ಓಕೆ, iLesದ ಶುರು ಮಾಡುವಲ್ಲ. ಒಂದ್ ಸೆಕೆಂಡ್ ಯೂಟ್ಯೂಬ್ ಕನೆಕ್ಟ್ ಮಾಡ್ತದೆ. ಮಾಡಿ. ಎಲ್ಲರಿಗೂ ಈ ಶುಭ ಸಂಜೆಗೆ ಸ್ವಾಗತ. ನಾವು ಎಲ್ಲ iLesa ಬಂಧುಗಳು ನೀವು ಇಲ್ಲಿ ಒಂದು ಹೊಸ ವಿಚಾರದ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲಿ ಸೇರಿದಿರ. ಇವತ್ತಿನ ಕಾರ್ಯಕ್ರಮ ಕನ್ನಡದಲ್ಲಿರುತ್ತೆ. ನಾವು ಯಾವಾಗ್ಲೂ iLesa ಅಂತಂದಾಗ ಹೆಚ್ಚಾಗಿ ತುಳು ವಲ್ಲಿ ಮಾಡ್ತೀವಿ. ಇವತ್ತು ಕನ್ನಡದಲ್ಲಿ ಈ ಒಂದು ವಿಶೇಷವಾದಂತಹ ವಿಚಾರನ ಕನ್ನಡದಲ್ಲಿ ಪಡಿಸ್ಲಿಕ್ಕೆ ಈಸಿ ಆಗ್ತದೆ ಅಂತ ಹೇಳುವಂತ ವಿಚಾರ ಇಟ್ಕೊಂಡು ನಾವು ಕನ್ನಡದಲ್ಲೇ ಮಾಡ್ತಾ ಇದ್ದೇವೆ. ಮತ್ತೆ ತುಂಬಾ ಕನ್ನಡ ನಮ್ಮ iLesa ಮಿತ್ರರು ಇಲ್ಲಿ ಸೇರ್ಕೊಂಡಿದ್ದಾರೆ. ಸೊ ಹಾಗಾಗಿ ಎಲ್ಲಾ iLesದ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತಿಸ್ತಾ, ನಾವಿಂದು ಈ ವಿಚಾರವನ್ನ ಒಂದು ಸಾಮಾಜಿಕ ನೆಲೆಗಟ್ಟಿನಲ್ಲಿ ಮಾತಾಡುವ ವಿಚಾರ, ಸಾಮಾಜಿಕ ನೆಲೆಗಟ್ಟಿನಲ್ಲಿ ಈ ವಿಚಾರವನ್ನ ಮಂಡನೆ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಇಲ್ಲಿ ಈ ಎಐ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಎನ್ನುವಂಥದ್ದು ಎಲ್ರು ಕೇಳಿರ್ತೀರ. ಇದು ಒಂದು ಬೆಂಬಿಡದ ಭೂತವಾಗಿ ನಮ್ಮನ್ನ ಇವತ್ತು ಎಲ್ಲಾ ಮೀಡಿಯಾಗಳಲ್ಲಿರ್ಬೋದು ಅಥವಾ ಯಾವುದೇ ಅಡ್ವರ್ಟೈಸ್ಮೆಂಟ್ ಗಳಲ್ಲಿರ್ಬೋದು ಅಥವಾ ಯೂಟ್ಯೂಬ್ ಗಳಲ್ಲಿರ್ಬೋದು ಎಲ್ರು ಎಐ ಅನ್ನುವಂತ ಮಾತುಗಳನ್ನ ಆಡ್ತಾ ಇದ್ದಾರೆ. ಅದರ ಬಗ್ಗೆ ಹೊಸ ಹೊಸ ವಿಚಾರಗಳನ್ನ ತಿಳಿಸ್ತಾ ಇದ್ದಾರೆ. ಸೊ ಇದನ್ನ ಏನಿದೆ ಈ ಎಐ ಎನ್ನುವಂಥದ್ದು, ಏನ್ ಮಾಡ್ಬೇಕು, ನಾವು ಹೇಗೆ ರೆಡಿ ಆಗ್ಬೇಕು, ಸಾಮಾಜಿಕವಾಗಿ ಇದರ ಬದ್ಧತೆಗಳೇನು ಎನ್ನುವಂತ ವಿಚಾರಗಳನ್ನ ನಾವು ಇಲ್ಲಿ ಇವತ್ತು ಬಹಳ ಒಂದು ಬೇಸಿಕ್ ಲೆವೆಲ್ ಅಲ್ಲಿ ಒಂದು ಸಣ್ಣ ಟೆಕ್ನಿಕಲ್ ಓವರ್ ವ್ಯೂ ಅನ್ನು ಕೊಟ್ಟು ಅದರ ಜೊತೆಗೆ ನಾವು ವೆರಿ ಬೇಸಿಕ್ ಆಗಿ ಏನ್ ಮಾತಾಡ್ಬೇಕು, ಅದರ ಸಾಮಾಜಿಕ ಬದ್ಧತೆಗಳೇನು, ನಾವ್ ಹೇಗೆ ರೆಡಿ ಆಗ್ಬೇಕು ಆಸ್ ಎ ಪರ್ಸನ್, ಆಸ್ ಎ ಹ್ಯೂಮನ್ ಬೀಯಿಂಗ್ ಅಥವಾ ಆಸ್ ಎ ಪ್ರೊಫೆಷನ್ ನಾವು ಹೇಗೆ ರೆಡಿ ಆಗ್ಬೇಕು ಅನ್ನುವಂತ ವಿಚಾರವನ್ನ ನಾವು ಇವತ್ತು ಮಾತಾಡ್ಲಿಕ್ಕಿದ್ದೇವೆ. ಇಲ್ಲಿ ನೆರೆದಿರುವಂತ ಅತಿಥಿಗಳು ಅವರು ಒಳ್ಳೆ ಮಾತುಗಾರರಲ್ಲ, ಇನ್ಕ್ಲೂಡಿಂಗ್ ಮೀ. ಆದ್ರೆ ನಮ್ಮ ಒಂದು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮವನ್ನ ಒಳ್ಳೆ ರೀತಿಯಲ್ಲಿ ನಿಮಗೆ ವಿಚಾರ ಮುಟ್ಟಿಸುವುದು ಮುಖ್ಯ ಅಂತ ಹೇಳುವಂತ ಉದ್ದೇಶ ಇಟ್ಕೊಂಡು ಇಲ್ಲಿ ಇದನ್ನ ನಾವು ಮಂಡಿಸ್ತೇವೆ. ಅದನ್ನ ಯಾವುದೇ ತಪ್ಪುಗಳಾದ್ರೂ ಅದಕ್ಕೆ ಕ್ಷಮೆ ಇರಲಿ. ಇದೊಂದು ಟೆಕ್ನಿಕಲ್ ವಿಚಾರ ಆದ ಕಾರಣ ಇಲ್ಲಿ ನಮಗೆ ವಿಚಾರ ಮುಟ್ಟಿಸುವುದು ಮುಖ್ಯ ಅಂತ ನಾವು ತಿಳ್ಕೊಂಡಿದ್ದೇವೆ. ಸೊ ಈಗ ಈ iLesa ಅನ್ನುವಂತ ಸಂಸ್ಥೆ ನಿಮಗೆಲ್ಲ ಗೊತ್ತಿರುವಂತೆ ಬರೀ 3 ವರ್ಷದ ಹಿಂದೆ ಹುಟ್ಕೊಂಡಂತ ಒಂದು ಸಂಸ್ಥೆ. ರಮೇಶ್ ಚಂದ್ರ ಅವರು ಇದರ ಮುಖ್ಯ ರೂವಾರಿಗಳಾಗಿ ಒಂದು ಸಂಗೀತ, ಸಾಹಿತ್ಯ ಮತ್ತೆ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಈ ಸಂಸ್ಥೆಯನ್ನ ಒಂದು ಸಂಸ್ಥೆಯಾಗಿ ಹುಟ್ಟುಕೊಂಡಿತ್ತು. ಅದೇ ವಿಚಾರವಾಗಿ ನಾವು ಮುಂದುವರೆದು ಬೇರೆ ಬೇರೆ ವಿಚಾರಗಳನ್ನ ನಾವು ಎತ್ಕೊಂಡು ಅದರಲ್ಲ ಮುಂದುವರಿತಾ ಇದ್ದೀವಿ. ಈಗ ಮೊದಲನೇದಾಗಿ ಈ ಕಾರ್ಯಕ್ರಮವನ್ನ ಉದ್ಯುಕ್ತವಾಗಿ ಶುರು ಮಾಡುವ. ಸೊ ಮೊದಲು ಪ್ರಾರ್ಥನೆ, ಒಂದು ಎಐ ಮೂಲಕನೇ ನಮ್ಮ ಎಐ ಮೂಲಕ ಒಂದು ಶ್ಲೋಕದ ಮೂಲಕ ಪ್ರಾರ್ಥನೆ ಶುರು ಮಾಡಿ ಅಲ್ಲಿಂದ ನಮ್ಮ ಸುಮಾ ಕೋಟೆಯವರು ಅದನ್ನ ಮುಂದುವರಿಸ್ತಾರೆ. ಗೋಪಾಲ್. सर्वमङ्गलदायिनी दिव्यमानव संस्कृतिः वसतु मामकहृदय कमले लसतु भारत भूतले। सर्वमङ्गलदायिनी दिव्यमानव संस्कृतिः वसतु मामकहृदय कमले लसतु भारत भूतले। पावनेऽस्मिन् भरतदेशे ऋषिवराणां जन्मगेः। पावनेऽस्मिन् भरतदेशे ऋषिवराणां जन्मगेः। तुङ्गहिमनगराजितेऽस्मिन् तुङ्गहिमनगराजितेऽस्मिन् संस्कृताश्रितसंस्कृतिः संस्कृताश्रितसंस्कृतिः सर्वमङ्गलदायिनी दिव्यमानव संस्कृतिः वसतु मामकहृदय कमले लसतु भारत भूतले।
लसतु भारत भूतले, लसतु भारत भूतले. ಧನ್ಯವಾದಗಳು ಸುಮಾ. ಬಹಳ ಚೆನ್ನಾಗಿ ಈ ಒಂದು ಪ್ರಾರ್ಥನೆಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೇವೆ. ಅದಕ್ಕೆ ಹಾಗೆ ಗೋಪಾಲ್ ಅವರು ಈ ನಮ್ಮ ಐಲೇಸ ಬಾಟ್ ಅನ್ನು ರೆಡಿ ಮಾಡಿ ಅದು ಒಂದು ಹೊಸ ರೂಪವನ್ನು ಆದ ಕಾರಣ ಇಲ್ಲಿ ಒಂದು ಹೊಸ ರೂಪವನ್ನು ಕೊಟ್ಟಿದ್ದೇವೆ. ಧನ್ಯವಾದಗಳು ಗೋಪಾಲ್. ಅದಕ್ಕೂ ಈಗ ನಾವು ಮುಂದುವರಿತಾ ಈ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ನಾವೊಂದು ಸಣ್ಣ ಇಂಟ್ರೊಡಕ್ಷನ್ ಅನ್ನ ನೋಡ್ಕೊಂಡು ಬರೋಣ. ಗೋಪಾಲ್. ಹಾಯ್, ಐ ಆಮ್ AI, iLesa AI. ನನ್ನ ಬಗ್ಗೆ ಇವತ್ತು ರಾಜೇಶ್ ಆಚಾರ್ಯ ಮತ್ತು ಪ್ರದ್ಯೋತ್ ಹೆಗ್ಡೆ ಮಾತಾಡಲಿದ್ದಾರೆ. iLesa ದಿ ವಾಯ್ಸ್ ಆಫ್ ಓಷನ್ ಸಂಗೀತ, ಸಾಹಿತ್ಯ, ಸಂಸ್ಕೃತಿಗೆ ಹೆಚ್ಚು ಒತ್ತು ನೀಡುವುದರ ಮೂಲಕ ಸಮಾಜ ಪರ ಕೆಲಸ ಮಾಡ್ತಾ ಇದೆ. ಹಲವಾರು ಸಾಮಾಜಿಕ ಒಳಿತು ಕೆಡುಕು ಬಗ್ಗೆ ಕಾರ್ಯಕ್ರಮವನ್ನು ನೀಡ್ತಾ ಇದೆ. ಉದಾಹರಣೆಗೆ ನೀರಿನ ಸಮಸ್ಯೆ, ಕೆರೆಯ ಸಮಸ್ಯೆ, ಭಾಷೆಯ ಸಮಸ್ಯೆ, ಇವಕ್ಕೆಲ್ಲ ಪರಿಹಾರವನ್ನು ಕಂಡುಹಿಡಿಯುತ್ತಾ ಬಂದಿದೆ. ಭಾಷೆಗೆ ಒತ್ತು ಕೊಟ್ಟು ಹಾಡುಗಳನ್ನು ಮಾಡಿಕೊಡ್ತಾ ಇದೆ. ಕುವೆಂಪು ನೂತ್ತೊಂಜಿ ನೆಂಪು ಎಂಬ ಕೃತಿಯನ್ನು ಬಿಡುಗಡೆ ಮಾಡಿ ಅದರಲ್ಲಿರುವ ಕಾವ್ಯವನ್ನು ಹಾಡಾಗಿ ಹೊರತರುತ್ತಾ ಇದೆ. 35 ದೇಶದಲ್ಲಿ ಹರಡಿಕೊಂಡಿದೆ ಈ iLesa. ವಯೋ ಸಮ್ಮಾನ್ ಎಂಬ ವಿಶೇಷವಾದ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಅದ್ದೂರಿಯಾಗಿ ಮಾಡ್ತಾ ಇದೆ. ಹೀಗೆ ವರುಷ ಇಡೀ ಸಮಾಜದ ಕೆಲಸ ಮಾಡ್ತಾ ಇದೆ. ಇವತ್ತು ಆಗಮಿಸಿದ ನಿಮಗೆಲ್ಲರಿಗೂ iLesa ಪರವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ನೀವೆಲ್ಲರೂ ಇವತ್ತು AI ಬಗ್ಗೆ ತಿಳಿದುಕೊಳ್ಳಲು ಬಂದಿರುವಿರಿ. ವಂದನೆಗಳು. ಮತ್ತೊಮ್ಮೆ ಸಿಗೋಣ. ಧನ್ಯವಾದಗಳು. ಹಾಗೆ ನಾವು ಈ ಎಲ್ಲಾ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ನಮ್ಮ ಒಂದು ಮುಖ್ಯ ರೂವಾರಿಯಾದಂತಹ ವಿದ್ಯಾರಣ್ಯರ ನೆನಪು ಮಾಡಿಕೊಳ್ಳುವುದು ನಮ್ಮ ಒಂದು ಉದ್ಯುಕ್ತವಾಗಿ ನಾವೆಲ್ಲಾ ಕಾರ್ಯಕ್ರಮಗಳಲ್ಲಿ ಅದನ್ನ ನೆನಪು ಮಾಡ್ಕೊಳ್ತಾ ಬಂದಿದ್ದೇವೆ. ಅವರು ನಮಗೆ ದಾರಿದೀಪ ಅಂತ ತಿಳ್ಕೊಂಡು, ನಮ್ ಜೊತೆ ಇಲ್ಲ ಅವರು, ಆದ್ರೂ ಅವರನ್ನ ದಾರಿದೀಪ ಅಂತ ತಿಳ್ಕೊಂಡು ನಾವು ಮುಂದುವರಿಸ್ತಾ ಇದ್ದೇವೆ. ಅವ್ರನ್ನ ಒಂದು ಮಾತಾಡಿಸುವ ಪ್ರಯತ್ನ ನಮ್ಮ AI ಮೂಲಕ ಮಾಡೋಣ ಅಂತ ಒಂದು ಮಾಡುವಂತ ಸಣ್ಣ ಪ್ರಯತ್ನ. ಮಾತೆರೆಗ್ಲ ಸುಲ್ಮೆಲು. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ನನ್ನ ಕನಸಿನ ಕೂಸು iLesa ನನ್ನ ಇಚ್ಛೆಯಂತೆ ಜಗತ್ ಪ್ರಸಿದ್ಧಿಯಾಗಿ ಪ್ರಬುದ್ಧವಾಗಿ ಬೆಳೆಯುತ್ತಿರುವುದು ಕಂಡು ಆತ್ಮಸಂತೃಪ್ತಿಯಾಗಿದೆ. ಸದಾ ನಿಮ್ಮ ಜೊತೆ ಇರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ದಾರಿ ತೋರುತ್ತಾರೆ ನೀನು, ಕಾಣದಂತೆ ಮಾಯವಾದೆಯ. ಪ್ರೀತಿ ಬೆಸೆದ ಹೃದಯ ನೀನು, ಹೇಳದೇನು ದೂರವಾದೆಯ. ದಾರಿ ತೋರುತ್ತಾರೆ ನೀನು, ಕಾಣದಂತೆ ಮಾಯವಾದೆಯ. ಪ್ರೀತಿ ಬೆಸೆದ ಹೃದಯ ನೀನು, ಹೇಳದೇನು ದೂರವಾದೆಯ. ಓಕೆ, ಸೊ ವಿದ್ಯಾರಣ್ಯ ಈ ಸಂಸ್ಥೆ ಹುಟ್ಟಲಿಕ್ಕೆ ಕ್ಷಮಿಸಿ, ವಿದ್ಯಾರಣ್ಯ ಈ ಸಂಸ್ಥೆ ಹುಟ್ಟಿ ನಮ್ಮನ್ನು ಅಗಲಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಭಾರಿ ಬೇಜಾರಾಗ್ತದೆ. ಅವರು ನಮ್ಮ ಈ ಒಂದು ಸಂಸ್ಥೆಗೆ ಈ 3 ವರ್ಷದ ಈ ಮಗುವನ್ನ ಅವರ ಒಂದು ಆಶೀರ್ವಾದದಿಂದಲೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳುವಂತ ಒಂದು ಪ್ರಸಂಗ. ಅವರ ಆಶೀರ್ವಾದ ನಮ್ ಜೊತೆ ಇದೆ ಅಂತ ಹೇಳ್ಕೊಂಡು ನಾವು ಎಲ್ಲ ಮುಂದುವರಿತಾ ಇದ್ದೇವೆ. ಸೊ ನಾವು ಮುಂದುವರಿಸುವ. ಹೀಗೆ iLesa ಅನ್ನುವಂಥದ್ದು ನಾನು ಈಗಲೇ ಹೇಳಿದ ಹಾಗೆ ನಾವು ಈ ಕೊರೋನಾ ಟೈಮಲ್ಲಿ ಹುಟ್ಟಿ ಇವಾಗ್ಲೇ ಬರೀ 3 ವರ್ಷದ ಮಗುವಾಗಿ ನಾವು ಅಂಬೆಕಲ್ಲಿಡುವಂತ ಸಂದರ್ಭದಲ್ಲಿ ನೀವೆಲ್ಲ ಬಂದು ನಮಗೆ ಬೆನ್ತಟ್ಟಿ, ನೀವೇ iLesaದ ಒಂದು ಇನ್ಕ್ಲೂಸಿವ್ ಥಿಯರಿಯನ್ನು ಇಟ್ಕೊಂಡು ನೀವೇ iLesaದ
ಒಂದು ಮೆಂಬರ್ಗಳ ರೀತಿ ಇವತ್ತಿನವರೆಗೆ ಪ್ರೋತ್ಸಾಹ ಮಾಡ್ಕೊಂಡು ಬಂದಿದ್ದೀರಾ. ನಾವ್ ಯಾವತ್ತು ಯಾವಾಗ್ಲೂ ಬೇರೆ ಸಂಸ್ಥೆಗಳ ಹಾಗೆ ನಮ್ದೊಂದು ವಿಭಿನ್ನವಾಗಿರ್ಬೇಕು, ಎಲ್ಲಾ ಸಂಸ್ಥೆಗಳ ಜೊತೆ ಒಂದು ಕೊಂಡಿ ಆಗಿರ್ಬೇಕು, ಏನೇ ಅನ್ನುವಂತ ಒಂದು ವಿಭಿನ್ನ ಪ್ರಯತ್ನ ನಮ್ಮ ಐಲೇಸದ್ದು ಯಾವತ್ತೂ ಇರುತ್ತೆ. ಹಾಗೆ ವಿಭಿನ್ನ ವಿಚಾರಗಳನ್ನು ನಾವು ಮಂಡಿಸ್ತಾ ಬಂದಿದ್ದೇವೆ. ಅದು ನಾವು ಮಾಡುವಂತ ಕಾರ್ಯಕ್ರಮಗಳಿರ್ಬೋದು, ಅದು ಎಲ್ಲವೂ ಆದಷ್ಟು ವಿಭಿನ್ನವಾಗಿ ಮನೋಜ್ಞವಾಗಿರುವಂತೆ ನಾವು ಪ್ರಯತ್ನ ಪಡ್ತಾ ಬಂದಿದ್ದೇವೆ. ಒಂದನೇದಾಗಿ ನಾವು ವಯೋಸಮ್ಮಾನವನ್ನ ಸಾಧಕರ ಮನೆ ಬಾಗಿಲಿಗೆ ಹೋಗಿ ಅವರಿಗೆ ವಯೋಸಮ್ಮಾನವಂತ ಮಾಡುವಂತದ್ದು ಒಂದು ಕಾರ್ಯಕ್ರಮ ಇರ್ಬೋದು. ಹಾಗೆ ಕೆರೆಗಳ ಅಭಿವೃದ್ಧಿ, ಸಾಮಾಜಿಕ ನೆಲೆಗಟ್ಟಿನಲ್ಲಿ ಬರೇ ಸಂಸ್ಕೃತಿ ಸಂಗೀತ ಮಾತ್ರವಲ್ಲ, ಒಂದು ಸಾಮಾಜಿಕ ನೆಲೆಗಟ್ಟಿನಲ್ಲೂ ನಾವು ಒಂದು ಬದ್ಧತೆಯನ್ನು ತೋರಿಸ್ಬೇಕು, ನಾವು ಒಂದು ಅದನ್ನ ಜನರಲ್ಲಿ ಅರಿವು ಮೂಡಿಸ್ಬೇಕು ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಕೆರೆಗಳ ಅಭಿವೃದ್ಧಿ ಮತ್ತೆ ನೀರಿನ ಸಮಸ್ಯೆಗಳ ಬಗ್ಗೆ ಹೇಗೆ ಮಾಡ್ಬೋದು ಅನ್ನುವಂಥದ್ದನ್ನ ದಿನೇಶ್ ಶೆಟ್ಟಿ ಕರ್ಕಿ ಅವರು ನಮ್ಮ ಮುಂದೆ ಮಂಡನೆ ಮಾಡಿದ್ದಾರೆ. ಸೊ ಎಲ್ಲ ನಾವು ನಮ್ಮ ಮಾಡಿದಂತ ಕಾರ್ಯಕ್ರಮಗಳು ನಮ್ಮ ಐಲೇಸ ಯೂಟ್ಯೂಬ್ ಚಾನೆಲ್ ನಲ್ಲಿ ಇದೆ. ನೀವು ಮತ್ತೆ ಹೋಗಿ ಐಲೇಸದ ಮ್ಯೂಸಿಕ್ ಚಾನೆಲ್ಗೆ ಹೋಗಿ ಅದನ್ನ ಸಬ್ಸ್ಕ್ರೈಬ್ ಮಾಡಿ ಅದರಲ್ಲಿ ಮತ್ತೆ ಮೆಲುಕು ಹಾಕುವಂತ ಪ್ರಯತ್ನ ಮಾಡಬಹುದು ನೀವು. ಹಾಗೆ ಅದು ಮಾತ್ರ ಅಲ್ಲ, ಇವತ್ತು ಏಕೆ ವಿಚಾರ ಏಕೆ ಐಲೇಸಕ್ಕೆ ಅಂತ ಅಂದ್ರೆ, ಇದೊಂದು ಸಾಮಾಜಿಕ ಒಂದು ಬದ್ಧತೆ ಅಥವಾ ಸಾಮಾಜಿಕವಾಗಿ ಇವತ್ತು ವಿಚಾರವನ್ನ ಮುಟ್ಟಿಸುವಂತದ್ದು ಬಹಳ ಮುಖ್ಯ ಅನ್ನುವಂತ ರೀತಿಯಲ್ಲಿ ನಾವು ಅದನ್ನ ತಗೊಂಡಿದ್ದೇವೆ. ಇವತ್ತು ಬರ್ತಿರುವಂತ ಅಡ್ವರ್ಟೈಸ್ಮೆಂಟ್ ಗಳಿರ್ಬೋದು, ಬರ್ತಿರುವಂತ ಮೀಡಿಯಾ ನ್ಯೂಸ್ ಗಳಿರ್ಬೋದು, ಅಥವಾ ಎಲ್ರು ಹೇಗೆ ಒಂದು ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಎಲ್ರು ಬಂತು, ಇನ್ನು ನಮ್ಮ ಕೆಲಸವೇ ಹೋಗ್ತಾ ಇದೆ, ಅಥವಾ ನಮಗೆ ಇನ್ನು ಭವಿಷ್ಯ ಇಲ್ಲ, ನಮ್ದು ಬೇರೆ ಡೆವಲಪರ್ಸ್ ಆಗ್ಲಿ ಬೇರೆಯವರಾಗ್ಲಿ ಇಲ್ಲ ಎನ್ನುವಂತ ಒಂದು ಫಿಯರ್ಫುಲ್ ಮೊಮೆಂಟ್ ಅಲ್ಲಿ ಇದ್ದೇವೆ ಅಂತ ಅನ್ನುವಂತ ವಿಚಾರಗಳನ್ನ ನಾವು ಅದ ಹೌದಾ, ನಿಜವೋ, ಅಥವಾ ಏನ್ ಮಾಡ್ಬೇಕು, ನಾವು ಹೇಗೆ ಅದಕ್ಕೆ ನಾವು ಹೊಂದಾಣಿಕೆ ಆಗ್ಬೇಕು, ಏನೇನು ಅಪರ್ಚುನಿಟೀಸ್ ಇದೆ, ಅಥವಾ ಈ ವಿಚಾರಗಳು ಹೇಗೆ ಹಿಂದೆ ಇತ್ತು, ಹೇಗೆ ಮುಂದುವರಿಯುತ್ತೆ ಎನ್ನುವಂತ ವಿಚಾರಗಳನ್ನ ಇಟ್ಕೊಂಡು ಅದು ಬಹಳ ಮುಖ್ಯ, ತಿಳಿಸುವಂತದ್ದು ಬಹಳ ಮುಖ್ಯ. ಮುಖ್ಯವಾಗಿ ನಮ್ಮ ಕೆಲವು ಆರ್ಟಿಸ್ಟಿಕ್ ಫೀಲ್ಡ್ ಇರ್ಬೋದು, ಸಂಗೀತದ ಜಗತ್ತಿರ್ಬೋದು, ಅಥವಾ ನಮ್ಮ ಎಂಪ್ಲಾಯ್ಮೆಂಟ್ ವರ್ಲ್ಡ್ ಅಥವಾ ಉದ್ಯೋಗದಾರರು ಇರ್ಬೋದು, ಎಲ್ರಿಗೂ ಎಲ್ಲಾ ವಿಚಾರಗಳಲ್ಲೂ ಇದು ತನ್ನ ಏನು ಕಬಂಧ ಬಾವುವನ್ನು ಚಾಚಿದೆ. ಆದ ಕಾರಣ ನಾವು ಅದನ್ನ ತಿಳಿಸುವಂತದ್ದು, ಅದನ್ನ ಹೇಗೆ ರೆಡಿಯಾಗಿ ನಿಮ್ಮಲ್ಲೂ ಒಂದು ಅರಿವು ಮೂಡಿಸ್ಬೋದು ಅನ್ನುವಂಥದ್ದನ್ನ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಇಲ್ಲಿ ನಾನ್ ಮೊದ್ಲೇ ಹೇಳಿದ ಹಾಗೆ ನಮ್ಮ ಗೆಸ್ಟ್ ಸ್ಪೀಕರ್ಸ್ ಆದಂತ ರಾಜೇಶ್ ಆಚಾರ್ಯ ಇರ್ಬೋದು, ಪ್ರದ್ಯೋತ್ ಇರ್ಬೋದು. ಪ್ರದ್ಯೋತ್ ಅವರು ಇದರ ಸಂಶೋಧನಾರ್ಥಿ ಆದ್ರೂ ಅವರು ಹೆಚ್ಚಿನ ವಿಚಾರ ಇರ್ಬೋದು. ಆದ್ರೆ ನಾವು ಸ್ಪೀಕರ್ಸ್ ಅಲ್ಲ, ನಾವು ನಮ್ಮದೇ ರೀತಿಯಲ್ಲಿ ನಿಮಗೆ ಆ ವಿಚಾರವನ್ನ ಮುಟ್ಟಿಸುವಂತಹ ಪ್ರಯತ್ನ ಮಾಡ್ತೇವೆ. ರಾಜೇಶ್ ಅವರು ಒಂದು ಎಂಟರ್ಪ್ರಿನರ್ ಆಗಿ ಇಲ್ಲಿದ್ದಾರೆ. ಅವರು ಇದು ಒಂದು ಮುಖ್ಯ ವಿಚಾರ, ಅದನ್ನ ಮುಟ್ಟಿಸ್ಬೇಕು ಅಂತ ತುಂಬಾ ದಿನಗಳಿಂದ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ನಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ಇದನ್ನ ಮಾಡ್ಕೊಂಡು, ಪ್ರದ್ಯೋತ್ ಅಂತೂ ಅವರ ಸಂಶೋಧನಾರ್ಥಿ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ, ಅವ್ರದ್ದು ಲಿಟ್ರಲಿ ಟೈಮ್ ಇರ್ಲಿಲ್ಲ, ಆದ್ರೂ ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿ ಬಂದು ನಮಗೆ ಮಾತಾಡುವಂತ, ನಿಮಗೆ ವಿಚಾರಗಳನ್ನ ಮುಟ್ಟಿಸುವಂತ ಒಂದು ಜವಾಬ್ದಾರಿಯನ್ನ ತಗೊಂಡಿದ್ದಾರೆ. ಮೊದಲಾಗಿ ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ನಾವು ಈ ಪರಿವರ್ತನೆ ಅನ್ನುವಂಥದ್ದು ಜಗದ ನಿಯಮ ಅಂತ ಹೇಳುವ ಹಾಗೆ, ಈ ಅಡಾಪ್ಷನ್ ಈಸ್ ಇನ್ವಿಟೇಬಲ್ ಅಂತ ಟೈಟಲೇ ಕೊಟ್ಟಿದ್ದೀವಿ ನಾವು. ಅಂದ್ರೆ ಈ ಎಲ್ಲಾ ಒಂದು ಜಗತ್ತು, ನಮ್ದು ಜೀವನವೇ ಒಂದು ಪರಿವರ್ತನೆ, ಒಂದೊಂದು ಫೇಸ್ ಅಲ್ಲೂ ನಾವು ಪರಿವರ್ತನೆ ಆಗ್ತಾ ಬಂದಿದ್ದೇವೆ. ಇದು ಹೊಸತಲ್ಲ ನಮಗೆ. ಅನ್ನುವಂಥದ್ದು ಇವತ್ತಿನ ಗುಮ್ಮ ಅಲ್ಲ, ಇದು ಹಿಂದಿನಿಂದಲೂ ಇದೆ. ಮುಂದೆ ಅದನ್ನ ಪ್ರದ್ಯೋತ್ ಅವರು ಮಾತಾಡ್ಲಿಕ್ಕಿದ್ದಾರೆ. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಈ ನಮ್ಮ ಸಾಂತರಾಮಣ್ಣ ಇರ್ಬೋದು, ಅವ್ರು ಬೇರೆ ಬೇರೆ ಕಥೆಗಳಲ್ಲೂ ಇದನ್ನ ಮಂಡಿಸಿದ್ದಾರೆ ನಿಮ್ಗೆ ಆಲ್ರೆಡಿ. ಸೊ ಬೇರೆ ಬೇರೆ ರೀತಿಯಲ್ಲಿ ಇದು ನಾವು ಅದಕ್ಕೆ ಹೊಂದಿಕೊಂಡಿದ್ದೇವೆ. ಆದ್ರೆ ಹೊಂದಿಕೊಳ್ಳದೆ ಬೇರೆ ನಮಗೆ ವಿಧಿ ಇಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅನ್ನುವಂಥದ್ದು ಒಂದು ಮುಖ್ಯ ವಿಚಾರವಾಗಿ ನಾವಿಲ್ಲಿ ಮುಂದುವರಿತಾ ಇದ್ದೇವೆ. ಹಾಗೆ ಬೇರೆ ಬೇರೆ ಈ ವಿಚಾರಗಳನ್ನ ಇಲ್ಲಿ ಅದಲ್ಲದೆ ಐಲೇಸದ ಮತ್ತೊಂದು ಮುಖ್ಯ ಉದ್ದೇಶ ಏನು ಅಂತಂದ್ರೆ, ನಾವು ದೇಶ ವಿದೇಶಗಳಲ್ಲಿ ಇರುವಂತ ಸಮಾಜಮುಖಿ ಯಾರೇ ಆಗಿರ್ಲಿ,
ಸಮಾಜಮುಖಿ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ಅಥವಾ ಯಾರಾದ್ರೂ ರೆಡಿ ಆಗಿದ್ರೆ ಮಾಡ್ಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಯಾವುದೇ ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡಬೇಕು ಅಥವಾ ಇಂಥ ಒಂದು ವಿಚಾರಗಳನ್ನ ಎತ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ಐಲೇಸಾ ಎನ್ನುವಂತ ಪ್ಲಾಟ್ಫಾರ್ಮ್ ಯಾವತ್ತು ಕೊಂಡಿಯಾಗಿರ್ತದೆ, ಅವ್ರ ಜೊತೆ ನಾವು ಆಗಿ ಕೆಲಸ ಮಾಡ್ತೇವೆ ಅಂತ ಅದು ಒಂದು ನಮ್ಮ ಉದ್ದೇಶ ಆಗಿತ್ತು. ಇದ್ರ ಜೊತೆ ನಮ್ಮ ಹೊಸ ವಿಚಾರಗಳ ಮಂಡನೆಗೆ ಐಲೇಸಾ ಯಾವಾಗ್ಲೂ ವೇದಿಕೆ ಆಗಿ ಸಮಾಜಮುಖಿಯಾಗಿ ಅದನ್ನ ನಾವು ಮುಂದುವರಿಸ್ತಾ ಇದ್ದೇವೆ. ಇಲ್ಲಿ ಒಂದು ನಾನು ಡಿಸ್ಕ್ಲೈಮರ್ ಕೊಡ್ಬೇಕು, ಯಾಕೆಂತಂದ್ರೆ ಇದೊಂದು ಬಹಳ ಒಂದು ಟ್ರೆಂಡಿಂಗ್ ಟಾಪಿಕ್ ಆದ ಕಾರಣ ನಾನು ಇಲ್ಲಿ ನಾವು ತಕೊಂಡಿರುವಂತ ವಿಚಾರ, ಕೆಲವು ವಿಚಾರಗಳ ಕೆಲವು ಉದಾಹರಣೆಗಳು ಅದು ನಮ್ಮ ಒಂದು ರಿಸರ್ಚ್ ಆಗಿರ್ಬೋದು. ಮೇ ಬಿ ರಾಜೇಶ್ ಅವರ ಒಂದು ಉದಾಹರಣೆಗಳನ್ನು ತಗೊಂಡು ಅವರ ಪರ್ಸನಲ್ ಒಪಿನಿಯನ್ ಆಗಿರ್ತದೆ. ಹಾಗೆ ಪ್ರದ್ಯೋತ್ ಅವರ ಉದಾಹರಣೆಗಳು, ಅವರ ಮೆನ್ಷನ್ಗಳು, ಅವರ ಇದಾಗಿರುತ್ತದೆ. ಅದು ಐಲೇಸದಲ್ಲಿ ನಾವು ಅದನ್ನ ಮಂಡನೆ ಮಾಡ್ತಾ ಇದ್ದೀವಿ ಅಷ್ಟೇ. ಅದಕ್ಕೂ ನಮ್ಮ ವಿಚಾರಕ್ಕೂ ಅಥವಾ ಬೇರೆ ಯಾವುದೇ ನಮ್ದು ವಿಚಾರ ಮಂಡನೆ ಅಷ್ಟೇ ಮುಖ್ಯ ಆಗಿರ್ತದೆ. ಹಾಗೆ ಮುಂದುವರಿತಾ ನಾವು ಇವಾಗ ಮುಖ್ಯ ಕಾರ್ಯಕ್ರಮಕ್ಕೆ ಬರುವ, ಇನ್ನು ಹೆಚ್ಚು ತಡ ಮಾಡೋದು ಬೇಡ. ಸೊ ಇವಾಗ ನಮ್ಮ ಪ್ರದ್ಯೋತ್ ಅವರು ನೆಕ್ಸ್ಟ್ ಮಾತಾಡ್ಲಿಕ್ಕಿದ್ದಾರೆ. ಪ್ರದ್ಯೋತ್ ಅವರ ಒಂದು ಕ್ವಿಕ್ ಇಂಟ್ರೊಡಕ್ಷನ್ ನೋಡ್ಕೊಂಡು ಬರುವ. In the world today, artificial intelligence is one of the most exciting and rapidly advancing technological fields. Recent explorations in deep learning have enabled computers to think more like humans, opening doors in critical fields of science and technology. Powerful, intelligent machines design complex experiments and interpret large quantities of data much faster than human researchers. ಭಾಷೆಯ ಮೂಲ ಉಳಿವಿಗಾಗಿ ವೈಜ್ಞಾನಿಕ ನೆಲೆಯಲ್ಲಿ ಸಕ್ರಿಯರಾಗಿರುವ ಯುವ ಶಕ್ತಿಯಲ್ಲಿ ಮುಂಚೂಣಿಯಲ್ಲಿರುವ ಹೆಸರು ಪ್ರದ್ಯೋತ್ ಹೆಗ್ಡೆಯವರದ್ದು. ನೆಟ್ಟೆ ಮಹಾಲಿಂಗ ಅಡ್ಯಂತಾಯ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಇಂಜಿನಿಯರಿಂಗ್ ಪದವಿ ಮುಗಿಸಿದ ಪ್ರದ್ಯೋತ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಸೂರು ಇಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಸ್ನಾತಕ ಪದವಿ ಪಡೆದವರು. ಭಾಷೆಯ ಮೇಲಿನ ಅಭಿಮಾನಕ್ಕೆ ಕನ್ನಡದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಿಂದ ಮಾಸ್ಟರ್ ಆಫ್ ಆರ್ಟ್ಸ್, ಮೈಸೂರು ಕರ್ನಾಟಕ ಓಪನ್ ಯೂನಿವರ್ಸಿಟಿಯಿಂದ ಕನ್ನಡ ಡಿಪ್ಲೊಮಾ, ಮಂಗಳೂರು ವಿಶ್ವವಿದ್ಯಾಲಯದಿಂದ ತುಳು ಡಿಪ್ಲೊಮಾ ಪಡೆದು ಪ್ರಸ್ತುತ ಡಿಪಾರ್ಟ್ಮೆಂಟ್ ಆಫ್ ಡೇಟಾ ಸೈನ್ಸ್ ಅಂಡ್ ಇಂಟೆಲಿಜೆಂಟ್ ಸಿಸ್ಟಮ್ಸ್ IIT ಧಾರವಾಡ ಇಲ್ಲಿ ಸಂಶೋಧನಾರ್ಥಿಯಾಗಿ ದುಡಿಯುತ್ತಿದ್ದಾರೆ. IIT ಹೈದರಾಬಾದ್ ಇಲ್ಲಿ ಆಟೋನೋಮಸ್ ನೇವಿಗೇಟಿಂಗ್ ಹ್ಯೂಮನಾಯ್ಡ್ ಪ್ರಾಜೆಕ್ಟ್ ಅಸೋಸಿಯೇಟ್ ಆಗಿ ಮತ್ತು ಕ್ಯಾರೆಕ್ಟರೈಸೇಷನ್ ಅಂಡ್ ಐಡೆಂಟಿಫಿಕೇಶನ್ ಆಫ್ ಡಯಾಲೆಕ್ಟ್ ಇನ್ ಕನ್ನಡ ಲ್ಯಾಂಗ್ವೇಜ್ ಪ್ರಾಜೆಕ್ಟ್ನಲ್ಲಿ ಜೂನಿಯರ್ ರಿಸರ್ಚರ್ ಆಗಿ ಅನುಭವ ಹೊಂದಿರುವ ಇವರು ತುಳು ಕಾಗ್ನೆಟ್ ಡಿಕ್ಷನರಿ ಪ್ರಾಜೆಕ್ಟ್ನಲ್ಲಿಯೂ ತಾಂತ್ರಿಕ ಸಹಾಯಕರಾಗಿ ದುಡಿದಿದ್ದರು. ಸಾರಸ್ವತ ಕ್ಷೇತ್ರದಲ್ಲಿ ಕೈಯಾಡಿಸಿ ತುಳು ಭಾಷೆಯನ್ನು ಕಲಿಯುವವರಿಗಾಗಿ ಅ ಹ್ಯಾಂಡ್ಬುಕ್ ಟು ಲರ್ನ್ ತುಳು ಎಂಬ ಪುಸ್ತಕವನ್ನು ನೆಟ್ಟೆ ವಿಶ್ವವಿದ್ಯಾಲಯದ ಮೂಲಕ ಬಿಡುಗಡೆಗೊಳಿಸಿದರು. ಮನೋ ಬುದ್ಧಿಮತ್ತೆ ಜೊತೆಗೆ ದೈಹಿಕ ಕ್ಷಮತೆಯಲ್ಲಿಯೂ ಸೈ ಎನಿಸಿಕೊಂಡಿರುವ ಪ್ರದ್ಯೋತ್ ಹೆಗ್ಡೆ ಉತ್ತಮ ಕ್ರೀಡಾಪಟು ಮತ್ತು ಕರಾಟೆ ಪಟುವಾಗಿಯೂ ತಮ್ಮ ಛಾಪು ಮೂಡಿಸಿದವರು. ಕೃತಕ ಬುದ್ಧಿಮತ್ತೆ ಮುಂದಿನ ಅನಿವಾರ್ಯತೆ ಈ ವಿಷಯದ ಬಗ್ಗೆ ತನ್ನ ವಿಪುಲ ವಿಜ್ಞಾನ ಜ್ಞಾನವನ್ನು ಐಲೇಸಾದ ಬಳಗದೊಂದಿಗೆ ಹಂಚಿಕೊಳ್ಳಲು ಪ್ರದ್ಯೋತ್ ಹೆಗ್ಡೆಯವರನ್ನು ಹೆಮ್ಮೆಯಿಂದ ಈ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. iLesa, the voice of ocean. Venez le programme d'Ai et connaissance s'il vous plaît. Fais like, fais share, fais subscribe. iLesa, the music channel s'il vous plaît. ಥ್ಯಾಂಕ್ ಯು ಪ್ರದ್ಯೋತ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಈ ಒಂದು ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ವಿಚಾರವನ್ನ ಮಂಡಿಸ್ಲಿಕ್ಕೆ ಇಲ್ಲಿ ಬರ್ತಾ ಇದ್ದೀರಾ. ಇದೊಂದು ಸ್ವಲ್ಪ ಟೆಕ್ನಿಕಲ್ ಆಗಿರ್ತದೆ. ಅದನ್ನ ಯಾವತ್ತು ನಮಗೆ ಟೆಕ್ನಿಕಲ್ ಅಂತಂದಾಗ ಕಬ್ಬಿಣ ಕಡಲೆ ಆಗಿರ್ತದೆ. ಅದನ್ನ ಆದಷ್ಟು ನಮ್ಮ ಒಂದು ಲೆವೆಲ್ಗೆ, ನಮ್ಮ ಮಟ್ಟಕ್ಕೆ ತಗೊಂಡ್ಬಂದು ನೀವು ಅದನ್ನ ಹೇಳುವಂತ ಪ್ರಯತ್ನ ಪಡ್ತಾರೆ. ಮತ್ತೆ ಬೇರೆ ಏನೇ ಇದ್ರು ವಿಚಾರಗಳಿದ್ರೆ, ಕ್ವಶನ್ಗಳಿದ್ರೆ ಅಥವಾ ಮುಂದೆ
ಏನೋ ಇಂಥ ಒಂದು ವಿಚಾರಗಳಲ್ಲಿ ನೀವು ಡೀಪ್ ಆಗಿ ಈ ಟೆಕ್ನಿಕಲ್ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತಿದ್ರೆ ಇದನ್ನ ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ ಒಂದು ವೇದಿಕೆ ಅಥವಾ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ನಾವು ಐಲೇಸದ ಮೂಲಕ ಕಲ್ಪಿಸ್ತೇವೆ. ಓವರ್ ಟು ಯು ಪ್ರದ್ಯೋತ್. ಥ್ಯಾಂಕ್ ಯು. ಸೊ ಮೊದಲು ನನ್ನ ಇಂಟ್ರೊಡಕ್ಷನ್ ಕೊಟ್ಟದಕ್ಕೆ ಭಾರಿ ಧನ್ಯವಾದಗಳು. ಅಷ್ಟು ಮತ್ತೆ ಈಗ ಎಲ್ಲರಿಗೂ ನಮಿಸುತ್ತಾ ನನ್ನ ಮಾತನ್ನು ಆರಂಭಿಸ್ತೇನೆ. ಸೊ ಸ್ಕ್ರೀನ್ ಕಾಣ್ತಿದೆ ಅಂತ ಭಾವಿಸಿ. ಈಗ ನನ್ನ ಇದರಲ್ಲಿ ಮುಖ್ಯ ಉದ್ದೇಶ ಏನಂದ್ರೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ನಾವು ಹೇಳ್ತೀವಲ್ಲ, ಅದನ್ನ ಸಾಮಾನ್ಯ ಭಾಷೆಯಲ್ಲಿ ನಾನು ವಿವರಿಸಲು ಪ್ರಯತ್ನ ಪಡ್ತೀನಿ. ಸೊ ಈ ಒಂದು ನಮ್ಮ ಮಾತು ಅಥವಾ ಟಾಕ್ನಲ್ಲಿ ಒಟ್ಟು 2 ಭಾಗಗಳಾಗಿ ಇದೆ. ಅಂದ್ರೆ ಮೊದಲಿನದ್ದು ನಾವು ಈಗ ಕಾರ್ ಈಗ ತಗೊಂಡ್ರೆ ಒಂದು ಮಾಮೂಲಿ ಅದರ ಪಾರ್ಟ್ಸ್ ಏನೇನಿದೆ, ಅದರ ಸ್ವಲ್ಪ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್, ಇದನ್ನ ನಾನು ಹೆಚ್ಚಾಗಿ ಹೇಳ್ತೇನೆ. ಮತ್ತೆ ಕಾರನ್ನು ಹೇಗೆ ಬಿಡುದು, ಅಂದ್ರೆ ನಿಮ್ಗೆ ಅದನ್ನ ತಗೊಂಡು ನೀವು ಏನ್ ಮಾಡಬಹುದು ಅನ್ನೋದನ್ನ ಅವರು ರಾಜೇಶ್ ಅಣ್ಣ ಹೇಳ್ತಾರೆ. ಈಗ ಮಾತು ಶುರು ಮಾಡೋದಕ್ಕಿಂತ ಮುಂಚೆ ಈಗ ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿರುವ ಜನರೇಟಿವ್ AI. ಸೊ ಇದಕ್ಕೆ ಒಂದು ಡೀಪ್ AI ಅಂತ ಅದರದ್ದೊಂದು ಟೆಕ್ಸ್ಟ್ ಟು ಇಮೇಜ್, ಅದಕ್ಕೆ ನಾನು ಪ್ರದ್ಯೋತ್ ಹೆಗ್ಡೆ ಅಂತ ಕೊಟ್ಟೆ. ಅಂದ್ರೆ ಪ್ರದ್ಯೋತ್ ಹೆಗ್ಡೆ ಅಂತ ಕೊಟ್ರೆ ಅದು ಈ ಚಿತ್ರನ ಕೊಡ್ತು. ಇದು ನನ್ನೊಂದು ಬ್ರೀಫ್ ಇಂಟ್ರೊಡಕ್ಷನ್ ಅಂತ ಹೇಳಿದ್ರೆ ಹೀಗೆ. ಸೊ ಇದು ನನ್ನ ಪ್ರತಿಯೊತ್ತು ನಾನು ಇಂಟರಪ್ಟ್ ಮಾಡ್ಬೋದಾ? ಹಾ ಹೇಳಿ. ಸ್ವಲ್ಪ ನಿಮ್ಮ ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಚೆನ್ನಾಗಿತ್ತು. ಸ್ವಲ್ಪ ಲೋ ಕೇಳ್ತಾ. ಓಕೆ ಈಗ ಓಕೆ, ಈಗ ಸರಿ ಸರಿ. ಓಕೆ. ಸೊ ಇದು ಅದೇ ಡೀಪ್ ಲರ್ನಿಂಗ್ ಪ್ರಕಾರ ಪ್ರದ್ಯೋತ್ ಹೆಗ್ಡೆ ಹೀಗಿದ್ದಾನೆ. ಮತ್ತೆ ಇನ್ನೊಂದು ಡೀಪ್ ಲರ್ನಿಂಗ್ ಪ್ರಕಾರ ಅಂದ್ರೆ ನೀವು ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಟ್ಟಷ್ಟು, ಅಂದ್ರೆ ಪ್ರದ್ಯೋತ್ ಹೆಗ್ಡೆ ಎಕ್ಸ್ಪ್ಲೈನಿಂಗ್ ಅಬೌಟ್ AI ಅಂತ ನಾನು ಕೊಟ್ಟಾಗ ಒಂದು ಮಾಡೆಲ್ ಒಂಥರ ಕೊಟ್ಟಿತ್ತು, ಇನ್ನೊಂದು ಮಾಡೆಲ್ ಇನ್ನೊಂದು ತರ ಕೊಟ್ಟಿತ್ತು. ಸೊ ಇದು ಈಗಿನ ಕಾಲ. ಸೊ ಹಾಗಾದ್ರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಮೆಷಿನ್ ಲರ್ನಿಂಗ್ ಅಥವಾ ಡೀಪ್ ಲರ್ನಿಂಗ್ ಅಥವಾ ಒಂದು ಇದು ಹೇಳುದಾದ್ರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು ಅಂತ. ಸೊ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ನಾವು ಇಂಟೆಲಿಜೆನ್ಸ್ ನ ಆರ್ಟಿಫಿಷಿಯಲಿ ನಾವು ಬೇರೆ ಒಂದು ಸಿಸ್ಟಮ್ ಅಥವಾ ಮೇನ್ ಆಗಿ ಕಂಪ್ಯೂಟರ್ ಅಲ್ಲಿ ಹೇಗೆ ಹಾಕುದು ಅಂತ. ಸೊ ಇದನ್ನ ಈ ಕಂಪ್ಯೂಟರ್ ಮನುಷ್ಯಂತರ ಮಾಡಿದ್ರೆ, ಮನುಷ್ಯಂತರ ಯಾವ್ದಾದ್ರು ಒಂದು ಕೆಲಸ ಮಾಡಿದ್ರೆ ಅದನ್ನ ಒಂದು ಟಾಸ್ಕ್ ಮಾಡುದು, ಅಂದ್ರೆ ಆರ್ಟಿಫಿಷಿಯಲಿ ಅದನ್ನ ಮಾಡಿತು ಅಂತ. ಸೊ ಇಂಟೆಲಿಜೆನ್ಸ್ ನ ಕಾಪಿ ಮಾಡೋದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ. ಸೊ ಇದರಲ್ಲಿ ತುಂಬಾ ಬರ್ತದೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಸಬ್ ಟಾಸ್ಕ್ ಅಂದ್ರೆ ಮೆಷಿನ್ ಲರ್ನಿಂಗ್. ಅಂದ್ರೆ ಒಂದು ಮೆಷಿನ್ ತನ್ನಿಂದ ತಾನೇ ತನ್ನಷ್ಟಕ್ಕೆ ತಾನೇ ಕಲ್ತ್ಕೊಳ್ಳುವಂತ ಅಲ್ಗೋರಿದಮ್ಸ್ ನ ಮೆಷಿನ್ ಲರ್ನಿಂಗ್ ಅಂತ ಕರೀತಾರೆ. ಸೊ ಅದರದ್ದು ಒಂದು ಭಾಗ ಅಂದ್ರೆ ಒಂದು ಸಬ್ ಪಾರ್ಟ್ ಅದು ಡೀಪ್ ಲರ್ನಿಂಗ್. ಈ ಡೀಪ್ ಲರ್ನಿಂಗ್ ಏನಂದ್ರೆ ಈ ಮನುಷ್ಯನ ಮಿದುಳಿನ ಇದನ್ನ ಮಿಮಿಕ್ ಮಾಡುದು. ಅಂದ್ರೆ ಮಿದುಳು ಹೇಗಿದೆ ಅದನ್ನ ಮಿಮಿಕ್ ಮಾಡುವಂತದನ್ನ ಡೀಪ್ ಲರ್ನಿಂಗ್ ಅಂತ, ಅದು ಫೀಲ್ಡ್ ಆಫ್ ಸ್ಟಡಿ. ಸೊ ಈಗ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಮೆಷಿನ್ ಲರ್ನಿಂಗ್ ಅಥವಾ ಡೀಪ್ ಲರ್ನಿಂಗ್ ಈಗ ಯಾಕೆ ಇಷ್ಟು ಹೆಸರಿಷ್ಟು ಚಾಲ್ತಿಗೆ ಬಂತು? ಮೊದ್ಲು ಇರ್ಲಿಲ್ವಾ ಅಂತ. ಮೊದಲು ಕೂಡ ಇತ್ತು. ಮೊದಲು ಯಾವಾಗದಿಂದ ಇತ್ತಂದ್ರೆ ಮೊದಲು ಫಿಲಾಸಫಿಕಲಿ ಇತ್ತು. ಫಿಲಾಸಫಿಕಲಿ ತುಂಬಾ ಮುಂಚೆಯಿಂದ ಇತ್ತು. ಅಂದ್ರೆ ಭಾರತೀಯ ಇದು ನೋಡಿದ್ರೆ ಸಾಹಿತ್ಯ ನೋಡಿದ್ರೆ ತುಂಬಾ ಮುಂಚಿಂದಲೂ ನಾವು ಮಹಾಭಾರತ ಆಗಿರ್ಲಿ ರಾಮಾಯಣದಾಗಿರ್ಲಿ ಏನಾದ್ರು ಮಾತಾಡ್ತದೆ, ಅದು ಮಾತಾಡ್ತದೆ, ಇದು ಮಾತಾಡ್ತದೆ. ಸೊ ಆ ಕಲ್ಪನೆ ಇತ್ತು. ಈ ನಮ್ಮ ಟೆಕ್ನಿಕಲ್ ಲಿಟರೇಚರ್ ಇದು ಮಾಡುವಾಗ ಸಾಧಾರಣ 19ನೇ ಶತಮಾನದ ಕೊನೆಗೆ ಅಥವಾ 19ನೇ ಶತಮಾನದ ಮೊದಲ ಭಾಗದಲ್ಲಿ ಇದರ ಕಲ್ಪನೆ ಈ ಫಿಲಾಸಫರ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಸೊ ಇದನ್ನ ಸರಿಯಾಗಿ 1943ರಲ್ಲಿ ಮೆಕ್ಲಾಕ್ ಮತ್ತೆ ಪಿಟ್ಸ್ ಅನ್ನೋ ಇಬ್ರು, ಒಬ್ಬರ ಮೆಥಮೆಟಿಷಿಯನ್ ಮತ್ತೊಬ್ರು ಫಿಲಾಸಫರ್, ಸೊ ಇಬ್ರು ಈ ಪರ್ಸೆಪ್ಟ್ರಾನ್ ಅಂತ ಇದನ್ನ ಶುರು ಮಾಡ್ತಾರೆ. ಈ ಪರ್ಸೆಪ್ಟ್ರಾನ್ ಏನ್ ಮಾಡ್ತದೆ ಅಂದ್ರೆ ಜಸ್ಟ್ ನಮ್ಮ ಈ ನ್ಯೂರಾನ್ ಅನ್ನೋ ಒಂದು ಭಾಗ, ಅಂದ್ರೆ ಫಂಡಮೆಂಟಲ್ ಯೂನಿಟ್ ಆಫ್ ಅ ಬ್ರೈನ್ ನ್ಯೂರಾನ್. ಸೊ ಇದನ್ನ ಮಿಮಿಕ್ ಮಾಡ್ಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ, ಅಂದ್ರೆ ಮ್ಯಾಥಮೆಟಿಕಲಿ. ಸೊ ಮತ್ತೆ ಇದರ ಒಂದು ಹೈಪ್ ಅಂತ ಹೇಳ್ಬೋದಲ್ಲ, ಇದು ಜಾಸ್ತಿ ಆಗ್ತದೆ. ಎಲ್ಲರೂ ಟ್ರೈ ಮಾಡ್ಲಿಕ್ಕೆ ನೋಡ್ತಾರೆ ಇದನ್ನ ಮಿಮಿಕ್ ಮಾಡ್ಲಿಕ್ಕೆ. ಇದನ್ನ ಇಂಪ್ರೂವ್ಮೆಂಟ್ಸ್ ಬರ್ತದೆ, ಇದರಲ್ಲಿ ರಿಸರ್ಚ್ ಆಗ್ತದೆ, ಇಂಪ್ರೂವ್ಮೆಂಟ್ಸ್ ಆಗ್ತದೆ. ಆದ್ರೆ ಒಂದು ಕಾಲದಲ್ಲಿ ಸಾಧಾರಣ 1970ರ ಕಾಲದಲ್ಲಿ ಜನರಿಗೆ ಆಗ್ತದೆ ಇದು ಇನ್ನು ಕೆಲಸ ಇದು ಕಷ್ಟ, ಯಾಕಂದ್ರೆ ಇದಷ್ಟು ಪರ್ಫಾರ್ಮೆನ್ಸ್ ಕೊಡ್ತಿಲ್ಲ ಅಂತ.
ಅಂದ್ರೆ ಫಸ್ಟಿಗೆ ಏನಾಯ್ತಂದ್ರೆ ಇದು ಇದನ್ನ ಸಾಲ್ವ್ ಮಾಡಬಹುದು, ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸಬಹುದು ಅನ್ನೋ ಇದರಲ್ಲಿ ಎಲ್ಲರೂ ಅದಕ್ಕೆ ಹಾರ್ತಾರೆ, ಮತ್ತೆ ಅದು ಕಮ್ಮಿ ಆಗ್ತದೆ. ಹಾಗೇನೆ ಮತ್ತೆ ಇನ್ನೂ ಅದರಲ್ಲಿ ಸಂಶೋಧನೆಗಳು ಮುಂದುವರಿಸಿ 1989ರಲ್ಲಿ ಪುನಃ ಅದರ ಹೈಪ್ ಜಾಸ್ತಿ ಆಗ್ತದೆ, ಮತ್ತೆ ಪುನಃ ಅದೇ ತರ ಕೆಳಗೆ ಬೀಳ್ತದೆ. ಮತ್ತೆ ಯಾಕೆ ಕೆಳಗೆ ಬೀಳ್ತು ಅಂತ ಹೆಚ್ಚಿನ ಜನರಿಗೆ ಗೊತ್ತಾಗಲ್ಲ. ಅಂದ್ರೆ ಕೆಲವರಿಗೆ ಗೊತ್ತಿರ್ತದೆ, ಯಾಕಂದ್ರೆ ಒಂದು ಇದಕ್ಕೆ ಬೇಕಾದಂತ ಡೇಟಾ, ಇನ್ನೊಂದು ಕಂಪ್ಯೂಟೇಷನಲ್ ಫೆಸಿಲಿಟಿ, ಇದು ಎರಡು ಇದಕ್ಕೆ ಮೇನ್ ಬೇಕಾಗಿದ್ದಂತೆ. ಮತ್ತೆ ಸಾಧಾರಣ 2010ರ ನಂತರ ಇದರಲ್ಲಿ ತುಂಬಾ ಈ ಸರಿಯಾಗಿ ಹೇಳುದಾದ್ರೆ ಒಂದು ಇಮೇಜ್ ನೆಟ್ ಅಂತ ಒಂದು ಕಾಂಪಿಟಿಷನ್ಸ್ ಇರುತ್ತೆ. ಸೊ ಇದರಲ್ಲಿ ಈ ಕಾನ್ವಲ್ಯೂಷನಲ್ ನ್ಯೂರಲ್ ನೆಟ್ವರ್ಕ್ಸ್ ಬೇಸ್ಡ್ ಒಂದು ಆರ್ಕಿಟೆಕ್ಚರ್, ಈ ಡೀಪ್ ಲರ್ನಿಂಗ್ ಬೇಸ್ಡ್ ಆರ್ಕಿಟೆಕ್ಚರ್ ಈ ರೆಗ್ಯುಲರ್ ನಮ್ದು ಹಿಂದಿನ ಮೆಷಿನ್ ಲರ್ನಿಂಗ್ ಸಿಸ್ಟಮ್ ಗಳನ್ನ ಬೀಟ್ ಮಾಡುತ್ತೆ. ಅದು ಆಲ್ಮೋಸ್ಟ್ 10% ಅಲ್ಲಿ, ಅಂದ್ರೆ ಅದು ಸಬ್ಸ್ಟಾನ್ಷಿಯಲ್ ಇನ್ಕ್ರಿಮೆಂಟ್. ಸೊ ಇದು ಇನ್ಕ್ರಿಮೆಂಟ್ ಆದ ನಂತರ ಜನರೆಲ್ಲ ಸ್ಟಾರ್ಟ್ ಮಾಡ್ತಾರೆ, ಇದು ಇದ್ರಲ್ಲಿ ಇನ್ನು ಇದೆ ಅಂತ ಹೇಳಿ. ಸೊ ಅದೇ ಮುಂದುವರೆದು ಹೀಗೆ ಜನ ಜಾಸ್ತಿ ಬರ್ತಿದ್ದಾರೆ ಈಗ. ಸೊ ಅದರಲ್ಲಿ ಆದಷ್ಟು ಬೇಗ ರಿಸರ್ಚರ್ಸ್ ಇದೆಲ್ಲ ಆಗ್ತಿದೆ. ಸೊ ಮೇನ್ಲಿ ಇದೆಲ್ಲ ಕಂಪ್ಯೂಟೇಷನಲ್ ಪವರ್, ಮೇನ್ಲಿ GPUs ಅಂತ ಹೇಳ್ತದೆ, ಗ್ರಾಫಿಕಲ್ ಪ್ರೊಸೆಸಿಂಗ್ ಯೂನಿಟ್, ನಮ್ಮ CPU ತರನೇ GPU. ಮತ್ತೆ ಇನ್ನೊಂದು ಡೇಟಾ, ಈ ಇಂಟರ್ನೆಟ್ ಅಥವಾ ಈ ಸ್ಟೋರೇಜ್ ಡಿವೈಸಸ್ ಇಂದ ಡೇಟಾ. ಸೊ ಮೇನ್ಲಿ ಇದೆಲ್ಲ ಕಾರಣ ಇದಕ್ಕೆ. ಸೊ ಈಗ ನಾನು ನ್ಯೂರಲ್ ನೆಟ್ವರ್ಕ್ಸ್ ಅಂತ ಹೇಳುದಂತಾದ್ರೆ, ಈಗ ನಮ್ಮ ನ್ಯೂರಾನ್ ಹೇಗೆ ವರ್ಕ್ ಆಗ್ತದೆ ಅಂತ ಇದೊಂದು ಜಸ್ಟ್ ಚಿತ್ರ ಇರುತ್ತೆ ಅಷ್ಟೇ. ಸೊ ಇದರಲ್ಲಿ ಏನಂದ್ರೆ ಒಂದು ನಮ್ಮ ನರಗಳಿರ್ತವೆ, ಆ ಬೇರೆ ಬೇರೆ ನರಗಳು ಸೇರಿ ಇದರಲ್ಲಿ ಒಂದು ಕಂಪ್ಯೂಟೇಷನ್ ತರ ಆಗಿ ಅದನ್ನ ಪಾಸ್ ಮಾಡ್ತದೆ. ಸೊ ಇದು ಡಿಸೈಡ್ ಮಾಡ್ತದೆ, ಅಂದ್ರೆ ನಡುವಲ್ಲಿ ಬಂದು ಡಿಸೈಡ್ ಮಾಡ್ತದೆ ನಾನು ಅದನ್ನ ನೆಕ್ಸ್ಟ್ ಇನ್ನೊಂದು ಆ ನ್ಯೂರಾನ್ಗೆ ಪಾಸ್ ಮಾಡ್ಬೇಕಾ ಬೇಡವಾ ಅಂತ. ಇದು ಇದ್ರದ್ದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇದನ್ನು ಹೀಗೆ ಮಾಡುವಾಗ, ಸೊ ಈಗ ನಾನು ಹೇಳಿದ್ದು ಹಾಗೇನೆ ತುಂಬಾ ಇದಿದೆ. ಮನುಷ್ಯನ ಮಿದುಳಿನಲ್ಲಿ ಸಾಧಾರಣ, ಅಂದ್ರೆ ಎಕ್ಸಾಕ್ಟ್ ಲೆಕ್ಕ ಅಂತಲ್ಲ, ಒಂದು ಅಂದಾಜು ಲೆಕ್ಕ 100 ಬಿಲಿಯನ್ ಈ ನ್ಯೂರಾನ್ಸ್ಗಳಿದೆ. ಸೊ ಅದನ್ನ ಈಗ ಒಂದು ನ್ಯೂರಾನ್ ಟೆಕ್ನಿಕಲಿ ಹೇಗೆ ಫಸ್ಟಿಗೆ ರೆಪ್ರೆಸೆಂಟ್ ಮಾಡಿದ್ರು, ಮತ್ತೆ ಅದು ಹೇಗೆ ಆಯ್ತು ಅಂತ. ಸೊ ಹೀಗೆ ಹೇಳುದಾದ್ರೆ, ಇದು ಆ ನಡುವಿನದ್ದು, ಮತ್ತೆ ಇದೆಲ್ಲ ಕನೆಕ್ಷನ್ಸ್, ಇದು ಔಟ್ಪುಟ್ ಕನೆಕ್ಷನ್ಸ್, ಹೀಗೆ ಮಾಡ್ತದೆ. ಸೊ ಇದನ್ನ ನಾವು ತುಂಬಾ ಮಾಡಿದ್ರೆ ಒಂದು ಮಿದುಳಿನ ಅಥವಾ ಬ್ರೈನ್ ಒಂದು ಸ್ಟ್ರಕ್ಚರ್ನ ಆರ್ಕಿಟೆಕ್ಚರ್ನ ಒಂದು ಮಿಮಿಕ್ ಮಾಡಿದಾಗ ಇರ್ತದೆ. ಸೊ ಇದು ಟೆಕ್ನಿಕಲ್ ಇನ್ನು ಜಾಸ್ತಿ ಆದ್ರೆ ಇನ್ನೂ ಜಾಸ್ತಿ ಆಗ್ತದೆ, ಮ್ಯಾಥಮೆಟಿಕ್ಸ್ ಎಕ್ಸೆಟ್ರಾ. ಸೊ ಇದು ಟೋಟಲ್ ಇದ್ರದ್ದು ಇದೆ. ಸೊ ಇದರಲ್ಲಿ ನ್ಯೂರಲ್ ನೆಟ್ವರ್ಕ್ಸ್ ಅಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆ. ಅಂದ್ರೆ ಈಗ ಫೀಡ್ ಫಾರ್ವರ್ಡ್ ನ್ಯೂರಲ್ ನೆಟ್ವರ್ಕ್ಸ್ ಇರ್ಬೋದು, ಕನ್ವಲ್ಯೂಷನಲ್ ಅಥವಾ ರಿಕರೆಂಟ್ ನ್ಯೂರಲ್ ನೆಟ್ವರ್ಕ್ಸ್, ಅಥವಾ ಈಗ ಬೇಸಿಕಲಿ ಅಟೆನ್ಷನ್ ಮಾಡೆಲ್ಸ್ ಅಂತ ಹೇಳ್ತಾರೆ, ಅಥವಾ ಟ್ರಾನ್ಸ್ಫಾರ್ಮರ್ಸ್ ಅಂತ. ಇದು ಸಾಧಾರಣ 2017ರಿಂದ ಬಂತು. ಆದ್ರೆ ಅದು ಇವಾಲ್ವ್ ಆಗಿ ಈಗ ನೀವು ನೋಡ್ತಿರ್ಬೋದು, ಚಾಟ್ GPT ಆಗಿರ್ಬೋದು ಅಥವಾ ಬೇರೆ ಏನೇ ಆಗಿರ್ಬೋದು, ಫಸ್ಟ್ ಈಗ AI ವಿಡಿಯೋ ಕ್ರಿಯೇಟ್ ಇದ್ರು. ಅದರಲ್ಲಿ ಫಂಡಮೆಂಟಲ್ ಯೂನಿಟ್ ಇದು ಅದರಲ್ಲಿ ಇರೋದು ಈ ಟ್ರಾನ್ಸ್ಫಾರ್ಮರ್ಸ್ ಮತ್ತೆ ಫೀಡ್ ಫಾರ್ವರ್ಡ್ ನ್ಯೂರಲ್ ನೆಟ್ವರ್ಕ್ ಅಂತ. ಸೊ ಹೀಗೆ ಅದನ್ನ ಇದು ಮಾಡಿರುತ್ತೆ. ಸೊ ಟ್ರಾನ್ಸ್ಫಾರ್ಮರ್ಸ್ ಅಂದ್ರೆ ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮರ್ ಅಲ್ಲ, ಈ ಕಾರ್ಟೂನ್ ಟ್ರಾನ್ಸ್ಫಾರ್ಮರ್ ಅಲ್ಲ, ಇದು ಬೇಸಿಕ್ ಆರ್ಕಿಟೆಕ್ಚರ್ ಸ್ವಲ್ಪ ಈ ತರ ಇರ್ತದೆ. ಸೊ ಇದಾಗಿ ಕೆಲವು ಅಪ್ಲಿಕೇಶನ್ಸ್ ನೋಡುವ, ಒಂದು ಇದು ಏನು ಅಂತ ಗೊತ್ತಾಗ್ಲಿಕ್ಕೆ. ಇದು ಕನ್ನಡದಲ್ಲಿದೆ. ಇದರಲ್ಲಿ ಮೇನ್ ಆಗಿ ಸ್ಪೀಚ್ ರೆಕಗ್ನಿಷನ್ ಸಿಸ್ಟಮ್, ಒಂದು ಕಾನ್ವರ್ಸೇಷನಲ್ ಬಾಟ್, ಮತ್ತೆ ಟೆಕ್ಸ್ಟ್ ಇಂದ ಸ್ಪೀಚ್ ಗೆ ಕನ್ವರ್ಟ್ ಮಾಡುವಂತ ಸಿಸ್ಟಮ್, 3 ಸಿಸ್ಟಮ್ ಕನ್ನಡದಲ್ಲಿ ಡೆವಲಪ್ ಮಾಡಿದೆ. ನಮಸ್ತೆ. ನಮಸ್ಕಾರಗಳು. ಅಪೆಂಡಿಕ್ಸ್ ಅಂದರೆ ಏನು? ಅಪೆಂಡಿಕ ಅಥವಾ ಅಪೆಂಡಿಸೈಟಿಸ್ ಅಂದರೆ ಕರುಳಿಗೆ ತಾಗಿಕೊಂಡಿರುವ ಒಂದು ಭಾಗ. ಸಾಮಾನ್ಯವಾಗಿ ಇದು ದೊಡ್ಡದಾದಾಗ ಹೊಟ್ಟೆ ನೋವಿನ ಸಮಸ್ಯೆ ಕಾಣುತ್ತದೆ. ಸೊ ಇದು ಒಂದು ಯೂಸ್ ಕೇಸ್. ಇದರಲ್ಲಿ ಯಾವುದು ಈ ಹೆಲ್ತ್ ಕೇರ್ ಸಿಸ್ಟಮ್ಸ್ ಅಲ್ಲಿ ಇದು ಮಾಡುವಾಗ, ಈಗ ಒಂದು ರಿಸೆಪ್ಷನ್ ಅಲ್ಲಿ ಜನರನ್ನ ಇಡೋ ಬದಲು ಇದನ್ನಿಟ್ರೆ ಜನರಿಗೆ ಒಂದು ಕ್ವಶನ್ ಅಂಡ್ ಆನ್ಸರ್, ಡಾಕ್ಟರ್ ಎಲ್ಲಿದ್ದಾರೆ ಅಂತ ಸಾಮಾನ್ಯ ಪ್ರಶ್ನೆಗಳನ್ನ ಇದರಲ್ಲಿ ಕೇಳ್ಬೋದು. ಆದ್ರೆ ಇದು ಸ್ವಲ್ಪ ರೋಬೋಟಿಕ್ ಆಗಿ ಕಾಣ್ತದಲ್ಲ. ಈಗ ಇಲ್ಲಿ ಇರುವ ಎಲ್ಲ ನಮ್ಮ ಸಭೆಯಲ್ಲಿರೋ ಎಲ್ರಿಗೂ ಕೂಡ ಒಂದು ಸಣ್ಣ ಚಾಲೆಂಜ್. ಈಗ ಇದರಲ್ಲಿ 3 ಆಡಿಯೋ ಫೈಲ್ಸ್ ಇದೆ. ನಾನಿದನ್ನು ಮೇಲೆ ಲಂಬಾಣಿ ಲ್ಯಾಂಗ್ವೇಜ್ಗೆ, ನಮ್ದೊಂದು ಪ್ರಾಜೆಕ್ಟ್ ಇತ್ತು, ನಮ್ದು ಫ್ರೆಂಡ್ಸ್ ಇದು,
ಸೊ ಇದರಲ್ಲಿ ಲಂಬಾಣಿ ಲಂಬಾಣಿ ಭಾಷೆಗೆ ನಾವು ಟೆಕ್ಸ್ಟ್ ಇಂದ ಸ್ಪೀಚ್ಗೆ ಕೊಡ್ಬೇಕು. ಅಂದ್ರೆ ಟೆಕ್ಸ್ಟ್ ಈಗ ಮೇಲಿದೆ, ಬಳದ ಆನಗಾಡಿನ ಮಾರ್ದಿನೋಚ ಅಂತ. ನಮ್ಗೇನು ಗೊತ್ತಿಲ್ಲ ಲಂಬಾಣಿ, ಬಟ್ ಲಂಬಾಣಿ ಗೊತ್ತಿದ್ದವರಿಗೆ ಗೊತ್ತಿದೆ ಏನಂತ. ಸೊ ಇದನ್ನ ಜನರ ಹತ್ರ ಹೇಳಿಸಿ, ಅಂದ್ರೆ ಟೆಕ್ಸ್ಟ್ ಕೊಟ್ರೆ ಅದನ್ನು ಸ್ಪೀಚ್ ಕೊಡ್ಬೇಕು. ಸೊ ಇದರಲ್ಲಿ 3 ಇದೆ. 3ರಲ್ಲಿ 2 ಸಿಸ್ಟಮ್ ಜನರೇಟೆಡ್, 1 ಒರಿಜಿನಲ್. ನೀವು ಇದರಲ್ಲಿ ಯಾವುದು ಒರಿಜಿನಲ್, ಯಾವುದು ಸಿಸ್ಟಮ್ ಜನರೇಟೆಡ್ ಅಂತ ನೀವು ಇದರಲ್ಲಿ ಈಗ ಐಡೆಂಟಿಫೈ ಮಾಡಿ. ಒಂದನೇದಾಯ್ತು. ಈಗ ಸೋಲಿಗ ಭಾಷೆ ನೋಡುದಾದ್ರೆ, ಅವಳ ಮನೆಯಲ್ಲಿ ಎಲ್ಲಾರು ಸೇರಿದದು ಬಾರಿ ಬಂಡಾಗಿತ್ತು. ಅವಳ ಮನೆಯಲ್ಲಿ ಎಲ್ಲಾರು ಸೇರಿದ್ದು ಬಾರಿ ಬಂಡಾಗಿತ್ತು. ಅವಳ ಮನೆಯಲ್ಲಿ ಎಲ್ಲಾರು ಸೇರಿದದು ಬಾರಿ ಬಂಡಾಗಿತ್ತು. ನಿಮ್ದು 1, 2, 3 ಅಂತ ಹೇಳಿ. ಈಗ ಉತ್ತರ 2ನೇದು ಮತ್ತೆ 1ನೇದು ಒರಿಜಿನಲ್, ಬೇರೆ 2 ಕೂಡ ಸಿಸ್ಟಮ್ ಜನರೇಟೆಡ್. ಸೊ ಈಗ ಸದ್ಯದ್ದು ಸಿಸ್ಟಮ್ಸ್ ಎಲ್ಲ ಈ ಲೆವೆಲಿಗೆ ಬಂದು ನಿಂತಿದೆ. ಅಂದ್ರೆ ಯಾವುದು ಒರಿಜಿನಲ್ ಯಾವುದು ಫೇಕ್ ಅಂತ ಕಂಡಿಡ್ಲಿಕ್ಕೆ ಸ್ವಲ್ಪ ಕಷ್ಟ. ಇದನ್ನ ನಾವು ಲಂಬಾಣಿ ಮತ್ತೆ ಸೋಲಿಗ ಭಾಷೆಗೆ ಮಾಡಿದ್ದು ಮುಖ್ಯವಾಗಿ. ಓಕೆ, ಸೊ ಒಂದು ಇಂಟರಪ್ಟ್ ಮಾಡ್ಬೋದಾ ಇಲ್ಲಿ? ಹೇಳಿ. ಇಲ್ಲಿ ನಾವು ಪ್ರದ್ಯೋತ್ ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತಂದ್ರೆ, ಇವತ್ತು ನಿಮಗೆ ಇದು ಆಲ್ಮೋಸ್ಟ್ ನಮಗೆ ಇವಾಗ ಗೊತ್ತಾಗಲ್ಲ. ಇನ್ನು ಪರ್ಫೆಕ್ಷನ್ ಬರ್ಬೇಕು ಅಂತಂದ್ರೆ ಇನ್ನು ಅದನ್ನ ಅಷ್ಟು ಸ್ಯಾಂಪಲ್ಗಳನ್ನ ಇಲ್ಲಿ ನಾವು ಟ್ರೈನ್ ಮಾಡ್ಬೇಕಾಗತ್ತೆ. ಇಲ್ಲಿ ನಮಗೆ ಈ ಮಕ್ಕಳನ್ನ ಹೇಗೆ ಟ್ರೈನ್ ಮಾಡ್ತೇವೆ ನಾವು, ಸಣ್ಣ ಮಕ್ಕಳಿದ್ದಾಗ ಎಷ್ಟು ಕಲ್ತ್ಕೊಂಡು ಅವರು ಬರ್ತಾರಲ್ವ, ಹಾಗೆ ಸಿಸ್ಟಮ್ ಕೂಡ ಇದು ಮನುಷ್ಯನ ಒಂದು ಕಲಿಯುವಿಕೆಗೆ ಸಂಬಂಧಪಟ್ಟ ಹಾಗೆ ಸಿಸ್ಟಮ್ ಕೂಡ ನಾವು ಟ್ರೈನ್ ಮಾಡ್ಬೇಕಾಗ್ತದೆ ಅನ್ನುವಂಥದ್ದು ಇಲ್ಲಿ ಮುಖ್ಯ ಆಗುತ್ತೆ ಅಲ್ವಾ ಪ್ರದ್ಯೋತ್? ಹಾಗೆ. ಹೌದೌದು. ಮತ್ತೆ ಇನ್ನೊಂದು ವಿಷಯ ಹೇಳುದಾದ್ರೆ, ಈಗ ಇದು ಸಿಸ್ಟಮ್ ಮಾಡಿದೇವಲ್ಲ, ಇದು ಸಿಸ್ಟಮ್ ಅಲ್ಲಿ ಖಾಲಿ ನಾವು 5,000 ವಾಕ್ಯಗಳನ್ನು ತೆಕೊಂಡು ಅವರ ವಾಯ್ಸ್ ನ ಮಿಮಿಕ್ ಮಾಡಿದ್ ನಾವು, ಕೇವಲ 5,000 ಸೆಂಟೆನ್ಸ್. ಸೊ ಏನಂದ್ರೆ ನಾವು ಸಿಸ್ಟಮ್ಗೆ ಕಲ್ಸುದು ಇದನ್ನ. ಕರೆಕ್ಟ್. ಅಂದ್ರೆ ಇದಕ್ಕೆ ಟ್ರೈನಿಂಗ್ ಮೆಥಡ್ ಇರುತ್ತೆ, ಅವ್ರದೇ ಸಿಸ್ಟಮ್ಗೆ ಕಲಿಸುವಂತ ಒಂದು ಮೆಥಡ್ ಇರುತ್ತೆ. ಆ ಮೆಥಡ್ ಅಲ್ಲಿ ನಾವು ಕಲಿಸ್ಬೇಕಾಗತ್ತೆ. ಈಗ ನೀವು ಕೇಳಿರ್ಬೋದು GPT ಅಲ್ಲಿ 36 ಬಿಲಿಯನ್ 4 ಬಿಲಿಯನ್ 3 ಟ್ರಿಲಿಯನ್ ಅಂತ ಅನ್ನುವಂಥದ್ದು. ಸೊ ಅದೆಲ್ಲ ಈ ಮೆಥಡ್ ಅಲ್ಲೇ ಅಷ್ಟು ಡೇಟಾ ಕೊಟ್ಟಾಗ ಅದು ಒಂದು ನಿಮಗೆ ಒಂದು ನಿಯರ್ ಪರ್ಫೆಕ್ಷನ್ ಅಥವಾ ಪರ್ಫೆಕ್ಟ್ ಇದೆ ನಿಮಗೆ ಗೊತ್ತಾಗದೆ ಇರುವಷ್ಟು ವಿಚಾರಗಳನ್ನ ನಿಮಗೆ ತಿಳಿಸ್ತದೆ. ಹಾಗೆ ಅಷ್ಟು ನಿಯರ್ ಹ್ಯೂಮನ್ ಪರ್ಫೆಕ್ಷನ್ ಕೊಡ್ತದೆ ಅಂತ ಹೇಳುವಂಥದ್ದು ಒಂದು ಮಂಡನೆ ಅಷ್ಟೇ ಇಲ್ಲಿ. ಮುಂದುವರ್ಷೆ ಪ್ರದ್ಯೋತ್. ಸರಿ, ಹಾಗಾದ್ರೆ ಈಗ ಅಪ್ಲಿಕೇಶನ್ಸ್ ಅಲ್ಲಿ ಈಗ ಸಿಸ್ಟಮ್ ಅಲ್ಲಿ ನಿಜವಾದ ಇಂಟೆಲಿಜೆನ್ಸ್ ಇದೆಯಾ ಅಂತ. ಸಿಸ್ಟಮ್ ಏನಾದ್ರು ಬಿಲ್ಡ್ ಮಾಡಿದ್ರೆ ಅಥವಾ ಮಾಡೆಲ್ ಅಂತ ಹೇಳ್ತಾರೆ, ಸಿಸ್ಟಮ್ ಅಂತ ಹೇಳ್ತಾರೆ, ಒಂದು ಬಿಲ್ಡ್ ಮಾಡಿದ್ರೆ ಸಾಮಾನ್ಯವಾಗಿ ಅದು 1 ಅಥವಾ 2 ಕೆಲಸಗಳಿಗೆ ಮಾತ್ರ ಸೀಮಿತವಾಗಿರ್ತದೆ. ನೀವು ಯಾವುದೇ ನೋಡಿರ್ಬೋದು. ಈಗ ಮನುಷ್ಯರಾದ್ರೆ ನಾನು ಇಲ್ಲಿ ಪ್ರೆಸೆಂಟೇಶನ್ ಕೊಡ್ತೇನೆ, ಬೇಕಾದ್ರೆ ಯಾರಾದ್ರೂ ಆಚೀಚೆ ಬಂದ್ರೆ ನಾನು ನೋಡ್ತೇನೆ, ಇಲ್ಲಿ ಮಾತಾಡ್ತಿರ್ತೇನೆ, ಆಚೆ ನೋಡ್ತೇನೆ, ಈಚೆ ನೋಡ್ತೇನೆ, ಬೇರೆ ಕೆಲಸನೂ ಮಾಡ್ತೇನೆ. ನಾನು ಮಲ್ಟಿ ಟಾಸ್ಕಿಂಗ್ ಇರುತ್ತೆ, ಮತ್ತೆ ನಂಗೆ ಗೊತ್ತಿರುತ್ತೆ ಅಲ್ಲಿ ಏನಾಗ್ತಿದೆ ಇಲ್ಲಿ ಏನಾಗ್ತಿದೆ ಅಂತ. ಆದ್ರೆ ಸಿಸ್ಟಮ್ಗೆ ಒಂದು ಕೆಲಸ ಹೇಳಿದ್ರೆ ಒಂದೇ ಕೆಲಸ ಇರುತ್ತೆ. ಸೊ ಇದರಲ್ಲಿ ಹೆಚ್ಚಾಗಿ 2 ಕೆಲಸ ಮಾಡುದು. ಈ ಸಿಸ್ಟಮ್ಗಳು ಏನ್ ಮಾಡ್ತೀವಲ್ಲ, ಈ ಮೆಷಿನ್ ಲರ್ನಿಂಗ್ ಅಥವಾ ಡೀಪ್ ಲರ್ನಿಂಗ್ ಸಿಸ್ಟಮ್ಗಳು 2 ಟೈಪ್ ಆಫ್ ಕೆಲಸಗಳನ್ನು ಮಾಡ್ತವೆ. ಒಂದು ಪ್ರಿಡಿಕ್ಷನ್ ಮಾಡೋದು, ಇನ್ನೊಂದು ಕ್ಲಾಸಿಫಿಕೇಶನ್ ಟೈಪ್ ಆಫ್ ಪ್ರಾಬ್ಲಮ್. ಬೇಸಿಕಲಿ ಇದು 2 ಟೈಪ್ ಆಫ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಇದರದ್ದು ಯಾವುದೆಲ್ಲ ಸಾಧಾರಣ ಉದಾಹರಣೆಗಳು, ಯಾವ ಟೈಪ್ ಆಫ್ ಪ್ರಾಬ್ಲಮ್ಸ್ ಇರ್ಬೋದು ಅಂತ ಇಲ್ಲಿ ಹೇಳಿದೆ. ಮತ್ತೆ ಈಗ ಇರುವಂತ ಈ ಜನರೇಟಿವ್ AI ಏನಿದೆ, ಸೊ ಬೇಸಿಕ್ ಆದ ನಂತರ ಈಗ ನೆಕ್ಸ್ಟ್ ಎವಲ್ಯೂಷನ್ ಇಸ್ ಜನರೇಟಿವ್ AI. ಈ ಜನರೇಟಿವ್ AI ಅಲ್ಲಿ ಅಂದ್ರೆ, ಜನರೇಟಿವ್ AI ಅಂದ್ರೆ ನನಗೆ ಒಂದು ನಾಲೆಜ್ ಇರ್ತದೆ, ನನಗೆ ಏನೋ ಒಂದು ಡೇಟಾ ಬರ್ತದೆ, ಆ ಡೇಟಾದಿಂದ ನನಗೆ ಇದ್ದ ನಾಲೆಜಲ್ಲಿ ನಾನು ಏನೋ ಒಂದು ಜನರೇಟ್ ಮಾಡ್ತಾ ಹೋಗ್ತೇನೆ. ಇದು ಜನರೇಟಿವ್ AI. ಈಗ ಒಂದು ಉದಾಹರಣೆ ಕೊಡೋದಾದ್ರೆ, ಈಗ ಡಾಲಿ ಅಂತ ಒಂದಿದೆ, ಓಪನ್ AI ಅವ್ರದ್ದು ಒಂದು ಅಪ್ಲಿಕೇಶನ್. ಈ ಡಾಲಿ ಇದರಲ್ಲಿ ನಾನು ಇಮೇಜ್ ಕೊಟ್ಟರೆ, ಇಮೇಜ್ ಆಫ್ ಅ ಕ್ಯಾಟ್ ಅಂದ್ರೆ ಡ್ರಾ ಮಿ ಅನ್ ಇಮೇಜ್ ಆಫ್ ಅ ಕ್ಯಾಟ್ ಸ್ಟೇರಿಂಗ್ ಅಟ್ ಮಿ ಅಂತ ಒಂದು ಬೆಕ್ಕು ನನ್ನ ಕಡೆ ನೋಡೋ ಒಂದು ಚಿತ್ರ ಜನರೇಟ್ ಮಾಡಿ ಕೊಡ್ತದೆ. ಸೊ ಇದೇ ತರ ಚಾಟ್ GPT ಏನಂದ್ರೆ,
ಈಗ ನಾನು ಏನಾದರೂ ಸೆಂಟೆನ್ಸ್ ಕೊಟ್ಟೆ, ನನಗೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡು ಅಂತ. ಅದು ನನಗೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವ ಆ ನಾಲೆಜ್ ಅದು ಇನ್ಪುಟ್ನ ಇಟ್ಕೊಂಡು ಅದ್ರ ಇರೋ ನಾಲೆಜ್ ಮುಂದೆ ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ಕ್ಯಾಲ್ಕುಲೇಟ್ ಮಾಡ್ತದೆ, ನಾನು ಇವನಿಗೆ ಏನು ಕೊಡಬೇಕು ಅಂತ. ಸೊ ಅಲ್ಟಿಮೇಟ್ಲಿ ಇಟ್ ಈಸ್ ಜಸ್ಟ್ ಪ್ರಿಡಿಕ್ಟಿಂಗ್ ದ ನೆಕ್ಸ್ಟ್ ವರ್ಡ್, ಬೇರೆ ಏನು ಮಾಡುದಿಲ್ಲ ಇದರಲ್ಲಿ. ಇದು ಒಂದು ನಮೂನೆ ಹೇಳುದು ಅಂತಾದ್ರೆ ಈ ಕನ್ನಡದಲ್ಲಿ ಪುಂಗುದು ಅಂತ ಹೇಳ್ತಾರೆ, ಅಥವಾ ರೈಲ್ ಬಿಡುದು ಅಂತ ಹೇಳ್ತಾರೆ. ಇದೊಂಥರ ಅದೇ ಆಗುದು, ಆದ್ರೆ ಅದರ ಟ್ರೈನ್ ಮಾಡಿದ ಡೇಟಾದ ಮೇಲೆ ಇದು. ಈ ಓಪನ್ ಸೋರ್ಸ್ ಅಥವಾ ಕೆಲವು ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್, ಕೆಲವು ಓಪನ್ ಸೋರ್ಸ್ ಅಥವಾ ಕೆಲವು ಪೇಯ್ಡ್ ಇದು. ಸೊ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಒಂದು ಕೆಲವು ಉದಾಹರಣೆ ಹೇಳುದಂತಾದ್ರೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್. ಸೊ ಇದನ್ನ ಈಗ ಈ ಜನರೇಟಿವ್ ಎ ಅಲ್ಲಿ ಜಾಸ್ತಿಯಾಗಿ ಯೂಸ್ ಮಾಡುದು. ಸೊ ಇದು ಬರ್ಟ್ ಅಂತ ಒಂದಿತ್ತು, ಗೂಗಲ್ನವ್ರು ಮಾಡಿದ್ದು. ಸೊ ಇದರಲ್ಲಿ 330 ಪ್ಯಾರಾಮೀಟರ್ಸ್ ಅಂದ್ರೆ ವೆಯ್ಟ್ ಅಂತ ಹೇಳ್ತೇವೆ. ಸೊ ವೆಯ್ಟ್ ಇದೆಲ್ಲ ಈ ಮಾಡೆಲ್ ಸೈಜ್ ಏನಿದೆಯಲ್ಲ ಅದನ್ನ ಹೇಳ್ತದೆ ಇದು. ಸೊ ಇದಕ್ಕೆ 3.3 ಬಿಲಿಯನ್ ವರ್ಡ್ಸ್ ಅಂದ್ರೆ ಸಾಧಾರಣ ಒಂದು 70-80 ಅಥವಾ ಒಂದು ಸಾಧಾರಣ 10 TB ಗಟ್ಟಲೆ ಡೇಟಾಗಳನ್ನ ಇದಕ್ಕೆ ಫೀಡ್ ಮಾಡಿರ್ತಾರೆ, ಅಂದ್ರೆ ಟೆಕ್ಸ್ಟ್ ಡೇಟಾ. ಸೊ ಅದಕ್ಕೆ ಮತ್ತೆ ತುಂಬಾ ಕಂಪ್ಯೂಟೇಷನ್ ಪವರ್ ಬೇಕು. ಇದನ್ನ ಹೇಳುದಾದ್ರೆ ಈಗ ಬರ್ಟ್ ಅನ್ನು ಟ್ರೈನ್ ಮಾಡುದು ಅಂತಾದ್ರೆ, ಈಗ ಅಂದ್ರೆ ಸ್ಟಾರ್ಟಿಂಗ್ ಇಂದ ಟ್ರೈನ್ ಮಾಡುದು ಅಂತಾದ್ರೆ ಇದರಲ್ಲಿ 2 ಟೈಪ್ ಇದ್ದು ಟ್ರೈನಿಂಗ್ ಇದೆ. ಅದನ್ನ ಮತ್ತೆ ಹೇಳ್ತೇನೆ. ಈಗ ಈ ಇದರ ಗ್ರೋತ್ ನೋಡಿದ್ರೆ ಒಂದು ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ನ ಜನರಿಗೆ ಒಂದು ಆಯ್ತೇನಂದ್ರೆ, ಮಾಡೆಲ್ ಸೈಜ್ ದೊಡ್ಡದ್ ಮಾಡಿದಷ್ಟು ನಮ್ದು ಪರ್ಫಾರ್ಮೆನ್ಸ್ ಜಾಸ್ತಿ ಆಗ್ತದೆ ಅಂತ. ಸೊ ಹೀಗೆ ಜಾಸ್ತಿ ಒಂದೊಂದು ಕಂಪನಿಯವರು ಕಾಂಪಿಟೇಷನ್ ಅಲ್ಲಿ ಜಾಸ್ತಿ ಮಾಡ್ತಾ ಹೋದ್ರೆ, ಸೊ ಅದು ನಿಮ್ಗೆ ಕಂಪ್ಯೂಟೇಷನ್ ಪವರ್ ಕೂಡ ಕಾಸ್ಟ್ಲಿ ಆಗ್ತದೆ. ಸಿಂಪಲ್ ಆಗಿ ಹೇಳುದಂತಾದ್ರೆ, ನಿಮ್ಗೆ ಇದು ಯಾವ್ದಾದ್ರು ಒಂದು ಮಾಡೆಲ್ ನ ತೆಗೊಳ್ಳೋದಾದ್ರೆ, ಈಗ 3.3 ಬಿಲಿಯನ್ ವರ್ಡ್ಸ್ ಒಂದು ಡೇಟಾ ಇದೆ ನನ್ನ ಹತ್ರ, ಅದನ್ನ ಇದಕ್ಕೆ ಟ್ರೈನ್ ಮಾಡುದು ಅಂತಂದ್ರೆ ನಮ್ಗೆ ಒಂದು 100 GPU ಬೇಕು, 20 ದಿನ ಬೇಕು. 100 GPU ಅಂದ್ರೆ ಒಂದು GPU ಒಂದು ಸಾಧಾರಣ ಒಂದು ಅಂದಾಜಿ 10 ಲಕ್ಷ ಆಗ್ತದೆ. ಸೊ 10 ಲಕ್ಷ ಇಂಟು 100 ಪ್ಲಸ್ ಅಷ್ಟು ದಿನ ಹೊತ್ತು, ಸೊ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅವರು ಅಂತ. ಸೊ ಇದನ್ನೆಲ್ಲ ಸ್ವಲ್ಪ ಲೆಕ್ಕ ಹಾಕಿ. ಸೊ ಮಾಮೂಲಿ ಜನರಿಗೆ ಆಗಲ್ಲ ಇದೆಲ್ಲ. ಅದಕ್ಕೆ ಈಗ ನೀವು ನೋಡ್ತೀರಿ ಇಲ್ಲಿ ಗೂಗಲ್ ಅಥವಾ ಓಪನ್ ಎಐನ ಈಗ ಮೈಕ್ರೋಸಾಫ್ಟ್ ಟೇಕ್ ಓವರ್ ಮಾಡಿದೆ, ಎನ್ವಿಡಿಯಾ, ಮೈಕ್ರೋಸಾಫ್ಟ್ ಎಲ್ಲ ಇಂಥ ಕಂಪನಿಗಳೇ ಇವೆ. ಯಾಕಂದ್ರೆ ಮಾಮೂಲಿ ಜನರ ಹತ್ರ ಅಷ್ಟು ಡೇಟಾನು ಇಲ್ಲ, ಅಷ್ಟು ಕಂಪ್ಯೂಟೇಷನ್ ಪವರು ಇಲ್ಲ. ಆದ್ರೆ ಕೆಲವು ಕಂಪನಿಯವರು ಏನ್ ಮಾಡಿದ್ರಂದ್ರೆ, ಆ ಪ್ರೀ ಟ್ರೈನ್ಡ್ ಮಾಡೆಲ್ನ ಓಪನ್ ಸೋರ್ಸ್ ಮಾಡಿದ್ರು. ಓಪನ್ ಸೋರ್ಸ್ ಮಾಡಿ ಅದನ್ನ ಫೈನ್ ಟ್ಯೂನ್ ಮಾಡಲಿಕ್ಕೆ ರೆಸಿಪಿ ಕೊಟ್ಟರು. ಪ್ರೀ ಟ್ರೈನಿಂಗ್ ಅಂದ್ರೆ ಅದನ್ನ ಈಗ ನಾನು ಹೇಳಿದಾಗೆ ಬಿಲಿಯನ್ಸ್ ಆಫ್ ಡೇಟಾದಲ್ಲಿ ಟ್ರೈನ್ ಮಾಡೋದು. ಫೈನ್ ಟ್ಯೂನಿಂಗ್ ಅಂದ್ರೆ ನನಗೆ ಬೇಕಾದ ಒಂದು ಸಣ್ಣ ನನ್ನ ಹತ್ರ ಡೇಟಾ ಇರುತ್ತೆ, ಅದರಲ್ಲಿ ನಾನು ಫೈನ್ ಟ್ಯೂನ್ ಮಾಡ್ತೇನೆ. ಈ ಫೈನ್ ಟ್ಯೂನಿಂಗ್ ಬೇಕಾದ್ರೆ ನನ್ನ ಹತ್ರ ಒಂದು 5 ಲಕ್ಷದ ಒಂದು ಸಿಸ್ಟಮ್ ಇರುತ್ತೆ. ಈ 5 ಲಕ್ಷ ಸಿಸ್ಟಮ್ ಅಲ್ಲಿ ಕೂಡ ನಾನು ಬೇಕಾದ್ರೆ ಇದನ್ನು ಟ್ರೈನ್ ಮಾಡ್ಬೋದು. ಸೊ ಇದಕ್ಕೆ ಫೈನ್ ಟ್ಯೂನಿಂಗ್ ಅಂತ ಹೇಳ್ತಾರೆ. ಸೊ ಸಣ್ಣ ಡೇಟಾದಲ್ಲಿ ನಾನು ದೊಡ್ಡ ಒಂದು ಮಾಡೆಲ್ನ ನಾನು ಫೈನ್ ಟ್ಯೂನ್ ಮಾಡೋದು. ಸೊ ಹೀಗೆ ನಮ್ದು ಯಾವುದು ಬೇರೆ ಬೇರೆ ಅಪ್ಲಿಕೇಶನ್ಗೆ ನಾವು ಇದನ್ನ ಬಿಲ್ಡ್ ಮಾಡ್ಬೋದು. ಸೊ ಈಗ ಏನು ಈ ಮಶ್ರೂಮ್ ತರ ಎಲ್ಲ ವೆಬ್ಸೈಟ್ಗಳಲ್ಲಿ ಬಿಲ್ಡ್ ಆಗಿದ್ದ ಎಲ್ಲ AI ಮಾಡೆಲ್ಸ್ ಎಲ್ಲ ಹೀಗೇನೆ ಕ್ರಿಯೇಟ್ ಮಾಡಿದಂಥದ್ದು. ಸೊ ಹೀಗೇನೆ ಜನರೇಟಿವ್ AI ಅಪ್ಲಿಕೇಶನ್ ಆಲ್ರೆಡಿ ಹೇಳಿದೆ, ಟೆಕ್ಸ್ಟ್ ಅಥವಾ ಟೆಕ್ಸ್ಟ್ ಜನರೇಷನ್, ಟೆಕ್ಸ್ಟ್ ಟ್ರಾನ್ಸ್ಲೇಷನ್, ಮ್ಯೂಸಿಕ್ ಜನರೇಷನ್, ವಿಡಿಯೋ ಜನರೇಷನ್ ಅಥವಾ DNA ಸೀಕ್ವೆನ್ಸಿಂಗ್, ಸೊ ವ್ಯಾಕ್ಸಿನ್ ರೆಡಿ ಮಾಡುವಂತ ಇದೆಲ್ಲ. ಸೊ ಇದೆಲ್ಲ ಜನರೇಟಿವ್ AI ಇಂದ ಮಾಡಬಹುದು. ಸೊ ಇನ್ನು ಫ್ಯೂಚರ್ ಅಲ್ಲಿ ಏನಿರ್ತದೆ ಅಂತ, ಸೊ ಈ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂದ್ರೆ ತುಂಬಾ ದೊಡ್ಡದಾಯ್ತು. ಇದನ್ನು ಸಣ್ಣ ಮಾಡೋದು ಹೇಗೆ ಅಂತಲೇ ದೊಡ್ಡ ಸ್ವಲ್ಪ ಸಮಸ್ಯೆ. ಅಂದ್ರೆ ಫಾಸ್ಟ್ ಹೇಗೆ ಮಾಡೋದು ಅಂತ, ನಮಗೆ ಕಂಪ್ಯೂಟೇಷನ್ ಟೈಮ್ ಕಮ್ಮಿ ಮಾಡಬೇಕು. ಸೊ ಇದೆಲ್ಲ ಆಲ್ಮೋಸ್ಟ್ ಫ್ಯೂಚರ್ ಡೈರೆಕ್ಷನ್. ಸೊ ಇನ್ನು ಆಗ್ಬೋದು ಏನಂದ್ರೆ, ನಿಮ್ಮ ಮೊಬೈಲ್ ಅಲ್ಲಿ AI ಮಾಡೆಲ್ಸ್ ಗಳನ್ನ ಹೇಗೆ ಡಿಪ್ಲಾಯ್ ಮಾಡೋದು ಅಂತ ಈಗ ಒಂದು ದೊಡ್ಡ ಪ್ರಾಬ್ಲಮ್. ಸೊ ಇದು ಒಂದಾದ್ರೆ, ಈಗ ಇನ್ನೊಂದೇನಂದ್ರೆ ಮಲ್ಟಿ ಮೋಡಲ್ ಲಾರ್ಜ್ ಮಾಡೆಲ್ಸ್ ನ ಹೇಗೆ ಬಿಲ್ಡ್ ಮಾಡೋದು ಅಂತ. ಟೆಕ್ಸ್ಟಿಗೆ ಓಕೆ, ಇಮೇಜ್ಗೆ ಸಪರೇಟ್ ಓಕೆ, ಬೇರೆ ಇನ್ನೊಂದು ಸ್ಪೀಚ್ಗೆ ಸಪರೇಟ್ ಓಕೆ. ಈಗ ನಾನು ಇದನ್ನು 3 ಅಥವಾ ಇದರಲ್ಲಿ 2 ನಾನು ಒಟ್ಟು ಮಾಡಿ ಒಂದು ಸಿಸ್ಟಮ್ ಮಾಡುದು ಅಂತಾದ್ರೆ ನನಗೆ ಒಂದೇ ಸಿಸ್ಟಮ್ ಸಾಕು. ಹೇಗೆ ಮಾಡ್ತೇನೆ ಅಂತ, ಇದನ್ನು ಒಂದು ಮಾಡಿ ನಾನು ಮತ್ತೆ ಇದನ್ನು ಸಣ್ಣದು ಹೇಗೆ ಮಾಡ್ತೇನೆ ಅಂತ. ಸೊ ಬೇರೆ ಬೇರೆ ಟೆಕ್ ಇದರಲ್ಲಿ ಸಂಶೋಧನೆಗಳು ನಡೀತಿದೆ. ಇದರಲ್ಲಿ ಮುಖ್ಯವಾಗಿ ಹೇಳುದಂತಾದ್ರೆ ಈ ಒಂದು ಎಥಿಕ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ. ನಾವು ಎಲ್ಲರೂ ಕೂಡ ಈಗ ಈ AI ಕಾಲದಲ್ಲಿ ಸ್ವಲ್ಪ ಜಾಗ್ರತೆ ಕೂಡ ಇರಬೇಕು. ಹಾಗೇನೆ ನಾನು ನಂದೇ ಫೋಟೋ ಹೇಗೆ ನಾನು ಫಸ್ಟಿಗೆ ಜನರೇಟ್ ಮಾಡಿದೆ,
ಹಾಗೆ ತುಂಬಾ ಜನ ಫಸ್ಟ್ ಫೋಟೋ ಜನರೇಟ್ ಮಾಡ್ತಾರೆ. ಸೊ ದೇರ್ ವಿಲ್ ಬಿ ಲಾಟ್ ಆಫ್ AI ವೇಸ್ಟ್. ಮತ್ತೆ ಇನ್ನೊಂದೇನಂದ್ರೆ ಈ AI ಟೂಲ್ಗಳನ್ನ ಕೆಲವು ಅನ್ಎಥಿಕಲ್ ವಿಷಯಗಳಿಗೂ ಯೂಸ್ ಮಾಡ್ಬೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಪೊಲಿಟಿಷಿಯನ್ ಬಗ್ಗೆ ಕೆಟ್ಟದಾಗಿ, ಪೊಲಿಟಿಷಿಯನ್ ಏನಾದ್ರು ಕೆಟ್ಟದ್ ಮಾತಾಡೋದನ್ನ AI ಜನರೇಟ್ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಿರ್ಬೋದು, ಅಥವಾ ಅಂಥದ್ದು ಏನೇ ಇಲ್ಲಿಗಲ್ ಕೆಲಸಗಳನ್ನು ಕೂಡ ಮಾಡ್ಬೋದು. ಸೊ AI ಇದು ನಮ್ದು ಡೇಟಾ ಪ್ರೈವೇಸಿ ಇದೆಲ್ಲ ನಿಮ್ಗೆ ಗೊತ್ತಿದೆ. ನಮ್ದು ಪ್ರೈವೇಸಿ ಅಂತ ಹೇಳಿದ್ರು ಕೂಡ ಕೆಲವರು ಅದನ್ನು ಪ್ರೈವೇಟ್ ಆಗಿ ಇದು ಮಾಡಿ. ಸೊ ಇದೊಂದು ವಿಷಯ. ಸೊ ಈಗ ಭಾರತದಲ್ಲಿ ಈ AI ಬಗ್ಗೆ ಏನ್ ಇದೆ ಅಂತ ಹೇಳಿದ್ರೆ ನಿಮ್ಗೆ ಈ india.ai.government.in. ಸೊ ಇದರಲ್ಲಿ ನಿಮ್ಗೆ ಇದು ಇಂಡಿಯನ್ ಗವರ್ಮೆಂಟ್ ಬಗ್ಗೆ ಏನೇ AI ಇನ್ಫಾರ್ಮೇಶನ್ ಬೇಕಿದ್ರು, ಆರ್ಟಿಕಲ್ಸ್ ಅಥವಾ ಪ್ರಾಜೆಕ್ಟ್ಸ್ ಬಗ್ಗೆ ಡೀಟೇಲ್ಸ್ ಎಲ್ಲ ಅದರಲ್ಲಿ ಸಿಗ್ತದೆ. ಮತ್ತೆ ಇನ್ನೊಂದು AI ಫಾರ್ ಭಾರತ್, ಈ IIT ಮಡ್ರಾಸ್ ಅಲ್ಲಿ ಒಂದು ಗ್ರೂಪ್ ಇದೆ. ಈ ಗ್ರೂಪ್ನವ್ರು ಏನ್ ಮಾಡ್ತಾರೆ ಅಂದ್ರೆ ಅವರು ಕಲೆಕ್ಟ್ ಮಾಡೋ ಡೇಟಾ ಅಥವಾ ಅವರು ಡೆವಲಪ್ ಮಾಡೋ ಮಾಡೆಲ್ಸ್ ಅದನ್ನೆಲ್ಲವನ್ನು ಕೂಡ ಓಪನ್ ಸೋರ್ಸ್ ಮಾಡ್ತಿದ್ದಾರೆ. ಹೀಗೇನೆ ಕೆಲವು ಗ್ರೂಪ್ಸ್ ಮತ್ತೆ ಕೆಲವು ಕಂಪನಿಗಳಿವೆ ಇದ್ರ ಮೇಲೆ ನಾನು ಇದು ಮೇನ್ ಇದನ್ನು ಮಾತ್ರ ಇಲ್ಲಿ ಮೆನ್ಷನ್ ಮಾಡಿದೆ. ಹಾಗೆ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಈಗ ನಾನು ಖಾಲಿ ಟೆಕ್ನಿಕಲ್ ಇಂಟ್ರೊಡಕ್ಷನ್ ಕೊಟ್ಟದಷ್ಟೇ. ಕಾರನ್ನು ಹೇಗೆ ಯೂಸ್ ಮಾಡುದು ಅಂದ್ರೆ ಇದರ ಯೂಸ್ ಕೇಸಸ್ ಬಗ್ಗೆ ಇನ್ನು ರಾಜೇಶ್ ಅಣ್ಣ ಮಾತಾಡ್ತಾರೆ. ಧನ್ಯವಾದ. ಥ್ಯಾಂಕ್ ಯು ಪ್ರದ್ಯೋತ್. ಇಲ್ಲಿ ನಾವು ಮುಖ್ಯವಾಗಿ ಏನೋ ತಿಳ್ಕೊಳ್ಬೇಕು ಅಂತಂದ್ರೆ, ಪ್ರದ್ಯೋತ್ ಹೇಳಿರೋದು ನಾವು ಹೇಗೆ ಇವಾಲ್ವ್ ಆಯ್ತು, ಇದು ಹೇಗೆ ಇಲ್ಲೊರಗೆ ಬಂತು ಅನ್ನುವಂತ ವಿಚಾರ. ಇದ್ರಲ್ಲಿ ನಮಗೆ ಎಷ್ಟು ಅರ್ಥ ಆಯ್ತೋ ಬಿಡ್ತೋ ಗೊತ್ತಿಲ್ಲ, ಆದ್ರೆ ಅದಕ್ಕೊಂದು ಹಿನ್ನೆಲೆ ಇದೆ. ಇದು ಹೇಗೆ ಬಂತು, ಇವತ್ತಿಂದ ಇದು ಅಥವಾ ಹಿಂದೆಯಿಂದ ಇತ್ತ ಅನ್ನುವಂಥದ್ದೊಂದು ಅದರ ಜೊತೆ ಕೊಟ್ಟು ಹೇಗೆ ವರ್ಕ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಇಲ್ಲಿ ಅವರು ಹೇಳುವ ಪ್ರಯತ್ನ ಪಟ್ಟಿದ್ದಾರೆ. ನೀವೆಲ್ಲರೂ ಕೇಳ್ತಾ ಇರೋ ಹಾಗೆ ನಿಮಗೆ ಗೊತ್ತಿರ್ಬೋದು, ಈಗ ಫಾರ್ ಎಕ್ಸಾಂಪಲ್ ಚಾಟ್ GPT ಅಥವಾ ಗೂಗಲ್ ಬರ್ಡ್ ಆರ್ ಜೆಮಿನಿ ತುಂಬಾ ಎಲ್ರು ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಇದು ಹೇಗೆ ವರ್ಕ್ ಆಗ್ತದೆ ಅಂತ ಒಂದು ನಟ್ಸಲ್ಲಿ ಹೇಳ್ಬೇಕಾದ್ರೆ, ಇವರು ಪ್ರದ್ಯೋತ್ ಅವರು ಹೇಳಿದ ಹಾಗೆ ಇಲ್ಲಿ ಒಂದು ಇಂಜಿನ್ ಇರುತ್ತೆ, ಅದಕ್ಕೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂತ ಹೇಳ್ತಾರೆ. ನಾನು ಮೇ ಬಿ ಒಂದು ಕ್ವಿಕ್ ಸ್ಲೈಡ್ ಶೇರ್ ಮಾಡ್ತೇನೆ. ಸೊ ಸೊ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಇದು ಒಂದು ಚಾಟ್ GPT ನಿಮ್ಮ ಓವರ್ ಆಲ್ ಇಂಜಿನ್ ಅಂತ ತಿಳ್ಕೊಂಡ್ರೆ ನೀವು ಇಲ್ಲಿ ಈ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂತ ಹೇಳಿದ್ರಲ್ಲ, ಇದು ಹಾರ್ಟ್ ಆಫ್ ದಿ ನಿಮ್ಮ ಅಥವಾ ಬ್ರೈನ್ ಅಂತ ತಿಳ್ಕೊಂಡ್ರೆ ನಿಮ್ಗೆ ಇದು ಸರ್ವಿಸ್ ಪ್ರೊವೈಡರ್ ಅಲ್ಲಿ ಇರ್ತದೆ. ನಿಮ್ಮ ಬ್ರೈನ್ ಎಲ್ಲ ಎಲ್ಗೂ ಕೊಟ್ಟಿದ್ದೀರಿ ಅಂತಂದ್ರೆ ನಿಮ್ಮ ಸರ್ವಿಸ್ ಪ್ರೊವೈಡರ್ ಚಾಟ್ GPT ಇರ್ಬೋದು, ಅಥವಾ ಒಂದು ಜಿಯೋನ ಒಂದು ಬರ್ಬೋದು, ಹನುಮಾನ್ ಬರ್ಬೋದು ನಾಳೆ, ಅಥವಾ ಇವತ್ತು ಜೆಮಿನಿ ಇರ್ಬೋದು, ಅಥವಾ ಬೇರೆ ಸರ್ವಿಸ್ ನಾವು ಅಥವಾ ಯಾರೇ ಮಜಲ್ ಮತ್ತು ಮನಿ ಪವರ್ ಇದ್ದವರು ಇದನ್ನ ಡೆವಲಪ್ ಮಾಡ್ತಾರೆ. ಓಕೆ, ಇದು ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅನ್ನುವಂಥದ್ದು ಒಂದು ಫ್ರೇಮ್ ವರ್ಕ್. ಓಕೆ, ಸೊ ಇಲ್ಲಿ ಇದರಿಂದ API ಹಬ್ ಮತ್ತೆ ಇದಕ್ಕಿಂತ ಬೇಕಾದಂತ ಆಕ್ಸೆಸ್ ಗಳು ಇಲ್ಲಿ ಕೊಟ್ಟಿರ್ತಾರೆ. ಇದು ಒಂದು ನಮ್ಮ ಒಂದು ದೊಡ್ಡ 10,000 ಜನರ ಒಂದು ಬ್ರೈನ್ ಹಬ್ ಅಂತ ಇಟ್ಕೊಳ್ಳೋಣ. ಹಾಗೆ ಇಲ್ಲಿಂದ ಡೇಟಾ ನಮಗೆ ಫೀಡ್ ಆಗ್ತಾ ಇರುತ್ತೆ. ಹಾಗೆ ಇಲ್ಲಿಂದ ನಮ್ಮದು ಕಂಟೆಂಟ್ ಅನ್ನುವಂಥದ್ದು ಇಲ್ಲಿಂದ ಬರುತ್ತೆ, ಮತ್ತೆ ಯೂಸ್ ಕೇಸಸ್ ಇಲ್ಲಿರುತ್ತೆ, ಮತ್ತೆ ಅಪ್ಲಿಕೇಶನ್ ಇರುತ್ತೆ. ಇದೊಂದು ಜಸ್ಟ್ ಒಂದು ಇವ್ಯಾಲ್ಯೂಯೇಷನ್. ನಮಗೆ ಅಪ್ಲಿಕೇಶನ್ಸ್ ಎಲ್ಲ ಹೀಗೆ ಈ ಯೂಸ್ ಕೇಸಸ್ ಮತ್ತೆ ಇದ್ರ ಮೇಲೆ ಏನಾಗುತ್ತೆ ಅಂದ್ರೆ ಅದ್ ಮಾತಾಡ್ಕೊಂಡು ಅದರಿಂದ ಇಲ್ಲಿಂದ ತಗೊಂಡ ಡೇಟಾ ಬಂದು ನಮ್ಮ ಯೂಸ್ ಕೇಸಸ್ ಏನ್ ಕೊಡ್ತೀವಿ. ಮೇ ಬಿ ನಿಮ್ಗೆ ಇವತ್ತು ಟೆಕ್ಸ್ಟ್ ಟು ಸ್ಪೀಚ್ ಇರ್ಬೋದು, ಅಥವಾ ನಿಮ್ದು ಇಮೇಜ್ ಜನರೇಷನ್ ಇರ್ಬೋದು, ಅಥವಾ ಯಾವುದೇ ಬೇರೆ ಬೇರೆ ರೀತಿಯಂತ ಅಪ್ಲಿಕೇಶನ್ಸ್, ಇವತ್ತು ಟ್ರಾನ್ಸ್ಲೇಷನ್ ಇರ್ಬೋದು, ಎಲ್ಲವೂ ಈ ಯೂಸ್ ಕೇಸ್ ಮೇಲೆ ಮತ್ತೆ ಅದು ಕಂಟೆಂಟ್ ಜನರೇಟ್ ಮಾಡಿ ಮತ್ತೆ ಅಪ್ಲಿಕೇಶನ್ಗೆ ಪಾಸ್ ಮಾಡುತ್ತೆ. ಚಾಟ್ GPT ನೀವು ಇವತ್ತು ಒಂದು ಚಾಟ್ ಅಪ್ಲಿಕೇಶನ್ ಆಗಿ ಗೂಗಲ್ ಸರ್ಚ್ ನ ಹೇಗೆ ಮಾಡ್ತೀರೋ ಹಾಗೆ ಅದರಿಂದ ರಿಫೈನ್ಡ್ ಡೇಟಾ ಇವತ್ತು ನಿಮ್ಗೆ ಚಾಟ್ GPT ಅಪ್ಲಿಕೇಶನ್ ಆಗಿ ಕೊಡ್ತಾ ಇದೆ. ಇದೊಂದು ಜಸ್ಟ್ ಇಂಟ್ರೊಡಕ್ಷನ್ ಕೊಡೋಣ ಅಂತ ಅನಿಸ್ತು ನನಗೆ. ಸೊ ಸೊ ಸ್ಟಾಪ್ ಮಾಡೋದಾದ್ರೆ ಓಕೆ. ಥ್ಯಾಂಕ್ ಯು ಪ್ರದ್ಯುತ್, ಬಹಳ ಚೆನ್ನಾಗಿ ಹೇಳಿದ್ರೆ. ಕೊನೆಯವರೆಗೆ ಈ ಕಾರ್ಯಕ್ರಮದಲ್ಲಿ ಇರ್ಲಿ, ನಾವು ಸ್ವಲ್ಪ ಅದನ್ನ ಹೇಗೆ ನಮ್ಗೆ ಏನೇನು ವಿಚಾರಗಳನ್ನ ಇಲ್ಲಿ ಹೇಳಬೇಕಿತ್ತು, ಸಾಮಾಜಿಕವಾಗಿ ನಮ್ಮ ಬದ್ಧತೆಗಳೇನು, ಅಥವಾ ಇದರಲ್ಲಿ ಹೇಗೆ ನಾವು ರೆಡಿ ಆಗ್ಬೇಕು, ಅದನ್ನ ಹೇಗೆ ನಾವು ಬಳಸ್ಕೊಳ್ಬೇಕು ನಮ್ಮ ದಿನನಿತ್ಯ ಜೀವನದಲ್ಲಿ, ಇದು ಬಿಟ್ಟು ಬೇರೆ ದಾರಿ ಇದೆಯಾ ಎನ್ನುವಂತ ವಿಚಾರಗಳನ್ನ ನಾವು ಮುಂದೆ ಮಾತಾಡ್ತಾ ಹೋಗ್ತೇವೆ.
ಹಾಗೆ ಕೊನೆಗೆ ನಾವು ಅದನ್ನ ಹೇಗೆ ಬಳಸಬಹುದು ಅನ್ನುವಂಥದ್ದನ್ನ ಒಂದು ಸಣ್ಣ ಡೆಮೋ ಮೂಲಕನೂ ಹೇಳ್ತೇವೆ. ನೀವು ಕೊನೆವರೆಗೆ ನೀವು ಇವಾಗ ಕೇಳಿರ್ಬೋದು, ಬೇರೆ ಬೇರೆ ಅಡ್ವರ್ಟೈಸ್ಮೆಂಟ್ ಗಳಲ್ಲಿ 10,000 ಜಾಬ್ ಹೋಯ್ತು, 20,000 ಜಾಬ್ ಹೋಯ್ತು, 1,00,000 ಜಾಬ್ ಹೋಯ್ತು ಅಂತ. ಅದ್ ನಿಜನಾ? ಹೀಗಾಗಿದ್ಯಾ? ಹಿಂದೆನೂ ಇದೇ ತರ .net ಬೂಮ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕೊಲ್ಯಾಪ್ಸ್ ಆದಾಗ, ಐಟಿಗಳು ಕೊಲ್ಯಾಪ್ಸ್ ಆದಾಗ ಹೀಗೆ ಹೇಳ್ತಾ ಇದ್ರು, ಇದು ಇನ್ನೆರಡು 2 ವರ್ಷದಲ್ಲಿ ನಿಲ್ಲುತ್ತೆ ಅಥವಾ ಹೋಗುತ್ತೆ ಅಂತ. ಆಗ್ಲೂಬಹುದು, ಆಗದೆ ಇರಲೂಬಹುದು ಅಲ್ವಾ? ಸೊ ಹೇಗೆ ನಾವು ರೆಡಿ ಆಗ್ಬೇಕು, ನಮ್ಮನ್ನ ನಾವು ಹೇಗೆ ಇಕ್ವಿಪ್ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗತ್ತೆ. ಅದು ನಮ್ಮ ಮುಖ್ಯ ಉದ್ದೇಶ ಆಗಿರ್ತದೆ. ಹಾಗಾಗಿ ಈಗ ಮುಂದೆ ನಾವು ನಮ್ಮ ರಾಜೇಶ್ ರೆಡಿ ಆಗಿದ್ದಾರೆ. ಮೊದಲು ಅವರು ಮಾತಾಡೋ ಮೊದಲು ಕ್ವಿಕ್ ಇಂಟ್ರೊಡಕ್ಷನ್ ವಿಡಿಯೋ ಅವ್ರ ಬಗ್ಗೆ. ಗೋಪಾಲ್. In the world today, artificial intelligence is one of the most exciting and rapidly advancing technological fields. Recent explorations in deep learning have enabled computers to think more like humans, opening doors in critical fields of science and technology. Powerful, intelligent machines design complex experiments and interpret large quantities of data much faster than human researchers. ಐಲೇಸಾದಲ್ಲಿ ಈ ಸಾರಿ ತನ್ನ ವೇದಿಕೆಯಲ್ಲಿ ಪ್ರಸ್ತುತಪಡಿಸುವ ವಿಚಾರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದರ ಅಳವಡಿಕೆ ಮತ್ತು ಅಗತ್ಯತೆಯ ಸಂಬಂಧಪಟ್ಟಿರುವುದು. ಹಾಗಾಗಿ ಈ ವಿಷಯದಲ್ಲಿ ವಿವಿಧ ಪರಿಣತಿ ಪಡೆದ ಸಿಂಗಾಪುರದ ನಿವಾಸಿ ಸ್ವಯಂ ಉದ್ಯಮಿ ಉಡುಪಿಯ ಕುಂಜಾರಿನ ರಾಜೇಶ್ ಆಚಾರ್ಯ ಇವರನ್ನು ಐಲೇಸಾ ಆಯ್ಕೆ ಮಾಡಿಕೊಂಡಿದೆ. ರಾಜೇಶ್ ಆಚಾರ್ಯ ಎಲ್ಲ ಕರಾವಳಿಗರಂತೆ ಉದ್ಯೋಗಾರ್ಥಿಯಾಗಿ ವಿವಿಧ ದೇಶಗಳಿಗೆ ಅಲೆದು ಈಗ ಸಿಂಗಾಪುರದಲ್ಲಿ ಕಳೆದ 15 ವರ್ಷಗಳಿಂದ ನೆಲೆ ನಿಂತಿದ್ದಾರೆ. ಕರ್ನಾಟಕದ ಗುಲ್ಬರ್ಗದಲ್ಲಿ ಹುಟ್ಟಿ ಬೆಳೆದ ರಾಜೇಶ್ ಆಚಾರ್ಯ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ವಿಶೇಷ ಜ್ಞಾನ ಸಾಧನೆ ಮಾಡಿ ಹಲವಾರು ಸ್ಟಾರ್ಟ್ಅಪ್ ಸಂಸ್ಥೆಗಳಿಗೆ ಸಲಹೆಗಾರರಾಗಿ ಅವುಗಳ ಉಜ್ಜೀವನಕ್ಕೆ ಕಾರಣರಾದವರು. ಇವರು ಇಂಡೋನೇಷ್ಯಾದಲ್ಲಿಯೂ ಸುಮಾರು 2 ವರ್ಷಗಳ ಕಾಲ PTIPS ವೆಂಚರ್ಸ್ ಸಂಸ್ಥೆಯೊಂದಿಗೆ ಸೇವಾ ನಿರತರಾಗಿ ಕೆಲಸ ಮಾಡಿದವರು. ನಂತರದಲ್ಲಿ ಸಿಂಗಾಪುರದ ನೆಟ್ ಕಾರ್ನೇಷನ್ನಲ್ಲಿ ನಿರ್ದೇಶಕರಾಗಿದ್ದು ಡಾಕ್ಟರ್ಸ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಸ್ಥಾಪನೆಗೆ ನೆರವಾದವರು. ಪ್ರಸ್ತುತ ಮದರ್ ವೆಂಚರ್ ಪ್ರೈವೇಟ್ ಲಿಮಿಟೆಡ್ ನಿರ್ದೇಶಕರಾಗಿರುವ ಇವರು HQ ಕನೆಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯನ್ನು ಸ್ಥಾಪಿಸಿ ಪ್ರಿನ್ಸಿಪಲ್ ಕನ್ಸಲ್ಟೆಂಟ್ ಆಗಿ ಕಳೆದ 15 ವರ್ಷಗಳಿಂದ ವಿವಿಧ ಸಂಸ್ಥೆಗಳಿಗೆ ಸಲಹೆಗಾರರಾಗಿ ದುಡಿಯುತ್ತಿದ್ದಾರೆ. ವಿಶೇಷ ಭಾಷಾ ಪ್ರೇಮಿಯಾಗಿರುವ ಇವರು ಇಂಡೋನೇಷ್ಯಾದಲ್ಲಿದ್ದಾಗ ಬಹಸಾ ಇಂಡೋನೇಷ್ಯಾ, ಸಿಂಗಾಪುರದಲ್ಲಿ ಮಾಲೈ ಭಾಷೆಗಳನ್ನು ಕಲಿತು ವ್ಯವಹಾರ ಪರಿಣತಿ ಪಡೆದವರು. ಭಾರತದ ಗುಜರಾತಿ, ತಮಿಳ್, ಹಿಂದಿ, ಕನ್ನಡ, ತುಳು ಹೀಗೆ ಹಲವಾರು ಭಾಷಾ ಪ್ರಾವೀಣ್ಯತೆಗೆ ಹೆಸರಾದ ರಾಜೇಶ್ ಆಚಾರ್ಯ ಸಿಂಗಾಪುರದಲ್ಲಿ ತನ್ನ ಮಾತೃಭಾಷೆಯ ಪ್ರೀತಿಗಾಗಿ ಸಿಂಗಾಪುರ ತುಳುವೆರ್ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾರೆ. ಕೃತಕ ಬುದ್ಧಿಮತ್ತೆಯ ಸಾಧಕ ಬಾಧಕಗಳ, ಅವಕಾಶ ಅವಾಂತರಗಳ ಸಂವಾದಕ್ಕೆ ನಿಮಗೆ ಐಲೇಸಾದ ಈ ವೇದಿಕೆಗೆ ಆತ್ಮೀಯ ಸ್ವಾಗತ. iLesa, the voice of ocean. Berlanganan dan Suka Saluran YouTube Kami, iLesa the music channel. Thank you. Welcome to again. ನಿಮಗೆ ಮತ್ತೆ ಸ್ವಾಗತ ಬಯಸ್ತಾ ರಾಜೇಶ್, ಓವರ್ ಟು ಯು. ರಾಜೇಶ್ ಅವರ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ಅವರು ತುಂಬಾ ಉದ್ಯಮಿಯಾಗಿದ್ದು ಬೇರೆ ಬೇರೆ ಕಂಪನಿಗಳನ್ನ ಅವರು ಒಂದು ಸ್ಟಾರ್ಟ್ಅಪ್ ಅಥವಾ ಇನ್ನೊಂದು ಅವರ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡ್ತಾ ಇದ್ದಾರೆ. ಆದ್ರೂ ಅವರು ಈ ಒಂದು ಸಾಮಾಜಿಕ ಬದ್ಧತೆಯನ್ನು ಹೊತ್ಕೊಂಡು ಇಲ್ಲಿ ಬಂದು ಓಕೆ ನಾನು ಮಾತಾಡ್ತೇನೆ ಅಂತ ಹೇಳುವಂತ ಒಂದು ಅವ್ರಿಗೆ ಇರುವಂತ ಪರಿಣತಿಯಲ್ಲಿ ನಾವು ಮಾತಾಡ್ತೇನೆ, ಇದೊಂದು ಮುಖ್ಯವಾದ ವಿಚಾರ ಅಂತ ಹೇಳ್ಕೊಂಡು ಇಲ್ಲಿ ಬಂದು ಇವತ್ತು ನಿಮ್ ಮುಂದೆ ಅವರ ವಿಚಾರಗಳನ್ನ ಮಂಡನೆ ಮಾಡಲಿದ್ದಾರೆ. ಥ್ಯಾಂಕ್ ಯು ರಾಜೇಶ್, ಅಂಡ್ ಓವರ್ ಟು ಯು. ಧನ್ಯವಾದ ವಿವೇಕ್. ನನ್ನ ಕೃತಜ್ಞತೆಗಳನ್ನು ಐಲೇಸಾ ಸಂಸ್ಥೆಗೆ ಅರ್ಪಿಸುತ್ತೇನೆ. ತುಂಬಾ ಸಂತೋಷಕರವಾದ ವಿಷಯ, ಮುಖ್ಯವಾದ ಒಂದು ವಿಷಯವನ್ನು ನೀವು ಹಿಡಿದುಕೊಂಡು ಇವಾಗ
ಪ್ರದ್ಯೋತ್ ತುಂಬಾ ಡೀಟೇಲ್ ಆಗಿ ಟೆಕ್ನಿಕಲಿ ಹೇಳಿದ್ರು ಇದನ್ನೆಲ್ಲ. ನನ್ಗೆ ನೀವು ಹೇಳಿದಾಗೆ ನಾನು 4 ಊರು ಸುತ್ತಿ 4 ತರದ ಕನ್ನಡ ಮಾತಾಡುವವನು. ಹಾಗಾಗಿ ನನ್ನ ಅರಗೊರೆ ಕನ್ನಡದಲ್ಲಿ ವಿತ್ ಸಮ್ ಇಂಗ್ಲಿಷ್ ಆಡೆಡ್ ಟು ಇಟ್ ನಾನು ನನ್ನದೇ ರೀತಿಯಲ್ಲಿ ಒಂದು ಪ್ರಯತ್ನ ಮಾಡ್ತೇನೆ. ಈ ಎ ಅಲ್ಲಿ ದೊಡ್ಡ ಟೆಕ್ನಾಲಜಿ, ಅದು ವಾಸ್ಟ್ ಸಬ್ಜೆಕ್ಟ್. ಅದರಲ್ಲಿ ಇವತ್ತು ನಾವು ನೋಡ್ತಾ ಇರೋದು ಹೆಚ್ಚಾಗಿ ಜನರೇಟಿವ್ ಎ ಐ. ಸೊ ಜನರೇಟಿವ್ ಎ ಐ ರಿಲೇಟೆಡ್ ಇದರ ಟಾಪಿಕ್ ಅಲ್ಲಿ ಅದು ಯಾಕೆ ಇವಾಗ ಜನರೇಟಿವ್ ಎ ಐ ಅಂತಂದ್ರೆ ಇಟ್ಸ್ ಲೋ ಹ್ಯಾಂಗಿಂಗ್ ಫ್ರೂಟ್ ಈಗ ಸದ್ಯಕ್ಕೆ. ಅಂದ್ರೆ ಇವಾಗ ಮುಂಚೆ ಬೇರೆ ಎಲ್ಲ ಈಗ ಹ್ಯೂಮನೈಡ್ಸ್ ಡೆವಲಪ್ ಆಗ್ತಾ ಇದೆ, ರೋಬೋಟಿಕ್ ಇದೆಲ್ಲ ಡೆವಲಪ್ ಆಗ್ತಾ ಇದೆ, ತುಂಬಾ ಎಲ್ಲ ಆಟೋನಮಸ್ ಸಿಸ್ಟಮ್ಸ್ ಡೆವಲಪ್ ಆಗ್ತಾ ಇದೆ. ಅದೆಲ್ಲ ತುಂಬಾ ಟೈಮ್ ತಗೊಳ್ಬಹುದು ಬರ್ಲಿಕ್ಕೆ. ಬಟ್ ದಿಸ್ ಇಸ್ ಸಮಥಿಂಗ್ ಲೈಕ್ ಎ ಟ್ರೈಲರ್ ಆಫ್ ವಾಟ್ ಇಸ್ ಕಮಿಂಗ್ ಇನ್ ದ ಫ್ಯೂಚರ್. ಸೊ ಜನರೇಟಿವ್ ಎ ಐ ಇಂದ ನಮಗೆ ವಿ ಆರ್ ಆಕ್ಚುಲಿ ಗೆಟಿಂಗ್ ದಿ ಲೋ ಹ್ಯಾಂಗಿಂಗ್ ಫ್ರೂಟ್. ಸದ್ಯಕ್ಕೆ ಇಮಿಡಿಯೇಟ್ ಆಗಿ ಏನ್ ಯೂಸ್ ಮಾಡ್ಕೋಬಹುದು, ಹೇಗೆ ಯೂಸ್ ಆಗುತ್ತೆ ಡೆಸ್ಕ್ಟಾಪ್ ಬೇಸ್ಡ್ ಇದರಲ್ಲಿ, ನಮ್ಮ ಇಂಟರಾಕ್ಷನ್ ಟೆಕ್ಸ್ಟ್ ಬೇಸ್ಡ್ ಇಂಟರಾಕ್ಷನ್ ಅಲ್ಲಿ, ಇಮೇಜಸ್ ಅಲ್ಲಿ. ಸೊ ಇವಾಗ ಅದರ ಇಂಟ್ರೊಡಕ್ಷನ್ ಈಗ ಪ್ರದ್ಯೋತ್ ಕೊಟ್ಟರು, ಆಮೇಲೆ ವಿವೇಕ್ ಸ್ವಲ್ಪ ಅದ್ರ ಬಗ್ಗೆ ಹೇಳಿದ್ರು. ನಾನು ಇವತ್ತು ಅದರ ಸ್ವಾಟ್ ಅನಾಲಿಸಿಸ್ ಅಂದ್ರೆ ಸ್ಟ್ರೆಂತ್, ವೀಕ್ನೆಸಸ್, ಅಪಾರ್ಚುನಿಟೀಸ್ ಬಗ್ಗೆ ಹೇಳ್ತೇನೆ. ಅದು ಸ್ಕ್ರೀನ್ ಶೇರ್ ಮಾಡಿ ನಿಮಗೆ. ನೀವು ಹೇಳಿದಾಗೆ ಇಲ್ಲಿ ನಮ್ದು ವಿಚಾರ ಮಂಡನೆ ಮುಖ್ಯ, ಭಾಷೆ ದಟ್ಸ್ ಓಕೆ, ಬಿ ಕಂಫರ್ಟೇಬಲ್ ಅಂತ. ಹಾಗೆ ನಮ್ಮ ಕೇಳುಗರು ಅದನ್ನ ಅಷ್ಟೊಂದು ಮೈಂಡ್ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ನಾನು ಭಾಷಾ ಪ್ರಾವೀಣ್ಯತೆ ಹೊಂದಿಲ್ಲ, ಆದ್ರೆ ಅನೇಕ ಭಾಷೆಗಳನ್ನು ಕಲ್ತಿದ್ದೇನೆ ಅರ್ಧಂಬರ್ಧ. ಸೊ ನನ್ನ ಇಂಟ್ರೊಡಕ್ಷನ್ ವಾಸ್ ಲಿಟಲ್ ಬಿಟ್ ಮೋರ್ ದೆನ್ ವಾಟ್ ಐ ಆಮ್. ಸೊ ಥ್ಯಾಂಕ್ ಯು ಫಾರ್ ದಟ್. ಐ ವಿಲ್ ಟೇಕ್ ಅಪ್ ದ ಪ್ರೆಸೆಂಟೇಷನ್. ಫುಲ್ ಸ್ಕ್ರೀನ್ ಪ್ರೆಸೆಂಟೇಷನ್ ಮೋಡ್ಗೆ ಹಾಕೊಳ್ಳಿ. ಓಕೆ. ಸೊ ಜನರೇಟಿವ್ ಎ ಐ, ಸ್ವಾಟ್ ಅಂಡ್ ಕೇಸ್ ಸ್ಟಡೀಸ್ ಇವತ್ತು ನಾವು ನೋಡ್ತೀವಿ. ಈಗ ಜನರೇಟಿವ್ ಎ ಐ ಅಂದ್ರೆ ಎ ಐ ಇಸ್ ಆಕ್ಚುಲಿ ಅದೇ ನಾನು ಹೇಳಿದಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದರಲ್ಲಿ ಜನರೇಟಿವ್ ಎ ಐ ಅಂದ್ರೆ ಉತ್ಪಾದಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅಂದ್ರೆ ಇರುವ ಡೇಟಾ ಸೆಟ್ ಅಲ್ಲಿ ಅದು ಇನ್ನೊಂದು ಸ್ವಲ್ಪ ಹೊಸದಾಗಿ ಏನಾದರೂ ಇನ್ನೊಂದು ಸ್ವಲ್ಪ ಅದರ ಬಗ್ಗೆ ವಿಶೇಷ ರೀತಿಯಲ್ಲಿ ನಮಗೆ ಉತ್ತರ ಕೊಡ್ತದೆ ಏನು ಕೇಳಿದ್ದು. ಅದನ್ನು ನಾವು ಈಗ ಅದರ ಪ್ರಾಬಲ್ಯತೆ ಏನು, ಅದರ ಸಾಮರ್ಥ್ಯ ಏನು, ಹಾಗೆ ಅದರ ವೀಕ್ನೆಸ್ ಅಂದ್ರೆ ದುರ್ಬಲತೆಗಳೇನು, ಅಪಾರ್ಚುನಿಟೀಸ್ ಏನಿದೆ, ಅದರಲ್ಲಿ ಥ್ರೆಟ್ಸ್ ಏನಿದೆ, ಥ್ರೆಟ್ಸ್ ಅಂದ್ರೆ ಹಾನಿಗಳೇನಿದೆ ಅಂತ ಅದನ್ನ ಸಂಕ್ಷಿಪ್ತವಾಗಿ ನೋಡ್ತೀವಿ. ನಾವು ಸ್ವಲ್ಪ ಕೆಲವು ಇದರಲ್ಲಿ ನಾನು ಸ್ವಲ್ಪ ಬೇಗ ಹೋಗ್ತೇನೆ, ಯಾಕಂದ್ರೆ ನಮ್ಮ ಟೈಮ್ ಇವಾಗ ಸಮಯ ಅವಕಾಶ ಸ್ವಲ್ಪ ಇದಾಗಿದೆ. ಸೊ ಹಾಗಾಗಿ ಒಂದು 25-30 ನಿಮಿಷ ನನಗೆ ಅವಕಾಶ ಕೊಡಬೇಕು. ಸೊ ಅದರಲ್ಲಿ ನಾನು ಕೆಲವೊಂದು ಸ್ವಾಟ್ ಆದ ನಂತರ ಕೇಸ್ ಸ್ಟಡೀಸ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತೇವೆ. ಸೊ ದೀಸ್ ಆರ್ ದ ಸ್ಟ್ರೆಂತ್ಸ್. ಜನರೇಟಿವ್ ಎ ಐ ನಲ್ಲಿ ಸ್ಟ್ರೆಂತ್ಸ್ ಏನಂದ್ರೆ ಈಗ ಸದ್ಯದ ವಿಷಯ ಇದರಲ್ಲಿ ಕ್ರಿಯೇಟಿವಿಟಿ ಮತ್ತೆ ಇನ್ನೋವೇಷನ್ ಸ್ವಲ್ಪ ಅದಕ್ಕೆ ಪ್ರೋತ್ಸಾಹ ಕೊಡ್ತದೆ. ಅಂದ್ರೆ ನಮ್ಮ ಹ್ಯೂಮನ್ ಲಿಮಿಟೇಷನ್ಸ್ ಇರ್ತದೆ, ನಮ್ಮ ಓನ್ ಮಿತಿಗಳಿರ್ತದೆ ನಮ್ಮ ಥಿಂಕಿಂಗ್ ಅಲ್ಲಿ. ನಮ್ಮ ಐಡಿಯಾಸ್ ಇವಾಗ 2 ಐಡಿಯಾ ನಮ್ಗೆ ಬಂದಿದ್ರೆ ಜನರೇಟಿವ್ ಎ ಐ ಕ್ಯಾನ್ ಗಿವ್ ಅನದರ್ 4 or 5 ಐಡಿಯಾಸ್ ಟು ಅಸ್. ಹಾಗೆ ಕ್ರಿಯೇಟಿವಿಟಿ ಮತ್ತೆ ಇನ್ನೋವೇಷನ್ ಅಲ್ಲಿ ನಮ್ಗೆ ಅದರಲ್ಲಿ ಸ್ವಲ್ಪ ಬೆನಿಫಿಟ್ ಸಿಗ್ತದೆ. ಹಾಗೆ ಎಫಿಷಿಯನ್ಸಿ ಅಂಡ್ ಆಟೋಮೇಷನ್ ಅಂದ್ರೆ ರಿಪಿಟೇಟಿವ್ ಟಾಸ್ಕ್. ನಾವು ಕೆಲಸದಲ್ಲಿ ಹೋಗಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಸೇಮ್ ಕೆಲವೊಂದು ಆಕ್ಟಿವಿಟೀಸ್ ಮಾಡ್ತಾ ಇರ್ತೇವೆ. ಅದನ್ನ ನಾವು ಸ್ವಲ್ಪ ಸ್ಮಾರ್ಟ್ ಆಗಿದ್ರೆ ವಿ ಕ್ಯಾನ್ ಆಟೋಮೇಟ್ ದೋಸ್ ಆಕ್ಟಿವಿಟೀಸ್. ಸ್ವಲ್ಪ ನಮಗೆ ಫ್ರೀ ಟೈಮ್ ಸಿಗ್ತದೆ ಬೇರೆ ಮೋರ್ ವ್ಯಾಲ್ಯೂಯೇಟೆಡ್ ವರ್ಕ್ ಮಾಡ್ಲಿಕ್ಕೆ ನಮ್ಮ ಕೆಲಸದಲ್ಲಿ. ಸೊ ಎಫಿಷಿಯನ್ಸಿ ಅಂಡ್ ಆಟೋಮೇಷನ್ ಗೆ ಹೆಲ್ಪ್ ಆಗ್ತದೆ. ಇಂಟರಪ್ಷನ್ ರಾಜೇಶ್, ಸ್ವಲ್ಪ ವಾಲ್ಯೂಮ್ ಇನ್ನು ಜಾಸ್ತಿ ಮಾಡಬಹುದಾ ನೋಡಿ, ಮೇ ಬಿ ಅಡ್ಜಸ್ಟಿಂಗ್ ಯುವರ್ ಮೈಕ್ ಆರ್ ಓಕೆ. ಓಕೆ, ಕೇಳ್ತಾ ಇಲ್ವಾ? ಓಕೆ, ಸೊ ಜಸ್ಟ್ ಬಿ ಈಗ ಹೇಗಿದೆ? ಬೆಟರ್. ಓಕೆ, ಸೊ ಇದು ಮೊಬೈಲ್ ಇಂದ ಸ್ವಲ್ಪ ವಾಲ್ಯೂಮ್ ಕಡಿಮೆ ಇದೆ ಅನ್ಸುತ್ತೆ, ನೀವು ಮುಂದುವರಿಸಿ, ಪರವಾಗಿಲ್ಲ. ಓಕೆ, ಇಲ್ಲ ಲ್ಯಾಪ್ಟಾಪ್ ಅಲ್ಲಿ ಇದ್ದೇನೆ. ಓಕೆ ಓಕೆ. ಸೊ ಮೂರನೇದೇನಂದ್ರೆ ಆಕ್ಸೆಸಿಬಿಲಿಟಿ ಅಂಡ್ ಡೆಮೋಕ್ರಟೈಸೇಷನ್. ಅಂದ್ರೆ ಈ ಎ ಐ ಟೂಲ್ಸ್ ಆಕ್ಚುಲಿ ಫಾರ್ ಎಕ್ಸಾಂಪಲ್ ಈಗ ನೀವು ಚಾಟ್ GPT ನೋಡ್ತಾ ಇದೀರಿ ಅಥವಾ ಜೆಮಿನಿ ಎ ಐ, ನಾವೇನು ಪೇ ಮಾಡ್ತಾ ಇರಲ್ಲ, ಜಸ್ಟ್ ಲೈಕ್ ಗೂಗಲ್ ಸರ್ಚ್ ಹಾಗೆ ಮಾಡ್ತಾ ಇದೀವಿ. ಆ ರೀತಿ ಈಗ ಹೋಗಿ ಸದ್ಯಕ್ಕೆ ನಾವು ಎಷ್ಟು ಬೇಕಾದ್ರೂ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತೆಗೆದು ಡೀಟೇಲ್ಸ್ ಅಲ್ಲಿ ಕೊಡ್ತಾ ಇದೆ. ಸೊ ಆಕ್ಸೆಸಿಬಿಲಿಟಿ ಇಸ್ ಇನ್ಕ್ರೀಸಿಂಗ್. ಯಾರು ಬೇಕಾದ್ರೂ ಸ್ವಲ್ಪ ತಲೆ ಇರೋರು ಅದನ್ನು ಉಪಯೋಗಿಸ್ಕೊಂಡು ತಮ್ಮ ಕೆಲಸವನ್ನು ಈಸಿ ಮಾಡ್ಕೋಬಹುದು. ಹಾಗೆ ಅದೊಂದು ಸ್ಟ್ರೆಂತ್ ಆಕ್ಚುಲಿ. ಪರ್ಸನಲೈಸೇಷನ್, ಕಸ್ಟಮೈಸೇಷನ್ ಹೆಲ್ಪ್ ಆಗ್ತದೆ. ಅಂದ್ರೆ ಈಗ ಒಂದು ನ್ಯೂಸ್ ನಾವು ನೋಡಿದ್ರೆ ನಮ್ಗೆ ಎಲ್ರಿಗೂ ತೋರಿಸುತ್ತಾರೆ ಒಂದೇ ತರದ ನ್ಯೂಸ್ ನೋಡ್ತೇವೆ. ಬಟ್ ಇವಾಗ ಮುಂದೆ ಸಿಸ್ಟಮ್ಸ್ ಹೇಗೆ ಬರ್ಬೋದು ಅಂದ್ರೆ ನಮಗೆ ಪರ್ಸನಲೈಸ್ ಟಿವಿ ಬರ್ಬೋದು. ಅಂದ್ರೆ ನಮ್ಮ ಓನ್ ಪ್ರೊಫೈಲ್ ನೋಡಿಕೊಂಡು ನಾವು ಪ್ರೋಗ್ರಾಮ್ಸ್ ಆನ್ ಮಾಡಿದಾಗ ವಿ ಮೇ ಗೆಟ್ ಸರ್ಟನ್ ಪ್ರೋಗ್ರಾಮ್ಸ್ ವಿಚ್ ಆರ್ ಆಕ್ಚುಲಿ ನಮಗೆ ಟೇಲರ್ ಮಾಡಿರ್ತಾರೆ ನಮ್ಮ ಇಂಟ್ರೆಸ್ಟ್ಗೆ. ಸೊ ಪರ್ಸನಲೈಸೇಷನ್ಗೆ ಹೆಲ್ಪ್ ಆಗುತ್ತೆ ಜನರೇಟಿವ್ ಎ ಇಂದ.
ಅದೇ ರೀತಿ ಡೇಟಾ ಡ್ರಿವನ್ ಇನ್ಸೈಟ್ಸ್ ಅಂದ್ರೆ ಜನರೇಟಿವ್ ಮಾಡೆಲ್ಸ್ ತುಂಬಾ ಲಾರ್ಜ್ ಅಮೌಂಟ್ ಆಫ್ ಡೇಟಾ ನಾವು ಅನಲೈಸ್ ಮಾಡ್ಲಿಕ್ಕೆ ನಮ್ಮ ಹ್ಯೂಮನ್ ಐಯಿಂದ ಕಷ್ಟ ಆಗ್ಬೋದು. ಅದೇ ನಾವು ಎ ಯೂಸ್ ಮಾಡಿದ್ರೆ ಕೆಲವೊಂದೆಲ್ಲ ಈ ಬೆಟರ್ ಇನ್ಸೈಟ್ಸ್ ಏನಿರುತ್ತೆ ನಾವು ಮಿಸ್ ಮಾಡ್ಬೋದು ಅದನ್ನ. ಅದು ಎ ಐ ತೋರಿಸ್ಕೊಟ್ಟು ನಮ್ಗೆ ಇದು ದೀಸ್ ಆರ್ ದ ಥಿಂಗ್ಸ್ ಅಂತ. ಫಾರ್ ಎಕ್ಸಾಂಪಲ್, ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಬೇಕಂದ್ರೆ, ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪೀಪಲ್ ಆರ್ ಇನ್ವೆಸ್ಟಿಂಗ್ ಬೇಸ್ಡ್ ಆನ್ ಕಂಪನೀಸ್ ಪರ್ಫಾರ್ಮೆನ್ಸ್ ಹಾಗೆ ಅಂತ. ಸೊ ಇಫ್ ದೇರ್ ಇಸ್ ಅರೌಂಡ್ ಸೇ 20 years ಆಫ್ ಡೇಟಾ ಫೈಲಿಂಗ್ ಮಾಡ್ತಾರಲ್ಲ ಆನ್ಯುವಲ್ ಜನರಲ್, ಇದು ಅವ್ರದ್ದು ಆನ್ಯುವಲ್ ಸ್ಟೇಟ್ಮೆಂಟ್ಸ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಅದನ್ನ ನಾವು ಫೀಡ್ ಮಾಡಿ ಅದರಲ್ಲಿ ಅವರ ಟ್ರೆಂಡ್ ಹೇಗಿತ್ತು, ಅವ್ರು ಯಾವ ವರ್ಷದಲ್ಲಿ ಪ್ರಾಫಿಟ್ ಮಾಡಿದ್ರು, ಅವ್ರು ಯಾವ ಸ್ಟ್ರಾಟಜಿ ಮಾಡ್ತಾ ಇದಾರೆ, ಅದನ್ನ ಇನ್ಸೈಟ್ಸ್ ಮೂಲಕ ಎ ಇಂದ ಇವಾಗ ಪಡ್ಕೊಳ್ತಾ ಇದಾರೆ. ನಾನು ಒಂದು ಲಿಂಕ್ಡ್ಇನ್ ಅಲ್ಲಿ ನೋಡಿದೆ, ಒಬ್ರು ದೇ ಟೋಲ್ಡ್ ದೇರ್ ಎಕ್ಸ್ಪೀರಿಯನ್ಸಸ್ ಆಫ್ ಫೀಡಿಂಗ್ ಸರ್ಟನ್ ಅಮೌಂಟ್ ಆಫ್ ಡೇಟಾ. ಅದರಿಂದ ಅವರಿಗೆ ಒಂದು ಇನ್ಸೈಟ್ಸ್ ಗೊತ್ತಾಯ್ತು ಯಾವ ವರ್ಷದಲ್ಲಿ ಒಂದು ಸ್ವಿಚ್ ಓವರ್ ಆಯ್ತು ಯಾವ ಕಂಪನಿ, ಹಾಗಾಗಿ ಅದು ಹೇಗೆ ಬೆಳೀತು ಅಂತ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಈಗ ಎನ್ವಿಡಿಯಾ ನಾವು ನೋಡ್ತಾ ಇದೀವಿ. ಸಡನ್ಲಿ ಎಲ್ಲರೂ ಇವಾಗ ಅದನ್ನ $2 trillion ಕಂಪನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ವೆರಿ ಫ್ಯೂ ಪೀಪಲ್ ಫೌಂಡ್ ದಟ್ ಇನ್ ದ ಬಿಫೋರ್ ಇಟ್ ಹ್ಯಾಪನ್. ಯಾಕಂದ್ರೆ ಇದೇ ಮೇಡ್ ಯೂಸ್ ಸರ್ಟನ್ ಇನ್ಸೈಟ್ಸ್ ಹಾಗೆ. ಸೊ ಎ ಇಂದ ಒಂದು ಬೆನಿಫಿಟ್ ಇದೆ. ಸ್ಟ್ರೆಂತ್ಸ್ ಆರ್ ವೆರಿ ವೆರಿ ಸ್ಟ್ರಾಂಗ್ ಆಕ್ಚುಲಿ. ವೀಕ್ನೆಸಸ್ ಲೈಕ್ ಎನಿ ಸಿಸ್ಟಮ್ ವೀಕ್ನೆಸಸ್ ಇದೆ ಇವರು ಸದ್ಯಕ್ಕೆ. ಲಿಮಿಟೆಡ್ ರೀಸನಿಂಗ್. ಎ ಇಸ್ ಆಕ್ಚುಲಿ ನಥಿಂಗ್ ಬಟ್ ಇಸ್ ನಾಟ್ ಹ್ಯೂಮನ್ ಆನ್ ಇಟ್ಸ್ ಓನ್. ಅದರಲ್ಲಿ ಇಟ್ ವಿಲ್ ಜಸ್ಟ್ ವಾಟ್ ಎವರ್ ಇಸ್ ಫೆಡ್ ಆಸ್ ಡೇಟಾ, ಅದು ಅದನ್ನ ಬೆಸ್ಟ್ ಪಾಸಿಬಲ್ ಆನ್ಸರ್ ಕೊಡ್ತದೆ. ಅಂದ್ರೆ ಹೌ ಪೀಪಲ್ ಹ್ಯಾವ್ ಆನ್ಸರ್ಡ್ ಇನ್ ದ ಪಾಸ್ಟ್, ಅದನ್ನ ಹ್ಯಾವ್ ದೇರ್ ಓನ್ ಅಲ್ಗಾರಿದಮ್ಸ್, ಅದನ್ನ ಯೂಸ್ ಮಾಡ್ಕೊಂಡು ಇದು ಬೆಸ್ಟ್ ಪಾಸಿಬಲ್ ಆನ್ಸರ್ ಕೊಡ್ತದೆ. ಅದರ್ವೈಸ್ ನಾಟ್ ಅದರ ಓನ್ ಬುದ್ಧಿಶಕ್ತಿ ಅಂತ ಏನು ಉಪಯೋಗಿಸ್ಕೊಳ್ಳ, ಕೊಟ್ಟಿರೋ ಡೇಟಾ ಇಂದ ಇಟ್ ವಿಲ್ ಗಿವ್ ಅಸ್ ದ ಬೆಸ್ಟ್ ಪಾಸಿಬಲ್ ರಿಸಲ್ಟ್. ಆಮೇಲೆ ಅದಕ್ಕೆ ಅಂಡರ್ಸ್ಟ್ಯಾಂಡಿಂಗು ಕಮ್ಮಿ ಇರ್ತದೆ. ಕೆಲವೊಂದು ಕಲ್ಚರಲ್ ಇನ್ಫಾರ್ಮೇಶನ್ ಏನಾದ್ರು ಇದ್ರೆ, ಈಗ ಒಂದು ನಾವೆಲ್ ಫೀಡ್ ಮಾಡಿದ್ರೆ ಅದು ಪೂರ್ತಿ ಅರ್ಥ ಮಾಡ್ಕೊಳಿಕ್ಕೆ ಸಾಧ್ಯ ಇರ್ಲಿಕ್ಕಿಲ್ಲ ಅದಕ್ಕೆ. ನಮ್ಮ ಓನ್ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕನ್ನಡದಲ್ಲಿ ಗಾದೆಗಳಿದೆ, ಅದೆಲ್ಲ ಫೀಡ್ ಆಗಿದ್ರೆ ಸಿಸ್ಟಮ್ ಅಲ್ಲಿ ಗಾದೆ ಅರ್ಥ ಅದಕ್ಕೆ ಆಗ್ಲಿಕ್ಕಿಲ್ಲ ಅನ್ಲೆಸ್ ನಾವು ಅದ್ರ ಬಗ್ಗೆ ಆ ಗಾದೆಯ ಮೀನಿಂಗು ಕೊಟ್ಟಿದ್ರೆ ಅದಕ್ಕೆ ಇರ್ತದೆ. ಸೊ ಹಾಗೆ, ಸೊ ವಾಟ್ ವಿ ಫೀಡ್ ವಾಟ್ ವಿ ಗೆಟ್ ದಿಟ್. ಡೇಟಾ ಡಿಪೆಂಡೆನ್ಸ್ ಮತ್ತೆ ಬಯಸ್ ಇದೆ ಅದರಲ್ಲಿ ಸದ್ಯಕ್ಕೆ. ಅದು ಹೇಗೆಂದ್ರೆ, ಬಯಸ್ ಅಂದ್ರೆ ಡೇಟಾ ವಿಚ್ ಇಸ್ ಜನರೇಟೆಡ್ ಡಿಪೆಂಡ್ಸ್ ಆನ್ ಹೂ ಜನರೇಟೆಡ್ ದ ಡೇಟಾ. ಈಗ ರೀಸೆಂಟ್ ಆಗಿ ಒಂದು ನಾವು ಭಾರತದಲ್ಲಿ ನೋಡಿರ್ಬೋದು ನೀವು, ಪ್ರಧಾನಮಂತ್ರಿ ಬಗ್ಗೆ ಒಂದು ಕ್ವೆಶ್ಚನ್ ಕೇಳಿದಕ್ಕೆ ಅದು ಒಂದು ರೀತಿಯಿಂದ ಆನ್ಸರ್ ಮಾಡ್ತು. ಸೊ ಅದರಿಂದ ತುಂಬಾ ಒಂದೆಲ್ಲ ಗಲಾಟೆ ಆಯ್ತು. ಮೇಲೆ ಗೌರ್ಮೆಂಟ್ ನೋಟಿಸ್ ಕೊಟ್ಟಿದೆ ಇವಾಗ ಗೂಗಲ್ಗೆ, ಜೆಮಿನಿಗೆ. ಯಾಕೆಂದ್ರೆ ಡೇಟಾ ವಿಚ್ ಇಸ್ ಜನರೇಟೆಡ್ ಇನ್ ದ ವೆಸ್ಟ್ ಇಸ್ ಅ ವೆರಿ ಡಿಫರೆಂಟ್ ಪರ್ಸ್ಪೆಕ್ಟಿವ್. ಪೀಪಲ್ಸ್ ಪರ್ಸೆಪ್ಷನ್ ಇನ್ ಇಂಡಿಯಾ ಅಬೌಟ್ ದೇರ್ ಪ್ರೈಮ್ ಮಿನಿಸ್ಟರ್ ಇಸ್ ಡಿಫರೆಂಟ್, ಫಾರ್ ಎಕ್ಸಾಂಪಲ್. ಸೊ ಹೀಗಿರುವಾಗ ಅದರದೊಂದು ಆನ್ಸರ್ ಬರುವಾಗ ಒಂಥರ ಬಯಸ್ಡ್ ಆಗಿ ಬಂದಿದೆ. ಅದರಿಂದಾಗಿ ಇದೊಂದು ಒಂಥರದ ಒಂದು ಪ್ರಶ್ನೆ ಆಗ್ಬಿಟ್ಟಿದೆ ಇವಾಗ ಅದು, ಹಾಗೆ ಹೌ ಟು ರಿಲೈ ಆನ್ ದಿಸ್ ಅಂತ. ಸೊ ಇದು ಫರ್ದರ್ ಈಗ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ. ಯಾಕಂದ್ರೆ ನಮ್ಮ ಆಲ್ ಓವರ್ ದಿ ವರ್ಲ್ಡ್ ಹೇಗೆ ಅದನ್ನ ಕ್ವೆಶ್ಚನ್ ಮಾಡ್ತೀವಿ ಸಿಸ್ಟಮ್ ಅನ್ನ, ಇಟ್ ವಿಲ್ ಟ್ರೈ ಟು ಇಂಪ್ರೂವೈಸ್ ಆನ್ ದಟ್. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ರಿಲಿಜನ್ ಬಗ್ಗೆ ಕೆಲವೊಂದು ಕ್ವೆಶನ್ಸ್ ನಾನು ಕೇಳಿದೆ ನಾನು ಮುಂಚೆ ಅದು ಬಂದಾಗ. ಆ ಕೆಲವೊಂದು ರಿಲಿಜನ್ ಬಗ್ಗೆ ಅದು ಹೇಳ್ತದೆ, ನನ್ಗೆ ಅದರ ಬಗ್ಗೆ ನಾನು ಏನು ಹೆಚ್ಚು ಹೇಳಕ್ ಆಗೋದಿಲ್ಲ. ಅದೇ ಬೇರೆ ಕೆಲವೊಂದು ಓಪನ್ ರಿಲಿಜನ್ಸ್ ಬಗ್ಗೆ ಕೇಳಿದಾಗ ಅದರ ಬಗ್ಗೆ ಜೋಕ್ ಎಲ್ಲ ಬರೀತದೆ. ಸೊ ಅದು ಯಾಕೆಂದ್ರೆ ನಾವು ಆ ಪರ್ಟಿಕ್ಯುಲರ್ ರಿಲಿಜನ್ ಹೇಗೆ ಅದನ್ನ ಫೀಡ್ ಆಗಿದೆ ಡೇಟಾ, ಅದ್ರ ಪ್ರಕಾರ ಅವರು ಅದನ್ನ ಆನ್ಸರ್ ಕೊಡ್ತಾ ಇದೀವಿ. ಸೊ ಈ ಕೆಲವೊಂದು ಬಯಸ್ ಏನಿದೆ ಅದನ್ನ ಜನರಿಂದನೇ ಅದು ಸರಿಯಾಗ್ಬೇಕು. ಅಂದ್ರೆ ಯೂಸ್ ಮಾಡ್ತಾ ಹೋದಾಗೆ ಅವರ ಒಪಿನಿಯನ್ ಆಗ್ತಿದ್ದಾಗೆ ಅದು ಇಟ್ ವಿಲ್ ಲರ್ನ್. ಅದು ಕೊನೆಗೆ ಒಂದು ಡಿಸ್ಕ್ಲೇಮರ್ ಕೊಡ್ತದೆ, ನನ್ಗೆ ಏನ್ ಫೀಡ್ ಮಾಡಿದ್ರೆ ನಾನು ಅದನ್ನೇ ಕೊಡ್ತಾ ಇದ್ದೀನಿ ಅಂತ, ನೀವು ಕೌಂಟರ್ ಇಟ್ ಆಕ್ಚುಲಿ. ಸೊ ಹಾಗೆ ಒಂದು ವೀಕ್ನೆಸ್ ಇಸ್ ಆಲ್ಸೋ ಬೀಂಗ್ ಅಡ್ರೆಸ್ ನಾವು. ಆಮೇಲೆ ಇವಾಗ ಪ್ರದ್ಯೋತ್ ಹೇಳಿದಾಗೆ ಹೈ ಡೆವಲಪ್ಮೆಂಟ್ ಕಾಸ್ಟ್, ಇಂಪ್ಲಿಮೆಂಟೇಷನ್ ಇಸ್ ಹ್ಯೂಜ್. ಸೊ ದೊಡ್ಡ ಪ್ಲೇಯರ್ಸ್ ಆರ್ ಡೂಯಿಂಗ್ ಇಟ್. ಮತ್ತೆ ದೋಸ್ ಹೂ ಹ್ಯಾವ್ ದ ಕಂಪ್ಯೂಟ್ ಪವರ್ ಆರ್ ದಿ ಮುಂಚೆ ಹೇಗಂದ್ರೆ ಹಳೆ ಕಾಲದಲ್ಲಿ ಎಷ್ಟು ಅಶ್ವಗಳಿದ್ದು, ಎಷ್ಟು ಹಸುಕರುಗಳಿದ್ದು, ಕ್ಯಾಟಲ್ ಇತ್ತು, ಅದ್ರ ಮೇಲೆ ಅವರ ಸಾಮರ್ಥ್ಯ ಅಂದ್ರೆ ಅವರ ಇದು ರಿಚ್ನೆಸ್ ಏನಂತ, ಅವರ ವೆಲ್ತ್ ಏನಂತ. ಈಗ ಕಂಪ್ಯೂಟ್ ಪವರ್ ಯಾರ ಹತ್ರ ಇದೆ, ಅದರ ಡೇಟಾ ಯಾರ ಹತ್ರ ಇದೆ, ಅವರು ರಾಜರು ಈಗ ಹಾಗೆ. ಅದರಲ್ಲಿ ಏನಂದ್ರೆ ನಮ್ಗೆ ಜನಸಾಮಾನ್ಯರಿಗೆ ಏನಂದ್ರೆ, ರಾಜ ಯಾರಾದ್ರೂ ನಾವು ಬದುಕಬೇಕು, ನಾವು ಹೇಗೆ ಅಳವಡಿಸ್ಕೋಬೇಕು ಅನ್ನೋ ನೋಡ್ಬೇಕು. ಅದು ಇವಾಗ ಇರೋದ ಮೇಜರ್ ಇದು ಚಾಲೆಂಜ್ ನಮ್ಗೆ. ಅದೇ ರೀತಿ ಸೆಕ್ಯೂರಿಟಿ ಅಂಡ್ ವಲ್ನರಬಿಲಿಟಿಯಲ್ಲಿ ಸುಮಾರು ಮ್ಯಾನಿಪುಲೇಷನ್ ಮಾಡ್ಬೋದು. ಯಾಕಂದ್ರೆ ಈ ಪರ್ಟಿಕ್ಯುಲರ್ ಡೇಟಾ ಮತ್ತೆ ಕಂಪ್ಯೂಟ್ ಪವರ್ ಏನಿದೆ, ಅದನ್ನ ಯಾರಾದ್ರೂ ಹ್ಯಾಕ್ ಮಾಡಿ ಅದರಲ್ಲಿ ಇರೋ ಡೇಟಾ ಸ್ವಲ್ಪ ಇದು ಮಾಡಿದ್ರೆ, ಚೇಂಜಸ್ ಮಾಡಿದ್ರೆ, ರಿಸಲ್ಟ್ಸ್ ಕ್ಯಾನ್ ಬಿ ವೆರಿ ಡೇಂಜರಸ್. ಸೊ ಬಟ್ ಅಟ್ ದ ಸೇಮ್ ಟೈಮ್ ಆಲ್ ಸಿಸ್ಟಮ್ಸ್ ಆರ್ ಬೀಂಗ್ ಪುಟ್ ಇನ್ ಪ್ಲೇಸ್. ಅಂದ್ರೆ ಸೆಕ್ಯೂರಿಟಿ, ಇವಾಗ ಸೈಬರ್ ಸೆಕ್ಯೂರಿಟಿ ಇಸ್ ಅ ಬಿಗ್ ಸಬ್ಜೆಕ್ಟ್ ಬೈ ಇಟ್ ಸೆಲ್ಫ್. ಸೊ
ಸೊ ಅದನ್ನ ಸೆಕ್ಯೂರ್ ಎಷ್ಟು ಮಾಡ್ತಾರೆ, ಎಷ್ಟು ಸೆಕ್ಯೂರ್ ಮಾಡ್ತಾರೆ ಈ ತರ ಡೇಟಾನ ಮತ್ತೆ ಡೇಟಾ ಸೆಂಟರ್ಸ್ ನ, ಅಷ್ಟು ಅದು ಸೆಕ್ಯೂರ್ ಆಗಿರ್ತದೆ ಸಿಸ್ಟಮ್ಸ್. ವೀಕ್ನೆಸಸ್ ಆರ್ ವೆರಿ ಟೆಂಪರರಿ, ವೀಕ್ನೆಸಸ್ ಆರ್ ವೆರಿ ಟೆಂಪರರಿ ಇದರಲ್ಲಿ. ಅದೇ ರೀತಿ ಜನರೇಟಿವ್ ಗೆ ಇವಾಗ ಎಕ್ಸ್ಪ್ಲೇನ್ ಮಾಡುವ ಶಕ್ತಿ ಕಮ್ಮಿ. ಅಂದ್ರೆ ಕೊಟ್ಟಿರೋ ಡೇಟಾದಿಂದ ಏನೋ ಆನ್ಸರ್ ಕೊಡ್ತದೆ, ನೀವು ಅದನ್ನ ಯಾವ ರೀತಿ ಅದನ್ನ ಎಕ್ಸ್ಪ್ಲೇನ್ ಮಾಡೋ, ಯಾಕೆ ಈ ಆನ್ಸರ್ ಕೊಟ್ಟೆ ಅಂತ ಕೇಳಿದ್ರೆ ಅದಕ್ಕೆ ಹೇಳಿಕೆ ಅಷ್ಟು ಇದಿಲ್ಲ, ಇವಾಗ ಅದಕ್ಕೆ ಸಾಮರ್ಥ್ಯ ಇಲ್ಲ. ಸೊ ಅದೇನಂದ್ರೆ ಇವಾಗ ಮುಂದೆ ಅದು ಎಕ್ಸ್ಪ್ಲೇನೇಬಲ್ ಎ ಇಸ್ ಆಲ್ಸೋ ಕಮಿಂಗ್ ನಾವು ಸ್ಲೋಲಿ. ಅದ್ರ ಬಗ್ಗೆ ಹೇಳ್ತಾರೆ. ಇವಾಗ ಒಂದು ಜನರೇಟಿವ್ ಎ ನಲ್ಲಿ ನೀವು ಪ್ರಾಂಪ್ಟ್ ಮಾಡಿದ್ರೆ ಅದು ಆನ್ಸರ್ ಕೊಟ್ಟಾಗ ಅದರ ಪಕ್ಕದಲ್ಲಿ ಇನ್ನೊಂದು ವಿಂಡೋ ಇರ್ಬೋದು, ಅಲ್ಲಿ ವಿ ಕ್ಯಾನ್ ಕ್ವೆಶ್ಚನ್ ಇಟ್, ಲೈಕ್ ವಾಟ್ ಇಸ್ ದ ರೀಸನ್ ಯು ಗಿವನ್ ದಿಸ್ ಆನ್ಸರ್. ಅದು ಇಟ್ ಮೇ ಸ್ಟಾರ್ಟ್ ಎಕ್ಸ್ಪ್ಲೇನಿಂಗ್ ವಾಟ್ ಲಾಜಿಕ್ ಇಟ್ ಯೂಸ್ಡ್ ಆರ್ ವಾಟ್ ಇಸ್ ಇದು ಅಂತ. ಹಾಗೆ ಸೊ ಇಟ್ ವಿಲ್ ಬಿ ಮೋರ್ ಟ್ರಸ್ಟ್ ವರ್ದಿ. ಅದನ್ನ ನಾವು ಮುಂದೆ ನೋಡ್ತೇವೆ. ಜನರೇಟಿವ್ ಎ ನಲ್ಲಿ ಅಪಾರ್ಚುನಿಟೀಸ್. ಸೊ ಇದುವರೆಗೂ ಏನಾದ್ರು ಹೋಗುವ ಮೊದಲು ಒಂದು ಕ್ವಿಕ್ಕಾಗಿ ಐ ಥಿಂಕ್ ರಾಜೇಶ್, ಅಂದ್ರೆ ಇಲ್ಲಿ ಈಗ ಥ್ರೆಟ್ಸ್ ನೋಡ್ಬೇಕಾದ್ರೆ ಇವಾಗ ಇರುವಂತಹ ಒಂದು ಮಟ್ಟದಲ್ಲಿ ನಾವು ಅದನ್ನ ಹೇಳ್ತಾ ಹೋಗ್ತೇವೆ. ಏನೇನ್ ಆಗ್ತಾ ಇದೆ ನಮ್ಮ ಸಮಾಜದಲ್ಲಿ, ಏನೇನ್ ಕಾಣ್ತಾ ಇದೆ, ನಾವು ಮೀಡಿಯಾದಲ್ಲಿ ಏನ್ ಓದ್ತಾ ಇದ್ದೇವೆ, ಅದನ್ನ ನಾವು ನೋಡ್ತಾ ಇದ್ದೇವೆ, ಅದೆಲ್ಲ ವೀಕ್ನೆಸಸ್ಗಳು. ಅದೇ ರೀತಿ ಅದು ಒಂದು ಅಪರ್ಚುನಿಟಿ. ಈಗ ಬೇರೆ ಕಂಪನಿಗಳಿಗೆ ಅದನ್ನ ಮಾಡ್ಲಿಕ್ಕೆ ಅದೊಂದು ವೀಕ್ನೆಸ್ ಗಳು ಮುಂದೆ ಅಪರ್ಚುನಿಟಿ ಆಗಿ ಕನ್ವರ್ಟ್ ಆಗ್ಬೋದು. ಅದ್ರ ಜೊತೆನೆ ಅದು ಒಂದು ಲರ್ನಿಂಗ್ ಪ್ರೊಸೆಸ್. ಡೇಟಾ ಪ್ರದ್ಯೋತ್ ಹೇಳಿರ್ಬೋದು, ಅಥವಾ ಲರ್ನಿಂಗ್ ಪ್ರೊಸೆಸ್ ಅಲ್ಲಿ ಇದೆ. ಅದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಈಗ ಆಕ್ಚುಲಿ. ಐ ಅಗ್ರಿ. ಯಾಕಂದ್ರೆ ಈಗ ಇದು ವೀಕ್ನೆಸಸ್ ಆರ್ ಆಕ್ಚುಲಿ ಅಪರ್ಚುನಿಟೀಸ್ ಫಾರ್ ದಿ ಸ್ಟಾರ್ಟ್ಅಪ್ಸ್ ಆರ್ ದಿ ಕಂಪನೀಸ್ ಟು ಸಾಲ್ವ್ ಸರ್ಟನ್ ಪ್ರಾಬ್ಲಮ್ಸ್. ಸೊ ಅಲ್ಲಿ ಸೊಲ್ಯೂಷನ್ಸ್ ಬರ್ತದೆ, ಹೊಸ ಹೊಸ ಸೊಲ್ಯೂಷನ್ಸ್ ಬರ್ತದೆ ಅದರಲ್ಲಿ. ಹಾಗಾಗಿ ಆ ವೀಕ್ನೆಸಸ್ ಅನ್ನ ಕ್ಯಾನ್ ಬಿ ಓವರ್ಕಮ್. ಅಪರ್ಚುನಿಟೀಸ್ ನೋಡ್ತಾ ಇದೀವಿ ಇವಾಗ. ಅದರಲ್ಲಿ ಇವಾಗ ಹೊಸ ಹೊಸ ಡೊಮೇನ್ಸ್ ಅಲ್ಲಿ ದ ವೇ ಇಟ್ ಈಸ್ ಬೀಯಿಂಗ್ ಡನ್, ಕರೆಂಟ್ ಪ್ರೊಸೀಜರ್ಸ್ ಮೇ ಚೇಂಜ್. ಫಾರ್ ಎಕ್ಸಾಂಪಲ್ ಹೆಲ್ತ್ ಕೇರ್ ಅಲ್ಲಿ ಡಯಾಗ್ನೋಸಿಸ್ ಸಿಸ್ಟಮ್ಸ್ ಮೇ ಚೇಂಜ್, ದ ವೇ ಮೆಡಿಕೇಶನ್ ಇಸ್ ಆಫರ್ಡ್, ಅಥವಾ ಡಯಾಗ್ನೋಸಿಸ್ ಮಾಡೋ ಇದು ಸಿಸ್ಟಮ್ ಚೇಂಜ್ ಆಗ್ಬೋದು. ಅಂದ್ರೆ ವೇ ಆಫ್ ಟ್ರೀಟಿಂಗ್ ಪೇಷಂಟ್ಸ್ ಮೇ ಚೇಂಜ್. ಅದೇ ರೀತಿ ಎಜುಕೇಶನ್ ಅಲ್ಲಿ ಲರ್ನಿಂಗ್ ಪ್ಯಾಟರ್ನ್ಸ್ ಆರ್ ದಿ ಮ್ಯಾನರ್ಸ್ ಮೇ ಚೇಂಜ್, ಅಂಡ್ ಟೀಚಿಂಗ್ ಮೆಥಡಾಲಜಿ ಮೇ ಚೇಂಜ್. ಯಾಕಂದ್ರೆ ಎ ವಿಲ್ ಮೇಕ್ ಲಾಟ್ ಆಫ್ ಚೇಂಜಸ್ ಟು ದಿ ಸಿಸ್ಟಮ್ಸ್ ಇನ್ ಫ್ಯೂಚರ್ ಸ್ಲೋ ಆಗಿ. ಒಂದೊಂದು 30 ಮಕ್ಕಳಿಗೆ ಒಂದು ಟೀಚರ್ ಒಂದೇ ರೀತಿ ಹೇಳ್ತಾ ಇರ್ತಾರೆ ಎಲ್ರಿಗೂ ಒಂದು ಕ್ಲಾಸ್ ಅಲ್ಲಿ. ಬಟ್ ಈ ಎ ಇಂದ ದೇ ಕ್ಯಾನ್ ಟ್ರೈ ಟು ಫಾರ್ಮುಲೈಸ್, ಅಂದ್ರೆ ಪರ್ಸನಲೈಸ್ ಇದು ಲರ್ನಿಂಗ್ ಪ್ರೊಸೆಸ್ ಆಲ್ಸೋ ಇನ್ ಸಮ್ ವೇಸ್. ಸೊ ದಟ್ ಕೆಲವೊಬ್ಬರಿಗೆ ಪಿಕ್ಟೋರಲ್ಲಿ ತೋರಿಸಬಹುದು, ಕೆಲವರಿಗೆ ಟೆಕ್ಸ್ಚುಯಲಿ ಇದು ಮಾಡ್ಬೋದು, ಕೆಲವರಿಗೆ ವಾಯ್ಸ್ ಅಲ್ಲಿ ಇದು ಮಾಡ್ಬೋದು. ಅಂದ್ರೆ ಅವ್ರ ಮಕ್ಕಳಿಗೆ ಯಾವ ರೀತಿಯಿಂದ ಗ್ರಾಸ್ಪಿಂಗ್ ಇದೆ. ಫ್ಯೂಚರ್ ಪಾಸಿಬಿಲಿಟೀಸ್ ಆರ್ ವೆರಿ ಹೈ, ಆಕ್ಚುಲಿ ಅಪರ್ಚುನಿಟೀಸ್ ಆರ್ ವೆರಿ ಹೈ. ಅದೇ ರೀತಿ ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಟೋಟಲ್ ಡಿಸೈನ್ ಅಪ್ರೋಚ್ ಚೇಂಜ್ ಆಗ್ಬೋದು ಮುಂದೆ. ಸೊ ಇವಾಗ ಯೂಸ್ ಮಾಡ್ತಿರೋ ಯೂಶುವಲ್ ಆಟೋ ಕ್ಯಾಡ್ ಆಗಲಿ, ಬೇರೆ ಎಲ್ಲ ಸಿಸ್ಟಮ್ಸ್ ಏನಿದೆ, ದೇರ್ ವಿಲ್ ಬಿ ಲಾಟ್ ಆಫ್ ಚೇಂಜಸ್ ಇನ್ ದಿಸ್. ಸೊ ಎ ವಿಲ್ ಆಕ್ಚುಲಿ ಎನೇಬಲ್ ದಿಸ್ ಚೇಂಜಸ್. ಇದು ಆಮೇಲೆ ಡೆವಲಪ್ಮೆಂಟ್ ಆಫ್ ಎಕ್ಸ್ಪ್ಲೇನೇಬಲ್. ಇವಾಗ ಹೇಳಿದೆ ಜಸ್ಟ್ ಜನರೇಟಿವ್ ಇಸ್ ನಾಟ್ ಏಬಲ್ ಟು ಗಿವ್ ರೀಸನಿಂಗ್. ಸೊ ಈ ರಿಸರ್ಚ್ ಇಸ್ ಗೋಯಿಂಗ್ ಆನ್. ಆಲ್ಮೋಸ್ಟ್ ಕೆಲವೊಂದೆಲ್ಲ ಕಂಪ್ನೀಸ್ ಆರ್ ವರ್ಕಿಂಗ್ ಆನ್ ದಿಸ್. ಅವರಿಗೆ ಟ್ರಾನ್ಸ್ಪರೆನ್ಸಿ ಇಂಪ್ರೂವ್ ಮಾಡೋಕ್ಕೆ, ಸೊ ದಟ್ ದ ಒಪೆಸಿಟಿ ಇರೋದಿಲ್ಲ, ಕೊಡುವ ಆನ್ಸರ್ ಹೇಗೆ ಬಂತು ನಮಗೆ ಅಂತ. ಸೊ ಟ್ರಸ್ಟ್ ಬಿಲ್ಡ್ ಆಗ್ತಾ ಹೋಗ್ತದೆ ಅವರು. ಫಾರ್ ಎಕ್ಸಾಂಪಲ್ ಲೀಗಲ್ ಪ್ರೊಫೆಷನಲ್ ಏನಾದ್ರು ಅದರ ಬಗ್ಗೆ ಕ್ವಶನ್ಸ್ ಕೇಳಿದಾಗ ಅದು ಆನ್ಸರ್ ಕೊಟ್ರೆ ಅದನ್ನ ವಿ ಕ್ಯಾನ್ ಕೌಂಟರ್ ವಿತ್ ವಾಟ್ ಅಂದ್ರೆ ಇಟ್ ಕ್ಯಾನ್ ಗಿವ್ ಸಮ್ ಆಕ್ಟ್ ಎಲ್ಲ ರೆಫರೆನ್ಸ್ ಕೊಟ್ಟು ನಾನು ಇದನ್ನೆಲ್ಲ ನೋಡಿ ಹೀಗೆ ಹೇಳಿತ್ತು ಅಂತ ಹೇಳ್ಬೋದು. ಲೀಗಲ್ ಲಾಯರ್ ಯೂಸ್ ಮಾಡ್ತಿದ್ದಾರೆ ಫಾರ್ ಎಕ್ಸಾಂಪಲ್. ಸೊ ಹಾಗೆ ಡೆವಲಪ್ಮೆಂಟ್ ಆಫ್ ಎಕ್ಸ್ಪ್ಲೇನೇಬಲ್ ಎ ಇಸ್ a very good opportunity. This will be a big revenue generator for most companies in the future. So collaboration and open source development. ಇದು ಲೈಕ್ ಈಗ ಪ್ರದ್ಯೋತ್ ಹೇಳಿದ್ರು, ಪೀಪಲ್ ಕ್ಯಾನ್ ಕೊಲಾಬ್ರೇಟ್, ಓಪನ್ ಸೋರ್ಸ್ ಮಾಡಿ ಅವರೆಲ್ಲ ಅದನ್ನ ಕೊಲಾಬ್ರೇಟ್ ಮಾಡಬಹುದು. ಗಿಟ್ ಹಬ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಸುಮಾರು ಪ್ರಾಜೆಕ್ಟ್ಸ್ ನಡೀತಾ ಉಂಟು ಇದರಲ್ಲೆಲ್ಲ. ಸೊ ಈಗ ನಮ್ಮ ಇಂಡಿಯಾದಿಂದ ಡೆವಲಪರ್ಸ್ ಅಲ್ಲಿ ಹೋಗಿ ಅದರಿಂದ ಕೆಲವೊಂದು ಪ್ರಾಜೆಕ್ಟ್ಸ್ ಅನ್ನು ತಗೊಂಡು ಅವರು ಅದನ್ನ ಮಾಡಿಫೈ ಮಾಡ್ಕೋಬಹುದು ನಮ್ಮ ರಿಕ್ವೈರ್ಮೆಂಟ್. ಹಾಗೆ collaboration opportunities are very high. So this is also a positive thing about the generative AI. So threats ಅಂತ ಹೇಳೋದಿಲ್ಲ ನಾನು, ಆಕ್ಚುಲಿ ಸರ್ಟನ್ ಶಾರ್ಟ್ ಕಮಿಂಗ್ಸ್ ಈಗ ಇದೆ. ಅದ್ರಲ್ಲಿ ಒಂದೇನಂದ್ರೆ ಈಗ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಅಂತ ಹೇಳ್ತಾರೆ. ಈ ಎ ಇಂದ ನಮ್ಮ ಇಡೀ ಜಗತ್ತೇ ಹಾಳಾಗ್ಲಿಕ್ಕಿದೆ ಅಂತ ಕೆಲವೊಬ್ಬರೆಲ್ಲ ಅದರದ ಒಂದು ಊಹಾಪೋಹಗಳೆಲ್ಲ ಇದೆ, ಅಥವಾ ಇಸ್ ಕೈಂಡ್ ಆಫ್ ಮಿತ್. ವಾಟ್ ಐ ಕ್ಯಾನ್ ಸೇ ಇಸ್, ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಎನಿ ಸಿಸ್ಟಮ್ ವಿಲ್ ಥ್ರೋ ಇಟ್ಸ್ ಓನ್ ಚಾಲೆಂಜಸ್ ಫಸ್ಟ್ ಬರುವಾಗ. ಎನಿ ಚೇಂಜ್ ಹೇಳ್ತಾರಲ್ಲ, ದ ಓನ್ಲಿ ಥಿಂಗ್ ದಟ್ ಇಸ್ ಕಾನ್ಸ್ಟೆಂಟ್ ಈಸ್ ಚೇಂಜ್. ಸೊ ನಾವು ವಿ ಶುಡ್ ಬಿ ವಿಲ್ಲಿಂಗ್ ಟು ಟೇಕ್ ದಟ್ ಚೇಂಜ್ ಎವ್ರಿ ಡೇ. ಸೊ ವಿ ಶುಡ್ ಬಿ ಏಬಲ್ ಟು ಅಡಾಪ್ಟ್. ಈ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಬಗ್ಗೆ ಹೇಳ್ಬೇಕಂದ್ರೆ ನ್ಯೂಕ್ಲಿಯರ್ ಪವರ್, when it came, people thought it's only for nuclear bombs. But today nuclear power is used for energy, and I think that will be a solution for future idu. So adu controlled environmental ಮಾಡುವಾಗ, so all countries are signing their own treaties. ನಮ್ಗೆ ಇವನ್ ಇಂಡಿಯಾ ಫೇಸ್ಡ್ ದಿಸ್ backlash that we may misuse ಅಂತ.
So now we are no, as Indians, we are actually responsible people. So we went ahead and did that. It's a good thing. Hage, AI also has its own apprehension. So then governments will sit together and solve these certain, no, the way it has to be done. So ethics ಬಗ್ಗೆ ಆಗಲಿ ಅಥವಾ other challenges to humans, threat to humans, ಅದನ್ನೆಲ್ಲ ಓವರ್ಕಮ್ ಮಾಡುವ ಪಾಸಿಬಿಲಿಟೀಸ್ ತುಂಬಾ ಇದೆ. ಮಿಸ್ಇನ್ಫಾರ್ಮೇಶನ್ ಅಂಡ್ ಮೆಲಿಷಿಯಸ್ ಯೂಸ್ ಈಗ ಹೇಳಿದೆ ಜಸ್ಟ್ ನಾನು, ಕೆಲವೊಂದು ಸರ್ವರ್ ಹ್ಯಾಕ್ ಮಾಡ್ಬೋದು ಅಥವಾ ಡೀಪ್ ಫೇಕ್ಸ್ ಮಾಡಿ, ಅಂದ್ರೆ ಈಗ ಪ್ರದ್ಯೋತ್ ತೋರಿಸಿದ್ರು 3 ವಾಯ್ಸ್, ಯಾವ್ದು ಸರಿ, ಯಾವ್ದು ಒರಿಜಿನಲ್, ಯಾವ್ದು ಡುಪ್ಲಿಕೇಟ್ ಅಂತ ಹೇಳಲಿಕ್ಕೆ ಕಷ್ಟ ಆಗ್ಬೋದು ಯಾರಿಂದ ಬಂದಿರೋದು. ಹಾಗೆ ಡೀಪ್ ಫೇಕ್ ಆರ್ ಆಕ್ಚುಲಿ ಬಿಕಮಿಂಗ್ ಬಿಗ್ ಇಶ್ಯೂಸ್. ಇಲ್ಲಿ ನಮ್ಮ ಸಿಂಗಾಪುರ್ ಅಲ್ಲಿ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಇಸ್ ಆಕ್ಚುಲಿ ಫೈನಾನ್ಸ್ ಮಿನಿಸ್ಟರ್. ಅವರು ಅವರ ಹೆಸರು, ಅವರ ಫೇಸ್, ಅವರ ಇದು ಮಾಡ್ಕೊಂಡು ಅಡ್ವರ್ಟೈಸ್ ಮಾಡಿದ್ರು ಯಾವ್ದೋ ಕೆಲವೊಂದೆಲ್ಲ ಶೇರ್ಸ್ ಅಥವಾ ಕೆಲವೊಂದು ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಸೆಲ್ ಮಾಡ್ಲಿಕ್ಕೆ ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ಅಂತ. ಸೊ ಅದು ಇಟ್ ಬಿಕಮ್ ಎ ಬಿಗ್ ಇಶ್ಯೂ ಆಕ್ಚುಲಿ, ಅಂಡ್ they had to come on live TV to tell that this is not me, or it is not endorsed by me, and you should not go for it ಅಂತ. ಹಾಗೆ ಒಂದು ಕೆಲವೊಂದು ಮಿಸ್ಇನ್ಫಾರ್ಮೇಶನ್ ಕ್ಯಾನ್ ಆಕ್ಚುಲಿ, ರೂಮರ್ಸ್ ಕ್ಯಾನ್ ಹಾರ್ಮ್ ಸೊಸೈಟಿ. ಸೊ ಇದು ಈಗ ಅದ್ರ ಬಗ್ಗೆ ನಾನು ಈಗ ಹೇಳಿದಾಗೆ ಸಿಂಗಾಪುರ್ ಅಲ್ಲಿ ಅದನ್ನ ಇಮಿಡಿಯೇಟ್ಲಿ ದೇ ವರ್ ಏಬಲ್ ಟು ಕೌಂಟರ್ ಇಟ್. ಸೊ ಇಟ್ ಜಸ್ಟ್ ಫಿಸಲ್ಡ್ ಆಫ್. ವಿದಿನ್ 1 hour they found out somebody has done this, and within 2 hours they solved everything. ಯೂಟ್ಯೂಬ್ ಇಂದ ವಿಡಿಯೋಸ್ ತೆಗೆಸಿದ್ರು, ಅದೇನೇನೋ ಮಾಡಿದ್ದಾರೆ. ಆಲ್ ದ ಆಕ್ಷನ್ಸ್ ದೇ ಟುಕ್ ಇಮಿಡಿಯೇಟ್ಲಿ. ಸೊ ಹಾಗೆ ರೆಗ್ಯುಲೇಟರಿ ಇಶ್ಯೂಸ್ ಇದೆ ಇದರಲ್ಲಿ. ಲೀಗಲ್ ಇಶ್ಯೂಸ್ ಬರ್ಬೋದು. ಲೀಗಲ್ ಇಶ್ಯೂಸ್ ಅಂದ್ರೆ ಇವಾಗ ಯಾರೋ ಮಾಡಿರೋ ವಿಡಿಯೋ ಸರ್ಕ್ಯುಲೇಟ್ ಆಗ್ತದೆ, ಯಾರ ಮೇಲೆ ಆಕ್ಷನ್ ತಗೋಬೇಕಂತ ಒರಿಜಿನ್ ಕಂಡುಹಿಡಿಯೋದು ತುಂಬಾ ಕಷ್ಟ ಆಗ್ಬೋದು ಅವಾಗ ಕೆಲವೊಂದ್ಸರ್ತಿ. ಬಟ್ ಪ್ರೊವೈಡರ್ಸ್ ಲೈಕ್, ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲಿಂದ ಸಮ್ವೇರ್ ದೇರ್ ಇಸ್ ಒರಿಜಿನ್, ಒಂದು IP ಅಡ್ರೆಸ್ ಆಗಲಿ ಅಥವಾ, ಸೊ ಸ್ಟಿಲ್ ವಿ ಕ್ಯಾನ್ ಲೊಕೇಟ್ ಇಟ್. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಬೀಂಗ್ ಅಡ್ರೆಸ್ಡ್ ಸ್ಲೋಲಿ ಬೈ ಡಿಫರೆಂಟ್ ಗವರ್ಮೆಂಟ್ಸ್. ಟಾಸ್ಕ್ ಫೋರ್ಸ್ ಮಾಡಿ ರೆಡಿ ಮಾಡ್ತಾ ಇದ್ದಾರೆ ಎಲ್ಲದಕ್ಕೂ, ರೆಗ್ಯುಲೇಷನ್ಸ್ ಗೆ ಮತ್ತೆ ಲೀಗಲ್ ಇಶ್ಯೂಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ. ಸೊ ರೈಟ್ ನೌ ಇಟ್ ಇಸ್ ಲೀಗಲ್ ಇದು ಥ್ರೆಟ್, ಬಟ್ ಇಟ್ ಈಸ್ ಬೀಂಗ್ ಓವರ್ಕಮ್ ಸ್ಲೋಲಿ. ಅನದರ್ ಥಿಂಗ್, ಅದೇ ಇವಾಗ ಹೇಳಿದ್ರಿ ನೀವು, ಜಾಬ್ ಪ್ರಿವೆನ್ಷನ್ ಅಬೌಟ್ ಜಾಬ್ ಡಿಸ್ಪ್ಲೇಸ್ಮೆಂಟ್ ಆರ್ ಜಾಬ್ ಲಾಸ್. ಓವರ್ ಆಲ್ ಜನರೇಟಿವ್ AI is kind of ally. ನನ್ನ ಓನ್ ಫೈಂಡಿಂಗ್ಸ್ ಇಂದ I don't think there is a major threat to jobs, but it is not you cannot be again complacent. ಅಂದ್ರೆ ನೀವು ಅದು ನಮ್ಗೆ ಆಗಿರೋದು ಏನ್ ಥ್ರೆಟ್ ಇಲ್ಲ, ನಾವು ಹೀಗೆ ಇರ್ಬೋದು ಅಂತ ಇಲ್ಲ, ನಾವು ಚೇಂಜ್ ಆಗ್ಬೇಕು, ಅಳವಡಿಸ್ಕೊಳ್ಬೇಕಾಗ್ತದೆ ಸ್ವಲ್ಪ ಚೇಂಜಸ್. ಸೊ ಜಾಬ್ ಡಿಸ್ಪ್ಲೇಸ್ಮೆಂಟ್ ಇನ್ ಸರ್ಟನ್ ಏರಿಯಾ ರಿಟೈನಿಂಗ್ ಬೇಕಾಗ್ತದೆ. ಸರ್ಟನ್ ಜಾಬ್ ರೋಲ್ಸ್ ಮೇ ಇವಾಪರೇಟ್, ಬಟ್ ದೇ ವಿಲ್ ಗಿವ್ ವೇ ಟು ನ್ಯೂ ರೋಲ್ಸ್ ಅಗೇನ್. ಹಾಗೆ ಸೊ ಐ ಡೋಂಟ್ ಸಿ ದಟ್ ದೇರ್ ಇಸ್ ಎ ಮೇಜರ್ ಪ್ರಾಬ್ಲಮ್ ಇನ್ ದಿಸ್. ಸೋಷಿಯಲ್ ಅಂಡ್ ಎಕನಾಮಿಕ್ ಈಕ್ವಾಲಿಟಿ, ಇದು ಯಾವಾಗಲೂ ಆಗ್ತದೆ. ಇದು ನಮ್ಮ ದೇಶದಲ್ಲಿ ಇವಾಗ IT ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್ ಅಂತ ಹೇಳ್ತೀವಲ್ಲ, ಸೊ ಹಾಗೆ ಅದರಲ್ಲಿ ಒಂದು ಪ್ಯಾರಿಟಿ ಇರೋದಿಲ್ಲ. ಅಂದ್ರೆ ಇನ್ಕಮ್ ರೇಂಜ್ ಮೇ ವೆರಿ ಡಿಫರ್ ಹೈಲಿ ಫಾರ್ ದೋಸ್ ಹೂ ಆರ್ ಲೆಫ್ಟ್ ಬಿಹೈಂಡ್ ವಿತೌಟ್ ಯೂಸಿಂಗ್ AI, ಲೆಟ್ಸ್ ಸೇ. ಸೊ ಅದನ್ನ ದೀಸ್ ಥಿಂಗ್ಸ್ ಕ್ಯಾನ್ ಬಿ ಅಡ್ರೆಸ್ಡ್ ಬೈ ಅಗೇನ್ ಗವರ್ಮೆಂಟ್ಸ್ by making investments in training, retraining, and making up for those who can't totally get into the systems. Maybe they have to provide some kind of social support. Hage. So these things in any revolution this will happen, not just AI. In past also you have seen many times ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ತುಂಬಾ ಜಾಬ್ಸ್ ಹೋಯ್ತು. ನಾನು ಸ್ಟಾರ್ಟ್ ಮಾಡಿದ್ದು ಟೂಲ್ ಮೇಕಿಂಗ್ ಅಂತ. ನಾನು ಮಾಡುವಾಗ ಕೈಯಲ್ಲಿ ಫೈಲಿಂಗ್ ಮಾಡಿ ಮೋಲ್ಡ್ ಕ್ಯಾವಿಟಿ ಎಲ್ಲ ಮಾಡ್ತಾ ಇದ್ವಿ ನಾವು 30 ವರ್ಷದಿಂದ. ಈಗ ಅದೆಲ್ಲ ಟೋಟಲಿ ಚೇಂಜ್. ಇದು ಇವಾಗ ಯು ಡೋಂಟ್ ನೀಡ್ ಸ್ಕಿಲ್ಸ್ ಎಟ್ ಆಲ್, ಹ್ಯಾಂಡ್ ಸ್ಕಿಲ್ಸ್. ಸೊ ಹಾಗೆ ಯು ಹ್ಯಾವ್ ಟು ಅಡಾಪ್ಟ್ ಆಸ್ ಹ್ಯೂಮನ್ಸ್, ಯು ಹ್ಯಾವ್ ಟು ಅಡಾಪ್ಟ್. ಸೊ ದಿಸ್ ಇಸ್ ವಾಟ್ is about the 3-4 threats and opportunities, strength and weakness. So ಇದರಲ್ಲಿ ವಿವೇಕ್ ಏನಾದ್ರು ನಿಮ್ಮ ಅನಿಸಿಕೆಗಳಿದ್ರೆ? ಹೌದು, ಅಂದ್ರೆ ಒಂದು ಕ್ವೆಶನ್ ಇತ್ತು. ಅಂದ್ರೆ ಈ ಕ್ಲಿನಿಕಲ್ ಫೀಲ್ಡ್ ಅಲ್ಲಿನೂ ಇದನ್ನ ಅಡಾಪ್ಟ್ ಮಾಡಬಹುದು ಜನರೇಟಿವ್ AI ಅಂತ. ನೀವು ಅನನ್ಯ ಆಚಾರ್ಯ ಅನಂತಾಚಾರ್ಯ ಅವರು ಹೇಳ್ತಾ ಇದ್ದಾರೆ. ನಿಜ, ಯಾಕಂತಂದ್ರೆ ಎಲ್ಲ ಫೀಲ್ಡ್ ಅಲ್ಲೂ ನಾವು ಎಷ್ಟು ಡೇಟಾ ಕೊಡ್ತೀವಿ, ಎಷ್ಟು ಡೇಟಾ ನೀವು LLM ಗೆ ಫೀಡ್ ಮಾಡ್ತೀವಿ ಅಥವಾ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಥವಾ ಅದರ ಹಾರ್ಟ್ ಆಫ್ ದಿ ಸಿಸ್ಟಮ್ ಗೆ ಫೀಡ್ ಮಾಡಿ ಎಷ್ಟು ಡೇಟಾ ನಾವು ಕೊಡ್ತೀವಿ, ಅಷ್ಟು ನಮಗೆ ಆ ಡೈವರ್ಸಿಟಿ ಸಿಗುತ್ತೆ. ಈಗ ಏನಾಗುತ್ತೆ ಅಂತಂದ್ರೆ, ಏನ್ ಡಿಸ್ಪ್ಲೇಸ್ಮೆಂಟ್ ಇಲ್ಲಿ ಅಂತಂದಾಗ ಏನ್ ಡಿಸ್ಪ್ಲೇಸ್ಮೆಂಟ್ ಆಗ್ಬೋದು ಅಂತಂದ್ರೆ, ನಾವು ಮುಂದೆ ನೋಡ್ತೀವಿ ಮೇ ಬಿ ಹೇಗೆ ನಾವು ಪ್ರಿಪೇರ್ ಆಗ್ಬೇಕು ಅಂತ. ಅಂದ್ರೆ ಈ ಡೇಟಾ ವುಡ್ ಡೆಫಿನೆಟ್ಲಿ ಆಯಿಲ್ ಅಂತ, ಫ್ಯೂಚರ್ ಆಯಿಲ್ ಅಂತ ಎಲ್ಲರೂ ಹೇಳ್ತಾ ಬರ್ತಾ ಇದಾರಲ್ಲ. ಸೊ ಅದು ನೆಕ್ಸ್ಟ್ ವರ್ತ್. ಅಂದ್ರೆ ಡೇಟಾ ಎಷ್ಟು ಇದೆಯೋ ಅಷ್ಟು ನಮಗೆ ಎಷ್ಟು ನಾವು ಒಂದು 10 ಜನ ಕನ್ಸಲ್ಟೇಷನ್ ಇದ್ದಷ್ಟು ಡೇಟಾ ನಮಗೆ ಆ ಪವರ್ ಸಿಗುತ್ತೆ ಈ ಟೂಲ್ಸ್ ಗಳಿಂದ.
So there might be some bias and there might be an opportunities, and we can do under certain areas. For an example, ಇವಾಗ ಇರುವ legal system ಇರಬಹುದು. Today the reasoning ಇಂದಾಗಿ ಅಥವಾ ನೀವು ಹೇಳಿದ ಹಾಗೆ ಅದಕ್ಕೆ reasoning ಕೊಡದೇ ಇರೋ ಕಾರಣ we cannot utilize, but it might come in a future. All the legal pendencies can be resolved in within no time ಅಲ್ಲ. ಸೊ ಅದಕ್ಕೆಲ್ಲ ಏನ್ ಬೇಕಂದ್ರೆ ಡೇಟಾ ಬೇಕು, ಡೇಟಾ ಅಂದ್ರೆ ರೆಗ್ಯುಲೇಷನ್ ಬರಬೇಕು. ಅದು ದಿಸ್ ಇಸ್ ಎ ಕಂಟಿನ್ಯೂಸ್ ಪ್ರೊಸೆಸ್. ಕರೆಕ್ಟ್. ಇವಾಗ ಆಕ್ಚುಲಿ ವಾಟ್ ಯು ಆರ್ ಸೀಯಿಂಗ್, ಇವಾಗ ಚಾಟ್ ಜಿಪಿಟಿ ಆಗಲಿ, ಜೆಮಿನಿ ಆಗಲಿ, ದೇರ್ ಆಲ್ ಜಸ್ಟ್ ಕೈಂಡ್ ಆಫ್ ನಾನು ಹೇಳಿದಾಗೆ ಒಂದು ಜನರಿಕ್ ಟೂಲ್ಸ್ ವಿಚ್ ಆರ್ ಗಿವನ್ ಟು ಪೀಪಲ್ ಟು ಯೂಸ್. ಬಟ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ದ ಬ್ಯಾಕ್ ಗ್ರೌಂಡ್ ಇಟ್ ಈಸ್ ಬಿಕಮಿಂಗ್ ವರ್ಟಿಕಲೈಸ್ಡ್. ಒಂದೊಂದು ವರ್ಟಿಕಲ್ಗೆ ಯಾವ ರೀತಿ ಯೂಸ್ ಮಾಡ್ಕೋಬಹುದು, ಅದು ಇವಾಗ ಹೇಳಿದಾಗ ಇವರು ಕ್ಲಿನಿಕಲ್ ಟ್ರಯಲ್ ಅಂತ ಹೇಳಿದ್ರು, ಮೆಡಿಕಲ್ ಅಲ್ಲಿ, ಇಂಡಸ್ಟ್ರಿಯಲ್ ಸೆಕ್ಟರ್ ಅಲ್ಲಿ. ಸೊ ದ LLMs ಆರ್ ಸ್ಪೆಸಿಫಿಕ್ ಟು ದೋಸ್ ಪರ್ಟಿಕ್ಯುಲರ್ ಸೆಕ್ಟರ್ಸ್, ಅಂಡ್ ಅಲ್ಲಿ ಕಾರ್ಪೊರೇಟ್ಸ್ ಕ್ಯಾನ್ ಯೂಸ್ ಇಂಟರ್ನಲಿ ದೇರ್ ಓನ್ ಇದು. ಸೊ ಇಟ್ ವಿಲ್ ಬಿ ಅಗೇನ್ ಫೆನ್ಸಿಂಗ್ ಮಾಡಿ ಅವ್ರಿಗೆ ಮಾತ್ರ ಕೊಡೋ ತರ ಇದೆಲ್ಲ ಆಪರ್ಚುನಿಟೀಸ್ ಬರ್ತಾ ಇದೆ ಇದರಲ್ಲಿ. ಈಗ ನಾವು ನೋಡ್ತಾ ಇರೋದು ಜಸ್ಟ್ ಜನರಿಕ್, ನಾವು ಜನಸಾಮಾನ್ಯರಿಗೆ ಏನು ಒಂದು ಸರ್ಚ್ ಬಿಯಾಂಡ್ ಸರ್ಚ್ ಅಂದ್ರೆ ಗೂಗಲ್ ಸರ್ಚ್ ಮಾಡಿದ್ರೆ ಸರ್ಟನ್ ರಿಸಲ್ಟ್ಸ್ ಬರ್ತಾ ಇತ್ತು. ಈಗ ನಾವು ಪ್ರಾಂಪ್ಟ್ ಕೊಡೋದ್ರಿಂದ ನಮ್ಗೆ ಅದು ಗಿವಿಂಗ್ ಇನ್ ಎ ಸ್ಟ್ರಕ್ಚರ್ಡ್ ಮ್ಯಾನರ್ ಸರ್ಟನ್ ಇನ್ಫಾರ್ಮೇಶನ್ ಫುಲ್ ಆಗಿ. ಹಾಗೆ ಹರ್ಷ ಅವರು ಇದ್ದಾರೆ ನಮ್ ಜೊತೆ. ಹರ್ಷ ಅವರು ಏನೋ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತಾರೆ. ನೈಸ್ ಟು ಸಿ ಯು ಸರ್. ಅವರು ಏನೋ ಕ್ಲಿನಿಕಲ್ ಮೆಡಿಕಲ್ ರಿಸರ್ಚ್ ಅಲ್ಲಿ ವರ್ಕ್ ಮಾಡ್ತಾ ಇದಾರಂತೆ, ಜನರೇಟಿವ್ AI. ವೆರಿ ಗುಡ್, ಎಕ್ಸಲೆಂಟ್. ಟಾಕ್ ಟು ಹಿಮ್. ಯಾ, ಓಕೆ. ಹಿಮ್ ಲೇಟರ್ ಈಗ ಅದೇ ನಾವು ಕನ್ಕ್ಲೂಷನ್ ಬಂದಾಗ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ಅಲ್ಲಿ ವಿ ವಾಂಟ್ ಟು ಲರ್ನ್ ಫ್ರಮ್ ಆಲ್ ಅವರ್ ಆಡಿಯನ್ಸ್. ಎಕ್ಸಾಕ್ಟ್ಲಿ. ಸೊ ಎಲ್ರು ಇರಿ ಕೊನೆಯವರೆಗೆ. ನಾವು ಅದನ್ನ ಕನ್ಕ್ಲೂಷನ್ ಅಲ್ಲಿ ವಿ ವಿಲ್ ಏನ್ ಹೇಳ್ತೀವಿ ಅಂತಂದ್ರೆ, ಇಲ್ಲಿ ನಾವೊಂದು ಸಂವಾದದ ಜೊತೆ ಸಂವೇದನೆ ಮಾಡುವಂತದ್ದು ಒಂದು ವೇದಿಕೆ ಅಂತ ತಿಳ್ಕೊಂಡಿದ್ದೇವೆ. ಇಲ್ಲಿ ನಾವು ಮಾತಾಡೋದು ಮಾತ್ರ ಅಲ್ಲ, ಮೇ ಬಿ ಫಾರ್ ನಮಗೆ ಇದರ ಫ್ಲೋ ಅಥವಾ ಟೈಮ್ ಸೆನ್ಸ್ ಇಂದಾಗಿ ನಾವು ಸ್ವಲ್ಪ ಇಲ್ಲಿ ಮಿಡ್ಲ್ ಅಲ್ಲಿ ಕ್ವಶನ್ ಅಂಡ್ ಆನ್ಸರ್ ಮಾಡಕ್ ಆಗಲ್ಲ. ಹಾಗಾಗಿ ಮುಂದುವರಿಯುವ, ಕೊನೆಗೆ ಇಟ್ಕೊಳ್ಳೋಣ. ಕೊನೆಯವರೆಗೆ ಇರಿ. ಇನ್ನು ಒಂದು ಇದಕ್ಕೆ ಒಂದು ಒಳ್ಳೆ ಸಮ್ಮರಿಯನ್ನ ಅಥವಾ ಏನ್ ಸಾಮಾಜಿಕ ಬದ್ಧತೆಗಳನ್ನ ಅದನ್ನ ಡಿಸ್ಕಸ್ ಮಾಡುವಂತ ಒಂದು ವಿಚಾರಗಳಿದೆ ಬರ್ಲಿಕ್ಕೆ. ಗೋ ಅಹೆಡ್ ರಾಜೇಶ್. ಸೊ ಅದೇ ಈಗ ಸ್ವಾಟ್ ನಾವು ನೋಡಿದ್ವಿ. ಇದರಲ್ಲಿ ಸ್ವಾಟ್ ಇಂದ ನಮ್ಗೆ ಏನ್ ಅರ್ಥ ಆಗ್ತದೆ ಅಂದ್ರೆ, ಆಲ್ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಯಾರ್ಯಾರಿಗೆ ಇದರ ಅಫೆಕ್ಟ್ ಆಗ್ತದೆ ಅವರೆಲ್ಲ ಸೇರ್ಕೊಂಡು, ಇನ್ಕ್ಲೂಡಿಂಗ್ ಫ್ರಮ್ ಗವರ್ಮೆಂಟ್ ಇಟ್ ಸ್ಟಾರ್ಟ್ಸ್ ಆಕ್ಚುಲಿ, ಗವರ್ಮೆಂಟ್, ಕಾರ್ಪೊರೇಟ್ಸ್, ಆಮೇಲೆ ಸೋಷಿಯಲ್ ಆರ್ಗನೈಸೇಷನ್. ಲೈಕ್ ಇವಾಗ iLesa ಮಾಡ್ತಿರೋ ಕೆಲಸ ಇದೊಂದು ಒಳ್ಳೆ ಕೆಲಸ. ಯಾಕಂದ್ರೆ ಇದನ್ನ ಈಗ ಅರ್ಲಿ ಆಗಿ ನೀವು ತಗೊಂಡು ಇದನ್ನ ಮುಂದೆ ಪ್ರಾಬ್ಲಮ್ ಬರೋಕ್ಕಿಂತ ಮುಂಚೆ ಏನಾದ್ರು ಸೊಲ್ಯೂಷನ್ಸ್ ಇದೆ ಅಂತ ನೋಡ್ಲಿಕ್ಕೆ ಒಂಥರ ಆಕ್ಚುಲಿ ಇಟ್ಸ್ ಟಿಕ್ಲಿಂಗ್ ದ ಬ್ರೈನ್. ಸೊ ದಟ್ ಎಲ್ರಿಗೂ ಅದೊಂದು ಆ ಡೈರೆಕ್ಷನ್ ಅಲ್ಲಿ ಥಿಂಕಿಂಗ್ ಬರ್ತದೆ. ಸೊ ಅವಾಗ ಎಲ್ರೂ ಸೇರ್ಕೊಂಡು ಇಂಪ್ಲಿಮೆಂಟೇಷನ್ ಮಾಡುದು. ಇವಾಗ ನಾವು ಈಗ ರೀಸೆಂಟ್ ಆಗಿ ಐ ಡೋಂಟ್ ನೋ, ಈಗ ಕೆಲವೊಬ್ರು ನೋಡಿರ್ಬೋದು, ಅಣ್ಣಾಮಲೈ ಇದೊಂದು ವಿಡಿಯೋ ಸರ್ಕ್ಯುಲೇಟ್ ಆಗ್ತಾ ಇತ್ತು. ಸೊ ರೀಸೆಂಟ್ ನಮ್ಮ ಡಿಸ್ಕಷನ್ ಅಲ್ಲಿ ನೋಡ್ತಾ ಇದ್ವಿ. ಅಲ್ಲಿ ಹಿ ವಾಸ್ ಮೆನ್ಷನಿಂಗ್ ಅಬೌಟ್ ಪಾಲಿಟಿಷಿಯನ್ಸ್ ಶುಡ್ ನೋ ಲಾಟ್ ಅಬೌಟ್ ದಿಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಿಸ್ಕಷನ್ಸ್ ಆಗ್ಬೇಕು ಅಂತ. ಸೊ ಈಗ ಜನರಿಂದ ಇದು ಅರ್ಥ ಆಗ್ತಾ ಇದ್ದಂಗೆ ಜನರು ಅದನ್ನ ಪ್ರೆಷರ್ ತಂದ್ರೆ, then governments will start looking at it. Of course, ನಮ್ಮ central government in India, it will be doing. They are like Pradyoth shared the link and all. They are working on it. But people involvement ಇದ್ರೆ ಎಲ್ಲ ಆಲ್ ಸ್ಟೇಕ್ ಹೋಲ್ಡರ್ಸ್ ಮಾಡಿದಾಗ ಡೆಫಿನೆಟ್ ಆಗಿ ರೆಗ್ಯುಲೇಷನ್ಸ್ ಬರುತ್ತೆ, ಇಂಪ್ಲಿಮೆಂಟೇಷನ್ ಆಗುತ್ತೆ, ಬೆನಿಫಿಟ್ಸ್ ಸೊಸೈಟಿ ಆಸ್ ಎ ಹೋಲ್ ಐ ಥಿಂಕ್ ಇಸ್ ಪಾಸಿಬಲ್ ಇದರಲ್ಲಿ. ಸೊ ದಟ್ಸ್ ದ ಕನ್ಕ್ಲೂಷನ್ ಅಬೌಟ್ ಸ್ವಾಟ್. ಈಗ ವಿ ವಿಲ್ ಸಿ ಸಮ್ ಕ್ವಿಕ್ಲಿ, ವಿಲ್ ಸಿ ಸಮ್ ಇದು ಅಂದ್ರೆ ಕೇಸ್ ಸ್ಟಡೀಸ್. ನಾವು ಬೇಕಾದಷ್ಟು ಕೇಸ್ ಸ್ಟಡೀಸ್ ತೋರಿಸಬಹುದು, ಸಾವಿರಗಟ್ಟಲೆ ಕೇಸ್ ಸ್ಟಡೀಸ್ ಇದೆ ಈಗ. ಬಟ್ ನಾನೊಂದು ಸ್ವಲ್ಪ ಕೆಲವೊಂದಿನ ಆಯ್ದ ಇದರಲ್ಲಿ ಬೇಗ ಅಂದ್ರೆ ತಿಳ್ಕೊಳ್ಳಕ್ಕೆ ಅಂತ ನಮ್ಮ ಅಂದ್ರೆ ಮೋರ್ ರಿಲೆವೆಂಟ್ ಆಗಿ ನಾವು ತಗೊಳ್ತಾ ಇದೀವಿ ಅಲ್ಲ ರಾಜೇಶ್. ಅಂದ್ರೆ ನಮಗೆ ಏನು ಆಬ್ವಿಯಸ್ಲಿ ನಾವು iLesa ಒಂದು ಏನೋ ಕ್ರಿಯೇಟಿವ್ ಅಥವಾ ಆರ್ಟಿಸ್ಟಿಕ್ ಪ್ಲಾಟ್ಫಾರ್ಮ್ ಆಗಿರೋ ಕಾರಣ ಆರ್ಟ್, ಆಕ್ಟಿಂಗ್ ಮತ್ತೆ ಮ್ಯೂಸಿಕ್ ಸಲುವಾಗಿ ಏನೇನ್ ಆಗ್ತಾ ಇದೆ ಅಂತ ಸ್ವಲ್ಪ ಒತ್ತು ಕೊಡ್ತಾ ಇದ್ದೇವೆ. ಹಾಗೆ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಆಬ್ವಿಯಸ್ಲಿ ಅಲ್ವಾ. ಸೊ ಅಂಡ್ ಹೌದು, ಟ್ರಾನ್ಸ್ಲೇಷನ್ ಇಸ್ ಮೇಜರ್ ಒನ್ ಇಂಪ್ಯಾಕ್ಟ್ ವಿ ಆರ್ ಆಲ್ ಇಂಪ್ಯಾಕ್ಟ್ ಆಗ್ತಾ ಉಂಟು ಅದಕ್ಕೆ. ಸೊ ಅದಕ್ಕೆ ಅದನ್ನು ತಗೊಂಡಿದ್ದೇನೆ. ಸೊ ವಿಲ್ ಕ್ವಿಕ್ಲಿ ಗೋ ಥ್ರೂ ದಿಸ್, ಆಮೇಲೆ ದೆನ್ ವಿ ಕ್ಯಾನ್ ಗೋ ಟು ಕ್ವೆಶ್ಚನ್ ಅಂಡ್ ಆನ್ಸರ್ಸ್. ಸೊ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಲ್ಲಿ ಅಫ್ಕೋರ್ಸ್ ಇದು ಮೂರು ಆಗ್ತದೆ. ಇನ್ಕ್ರೀಸ್ ಪ್ರೊಡಕ್ಟಿವಿಟಿ ಬರ್ತಾ ಇದೆ, ಇಂಪ್ರೂವ್ಡ್ ಇನ್ ದಿಸ್ ಡಿಸಿಷನ್ ಮೇಕಿಂಗ್ ಇಸ್ ಇಂಪ್ರೂವಿಂಗ್, ಎನ್ಹಾನ್ಸ್ ಕ್ರಿಯೇಟಿವಿಟಿ ಬರ್ತಾ ಇದೆ ಎಲ್ರಿಗೂ, ಯೂಸರ್ಸ್ಗೆ. ಸೊ ಹೌ ಇಟ್ ಇಸ್ ಗೋಯಿಂಗ್ ಇನ್ಕ್ರೀಸ್ ಪ್ರೊಡಕ್ಟಿವಿಟಿ ಅಂದ್ರೆ, ಕಂಟೆಂಟ್ ಮಾರ್ಕೆಟರ್ ಈಗ ಆಕ್ಚುಲಿ AI ಯೂಸ್ ಮಾಡಿಕೊಂಡು ಪರ್ಸನಲೈಸ್ಡ್ ಲ್ಯಾಂಡಿಂಗ್ ಪೇಜಸ್ ಎಲ್ಲ ಕ್ರಿಯೇಟ್ ಮಾಡಿ, ಆಡ್ ಟೆಕ್ಸ್ಟ್ ಬೇಸ್ಡ್ ಆನ್ ವಿಸಿಟರ್ಸ್, ಹೌ ವಿಸಿಟರ್ ಪ್ರೊಫೈಲ್ ತೋರಿಸ್ಕೊಂಡು ದೇ ಆರ್ ಏಬಲ್ ಟು ಫಾಸ್ಟರ್ ಟರ್ನ್ ಅರೌಂಡ್ ಟೈಮ್ ಮಾಡ್ಕೊಂಡು ಬೇಗ ಕ್ವಾಲಿಫೈಡ್ ಲೀಡ್ಸ್ ಬರ್ತದೆ. ಅಂದ್ರೆ ಒಂದು ದಿವಸದಲ್ಲಿ ಒಂದೆರಡು ಲೀಡ್ ಜನರೇಟ್ ಮಾಡೋದು, ಇಟ್ ಮೇ ಬಿ ಇನ್ಕ್ರೀಸಿಂಗ್ ನಾವು ಬೈ ಯೂಸಿಂಗ್ ದಿಸ್ AI. ಸೊ ದೇರ್ ಆರ್ ಕೇಸ್ ಸ್ಟಡೀಸ್ ಲೈಕ್ ದಟ್.
Some of them I can't reveal, but we have seen there are enough case studies happening in this. So we are just giving it as a generic, ಇದು ಒಂದು ಹೈಪೋಥೆಟಿಕಲ್ ಆಗಿ ಹೇಳ್ತಾ ಇದೀನಿ ಈಗ. ಸೊ ಲಿವರೇಜ್ಡ್ ಎಐ ಪವರ್ಡ್ ಇಮೇಲ್ ಆಟೋಮೇಷನ್ ಅಂದ್ರೆ ಸೇಲ್ಸ್ ರಿಪ್ರೆಸೆಂಟೇಟಿವ್ ಔಟ್ರೀಚ್ ಅಂದ್ರೆ ಇಮೇಲ್ ಕಳಿಸುವಾಗ ಪರ್ಸನಲೈಸ್ಡ್ ಆಗಿ ಇಮೇಲ್ ಒಂದು 1000 ಜನ ಇದ್ರೆ 1000 ಪ್ರಾಸ್ಪೆಕ್ಟ್ಸ್ ಇದ್ರೆ ಅವ್ರ ಪ್ರೊಫೈಲ್ ಆಲ್ರೆಡಿ ಇಫ್ ದೇರ್ ಎಕ್ಸಿಸ್ಟಿಂಗ್ ಕ್ಲೈಂಟ್ಸ್ ಅವ್ರ ಪ್ರೊಫೈಲ್ ಗೊತ್ತಿರ್ತದೆ. ಅದ್ರ ಪ್ರಕಾರ ಎಐ ವಿಲ್ ಜನರೇಟ್ ದ ಕಂಟೆಂಟ್ ವಿಚ್ ಇಸ್ ರಿಲೆವೆಂಟ್ ಟು ದೆಮ್ ಓನ್ಲಿ. ಸೊ ಇವ್ರು ಕೂತ್ ಬರಿಬೇಕಂತಿಲ್ಲ ಇದನ್ನೆಲ್ಲ. ಸೊ ಫಸ್ಟ್ ಲೆವೆಲ್ ಆಫ್ ವರ್ಕ್ ಇಸ್ ಡನ್ ಬೈ ಎಐ, ದೆನ್ ದೇ ಜಸ್ಟ್ ರಿವ್ಯೂ ಇಟ್ ಅಂಡ್ ಸೆಂಡ್ ಇಟ್ ಔಟ್ ಹಾಗೆ. ಸೊ ಇನ್ಕ್ರೀಸ್ ಪ್ರೊಡಕ್ಟಿವಿಟಿ ಇದರಿಂದ. ಅದೇ ರೀತಿ ಇಂಪ್ಯಾಕ್ಟ್ ಆಫ್ ಜನರೇಟಿವ್ ಎಐ ಎನ್ಹೆನ್ಸ್ ಕ್ರಿಯೇಟಿವಿಟಿ ಇದೆ. ಗ್ರಾಫಿಕ್ ಡಿಸೈನರ್ಸ್ ಅವರು ಒಂದೆರಡು ಐಡಿಯಾ ಇದ್ರೆ ಒಂದು ಪರ್ಟಿಕ್ಯುಲರ್ ಡಿಸೈನ್ ಮಾಡ್ಲಿಕ್ಕೆ ಎಐ ಇಂದ ದೇ ಕ್ಯಾನ್ ಜನರೇಟ್ ಮೋರ್ ಥಾಟ್ಸ್, ಐಡಿಯಾಸ್. ಸೊ ಅವರ ಕ್ರಿಯೇಟಿವ್ ಸ್ಕಿಲ್ ಸೆಟ್ ಕ್ಯಾನ್ ಎಕ್ಸ್ಪ್ಯಾಂಡ್. ಸೊ ಮುಂದೆ ಅದನ್ನ ಅಳವಡಿಸ್ಕೊಂಡು ಅವರು ದೇ ಕ್ಯಾನ್ ಬಿ ಮೋರ್ ಕ್ರಿಯೇಟಿವ್ ಇನ್ ದೇರ್ ವರ್ಕ್. ಅದೇ ರೀತಿ ಕಾಪಿ ರೈಟರ್ ಆಕ್ಚುಲಿ ಕೂತ್ಕೊಂಡು ಒಂದು ಬ್ಲಾಗ್ ಬರಿಬೇಕಾದ್ರೆ ತುಂಬಾ ಯೋಚನೆ ಮಾಡಿ ಬರಬೇಕು. ಅಲ್ಲಿಂದ ಇಲ್ಲಿಂದ ಗೂಗಲ್ ಸರ್ಚ್ ಮಾಡ್ತಾರೆ, ಎಲ್ಲ ರೆಫರೆನ್ಸ್ ತಗೊಳ್ತಾರೆ. ಬಟ್ ಎಐ ಜನರೇಟರ್ ಇಂದ ದಿಟ್ ವಿಲ್ ಗಿವ್ ಅರೌಂಡ್ 3-4 ಡಿಫರೆಂಟ್ ಟೈಪ್ ಆಫ್ ಬ್ಲಾಗ್ ಪಾಸಿಬಿಲಿಟೀಸ್. ಅದನ್ನ ನೋಡ್ಕೊಂಡು ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಂಡು ಫೈನಲಿ ಕಾಪಿ ರೈಟರ್ ಹ್ಯಾಸ್ ಟು ಡೂ ದ ವರ್ಕ್, ನಾಟ್ ದಟ್ ಈಸ್ ರಿಪ್ಲೇಸ್ಡ್ ಬೈ ಎಐ. ಸೊ ಇಲ್ಲಿ ರಿಪಿಟೇಟಿವ್ಲಿ ವಾಟ್ ಐ ಹ್ಯಾವ್ ಸೀನ್ ಆರ್ ವಾಟ್ ಐ ಹ್ಯಾವ್ ಅಬ್ಸರ್ವ್ಡ್ ಇಸ್ it's a kind of ally, it's a kind of assistant for us. AI at this moment is assistant for humans. So ಅದನ್ನ ಯೂಸ್ ಮಾಡ್ಕೊಂಡು we can improvise on our own way of working. ಸೊ ಇದರಲ್ಲಿ ಮತ್ತೆ ಮಾರ್ಕೆಟಿಂಗ್ ಮ್ಯಾನೇಜರ್ ಇಂಪ್ರೂವ್ಡ್ ಡಿಸಿಷನ್ ಮೇಕಿಂಗ್ ಮಾಡ್ಬೋದು. ಅಂದ್ರೆ ದೇ ಕ್ಯಾನ್ ಯೂಸ್ ಟೂಲ್ಸ್ ಟು ಅನಲೈಸ್ ಅಂಡ್ ಗೆಟ್ ಡೀಪರ್ ಇನ್ಸೈಟ್ಸ್. ಸೊ ಕ್ಯಾಂಪೇನ್ ಅನ್ನ ಪರ್ಫಾರ್ಮೆನ್ಸ್ ಅನ್ನ ಸ್ವಲ್ಪ ಟ್ವೀಕ್ ಮಾಡೋದಾಗ್ಲಿ, ಅಪ್ಟಿಮೈಸ್ ಮಾಡೋದಾಗ್ಲಿ ಸ್ಟ್ರಾಟಜೀಸ್ ಅನ್ನ. ಸೊ ಡೇ ಟು ಡೇ ಬೇಸಿಸ್ ಅಲ್ಲಿ ಅದನ್ನ ಮಾನಿಟರ್ ಮಾಡಿ ಎಐ ಹೆಲ್ಪ್ ಇಂದ ಅವರು ದೇ ಕ್ಯಾನ್ ಮೇಕ್ ಎ ಬೆಟರ್ ಎಂಗೇಜ್ಮೆಂಟ್ ವಿತ್ ದೇರ್ ಆಡಿಯನ್ಸ್, ಟಾರ್ಗೆಟ್ ಆಡಿಯನ್ಸ್. ಅದೇ ರೀತಿ ಸೇಲ್ಸ್ ಡೈರೆಕ್ಟರ್ ದೇ ಕ್ಯಾನ್ ಲುಕ್ ಎಟ್ ವಾಟ್ ಇಸ್ ದ ಕಂಪಿಟೇಟರ್ ಡೂಯಿಂಗ್ ಅಂಡ್ ಥ್ರೂ ಎಐ ಸಿಸ್ಟಮ್ಸ್. ಬಿಕಾಸ್ ಕೆಲವೊಂದು ರಿಪೋರ್ಟ್ಸ್ ಮಾರ್ಕೆಟ್ ಅಲ್ಲಿ ಸಿಗೋ ಡೇಟಾ ತಗೊಂಡು ಎಐ ಟೂಲ್ಸ್ ಇಂದ ಅದನ್ನ ಅನಲೈಸ್ ಮಾಡಿ ದೇ ಕ್ಯಾನ್ ಲುಕ್ ಎಟ್ ಹೌ ದೇ ಕ್ಯಾನ್ ಬೆಟರ್ ದೇರ್ ಆಫರ್ಸ್ ಅಂಡ್ ಕ್ಲೋಸ್ ದೇರ್ ಡೀಲ್ಸ್ ಹಾಗೆ. ಸೊ ಇದು ಒಂದು ಆಪ್ಷನ್. ಸೊ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಲ್ಲಿ ಲಾಟ್ ಆಫ್ ಯೂಸಸ್ ಆರ್ ದೇರ್. ಐ ಡೋಂಟ್ ನೋ ಹೌ ಮೆನಿ ಆಫ್ ದ ಪೀಪಲ್ ಇನ್ ಆಡಿಯನ್ಸ್ ಆರ್ ಇನ್ ಸೇಲ್ಸ್. ಈಗ ಅವರು ಆಕ್ಚುಲಿ ಅದನ್ನ ಯೂಸ್ ಮಾಡ್ತಿದ್ರೆ ಅದ್ರ ಬಗ್ಗೆ ನೀವು ಶೇರ್ ಮಾಡ್ಲಿಕ್ಕೆ ಟ್ರೈ ಮಾಡಿ ನಾವು ಲಾಸ್ಟ್ ಎಂಡ್ ಅಲ್ಲಿ, ಅಥವಾ ಅದರ ಬಗ್ಗೆ ಏನಾದ್ರು ಕ್ವೆಶ್ಚನ್ಸ್ ಇದ್ರೆ ಅದನ್ನು ಬೇಕಾದ್ರೆ ಪೋಸ್ಟ್ ಮಾಡಿ ನೋಡುವ. ಹೌದಾ, ಸರಿ, ಇದು ಮಾಡಿ ಅಡ್ರೆಸ್ ಮಾಡ್ಲಿಕ್ಕೆ. ಆಡಿಬಲ್ ಇದೇನಲ್ಲ ಈಗ ಸದ್ಯಕ್ಕೆ? ಇದೆ ಮುಂದುವರಿಸಿ. ಓಕೆ ಓಕೆ. ಸೊ ಅಪ್ಸ್ಕಿಲ್ಲಿಂಗ್, ಕರಿಯರ್ ಅಡ್ವಾನ್ಸ್ಮೆಂಟ್ ಹೇಗಾಗ್ತದೆ ಸೇಲ್ಸ್ನವರಿಗೆ? ಸೊ ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಡೂಯಿಂಗ್ ರೆಗ್ಯುಲರ್ ಜಾಬ್ ಸ್ವಲ್ಪ ಎಐ ಟೂಲ್ಸ್ ಯೂಸ್ ಮಾಡ್ಲಿಕ್ಕೆ ಕಲ್ತ ಮೇಲೆ ದೇ ಕ್ಯಾನ್ ಬಿಕಮ್ ಮಾರ್ಕೆಟಿಂಗ್ ಸ್ಪೆಷಲಿಸ್ಟ್. ಸೊ ದೇ ಕ್ಯಾನ್ ಗೆಟ್ ಎ ಪ್ರಮೋಷನ್ ವಿದಿನ್ ದ ಆರ್ಗನೈಸೇಷನ್ ಹಾಗೆ. ಸೇಲ್ಸ್ ಟ್ರೈನಿಯೂ ಹಾಗೆ. ಸೇಲ್ಸ್ ಟ್ರೈನಿಂಗ್ ಬಂದಿರ್ತಾರೆ, ಸ್ವಲ್ಪ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲ್ಲ, ಬಟ್ ದೇ ಯೂಸ್ ದ ಎಐ ಪವರ್ಡ್ ಸ್ಕಿಲ್ಸ್ ಕೋಚಿಂಗ್ ಟೂಲ್ಸ್ ಅಲ್ಲಿ ಯೂಸ್ ಮಾಡಿದ್ರೆ ಅವರ ಪಿಯರ್ ಗ್ರೂಪ್ ಅಲ್ಲಿ ದೇ ಕ್ಯಾನ್ ಪರ್ಫಾರ್ಮ್ ಬೆಟರ್. ಸೊ ದೇ ಕ್ಯಾನ್ ಬಿಕಮ್ ಎ ಟಾಪ್ ಪರ್ಫಾರ್ಮರ್ ಹಾಗೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಆಸ್ ವಿ ಹ್ಯೂಮನ್ಸ್ ನಾವು ಹೇಗೆ ಅದನ್ನ ಅಳವಡಿಸ್ಕೋತೀವಿ ಅದ್ರ ಮೇಲೆ ನಮ್ಮ ಡಿಪೆಂಡೆನ್ಸ್. ಸೊ ಇಫ್ ಯು ಆರ್ ಪ್ರೊಯಾಕ್ಟಿವ್ ವಿ ವಿಲ್ ವಿನ್ ಹಾಗೆ. ಸೊ ಇನ್ಕ್ರೀಸ್ಡ್ ವ್ಯಾಲ್ಯೂ ಪ್ರಪೋಸಿಷನ್. ಫ್ರೀಲ್ಯಾನ್ಸ್ ಕಂಟೆಂಟ್ ಕ್ರಿಯೇಟರ್ ಆಕ್ಚುಲಿ ಪರ್ಸನಲೈಸೇಷನ್ ಬಗ್ಗೆ ಹೇಗೆ ಮಾಡೋದು, ಹೌ ಟು ಪರ್ಸನಲೈಸ್ ಅಂತ ತಿಳ್ಕೊಂಡು ಅದನ್ನ ಆ ಪರ್ಟಿಕ್ಯುಲರ್ ಸರ್ವಿಸಸ್ ಅನ್ನ ಕ್ಲೈಂಟ್ಸ್ ಕೊಟ್ಟಾಗ she is able to provide some better value proposition to their customers. So they'll be more happy because she has personalized certain things for their own requirement ಅಂತ ಹಾಗೆ. ಅದೇ ರೀತಿ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ they can actually use AI expertise for running certain campaigns, ಅದೆಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಮಾಡ್ಲಿಕ್ಕೆ. ಆಗ ಅವ್ರಿಗೆ ಏನಾಗ್ತಂದ್ರೆ certain companies are looking for this kind of expertise. They are looking for implementing AI driven marketing. They become a sought after industry expert. ಈಗ ಫಾರ್ ಎಕ್ಸಾಂಪಲ್ ನಾನು ಇಷ್ಟು ಎಐ ಬಗ್ಗೆ ಇಂಟ್ರೆಸ್ಟ್ ಯಾಕೆ ತಗೊಳ್ತೀನಿ ಈಗ 53 ವರ್ಷ ವಯಸ್ಸಲ್ಲಿ ಅಂದ್ರೆ ನನ್ನ ಆಸ್ ಅ ಕನ್ಸಲ್ಟೆಂಟ್ ಐ ಶುಡ್ ಸ್ಟೇ ರಿಲೆವೆಂಟ್. ಐ ಶುಡ್ ನೋ ವಾಟ್ ಐ ಆಮ್ ಅಡ್ವೈಸಿಂಗ್ ಟು ಮೈ ಕ್ಲೈಂಟ್ಸ್, ಮೈ ಸ್ಟಾರ್ಟ್ಅಪ್ಸ್. ಸೊ ಅದಕ್ಕೆ ನಾನು ಐ ಟೇಕ್ ಸ್ಪೆಷಲ್ ಇಂಟ್ರೆಸ್ಟ್. ಐ ಆಮ್ ನಾಟ್ ಎಕ್ಸ್ಪರ್ಟ್ ಇನ್ ಎಐ, ಐ ಆಮ್ ಎ ಯೂಸರ್ ಆಕ್ಚುಲಿ, ಐ ಆಮ್ ಎಂಥೂಸಿಯಾಸ್ಟ್, ಸೊ ದಟ್ ಐ ಕ್ಯಾನ್ ಸ್ಟೇ ರಿಲೆವೆಂಟ್ ಇನ್ ದ ಫೀಲ್ಡ್ ಹಾಗೆ. ಸೊ ಇಟ್ಸ್ ಅಪ್ಲಿಕೇಬಲ್ ಟು ಆಲ್ಮೋಸ್ಟ್ ಎವ್ರಿ ಒನ್ ಐ ಥಿಂಕ್. So these are certain cases. Sixth Sense ಅಂತ ಒಂದು ಕಂಪನಿ is doing some very good work in personalization. Chorus, this is very interesting. ಇದು ಈಗ ಕಾಲ್ ಸೆಂಟರ್ಸ್ ಅಲ್ಲಿ ವರ್ಕ್ ಮಾಡೋರಿಗೆ ದೇ ಟೇಕ್ ಕಾಲ್ಸ್, ಅದನ್ನ ಸುಮಾರು ಕಾಲ್ಸ್ ತಗೊಳ್ತಾರೆ ಡೈಲಿ. ಸೊ ಅದನ್ನೆಲ್ಲ ಮ್ಯಾನೇಜರ್ಸ್ಗೆ ಅನಲೈಸ್ ಮಾಡ್ಲಿಕ್ಕೆ ಗೊತ್ತಾಗೋದಿಲ್ಲ. ಸೊ ದಿಸ್ ಸಿಸ್ಟಮ್ ಆಕ್ಚುಲಿ ಟ್ರಾನ್ಸ್ಕ್ರೈಬ್ಸ್ ಆಲ್ ದೇರ್ ಕಾಲ್ಸ್. ಆ ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ದೇ ವಿಲ್ ಟ್ರೈ ಟು ಫೈಂಡ್ ಔಟ್
what kind of language was used or what kind of propositions were given, how this language can be improvised by the agent. ಅದೆಲ್ಲ ಕೋಚಿಂಗ್ ಸಜೆಷನ್ಸ್ ಕೊಡ್ತದೆ. ಸೊ ಇಂಪ್ರೂವ್ಮೆಂಟ್, ಸೊ ದಟ್ ದೇ ಕ್ಯಾನ್ ಇಂಪ್ರೂವ್ ಮಾಡ್ಬೋದು ಅದನ್ನ. ಸೊ ಇಟ್ ಇಸ್ ಎ ವೆರಿ ಗುಡ್ ಟೂಲ್ ಆಕ್ಚುಲಿ. ಸೊ ಅದೇ ರೀತಿ Persado is again a marketing platform where people can generate very good optimization of the personalization messages. ಅದನ್ನ ರೆಸ್ಪಾನ್ಸ್ ರೇಟ್ ಅನ್ನ ಇನ್ಕ್ರೀಸ್ ಮಾಡ್ಕೋಬಹುದು ಅದರಿಂದಾಗಿ. ಸೊ ದೀಸ್ ಆರ್ ಫ್ಯೂ ಕೇಸಸ್ ಆಕ್ಚುಲಿ. ಸೊ ಇಫ್ ಯು ಲುಕ್ ಎಟ್ ಇಟ್, ಜಾಬ್ಸ್ ಲಾಸಸ್ ವರ್ಸಸ್ ಅಪ್ಸ್ಕೇಲ್ ರಿಪೋರ್ಟ್ಸ್ ಏನ್ ಹೇಳ್ತದೆ ಅಂದ್ರೆ, there will be some job losses, but there is equally there is future opportunities. Andre ಈಗ 73% of future jobs will require human AI collaboration. This is a good news actually, because human cannot operate on their own, AI cannot operate on their own. ಎರಡು ಇಬ್ರು ಒಟ್ಟಿಗೆ ಸೇರ್ಕೊಂಡು ಮಾಡಿದ್ರೆ, ಕೊಲಾಬರೇಟ್ ಮಾಡಿದ್ರೆ ಅದರಲ್ಲಿ ಬೆನಿಫಿಟ್ ಇದೆ ಅಂತ ಹಾಗೆ. ಸೊ ಹ್ಯೂಮನ್ಸ್ ಹ್ಯಾವ್ ಟು ಬಿ ನೌ ಅಗೇನ್, ಲೈಕ್ ನಾನು ಹೇಳಿದಾಗೆ, ಪ್ರೊಯಾಕ್ಟಿವ್ ಆಗಿರ್ಬೇಕಾಗ್ತದೆ. So this is what it is. No, sales and marketing is a heavy, ಅಂದ್ರೆ human centric skills ಆಗಿದ್ರಿಂದ you can't replace humans for with AI for marketing tool, but they can collaborate and use the AI tools so that they can leverage. ಅದೇ ರೀತಿ AI tools require human oversight ಬೇಕೇ ಬೇಕಾಗ್ತದೆ. ಅಂದ್ರೆ tools they cannot run on their own. ಈಗ ಜನರೇಟಿವ್ AI it will not perform all my activities on its own. ನಾನು ಅದ್ರ ಜೊತೆ ಇಂಟರಾಕ್ಟ್ ಎಷ್ಟು ಮಾಡ್ತೇನೆ ಅಷ್ಟು ನನಗೆ ಬೆನಿಫಿಟ್ ಕೊಡ್ತಾ ಇದೆ. ಸೊ ಈಗ ಜಾಬ್ ಲಾಸಸ್ ಅಲ್ಲಿ ಈಗ ನಾನು ಹೇಳ್ದಂಗೆ ಎಂಟ್ರಿ ಲೆವೆಲ್ ಲೈಕ್ ಡೇಟಾ ಎಂಟ್ರಿ ಜಾಬ್ಸ್ ಇದ್ರೆ, ಲೀಡ್ ಜನರೇಷನ್ ಡೈಲಿ ಕೂತ್ಕೊಂಡು ಕಾಲ್ ಮಾಡ್ತಾ ಇದ್ರೆ, ಅದನ್ನೆಲ್ಲ ಆಟೋಮೇಟ್ ಮಾಡೋ ಚಾನ್ಸಸ್ ಇದೆ. ಇಮೇಲ್ ಮಾರ್ಕೆಟಿಂಗ್ ಮಾಡ್ತಾ ಇದ್ರೆ, ಸೊ ಇಮೇಲ್ ಮಾರ್ಕೆಟಿಂಗ್ ಪೀಪಲ್ ಶುಡ್ ಲರ್ನ್ AI ಟೂಲ್ಸ್ ಸೊ ದೇ ಕ್ಯಾನ್ ಡೂ ಪರ್ಸನಲೈಸ್ಡ್ ಇಮೇಲ್ ಮಾರ್ಕೆಟಿಂಗ್ ಬೇಸಿಕಲಿ ಹಾಗೆ. ಸೊ ಅಪ್ಸ್ಕಿಲಿಂಗ್ ಇಸ್ ರಿಕ್ವೈರ್ಡ್. ಸೊ ಇದರಲ್ಲಿ ಅಗೇನ್ ಕಂಟೆಂಟ್ ಕ್ರಿಯೇಟರ್ಸ್ ಕ್ಯಾನ್ ಆಕ್ಚುಲಿ upskill by managing AI generated content. So they, instead of just becoming content creators, they will manage the AI generated content. ಅಂದ್ರೆ ಒಂದು ಸೆಟ್ ಆಫ್ ಕಂಟೆಂಟ್ ಕ್ರಿಯೇಟ್ ಮಾಡ್ತದೆ ಬೇಸ್ಡ್ ಆನ್ ಪ್ರಾಂಪ್ಟ್, ಅದನ್ನ ಅವ್ರು ಅನಲೈಸ್ ಮಾಡಿ ದೇ ಕ್ಯಾನ್ ಮೇಕ್ ಇಟ್ ಮೋರ್ ಕ್ರಿಯೇಟಿವ್ ಫ್ರಮ್ ದೇರ್ ಓನ್ ಥಾಟ್ಸ್. ಅದೇ ರೀತಿ ಸೇಲ್ಸ್ ರಿಪ್ರೆಸೆಂಟೇಟಿವ್ಸ್ ಕ್ಯಾನ್ ಇನ್ಸ್ಟೆಡ್ ಆಫ್ ಬಿಕಮಿಂಗ್ ರಿಯಲಿ ಕೋಲ್ಡ್ ಕಾಲ್ಸ್, ದೇ ಕ್ಯಾನ್ ಲುಕ್ ಎಟ್ ಬಿಕಮಿಂಗ್ ಕಾಂಪ್ಲೆಕ್ಸ್ ಡೀಲ್ ನೆಗೋಸಿಯೇಷನ್ಸ್, ಮತ್ತೆ ಅಕೌಂಟ್ ಮ್ಯಾನೇಜ್ಮೆಂಟ್ ಮಾಡೋದು, ರಿಲೇಶನ್ಶಿಪ್ ಮೇಂಟೈನ್ ಮಾಡೋದು, ಆಲ್ ಥಿಂಗ್ಸ್ ದಟ್ ರಿಕ್ವೈರ್ ಕಮ್ಯುನಿಕೇಶನ್, ಪರ್ಸನಲ್ ಟಚ್. ಅದನ್ನ humans only can do it. Machines cannot do it. Machines don't have heart. So generative AI impact age ಇದರಲ್ಲಿ ಟ್ರಾನ್ಸ್ಲೇಷನ್ ಫೀಲ್ಡ್ ಇದು ಫಾರ್ ಟ್ರಾನ್ಸ್ಲೇಟರ್ಸ್. ಇದರಲ್ಲಿ ನಾವು ಏನ್ ನೋಡ್ತಾ ಇದ್ದೀವಿ ಅಂದ್ರೆ, ಫ್ರೀಲಾನ್ಸ್ ಟ್ರಾನ್ಸ್ಲೇಟರ್ಸ್ ಆಕ್ಚುಲಿ ಕ್ಯಾನ್ ಯೂಸ್ AI and almost speed up their work by almost around, I can say 70-80%. ಇದಕ್ಕೊಂದು ಎಕ್ಸಾಂಪಲ್ ಏನಂದ್ರೆ, ನಮ್ಗೆ ರೀಸೆಂಟ್ಲಿ ವಿ ಹ್ಯಾಡ್ ಒನ್ customer who from India, client from India, startup from Gurgaon. They are entering into Indonesian market. ಅವ್ರಿಗೆ ಇಂಡೋನೇಷಿಯನ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಬೇಕಿತ್ತು. ನಾವು ಇನ್ಸ್ಟೆಡ್ ಆಫ್, ಬಿಕಾಸ್ ದ ಟರ್ನ್ ಅರೌಂಡ್ ಟೈಮ್ ವಾಸ್ ವೆರಿ ಶಾರ್ಟ್, ಅವರಿಗೆ ತುಂಬಾ ಅರ್ಜೆಂಟ್ ಆಗಿ ಬೇಕಿತ್ತು. ಸೊ ನಾವು ಟ್ರಾನ್ಸ್ಲೇಟರ್ ಹುಡ್ಕೊಂಡು ಹೋಗಿ ಮಾಡಿ ಅದನ್ನೆಲ್ಲ ಮಾಡೋದ್ರ ಬದಲು ವಿ ಟುಕ್ ಹೆಲ್ಪ್ ಆಫ್ ಜನರೇಟಿವ್ AI, ಜನರೇಟೆಡ್ ದ ಇನಿಷಿಯಲ್, ಅವರು ಮಾಸ್ಟರ್ ಲಿಸ್ಟ್ ಕೊಟ್ಟಿದ್ರು, ಯಾವ ರೀತಿ ಅವರ ಆಪ್ ಅಲ್ಲಿ ಏನೇನು ಲೇಬಲ್ಸ್ ಇದೆ ಅಲ್ಲ, ಅದನ್ನೆಲ್ಲ ಕಂಪ್ಲೀಟ್ ನಾವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿದೆ ಅದೆಲ್ಲಾನು ಒಂದು ಫ್ಯೂ ಸೆಕೆಂಡ್ಸ್ ಅಲ್ಲಿ, ಮಿನಿಟ್ ಅಲ್ಲಿ ಜನರೇಟೆಡ್ ಇಟ್. ಬಟ್ ಆಫ್ಟರ್ ದಟ್ ವಿ ಟುಕ್ ಹೆಲ್ಪ್ ಆಫ್ ಎಕ್ಸ್ಪರ್ಟ್ ಟು ರಿವ್ಯೂ ದಟ್ ಇನ್ ಇಂಡೋನೇಷಿಯಾ. ಸೊ ಆ ಲ್ಯಾಂಗ್ವೇಜ್ ಗೊತ್ತಿರೋರು. ಹಾಗಾಗಿ ನಮಗೆ ವಿ ಟೋಟಲಿ ಎಲಿಮಿನೇಟೆಡ್ ದಿ ಟ್ರಾನ್ಸ್ಲೇಷನ್ ಸರ್ವಿಸ್ ಪ್ರೊವೈಡರ್. Only the expert who was the end user who understands what he requires. He saw it. He is an expert in the language in his own way. He is a lawyer. So he was able to say, okay, this is what it is, right? Terms and conditions look perfect. ಹಾಗೆ freelance translators should start using these tools so that they can only do the last by finishing touch and serve more customers. ಹಾಗೆ positive, this is a positive actually. So technical translators ಹಾಗೆ they can actually our translation memory or the terminology ಏನಿರ್ತದೆ, technical terminology, they can actually build it more wider, bigger, because vast data ಇಂದ ತೆಗೆದುಕೊಡ್ತದೆ generative AI. So our own limitation thinking ಅಲ್ಲಿ certain terminologies they may be limited to that, but using AI they can build their translation memory drastically. ಅದೇ ರೀತಿ translation agency owner can do similar to what freelance translator did. They can equip their employees with the tools so that the employees turnaround time is faster, so they only do the final nuanced, culturally nuanced work. So ಈಗ translation, straightforward translation is possible, but culture based translation still needs human requirement, involvement. ಅಂದ್ರೆ
ಒಂದೊಂದು ಕಲ್ಚರ್, ಒಂದೊಂದು ಇಂಡೋನೇಷಿಯನ್ ಅಲ್ಲಿ ಕೆಲವೊಂದು ಸೆಂಟೆನ್ಸ್ ಹೇಳಿದ್ರೆ, ಇಂಡೋನೇಷಿಯನ್ ಸೆಂಟೆನ್ಸ್ ಇಟ್ ಡಸಂಟ್ ಮೀನ್ ಎಕ್ಸಾಕ್ಟ್ಲಿ ಸೇಮ್. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ನಾವು ಗಾದೆ ಮಾತುಗಳು ಅಥವಾ ಪ್ರೊವರ್ಬ್ಸ್ ಅದ ಏನಾದ್ರು ಯೂಸ್ ಮಾಡಿದ್ರೆ ಅದು ಸೇಮ್ ಮೀನಿಂಗ್ ಕೊಡ್ಲಿಕ್ಕಿಲ್ಲ. ಅಂದ್ರೆ ಅದು ಎಐಗೆ ಗೊತ್ತಿರ್ಲಿಕ್ಕಿಲ್ಲ ಅದರ ಎಕ್ಸಾಕ್ಟ್ ಮೀನಿಂಗ್ ಏನು ಅಂತ. ಒಂಥರ ಒಗಟು 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 ಅಂತ ಹೇಳ್ತಿಲ್ಲ, ಹಾಗೆ ಒಗಟುಗಳು. ಸೊ ಅಲ್ಲಿ ನಮ್ಮ ಹ್ಯೂಮನ್ ಇನ್ವಾಲ್ವ್ಮೆಂಟ್ ಇಸ್ ರಿಕ್ವೈರ್ಡ್. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಆ ಒಗಟುಗಳನ್ನ ಫೀಡ್ ಮಾಡಿದ್ರೆ ನೀವು, there is opportunity for startups in India. They may get into this kind of areas where they can solve certain deficiencies in the system. So ಅದನ್ನ ಅವರು ಕೊಡ್ಬೋದು ಹಾಗೆ. ಸೊ ಈ ಅದೇ ತರ ಆಪರ್ಚುನಿಟೀಸ್. ಸಾರಿ ಟು ಇಂಟರಪ್ಟ್ ಇಲ್ಲಿ ರಾಜೇಶ್. ಅದೇ ಏನ್ ಹೇಳಲಿಕ್ಕೆ ಹೊರಟಿದೀವಿ ಇಲ್ಲಿ ಅಂತಂದ್ರೆ, ಓವರ್ ಆಲ್ ಇನ್ ನಟ್ಸ್ ಅಲ್ಲಿ ಏನಾಗ್ತದೆ ಅಂತಂದ್ರೆ, ಇಲ್ಲಿ ನೀವು ವಿತ್ ಲೈಕ್ ಅಂಡ್ ಆಫ್ ನೀವು ಇನ್ ಟ್ರೆಡಿಷನಲ್ ಮೆಥಡ್ ಇಟ್ಕೊಂಡ್ರೆ, ನಾನ್ ಹೀಗೆ ಇರ್ತೀನಿ ಅಂತಂದ್ರೆ, ಇವ್ರು ಸಂತರಾಮಣ್ಣ ಒಂದ್ ಕಥೆಯನ್ನು ಬರ್ದಿದ್ರಲ್ಲ, ಮುದಿಮಂಗ ಆದ್ರೆ ಅದಕ್ಕೆ ಉಳಿಗಾಲ ಇಲ್ಲ ಅಂತ. ನಾವ್ ಏನ್ ಮಾಡ್ಬೇಕು, ನಾವು ಅಪ್ಡೇಟ್ ಆಗ್ಬೇಕು. ಆ ಅಪ್ಡೇಟ್ ಮಾಡುವ ಕೆಲಸನ ಇಲ್ಲಿ ನಾವು ಐಲೇಸದಿಂದ ಮೂಡಿಸ್ತಾ ಇದ್ದೇವೆ. ಒಟ್ನಲ್ಲಿ ನೀವು ಇವತ್ತು ಇದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ, ಈ ಟ್ರಾನ್ಸ್ಲೇಷನ್ ಇರ್ಬೋದು, ಜನರೇಟರ್, ಅದು ಎಲ್ಲನೂ ನಿಮ್ಮ ಜಾಬ್ ಅನ್ನ ಕಟ್ ಮಾಡಿ ಬಿಸಾಕತ್ತೆ ಅಥವಾ ನಿಮ್ಮನ್ನ ಮೂಲೆ ಗುಂಪು ಮಾಡತ್ತೆ, ಅದಲ್ಲ. ಸೊ we have an opportunity, we have to run behind it and get that skill set done. And along with that, alongside, you can also grow. I mean, like ಇವತ್ತು ಏನಾಗ್ತಾ ಇದೆ ಅಂತಂದ್ರೆ, ನೀವು ಫಾರ್ ಅನ್ ಎಕ್ಸಾಂಪಲ್ ಇವತ್ತು ನೀವು ಒಂದು ಪೇಜ್ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ $100 ಚಾರ್ಜ್ ಮಾಡ್ತಾ ಇದೀರಿ, ಇವತ್ತು ಒಂದು ಕನ್ಸಲ್ಟೆನ್ಸಿ ಮಾಡ್ತಾ ಇದೀರಿ ಅಂತಂದ್ರೆ, tomorrow we can grow the volume. Maybe 10,000 your billing rate can increase. That is an opportunity. You have to create, you have to be updated. That is the whole correct. Output can be more and you can reduce the rate. Actually $100 ಬದಲು ನಿಮ್ಮ ಕ್ಲೈಂಟ್ ಗೆ $80 ಮಾಡಬಹುದು, $70 ಮಾಡಬಹುದು, but you are delivering more work. competitive edge. Correct. Yes. So your revenue is increasing and the charges for the clients are coming down, so that you will remain competitive in the space. ಹಾಗೆ ಅಡಾಪ್ಟ್ ಮಾಡ್ಕೊಂಡು ಹಾಗೆ. ಸೊ ಓಕೆ, ಸೊ ಐ ವಿಲ್ ಮೂವ್ ಟು ದ ನೆಕ್ಸ್ಟ್. ಇದು ಸೊ ಇದರಲ್ಲಿ ಟ್ರಾನ್ಸ್ಲೇಷನ್ ಅಲ್ಲೂ ಸಮ್ ಟೂಲ್ಸ್ ಆಲ್ರೆಡಿ ಬಿ ಇನ್ ದ ಯೂಸ್. ಗೂಗಲ್ ಟ್ರಾನ್ಸ್ಲೇಟ್ ವಿಚ್ ಆಕ್ಚುಲಿ ಅದೇ ಕಲ್ಚರಲ್ ಕಾಂಟೆಕ್ಸ್ಟ್ ಗೊತ್ತಾಗೋದಿಲ್ಲ ಇದಕ್ಕೆ. DeepL ಆಲ್ಸೋ ಬೋಸ್ಟ್ ಆಫ್ ದಟ್ ಇಟ್ಸ್ ಅಕ್ಯುರೇಟ್ ಅಂತ. ಬಿಸ್ನೆಸ್ ಇದು ಟ್ರಾನ್ಸ್ಲೇಷನ್ಸ್ ಗೆ ಇಟ್ ಮೇ ವರ್ಕ್, ಬಟ್ ವೆನ್ ಇಟ್ ಕಮ್ಸ್ ಟು ಡೊಮೈನ್ ಸ್ಪೆಸಿಫಿಕ್ ಆಕ್ಟಿವಿಟೀಸ್, ಫಾರ್ ಎಕ್ಸಾಂಪಲ್ ಹೆಲ್ತ್ ಕೇರ್ ರಿಲೇಟೆಡ್ ಏನಾದ್ರು ಇದ್ರೆ, ಅಥವಾ ಫಾರ್ಮಾಸ್ಯೂಟಿಕಲ್, ಡೀಪ್ ಸೈನ್ಸ್, ಅದನ್ನೆಲ್ಲ ಇಟ್ ವಿಲ್ ನಾಟ್ ಬಿ ಏಬಲ್ ಟು ಈಸಿಲಿ ಟ್ರಾನ್ಸ್ಲೇಟ್. ಸೊ ದೇರ್ ಅಗೇನ್ ಎಕ್ಸ್ಪರ್ಟೀಸ್ ಇಸ್ ರಿಕ್ವೈರ್ಡ್. Same way phrase management ಅಂದ್ರೆ translation management ಅಂದ್ರೆ you can actually translate the certain work which has been done can be checked by this pre-translation ಮಾಡ್ಕೊಂಡು, quality checks ಮಾಡ್ಕೊಂಡು. So it is actually aiming the human translators to do their work in a much better way. So whatever translation they do, if they feed it to the system, it may give certain checks and balances or quality report ಅದರಿಂದ. So they are actually working with the AI. Job losses ಹೇಳಿದಾಗೆ ಇದು we are now coming to the so predicted decrease in demand for translators. ಅದು ಇದ್ದೇ ಇದೆ. Naturally basic translation will go, but increased demand for specialized translation will come. So upskilling is required in this field. ಇದಾದ್ಮೇಲೆ we have now the creativity field, artists, writers, musicians. Very interesting. ಅದೇ ಇದು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಅನ್ಸುತ್ತೆ. ನಾವು ಮೇಜರ್ ಆಗಿ ನಾವ್ ಏನ್ ಹೇಳ್ತಾ ಇದೀವಿ ಅಂತಂದ್ರೆ, ಇಲ್ಲಿ ದಿಸ್ ಇದು ಮೋರ್ ಆಫ್ ಡಿಬೇಟೆಡ್ ಟಾಪಿಕ್. ಇವತ್ತು ದೇರ್ ಆರ್ ಲಾಟ್ ಆಫ್ ಡಿಸ್ಟ್ರಪ್ಷನ್ ಕುಡ್ ಹ್ಯಾಪನ್ ಇಲ್ಲಿ. ನಮ್ಗೆ ಏನಂದ್ರೆ, ನಮ್ಮ ಇಮ್ಯಾಜಿನೇಷನ್ ವರ್ಲ್ಡ್ ಅನ್ನೇ ಇದು ಚೇಂಜ್ ಮಾಡುತ್ತೆ ಅಂತ ಅನ್ಸುತ್ತೆ. ಏನ್ ಹೇಳ್ತೀರಾ ರಾಜೇಶ್? ಹೌದು. ಬೇಸಿಕಲಿ ಅದೇ. ಸೊ ಆಗ್ಮೆಂಟೇಷನ್ ಆಫ್ ಕ್ರಿಯೇಟಿವಿಟಿ ಅಂದ್ರೆ ನಮ್ಮ ಕ್ರಿಯೇಟಿವಿಟಿ ಇಟ್ ಇಂಪ್ರೂವ್. AI will improve the creativity of musicians. If they are really creative, they will actually augment even further their creativity. ಹಾಗೆ ಇನ್ನೊಂದೇನಂದ್ರೆ ಪರ್ಸನಲೈಸೇಷನ್ ಮಾಡ್ಬೋದು. ಈ ಏನಾದ್ರು ಪರ್ಟಿಕ್ಯುಲರ್ ಕ್ರಿಯೇಟಿವ್ ಏನಂತಾರೆ, ಕೆಲವೊಂದು ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಟೇಸ್ಟ್ ಪ್ರಕಾರ ಮ್ಯೂಸಿಕ್ ಡೆಲಿವರ್ ಮಾಡ್ಬೋದು. ಸೊ ಇನ್ ದ ಇಂಡಸ್ಟ್ರಿ. So if your personal profile is for certain particular type of music, so ಆ ಪ್ರೊಫೈಲ್ ಗೊತ್ತಿದ್ರೆ, when a music provider is sending certain information or through streaming, so ನಿಮ್ಮ ಲಾಗಿನ್ ಪ್ರಕಾರ ನಿಮ್ಗೆ ಬೇಕಾಗಿರೋ ಚಾಯ್ಸ್ ಮಾತ್ರ ತೋರಿಸೋದು. ಅದೇ ಪರ್ಸನಲೈಸೇಷನ್ ಎಲ್ಲ ಮಾಡ್ಬೋದು AI ಇಂದ ಹಾಗೆ. ಸೊ ಪ್ಲಾಟ್ಫಾರ್ಮ್ ಇದ್ರೆ, ಮ್ಯೂಸಿಕ್ ಪ್ಲಾಟ್ಫಾರ್ಮ್ ಇದ್ರೆ. ಅದೇ ರೀತಿ ಕ್ರಿಯೇಟಿವ್ ಪಾಸಿಬಿಲಿಟೀಸ್, ಕೊಲಾಬರೇಷನ್ ಬಿಟ್ವೀನ್ ಹ್ಯೂಮನ್ಸ್ ಅಂಡ್ AI. ಇವಾಗ ರೀಸೆಂಟ್ಲಿ ಐ ಸಾ
there is a contest somewhere being made, given. All creators, musicians, ಸಾಂಗ್ ರೈಟರ್ಸ್ ಎಲ್ಲರೂ ಸೇರ್ಕೊಂಡು ಎ ಅನ್ನ ಯೂಸ್ ಮಾಡ್ಕೊಂಡು ಹೌ ಟು ಅಂತ ಅದೊಂದು ಕಾಂಟೆಸ್ಟ್ ಕೊಟ್ಟಿದ್ರು. ಸೊ ದೇ ಆರ್ ಏಬಲ್ ಟು ಪ್ರೊಡ್ಯೂಸ್ ಮಚ್ ಬೆಟರ್ ಮ್ಯೂಸಿಕ್, ಮಚ್ ಡಿಫರೆಂಟ್ ಮ್ಯೂಸಿಕ್ ದೆನ್ ವಾಟ್ ಹ್ಯಾಸ್ ಬಿನ್ ಇನ್ ದ ಪಾಸ್ಟ್. ಹಾಗೆ ಸೊ ಅಪರ್ಚುನಿಟೀಸ್ ಆರ್ ಡೆಫಿನೆಟ್ಲಿ ದೇರ್ ಫಾರ್ musicians also. But there are also challenges. Challenges are in doing some very ಅಂದ್ರೆ ರೆಗ್ಯುಲರ್ ಆಕ್ಟಿವಿಟೀಸ್ ಮಾಡ್ತಾರೆ. ಈಗ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನಮ್ಮ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಅಥವಾ ಸಂಗೀತದ ಇದರಲ್ಲಿ ಈ ಶ್ರುತಿ ಪೆಟ್ಟಿಗೆ ಇತ್ತಲ್ಲ, ಶ್ರುತಿ ಪೆಟ್ಟಿಗೆ, ಇವಾಗ ಮುಂಚೆ ಅವರು ತಂಬೂರಿ ಹಿಡ್ಕೊಂಡು ಅದನ್ನ ಶ್ರುತಿ ಕೊಡ್ತಾ ಇದ್ರು. ಈಗ ನಾನು ಯೂಶಲಿ ಇಲ್ಲಿ ದೇವಸ್ಥಾನಗಳಲ್ಲಿ ನೋಡ್ತೀನಿ, ವಾದ್ಯದವರು ಅದನ್ನ ಶ್ರುತಿ ಪೆಟ್ಟಿಗೆ ಆನ್ ಮಾಡಿ ಅವರ ವಾದ್ಯ ಬಾರಿಸ್ತಾರೆ. ಬಟ್ ಒಂದು ಸಭೆ ಇದ್ರೆ, ಮ್ಯೂಸಿಕ್ ಕಾನ್ಸರ್ಟ್ ಇದ್ರೆ, ಅಲ್ಲಿ ಡೆಫಿನೆಟ್ಲಿ ಮತ್ತೆ ಇವರು ಶ್ರುತಿ ಕೊಡೋರು ತಂಬೂರಿ ಹಿಡ್ಕೊಂಡು ಎಲ್ಲ ಇರ್ತಾರೆ. ಅಂದ್ರೆ ಬೋತ್ ಆರ್ ಕೋಎಕ್ಸಿಸ್ಟಿಂಗ್ ಎಟ್ ದ ಮೂಮೆಂಟ್. ಸೊ ರಿಡಂಡೆನ್ಸಿ ಆಫ್ ಟಾಸ್ಕ್ ಅಂದ್ರೆ ರಿಪಿಟೇಟಿವ್ ಏನಾದ್ರು ಇದಿದ್ರೆ, ಅದು ಟ್ಯೂನ್ಸ್ ಇದ್ರೆ ಅದು ಎ ವಿಲ್ ಜನರೇಟ್ ಆನ್ ಇಟ್ಸ್ ಓನ್. ಈಗ ಅದೇ ರೀತಿ ಕಮೋಡಿಟೇಷನ್ ಆಫ್ ಕ್ರಿಯೇಟಿವಿಟಿ ಅಂದ್ರೆ ತುಂಬಾ ಸಿಕ್ಕಾಪಟ್ಟೆ ಇಮೇಜಸ್ ಕ್ರಿಯೇಟ್ ಆಗ್ತದೆ, ಸಿಕ್ಕಾಪಟ್ಟೆ ಮ್ಯೂಸಿಕ್ ಕ್ರಿಯೇಟ್ ಆಗ್ತದೆ ಎ ಇಂದ. ಸೊ ಇಟ್ ಇಸ್ ಲೂಸಿಂಗ್ ಇಟ್ಸ್ ವ್ಯಾಲ್ಯೂ. ಯಾರಿಗೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರೋದು, ಎಲ್ಲೋ ಒಂದು ಮೂಲೆಯಲ್ಲಿ ಬುದ್ಕೊಂಡಿರುತ್ತೆ, ಯಾರು ಕೇಳೋಕೆ ಹೋಗುತ್ತೆ. ಅಲ್ಲಿ even though it is a challenge, creative singers can actually leverage, ಅಂದ್ರೆ they can give a better human touch to it and identify some of the good music and bring it out in their own way. ಹಾಗೆ ಇದರಲ್ಲೂ ಕಮೋಡೇಷನ್ ಆಗೋದ್ರಿಂದ. ಆಮೇಲೆ ಎಥಿಕಲ್ ಕನ್ಸಿಡರೇಷನ್ಸ್ ಅಂದ್ರೆ ನನ್ನ ಮ್ಯೂಸಿಕ್ ಯೂಸ್ ಮಾಡ್ಕೊಂಡು ಇನ್ನೊಬ್ಬ ಯಾರೋ ಇಲ್ಲಿ ಇನ್ನೊಬ್ಬ ಅದನ್ನ ತನ್ನ ಓನ್ ಟ್ಯೂನ್ ಮಾಡ್ಕೊಳ್ಳೋದು, ನನಗೆ ಅದ್ರ ಬೆನಿಫಿಟ್ ಇಲ್ಲ. ಇದು ಎಥಿಕ್ಸ್ ಕಮ್ಸ್ ಇನ್ ಟು ಪಿಕ್ಚರ್ ಮೋರ್. ಡೀಪ್ ಫೇಕ್ಸ್ ಅದಕ್ಕೆಲ್ಲ ಲಾ ಇದಾಗಬೇಕಿದೆ. ಇವಾಗ ಲೀಗಲ್ ಫ್ರೇಮ್ವರ್ಕ್ ಎಲ್ಲ ಬರ್ತದೆ ಇನ್ನು ಮುಂದೆ. ಟ್ರೇಸಬಿಲಿಟಿಗೆ ತುಂಬಾ ಸ್ಟ್ರೆಸ್ ಕೊಡ್ಬೋದು ಗವರ್ಮೆಂಟ್ಸ್. ಸೊ ಆಲ್ ದೀಸ್ ಪ್ರೊವೈಡರ್ಸ್ ಲೈಕ್ ಚಾಟ್ GPT, ಈಗ ಇವ್ರದ್ದೆಲ್ಲ ಆಕ್ಚುಲಿ ಈ ಕೇಸಸ್ ಶುರುವಾಗಿದೆ US ಅಲ್ಲಿ. ಒಂದು ಲೀಗಲ್, ಒಂದು ನ್ಯೂಯಾರ್ಕ್ ಟೈಮ್ಸ್ ನವರು ಕೇಸ್ ಹಾಕಿದ್ದಾರೆ. ಅವರ ನ್ಯೂಸ್ ರಿಪೋರ್ಟ್ಸ್ ಅನ್ನ ಡೇಟಾ ಅಂತ ಯೂಸ್ ಮಾಡಿದ್ದಾರೆ, ನಮ್ಗೆ ಅದರ ಬೆನಿಫಿಟ್ ಇಲ್ಲ ಅಂತ. ಇನ್ನೊಂದು ಮ್ಯೂಸಿಷಿಯನ್ಸ್ ಒಂದು ಗ್ರೂಪ್ ಎಲ್ಲ ಸೇರ್ಕೊಂಡು ಒಂದು ಪರ್ಟಿಕ್ಯುಲರ್ ಕಂಪನಿಗೆ ಸೂ ಮಾಡಿದ್ದಾರೆ, ದಟ್ ಅವರ್ ಮ್ಯೂಸಿಕ್ ಬೇಸಿಕ್ ಹ್ಯಾಸ್ ಬಿನ್ ಯುಟಿಲೈಸ್ ಅಂತ. ಹಾಗೆ ಪ್ಲೇಗಿಯರಿಸಮ್ ಇದೆಲ್ಲ ಇಶ್ಯೂಸ್ ಇದೆ, ಇಲ್ಲ ಅಂದ್ರೆ ಚಾಲೆಂಜಸ್ ಆರ್ ದೇರ್. ಬಟ್ ಇದು ಲೈಕ್ ಎವ್ರಿ ಸೆಕ್ಟರ್ ವೆನ್ ಇಟ್ ಇಸ್ ಗೋಯಿಂಗ್ ಥ್ರೂ ಇನಿಷಿಯಲ್ ಸ್ಟಾರ್ಟ್, ಇದು ಟೀಚಿಂಗ್ ಪ್ರಾಬ್ಲಮ್ಸ್ ಹೇಳ್ತಾರಲ್ಲ ಹಾಗೆ. ಸೊ ಹಾಗೆ ಇನಿಷಿಯಲ್ ಹಿಕಪ್ಸ್ ಇದೆಲ್ಲ, ಅದನ್ನ ಒಂದೊಂದೇ ಸಾಲ್ವ್ ಮಾಡ್ಕೊಂಡು ಬಂದಾಗ ಐ ಥಿಂಕ್ ವಿ ವಿಲ್ ಸಿ ಎ ಮೆಚ್ಯೂರ್ಡ್ ಇಂಡಸ್ಟ್ರಿ, AI ಬೇಸ್ಡ್ ಇಂಡಸ್ಟ್ರಿ ಇನ್ ದ ನೆಕ್ಸ್ಟ್ 3, 4 or 5 years ಟೈಮ್ ಪ್ರಾಬ್ಲಿ. ಸೊ ಇದರಲ್ಲಿ ನಮಗೆ ಜನರೇಟಿವ್ ಎ ಅಲ್ಲಿ ಅಂದ್ರೆ ಫಾರ್ ಕ್ರಿಯೇಟಿವಿಟಿಗೆ ಆಂಪರ್ ಅಂತ ಒಂದು ಮ್ಯೂಸಿಕ್ ಪ್ಲಾಟ್ಫಾರ್ಮ್ ಇದೆ. ಸೊ ಹೆಲ್ಪ್ ಮ್ಯೂಸಿಷಿಯನ್ಸ್ ಕಂಪೋಸ್ ಮಾಡಿ ಅದನ್ನ ಎ ಅಲ್ಲಿ ಯೂಸ್ ಮಾಡ್ಕೊಂಡು ದೇ ಕ್ಯಾನ್ ಪ್ರೊಡ್ಯೂಸ್ ಅಂಡ್ ಡೆಲಿವರ್ ಇಟ್ ಟು ಪೀಪಲ್. ಓಪನ್ ಎ ಅಲ್ಲಿ ಜ್ಯೂಕ್ ಬಾಕ್ಸ್ ಅಂತ ಉಂಟು, ಯಾರಾದ್ರೂ ಯೂಸ್ ಮಾಡಿರ್ಬೋದು ಇದರಲ್ಲಿ. ಸೊ ಇಟ್ ವಿಲ್ ಕ್ರಿಯೇಟ್ ಸಮ್ ಮ್ಯೂಸಿಕ್ ಪೀಸಸ್ ಬೇಸ್ಡ್ ಆನ್ ಸರ್ಟನ್ ಪ್ರಾಂಪ್ಟ್. ನೀವೇನು ಕೊಡ್ತೀರಿ, ಸ್ಟೈಲ್ ಏನ್ ಬೇಕು ಅಂತ ಹೇಳಿದ್ರೆ ಅದು ಇಟ್ ವಿಲ್ ಜನರೇಟ್ ಸಮಥಿಂಗ್. ಇಟ್ ವಿಲ್ ಕಾಲ್ ಇಟ್ ಸೆಲ್ಫ್ ಒರಿಜಿನಲ್ ಮ್ಯೂಸಿಕ್ ಅಂತ ಕೊಡ್ತದೆ ನಿಮಗೆ. ಬಟ್ ನೋಬಡಿ ಕ್ಯಾನ್, ಅದೇ ನಾನು ಹೇಳಿದೆಲ್ಲ, even though it may claim original, it may be having some source back in the thing. So if the person is very sure that it is copyrighted music which is being used, then he can go and take action. ಹಾಗೆ ಆರ್ಟ್ ಅಲ್ಲಿ ಹಾಗೆ ದೇರ್ ಆರ್ ಫ್ಯೂ ಇದು AI ಎಂಜಿನ್ ಅಂತ ಇದೆ, ಟೆಕ್ಸ್ಟ್ ಅಡ್ವೆಂಚರ್, ಜನರೇಟ್ ಸ್ಟೋರೀಸ್ ಜನರೇಟ್ ಮಾಡ್ತಿದೆ ನಾವು ಹೇಳಿದಾಗೆ. ಅದೇ ರೀತಿ AI ಆರ್ಟ್ ಕಲೆಕ್ಟಿವ್ ಅಂತ ಉಂಟು, ಆಬ್ವಿಯಸ್ AI ಆರ್ಟ್ ಅಂತ. ದೇರ್ ಇಟ್ ಕ್ಯಾನ್ create a lot of art pictures and all and artworks, and it can sell. It sells on the online ಅಲ್ಲಿ ಹಾಗೆ. ಸೊ ಇದೊಂದು ಸ್ಲೈಟ್ಲಿ ಆಫ್ ದ ಟಾಪಿಕ್. ಏನಂದ್ರೆ ಕೆಲವೊಂದು ಈಗ NFT ಅಂತ ಇತ್ತು ಮುಂಚೆ, ಬಟ್ ಇಟ್ ಇಸ್ ನಾಟ್ ಹ್ಯಾವಿಂಗ್ ಬಿಗ್ ಅಪ್ಟೇಕ್. ಬಟ್ ರಿಯಲ್ ವ್ಯಾಲ್ಯೂಯೇಬಲ್ ಆರ್ಟ್ ಕ್ಯಾನ್ ಹ್ಯಾವ್ ಸಮ್ NFT ವ್ಯಾಲ್ಯೂ ಆಲ್ಸೋ. ಅಂದ್ರೆ ಅದನ್ನ ಡಿಜಿಟಲೈಸ್ ಮಾಡಿ ಅದನ್ನ ಒಂದು ರಿಜಿಸ್ಟರ್ ಮಾಡಿದ್ರೆ ದಟ್ ಪರ್ಟಿಕ್ಯುಲರ್ ಡಿಜಿಟೈಸ್ಡ್ ವರ್ಕ್ ಆಲ್ಸೋ ಹ್ಯಾಸ್ ಸರ್ಟನ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ಮೊನಾಲಿಸಾದು ಒರಿಜಿನಲ್ ಯಾರು ಕಾಪಿರೈಟ್ ಹೋಲ್ಡರ್ ಇರ್ಬೋದು, ಅವರು ಇಫ್ ದೇ ವಾಂಟ್ ಟು ಕ್ರಿಯೇಟ್ ಎ ಡಿಜಿಟಲ್ ವರ್ಷನ್ ಆಫ್ ಇಟ್ ಥ್ರೂ NFT, ಅವರು ದೇ ಕ್ಯಾನ್ ಆಕ್ಚುಲಿ ಮೊನಿಟೈಸ್ ಇಟ್ ಇನ್ ದ ಫ್ಯೂಚರ್. ಸೊ ಇವಾಗ ಒಂದು ಆರ್ಗನೈಸೇಷನ್ ವಾಂಟ್ ಟು ಟೇಕ್ ಡಿಜಿಟಲ್ ಆರ್ಟ್, ಬಿಕಾಸ್ ಒರಿಜಿನಲ್ ಆರ್ಟ್ ಇರ್ಲಿಕ್ಕಿಲ್ಲ, ಬಟ್ ಅಟ್ ಲೀಸ್ಟ್ ಇಸ್ ದ ಟ್ರೂ ಕಾಪಿ ಆಫ್ ದಟ್ ಒರಿಜಿನಲ್ ಆರ್ಟ್. ಸೊ ನನಗೆ ಅದು ಬೇಕಂದ್ರೆ ಯು ಕ್ಯಾನ್ ಇಟ್ ಸೆಲ್ ಸಮ್ ವ್ಯಾಲ್ಯೂ ಅಗೇನ್. ಅದರಲ್ಲೂ ಒಂದು ಕಮರ್ಷಿಯಲ್ ಇದಿದೆ, ವ್ಯಾಲ್ಯೂ ಇದೆ ಅದಕ್ಕೆ. ಹಾಗೆ ರೈಟಿಂಗ್ಸ್ ಇದರಲ್ಲಿ ಆರ್ಟಿಕಲ್ ಅಂತ ಉಂಟು. ಇಟ್ ಇಸ್ ರೈಟಿಂಗ್ ಅಸಿಸ್ಟೆಂಟ್ ಆಕ್ಚುಲಿ. ಸೊ ಕ್ರಿಯೇಟಿವ್ ಟೆಕ್ಸ್ಟ್ ಫಾರ್ಮ್ಯಾಟ್ಸ್ ಎಲ್ಲ ಜನರೇಟ್ ಮಾಡಿ ಇಟ್ ಕ್ಯಾನ್ ಹೆಲ್ಪ್ ಯು ಇನ್ ಇಂಪ್ರೂವಿಂಗ್ ಯುವರ್ ರೈಟಿಂಗ್. ಇದು ಹಾಗೆ ವರ್ಡ್ ಟ್ಯೂನ್, ಎ ಟೂಲ್ ದಟ್ ರಿಫ್ರೇಸಸ್ ಅಂಡ್ ಇಂಪ್ರೂವ್ಸ್ ರಿಟರ್ನ್ ಕಂಟೆಂಟ್. ಅಂದ್ರೆ ಇದರಲ್ಲಿ ಫಾರ್ ಎಕ್ಸಾಂಪಲ್ ದಿಸ್ ಕ್ಯಾನ್ ಹೆಲ್ಪ್ ಇನ್ ಅವಾಯ್ಡಿಂಗ್ ಸಮ್ ಪ್ಲೇಗಿಯರಿಸಮ್. ಅಂದ್ರೆ ಈಗ ಒಂದು ಸರ್ಟನ್ ಥಿಂಗ್ಸ್ ಆರ್ ಆಬ್ವಿಯಸ್, ಕೆಲವೊಂದು ವಿಷಯಗಳು
ನಾನು ಬರಿಬೇಕಾದ್ರೂ ಒಂದೇ ತರ ಇರ್ಬೋದು. ನಾನು ಇಫ್ ಐ ಆಸ್ಕ್ ಸಮ್ ವಿವೇಕ್ ರೈಟ್ ಅಬೌಟ್ ಚಾಟ್ GPT, he will write in some way. I will also write the same way. ಸೊ ಇಬ್ರದ್ದು, ಬಿಕಾಸ್ ಇಟ್ಸ್ ವೆರಿ ಆಬ್ವಿಯಸ್ ಇನ್ಫಾರ್ಮೇಶನ್, ಬಟ್ ವಿ ಡೋಂಟ್ ವಾಂಟ್ ಟು ಲುಕ್ ಸಿಮಿಲರ್. ನೀವು ಬರ್ದಿದ್ದು ನಾನು ಬರ್ದಿದ್ದು ಸೇಮ್ ಇರಬಾರ್ದು ಅಂತ ನಾನು ಐ ಕ್ಯಾನ್ ಗೋ ಅಂಡ್ ರೀಫ್ರೇಸ್ ಮೈ ಡಾಕ್ಯುಮೆಂಟ್ ಸೊ ದಟ್ ಇಟ್ ಲುಕ್ಸ್ ಮೈ ಓನ್ ವರ್ಷನ್ ಅಂಡ್ ಯು ವಿಲ್ ಬಿ ಹ್ಯಾಂಗ್ ಯುವರ್ ಓನ್ ವರ್ಷನ್. ಹಾಗೆ ಸೊ ಅದಕ್ಕೆಲ್ಲ ಒಂದು ಯೂಸ್ ಮಾಡ್ಲಿಕ್ಕೆ ರೈಟಿಂಗಿಗೆ ವರ್ಡ್ ಟ್ಯೂನ್ ಅಂತ ಉಂಟು. ದೇರ್ ಆರ್ ಸಮ್ ಎಕ್ಸಾಂಪಲ್ಸ್, ಬಟ್ ದೇರ್ ಆರ್ ಹಂಡ್ರೆಡ್ಸ್ ಆಫ್ ಸಚ್ ಸೊಲ್ಯೂಷನ್ಸ್ ಕಮಿಂಗ್ ಔಟ್ ಈಗ. ಸೊ ಈಗ ರಿಡೆಂಡೆನ್ಸಿ, ಸೊ ಈಗ ಹೇಳಿದಲ್ಲ ಸ್ಟಾಕ್ ಫೋಟೋ ಅಂತೆಲ್ಲ ಬರ್ತಾ ಉಂಟು. ಅದರಲ್ಲಿ ಹೋಗಿ ಪಿಕ್ಚರ್ಸ್ ಬೈ ಮಾಡ್ತಿದ್ವಿ ಮುಂಚೆ ಇದರಲ್ಲಿ ಸ್ಟಾಕ್ ಫೋಟೋ ಇಂದ. It may start reducing because ಈಗ AI ಇಂದ you can generate certain images directly. ಒಂದು ಪ್ರಾಂಪ್ಟ್ ಕರೆಕ್ಟ್ ಆಗಿ ಕೊಟ್ಟರೆ ಅದೇ you may get images up to your requirement, original and not copyrighted. ಹಾಗೆ ಮ್ಯೂಸಿಕ್ ಇಂಡಸ್ಟ್ರಿನಲ್ಲೂ ಹಾಗೆ ಸಮ್ ರಿಡೆಂಡೆನ್ಸಿ ಮೇ ಬಿ ದೇರ್, ಬಟ್ ಒನ್ ಥಿಂಗ್ ವಾಟ್ ಐ ವಾಂಟ್ ಟು ಅಬ್ಸರ್ವ್ ಅಬೌಟ್ ಮ್ಯೂಸಿಕ್ ಇಂಡಸ್ಟ್ರಿ, ಈಗ ಏನು ಹೇಳ್ಬೇಕಂದ್ರೆ 60 ವರ್ಷದಿಂದ ದೇರ್ ವಾಸ್ ನೋ ಕೀಬೋರ್ಡ್ ಆರ್ ವಿ ವರ್ ಲಿಸ್ನಿಂಗ್ ಟು ಆಲ್ ದಿಸ್ ಕಲ್ಯಾಣ್ ಜಾನಂಜಿ ಅವ್ರದ್ದು 20-40 ಆರ್ಟಿಸ್ಟ್ ಕುತ್ಕೊಂಡು ಇದು ಮಾಡ್ತಿದ್ರು ಹಾಗೆ. ಸೊ ಈಗ ಇನೋವೇಷನ್ ಬಂದು ತಬಲಾಗೂ ಇವಾಗ ಎಲೆಕ್ಟ್ರಾನಿಕ್ ಆಲ್ಟರ್ನೇಟಿವ್ ಇದೆ, ಹಾರ್ಮೋನಿಯಂಗೆ ಅದೇ ಇದು ಕೀಬೋರ್ಡ್ ಉಂಟು. ಬಟ್ ಆಲ್ ಸೆಡ್ ಅಂಡ್ ಡನ್, ಒರಿಜಿನಲ್ ಥಿಂಗ್ಸ್ ಹ್ಯಾವ್ ನಾಟ್ ಗಾನ್. ಅಂದ್ರೆ ಕ್ರಿಯೇಟಿವಿಟಿ ಬರೋದಂದ್ರೆ ಒರಿಜಿನಲ್ ಇನ್ಸ್ಟ್ರೂಮೆಂಟ್ ಇಂದನೇ ಬರಬೇಕು. ರಿಪಿಟೇಟಿವ್ ಇದ್ರೆ ಇಟ್ ಮೇ ಟೇಕ್ ಓವರ್ ಬೈ ದಿ ಆರ್ಗನ್ಸ್, ಎಲೆಕ್ಟ್ರಾನಿಕ್ ಇದು ಹಾಗೆ. ಸೊ ಬಟ್ ದೇ ಆರ್ ಸರ್ವೈಡ್. ಅಂಡ್ ಈಗ ಇಷ್ಟೊಂದು ಚಾನಲ್ಸ್ ಇಂಡಿಯನ್ ಅಲ್ಲಿ ಇರೋದ್ರಿಂದ ಎಂಟರ್ಟೈನ್ಮೆಂಟ್, ಸೊ ಜಾಬ್ ಲಾಸಸ್ ಎಲ್ಲ ಆಗಿಲ್ಲ. ಇನ್ಫ್ಯಾಕ್ಟ್ ಇಟ್ ಇಸ್ ಇನ್ಕ್ರೀಸ್ಡ್ ಫಾರ್ ಮ್ಯೂಸಿಷಿಯನ್ಸ್ ಇನ್ ಸಮ್ ವೇ ಅಂತ ನನ್ನ ಅನಿಸಿಕೆ. ಇಲ್ಲಿ ತುಂಬಾ ಎಕ್ಸ್ಪರ್ಟ್ಸ್ ಇದ್ದಾರೆ, ನಮ್ಮ ಸೂರ್ಯಣ್ಣ ಎಲ್ಲ ಮ್ಯೂಸಿಕ್ ಇಂಡಸ್ಟ್ರಿಯಿಂದ ಪಳಗಿದವರು, ರಮೇಶ್ ಅಣ್ಣ ಎಲ್ಲ, ಅವರು ದೇ ಮೇ ಹ್ಯಾವ್ ದೇರ್ ಓನ್ ವ್ಯೂಸ್ ಅದ್ರ ಬಗ್ಗೆ. ವಿ ವಿಲ್ ಡಿಸ್ಕಸ್ ಮುಂದೆ. ಸೊ ಸಿಂಪಲ್ ವೆಬ್ಸೈಟ್ ಕಂಟೆಂಟ್ ಕ್ರಿಯೇಷನ್ ವಿಲ್ ಬಿಕಮ್ ಆಬ್ಸಲಿಟ್. ಅದೆಲ್ಲ ಇರುವುದಿಲ್ಲ ಮುಂದೆ. ನಾರ್ಮಲ್ ವೆಬ್ಸೈಟ್ ಡೆವಲಪರ್ಸ್ ವಿಲ್ ನಾಟ್ ಸರ್ವೈವ್. ಆಲ್ರೆಡಿ ಇಟ್ ಇಸ್ ಹ್ಯಾಪನಿಂಗ್. ತುಂಬಾ ಎಲ್ಲ ವೆಬ್ಸೈಟ್ಸ್ ಆಟೋಮೇಷನ್ ಆಗಿದೆ. AI ವಿಲ್ ಫರ್ದರ್ ಮೇಕ್ ಇಟ್ ಕಾಂಪ್ಲಿಕೇಟೆಡ್ ಫಾರ್ ದೆಮ್. ಸೊ upskilling is required. So they have to use certain AI tools to make much more personalized websites. So ಹಾಗೆ collaboration with AI is inevitable. ನಾನು ಹೇಳಿದಂಗೆ I think this has come as a consistent reminder to everyone that we have to work with AI, and it is not an opponent for us, it is a ally for us. So ethical considerations, this is a subject which will evolve in the over a period of time. ಯಾರು ಯಾವ ರೀತಿಯಿಂದ ಕೊಲಾಬ್ರೇಟ್ ಮಾಡಿಕೊಂಡು organizations like iLesa may collaborate with other organizations and try to come out with some kind of ethical standard procedures ಆ ತರ. ಸೊ ಇದನ್ನ ಮಾಡ್ಬೋದು, ಇದನ್ನ ಮಾಡಬಾರದು ಹಾಗೆ. So the associations have to work together to see that we survive as professions and we don't outdo each other in some way by using AI. ಸೊ ಇದೆಲ್ಲ ಕೆಲವೊಂದೆಲ್ಲ ಇದು ಬರ್ಬೋದು ಹಾಗೆ, ಅಂದ್ರೆ ಮುಂದೆ ಪಾಸಿಬಿಲಿಟೀಸ್ ಇದೆ. ಸೊ ಈಗ ನಾವು ಇಲ್ಲಿವರೆಗೂ ಅಂದ್ರೆ ಮ್ಯೂಸಿಕ್ ನೋಡಿದ್ವಿ. ಸೊ ಮ್ಯೂಸಿಕ್ ಅಲ್ಲಿ ಏನಾದ್ರು ಕ್ವೆಶ್ಚನ್ಸ್ ಇದ್ರೆ ವಿ ಕ್ಯಾನ್ ಟೇಕ್ ಇಟ್. ಐ ಥಿಂಕ್ ನಾವು ಮುಂದೆ ಟೈಮ್ ಕನ್ಸಿಡರ್ ಮಾಡ್ಕೊಂಡು ವಿಲ್ ಕ್ವಿಕ್ಲಿ ರನ್ ಥ್ರೂ, ದೆನ್ ವಿಲ್ ಗೋ ಟು ದಿ ಕ್ವೆಶ್ಚನ್ ಅಂಡ್ ಆನ್ಸರ್. ಐ ಥಿಂಕ್ IT ಸಪೋರ್ಟ್ ಎಲ್ರಿಗೂ ಗೊತ್ತಿದೆ. ಸೊ ನಾವು ಹೆಚ್ಚಿನವರು ನೀವು ಅಪ್ಡೇಟ್ ಆಗಿ, ನೀವು ಈಗ ಚಾಟ್ GPTಯನ್ನೇ ಯೂಸ್ ಮಾಡ್ಕೊಂಡು ನೀವು ಅಪ್ಡೇಟ್ ಆಗ್ಬೋದು ಇವತ್ತು, ಅಥವಾ ಜೆಮಿನಿ ಇದೆ, ಬಾರ್ಡ್ ಇದೆ. ಸೊ IT ಇದ್ದವರಿಗೆ ಅದೊಂದು ದೊಡ್ಡ ವಿಚಾರ ಅಲ್ಲ. ಓನ್ಲಿ ಥಿಂಗ್ ಈಸ್ ಯು ಹ್ಯಾವ್ ಟು ಅಡಾಪ್ಟ್, ಯು ಹ್ಯಾವ್ ಟು ಏನಂದ್ರೆ ನೀವು ನಿಮ್ಮ ಹಿಂದೆ ಏನು ಇದರಿಂದ ಜಾಬ್ ಲಾಸ್ ಆಗುತ್ತೆ ಅಂತ ಫಿಯರ್ಫುಲ್ ಆಗೋದಲ್ಲ. ಸೊ ಹೌ ಐ ಕ್ಯಾನ್ ಅಡಾಪ್ಟ್, ಹೌ ಐ ಕ್ಯಾನ್ ಟ್ಯೂನ್ ಮೈ ಸೆಲ್ಫ್ ಟು ದಿ ಲೈಕ್ ಫ್ಯೂಚರ್ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂತ ಒಂದು ಮನಸ್ಸು, ಒಮ್ಮನಸ್ಸಿರ್ಬೇಕು ಅಂತ ನಾನು ಇದರಲ್ಲಿ ಹೇಳ್ತೀನಿ. ಸೊ ವಿಲ್ ಕ್ವಿಕ್ಲಿ ರನ್ ಥ್ರೂ ರಾಜೇಶ್. ಇದರಲ್ಲಿ ಎಫಿಷಿಯನ್ಸಿ ಉಂಟು, ಆಮೇಲೆ ಬಿಸ್ನೆಸ್ ಪ್ರೊಸೆಸಸ್ ಆಕ್ಚುಲಿ ಆರ್ ಬಿಕಮಿಂಗ್ ಮೋರ್ ಎಫಿಷಿಯಂಟ್. ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಬೇಕಂದ್ರೆ ನನ್ನ ಬಿಸ್ನೆಸ್ ಪ್ರೊಸೆಸ್ ಅಲ್ಲಿ ನಾನು ಆಕ್ಚುಲಿ when I want to hire somebody, recruitment ಮಾಡುವಾಗ I took help of ChatGPT to create a job description in my own work. So ಸುಮಾರು ರೋಲ್ಸ್ I used ಇದು Bard, or earlier it was Bard, now it is Gemini. So it will generate a structure for job JD for me. ಆ JD ನ ತಗೊಂಡು ನಾನು I'll just spend few minutes and I'll be able to customize it to my requirement. ಆದರೆ ಮುಂಚೆ it will take a couple of hours for me to come out with the full entire job description ಪ್ರಾಪರ್ ಆಗಿ. ನಾನೇ ಅದನ್ನ ನನ್ನ ಓನ್ ಸೆಂಟೆನ್ಸಸ್ ಹುಟ್ಟಾಕೊಂಡು ಕ್ರೈಟೀರಿಯಾ ಮಾಡೋದು, ಲಿಸ್ಟ್ ಮಾಡೋದು, ಅದೆಲ್ಲ ಇವಾಗ ನಾಟ್ ರಿಕ್ವೈರ್ಡ್. ಕನ್ಸಲ್ಟೆಂಟ್ ಜಾಬ್ ಅಲ್ಲ, ರಾದರ್ ಐ ಮೀನ್ ಲೈಕ್ ವಿಡ್ ಹ್ಯಾವ್ ಕನ್ಸಲ್ಟೆಂಟ್. ನಿಮಗೆ ಎಲ್ಲಾ ಇದ್ರಲ್ಲೂ ನಿಮಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಹೇಳಕ್ ಆಗಲ್ಲ. ಮೇ ಬಿ ಡಿಪೆಂಡ್ಸ್ ಆನ್ ದ ನೈಟ್ ಸ್ಕಿಲ್ ಸೆಟ್. ವಿ ಹ್ಯಾವ್ ಟು ಕನ್ಸಲ್ಟ್ ಮಲ್ಟಿಪಲ್ ಪೀಪಲ್. ಸೊ ಕರೆಕ್ಟ್. So these are some, ಇದು actually not necessarily these are genuine solutions. ಇದು ಒಂದು ಎಕ್ಸಾಂಪಲ್ ಆಫ್ ಹೌ ಆಟೋಮೇಷನ್ ಇಸ್ ಚೇಂಜಿಂಗ್ ಥಿಂಗ್ಸ್.
ಇನ್ಫ್ಯಾಕ್ಟ್ ಲೋ ಕೋಡ್ ನೋ ಕೋಡ್ ಎಲ್ಲ ಬಂದಿದೆ ಇವನ್ ಪ್ರೋಗ್ರಾಮಿಂಗ್ ಅಲ್ಲಿ. ಇವಾಗ ಮುಂದೆ ಹೇಳಿದ್ರೆ ಎ ವಿಲ್ ರೈಟ್ ಎಂಟೈರ್ ಪ್ರೋಗ್ರಾಮ್ಸ್ ಆಲ್ಸೋ. ಸೊ ಸೊ ಬಟ್ ನಾವೊಂದು ವಾಟ್ ವಿಲ್ ಕ್ವಿಕ್ ಹ್ಯಾಪನ್? ಡೆಮೋ ಕೊಡುವ ಅದನ್ನ, ಮೇ ಬಿ ಇಟ್ ಈಸ್ ಅದೇ ಎವ್ರಿಬಡಿ ನೋನ್ ಅಲ್ಲ. ಅದೇ ಸೊ ಓಕೆ ಓಕೆ. ವಿಲ್ ಮೂವ್ ಆನ್. So, ಯಾ. so these are the certain simple case studies. So I'll run through quickly. And ಈಗ ಜಾಬ್ ಲಾಸಸ್ ಅಂದ್ರೆ ಇಂಪ್ಯಾಕ್ಟ್ ಆನ್ ಜಾಬ್ಸ್ ಇದ್ರೆ ಡೇಟಾ ಎಂಟ್ರಿ ಕ್ಲರ್ಕ್ಸ್ ಇದ್ರೆ PPO ನಲ್ಲಿ ಅವ್ರು ದೇ ಹ್ಯಾವ್ ಟು ಅಪ್ಗ್ರೇಡ್ ದೆಮ್ಸೆಲ್ಸ್ ಅಂಡ್ ದೇ ಶುಡ್ ಬಿಕಮ್ ಮೋರ್ ಲೈಕ್ ಡೇಟಾ ಚೆಕರ್ಸ್ ಆರ್ ರಿವ್ಯೂವರ್ಸ್ ಆ ಥರ ಇನ್ಸ್ಟೆಡ್ ಆಫ್ ಬಿಕಮಿಂಗ್ ಪ್ಲೇನ್ ಕ್ಲರ್ಕ್ಸ್, ಎಂಟ್ರಿ ಕ್ಲರ್ಕ್ಸ್. ಅದೇ ರೀತಿ IT ಹೆಲ್ಪ್ ಡೆಸ್ಕ್ ಅಲ್ಲಿ ದೇ ಆರ್ ನಾಟ್ ಫ್ರಂಟ್ ಲೈನ್ ಹೋಗ್ತದೆ. ಫ್ರಂಟ್ ಲೈನ್ ವಿಲ್ ಬಿ ಹ್ಯಾಂಡಲ್ಡ್ ಬೈ ದಿ AI. But escalations, they can make, if they are very good decision makers and they have their own skills to manage humans, then they will go to next level. They will become next level support. Again. So there will be some changes into this pattern. There are roles again. So yeah, so this is what it is. Adapting to the use of Gen AI, human-centered approach. Most of the people who have good critical thinking, ಆಮೇಲೆ ಕಮ್ಯುನಿಕೇಶನ್ ಸ್ಕಿಲ್ಸ್, ಪ್ರಾಬ್ಲಮ್ ಸಾಲ್ವಿಂಗ್, ಸೊ ದಟ್ ದೇ ಕ್ಯಾನಾಟ್ ಬಿ ಈಸಿಲಿ ರಿಪ್ಲೇಸ್ ಬೈ AI. ದೇ ಆರ್ ರಿಕ್ವೈರ್ಡ್. ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನಮ್ಮ ಶಾಂತರಾಮಣ್ಣ ಕೆಲಸ, ಅವರ ಇದು ರೋಲ್ ರಿಪ್ಲೇಸ್ ಆಗೋದು ಚಾನ್ಸೇ ಇಲ್ಲ. ಸೊ ಫಾರ್ iLesa ಟೀಮ್ಗೆ ಹೇಳ್ತಾರೆ ನಾನು, ಅಂದ್ರೆ ಇಟ್ಸ್ ಎ ಡೀಲ್ ಮೇಕಿಂಗ್ and you can't replace this kind of roles by any system. The human touch role. Hage upskilling and adaptability. So we have to keep on upskilling. We have to use AI tools to make our presentations better. Even though I am a deal maker, let's say, I still have to take help of the system. ನನ್ನ business proposal ಕೊಡುವಾಗ I will take maximum use of generative AI. So it will give me the structures, possible scenarios. ಅದನ್ನ ನೋಡ್ಕೊಂಡು ನಾನು ಫೈನ್ ಟ್ಯೂನ್ ಮಾಡ್ಕೊಳ್ತೇನೆ. ಅದೇ ರೀತಿ ಐ ಆಮ್ ಆಕ್ಚುಲಿ ಕೊಲಾಬರೇಟಿಂಗ್ ವಿತ್ AI ಫಾರ್ ನೌ. ಸೊ ಎಲ್ಲರೂ ಅದೇ, ಇಟ್ ಅಪ್ಲೈಸ್ ಟು ಎವ್ರಿವನ್, ಆಲ್ಮೋಸ್ಟ್ ಎವ್ರಿವನ್ ಹೂ ವಾಂಟ್ ಟು ಸರ್ವೈವ್ ಇನ್ ದಿ ಮಾರ್ಕೆಟ್. ಸೊ ದಿಸ್ ಇಸ್ ವಾಟ್ ಇಟ್ ಇಸ್ ಆಲ್ ಅಬೌಟ್. ಸೊ ಐ ಥಿಂಕ್ ಐ ಹ್ಯಾಡ್ ಟು ರಶ್ ಥ್ರೂ ಸಮ್. ಆಮೇಲೆ ಸ್ವಲ್ಪ ಕನ್ನಡ ಬಿಟ್ಟು ಜಾಸ್ತಿ ಇಂಗ್ಲಿಷ್ ಆಯ್ತು ಅನ್ಸುತ್ತೆ ಕೆಲವು ಕಡೆ. ಇಟ್ ಇಸ್ ನ್ಯಾಚುರಲ್ ಕಂಗ್ಲಿಷ್ ಆದ್ರೂ ನಮಗೆ ವಿಷಯ ಮುಟ್ಟಿಸುವಂತದಕ್ಕೆ ಏನು ತೊಂದರೆ ಆಗ್ಲಿಲ್ಲ ಅಂತ ತಿಳ್ಕೊಳ್ತೇವೆ ನಾವು. ಅಂದ್ರೆ ಸೊ ಇಟ್ ಈಸ್ ಮೋರ್ ಆಫ್ ನಮ್ದು ಉದ್ದೇಶ ಏನಿತ್ತು ಅಂತಂದ್ರೆ, ಇವತ್ತು ಏನ್ ಆಗ್ತಾ ಇದೆ ಇವತ್ತು, ಈಗ ಅಡ್ವರ್ಟೈಸ್ಮೆಂಟ್ಗಳು, ತುಂಬಾ ಅಡ್ವರ್ಟೈಸ್ಮೆಂಟ್ಗಳು ನೋಡ್ತಾ ಇದೆ, ಪೇಯ್ಡ್ ಅಡ್ವರ್ಟೈಸ್ಮೆಂಟ್ಗಳು ಇರ್ಬೋದು. ಸೊ ಓಕೆ, ಆಕ್ಸೆಂಚರ್ ಕಂಪನಿಗಳನ್ನ ಕೋಟ್ ಮಾಡೋದಾದ್ರೆ, ನನ್ನ ಇದಕ್ಕೆ ಆಕ್ಸೆಂಚರ್ ಸ್ಲಾಶ್ ಸೋ ಮೆನಿ ಜಾಬ್ಸ್ ಆರ್ ದಿಸ್ ಕಂಪನಿ IT ಕಂಪನಿ ಸ್ಲಾಶ್ ಸೋ ಮೆನಿ ಜಾಬ್ಸ್, ಇಫ್ ಯು ಡೋಂಟ್ ನೋ chat GPT in 2024 you will be you will lose your job ಅಂತ ಹೇಳುತ್ತೆ. ಇದು in a certain way it is a myth actually, and it is not a very complicated job. ನೀವು ಅದರಿಂದ ಸ್ಕ್ಯಾಮ್ಗಳಾಗ್ತಾ ಇದೆ ಇವತ್ತು. ಆ ಸ್ಕ್ಯಾಮ್ಗಳು ಆಗೋದನ್ನ ಅದಕ್ಕೆ ಅವೇರ್ ಆಗಿರ್ಬೇಕು. ಕೆಲವೊಂದು ನೀವು ಹೇಳಿದ ಹಾಗೆ ಆ ಸ್ಕ್ಯಾಮ್ಗಳಿಂದ ದೂರ ಇರಬೇಕಾಗ್ತದೆ ನಾವು, ಮತ್ತೆ ಬಯಾಸ್ಗಳಿಗೆ ನಾವು ದೂರ ಇರಬೇಕಾಗ್ತದೆ. ಕೆಲವೊಂದು ಈ ವಿಚಾರಗಳು ವೆರಿ ಸೆನ್ಸಿಟಿವ್. ಹಾಗೆ ನಮಗೆ ಒಂದು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋ ವಿಚಾರ ಏನು ಅಂತಂದ್ರೆ, ನಮಗೆ ಇದನ್ನ ಲೀಡ್ ತಕೊಳ್ಳದೆ, ಇದ್ರ ಜೊತೆ ನಾವು ಹೊಂದಿಕೊಳ್ಳದೆ ಉಳಿಗಾಲ ಇಲ್ಲ ಅಂತ ಹೇಳುವಂತದ್ದು ಒಂದು ನಾವು ಅಡಾಪ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಕೆಲವೊಮ್ಮೆ ಏನಾಗತ್ತೆ, ಕೆಲವು ಕ್ರಿಯೇಟಿವ್ ಫೀಲ್ಡ್ಗಳಲ್ಲಿ ಇದು ನಮಗೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಆಗಿ ಒಳ್ಳೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ಬೋದು. ಕೆಲವೊಂದ್ ಕಡೆ ಜಾಬ್ ಲಾಸಸ್ ಇದೆ, ಫಿಯರ್ ಇದೆ. ಅದಕ್ಕೆ ನಾವು ಅದಕ್ಕೆ ಒಗ್ಗಿಕೊಳ್ಬೇಕು, ಅದನ್ನ ನಮ್ಮ ಫ್ರೆಂಡ್ ಆಗಿ ತಗೊಳ್ಬೇಕು ಅಂತ ಹೇಳುವಂತ ಒಂದು ವಿಚಾರವನ್ನ ಇಲ್ಲಿ ಮಂಡಿಸುವುದು ನಮ್ಮ ಮುಖ್ಯ ಉದ್ದೇಶ ಆಗಿತ್ತು. ಹಾಗೆ ಇದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಒಂದು ಫೋಕಸ್ಡ್ ಗ್ರೂಪ್ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಅದ್ರ ಬಗ್ಗೆ ನಾವು ಮಾತಾಡ್ತೇವೆ. ಹಾಗೆ ಕ್ವೆಶ್ಚನ್ ಅಂಡ್ ಆನ್ಸರ್ಗೆ ಹೋಗೋದಾದ್ರೆ ಮೇ ಬಿ ಫ್ಯೂ ಅದಕ್ಕಿಂತ ಒಂದು ಇದನ್ನ ತೋರಿಸಬಹುದಾ? ಇದು ನಮ್ಮ ಜೆಮಿನಿ ಇದು ಚಾಟ್ ಸ್ಕ್ರೀನ್ ಬೇಕಾದ್ರೆ ಒಂದ್ಸತಿ ಒಂದು. ಓಕೆ ಓಕೆ, ಸೊ ಕ್ವಿಕ್ಲಿ ಎನಿ ಕ್ವೆಶ್ಚನ್ಸ್ ಇದೆಯಾ ಕ್ರಿಟಿಕಲ್ ಆಗಿ ಹ್ಯಾಂಡ್ ರೈಸ್ ಮಾಡಿ. ವಿಲ್ ಟೇಕ್ ಎ ಕ್ವಿಕ್ ಕ್ವೆಶ್ಚನ್ಸ್ ಅಂಡ್ ಮೀನ್ ಟೈಮ್ ವಿ ವಿಲ್ ಟೇಕ್ ಎ ಕ್ವಿಕ್ ಡೆಮೋ ಹೇಗೆ ಆಗುತ್ತೆ ಅಂತ. ಅಥವಾ ಯಾವ್ದಾದ್ರು ಕ್ವೆಶ್ಚನ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಅಂಡ್ ಅನ್ಮ್ಯೂಟ್. ಸೊ ಗುಡ್. ತುಂಬಾ ಡಿಲೇ ಆದ ಕಾರಣ ಆಲ್ಮೋಸ್ಟ್ ವಿ ಟುಕ್ an hour, but it is needed, very needed topic. So will
ಇದನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ. ನೀವು ನಿಮ್ಮ ಕೋಡ್ದು ಹೌದು, ಏನಾದ್ರು ಹೇಳಿಕ್ಕೆ ಉಂಟು ಅದರಲ್ಲಿ? ಅದ್ರಲ್ಲಿ ಹೇಳಲಿಕ್ಕೆ ಏನಿಲ್ಲ. ನಾನು ಒಂದ್ ನಿಮಿಷ ಅದನ್ನ ನಾನು ರೆಡಿ ಮಾಡಿ ಇಲ್ಲಿ ನನಗೆ ಈ Okay. ಸಿಸ್ಟಮ್ ಅಲ್ಲಿ ನನಗೆ ತೋರಿಸ್ಲಿಕ್ಕೆ ಆಗಲ್ಲ. ಅದ ಕಾರಣ Okay. ನೀವು ಅದನ್ನ ಶೇರ್ ಮಾಡಿ. ನಾನು Okay. ನೀವು ಹೇಳಿ ಅದನ್ನ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇರ್ಬೇಕಾದ್ರೆ ನಾನಿಲ್ಲಿ ಒಂದು ನಾ- PPT ರೆಡಿ ನಾನು ಮಾಡಿ ಜೆಮಿನಿ ತೋರಿಸ್ತೇನೆ. ತೋರಿಸ್ತೇನೆ. Okay. ಜೆಮಿನಿದು. ಸೊ ಒಂದು ನಿಮಿಷ. ಜೆಮಿನಿಯಲ್ಲಿ ಶೇರ್ ಸ್ಕ್ರೀನ್. ಇಲ್ಲಿ ನಾನೊಂದು ಪಿಕ್ಚರ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೇಳಿದೆ ಜೆಮಿನಿಗೆ. ಐ ಶೇರ್ ದಿಸ್ ಪಿಕ್ಚರ್, ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಅಲ್ಲಿ. ಸೊ ಅದರ ಬಗ್ಗೆ ಎಕ್ಸ್ಪ್ಲೈನ್ ಅಂತ ಹೇಳಿದೆ. ಪ್ಲೀಸ್ ಎಕ್ಸ್ಪ್ಲೈನ್ ದಿಸ್ ಪಿಕ್ಚರ್ ಅಂಡ್ ಕಲರ್ಸ್ ಯೂಸ್ ಅಂತ. ಅದು ಕಂಪ್ಲೀಟ್ ಅದರ ಬಗ್ಗೆ ಅನಾಲಿಸಿಸ್ ಮಾಡಿ ಕೆಳಗಡೆ ಇಲ್ಲಿ ಕೊಟ್ಟಿದ್ದಾರೆ. ಅಬ್ಸಲ್ಯೂಟ್ಲಿ ಓವರ್ ಇಂಪ್ರೆಷನ್. ಅದೊಂದು ಸಿಂಪಲ್ ಎಕ್ಸಾಂಪಲ್ ಆಫ್ ಹೌ ಇಮೇಜ್ ಯು ಆರ್ ವರ್ಕಿಂಗ್ ವಿತ್ ಅಂತ. ಅದೇ ರೀತಿ ಬೇರೆ ಕೆಲವೊಂದು ಇದು ತೋರಿಸ್ತೇನೆ ನಾನು. ಫಾರ್ ಎಕ್ಸಾಂಪಲ್, ಇಲ್ಲಿ ನಾನು ಐ ವಾಸ್ ಆಕ್ಚುಲಿ ಇವ್ಯಾಲ್ಯೂಯೇಟಿಂಗ್ ಸಮ್ ರೆಸ್ಟೋರೆಂಟ್ ಪ್ರಾಜೆಕ್ಟ್ ಹಿಯರ್ ಇನ್ ಫಾರಿನ್ ಉಡುಪಿ ರೆಸ್ಟೋರೆಂಟ್ ಅಂತ. ಸೊ ಅದಕ್ಕೆ ಏನೇನು ಬೇಕು ರಿಕ್ವೈರ್ಮೆಂಟ್ ಅಂತ ಕೇಳಿದಾಗ ಚಾಟ್ GPT or this Gemini give a complete picture, like including working out on the cost in Singapore, real estate in certain areas, in location identification, ಆಮೇಲೆ ಅದರದ ಫಿಸಿಬಿಲಿಟಿ ಏನಿದೆ ಅಂತ ಸ್ವಲ್ಪ ಆಲ್ಮೋಸ್ಟ್ 70-80% of the information I could gather using this. ಆಮೇಲೆ then I started verifying with the actual ಇದು ಹಾಗೆ. ಸೊ ಇಟ್ ವಿಲ್ ಗಿವ್ ದಟ್ ನಮಗೆ ಒಂದು ಸ್ಟಾರ್ಟ್ ಪಾಯಿಂಟ್ ಕೊಡ್ತದೆ ಬೇಸಿಕಲಿ. ಸೊ ಅದೇ ರೀತಿ ಕಾಂಟ್ರಾಕ್ಟ್ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿದಾಗ ರೆಫರೆನ್ಸ್ ಕೋಡ್ ಅಂತ ಹೇಳಿದ್ರೆ ಕೇಳಿದಾಗ ಕೊಡ್ತು. ಹೀಗೆ ಕೆಲವೊಂದು ಲಾಟ್ ಆಫ್ ಥಿಂಗ್ಸ್ ಆರ್ ರೇಸಿಂಗ್. ಆಮೇಲೆ ಇದು ಕಾಂಟ್ರಾಕ್ಟ್ ನಿಯರ್ ಶೋರ್ ಔಟ್ಸೋರ್ಸಿಂಗ್ ಬಗ್ಗೆ ನಾನು ಇನ್ಫ್ಯಾಕ್ಟ್ ನಾವು ಬಾತಾಮ್ ಅಲ್ಲಿ ನಿಯರ್ ಶೋರ್ ಆಫ್ಶೋರಿಂಗ್ ಹೇಗೆ ಮಾಡಬಹುದು ಅನ್ನೋದಕ್ಕೆ ವಿ ಆರ್ ಟ್ರೈಂಗ್ ಟು ಅನಲೈಸ್ ಇನ್ಫಾರ್ಮೇಶನ್ ಆನ್ ವೇರಿಯಸ್ ಆಸ್ಪೆಕ್ಟ್ಸ್. ಸೊ ವಿ ಆರ್ ಆಲ್ಸೋ ಯೂಸಿಂಗ್ ಜನರೇಟಿವ್ ಅದರ ಬಗ್ಗೆ ಏನ್ ಕೊಡ್ತಾ ಇದೆ ಇನ್ಫಾರ್ಮೇಶನ್ ನೋಡ್ಕೊಂಡು ಅದನ್ನ ಅನಲೈಸ್ ಮಾಡಿ ಅದರ ಮೇಲೆ ನಾವು ನಮ್ಮ ಫೈನಲ್ ಪ್ರಪೋಸಲ್ ವಿಲ್ ಬಿ ಇನ್ ಎ ಡಿಫರೆಂಟ್ ವೇ. ಸೊ ನಮ್ಮ ಫೈನಲ್ ಪ್ರಪೋಸಲ್ ಕಾಂಬಿನೇಷನ್ ಆಫ್ ಹ್ಯೂಮನ್ ಆಸ್ ವೆಲ್ ಆಸ್ ಆಟೋ ಜನರೇಟೆಡ್ ಇನ್ಫಾರ್ಮೇಶನ್ ಹಾಗೆ. So this is the certain examples. Okay, so some reason ಅದು ಡೆಮೋ ವರ್ಕ್ ಆಗ್ತಾ ಇಲ್ಲ. ದಟ್ಸ್ ಓಕೆ. It's okay, ಸೊ no problem. ಈಗ I think we can Q&A ತಗೋಬಹುದು. ಏನಂದ್ರೆ ಇವತ್ತು ಏನಾಗ್ತಾ ಇದೆ ಡೆವಲಪರ್, ನಾನು ಏನ್ ಹೇಳಕ್ಕೆ ಬರ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನಾವು ಈ ಒಂದು PPT ಅನ್ನು ಮಾಡಬಹುದು. ನಾವು VBA ಕೋಡ್ ತಕೊಂಡು ಅದರಲ್ಲೇ PPT ಅನ್ನ ಜನರೇಟ್ ಮಾಡಬಹುದು. ಕೆಲವು ಡೂಸ್ ಅಂಡ್ ಡೋಂಟ್ಸ್ ನಾನು ಕ್ರಿಯೇಟ್ ಮಾಡಿದ್ದೆ. ಬಟ್ ಸೊ ಅದೇ ಕ್ರಿಯೇಟ್ ಮಾಡ್ಕೊಡುತ್ತೆ. ನಮ್ಗೆ ಏನ್ ಪ್ರಾಂಪ್ಟ್ ಕೊಟ್ರಲ್ಲ ನೀವು ಅದನ್ನ ಆ ಕೋಡ್ ಅನ್ನ ಪೇಸ್ಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಇದರಲ್ಲಿ ಹೋಗಿ ಡೆವಲಪರ್ ಆಪ್ಷನ್ ನಲ್ಲಿ ಕೊಟ್ರೆ ಅದೇ ಕ್ರಿಯೇಟ್ ಮಾಡ್ಬಿಡುತ್ತೆ ನಿಮ್ಗೆ. ಸೊ that's the power of Gen AI and the massive opportunity you have to improve your productivity. So that's ಅಂಡ್ ಇವತ್ತು ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದ್ರೆ, ನಾವು ಒಂದು ಪ್ರಾರ್ಥನೆ ಮಾಡಿದ್ವಲ್ಲ, ಪ್ರಾರ್ಥನೆ ಮಾಡಿದಾಗ ನೀವು ಒಂದು ಗೊಂಬೆ ಅಥವಾ ಬಾಟ್ ಥ್ರೂ ಶ್ಲೋಕ ಹೇಳಿಸಿದ್ವಿ. ದೆನ್ ವಿ ಸ್ಟಾರ್ಟೆಡ್ ಗಿವಿಂಗ್ ಎ ಹ್ಯೂಮನ್ ಟಚ್. ಹೌ ಡಿಡ್ ಯು ಫೀಲ್? ರೈಟ್. ಸೊ ವೆನ್ ಇಟ್ ಕಮ್ಸ್ ಟು ಹ್ಯೂಮನ್ ಅಂತಂದಾಗ, ಹ್ಯೂಮನ್ ಅನ್ನ ರಿಪ್ಲೇಸ್ ಮಾಡೋದಕ್ಕೆ ಯಾರಿಗೂ ಆಗಲ್ಲ. ಮೆಷಿನ್ಗಳು ಅದು ಒಂದು ಮೆಕ್ಯಾನಿಕಲ್, ನಮ್ಗೆ ಆ ಟಚ್ ಬರೋದಿಲ್ಲ. ಸೊ ಅದಕ್ಕೆ ಎರಡನ್ನು ಕೊಲಾಬ್ರೇಟ್ ಮಾಡಿ ನಿಮಗೆ ತೋರಿಸಿದ್ವಿ ಏನಿರುತ್ತೆ ಅಂದ್ರೆ ಹ್ಯೂಮನ್ ಈಸ್ ನಾಟ್ ರಿಪ್ಲೇಸಬಲ್. ಓನ್ಲಿ ಥಿಂಗ್ ಇಸ್ ವಿ ಹ್ಯಾವ್ ಟು ಬಿ ಅಡಾಪ್ಟಬಲ್. ಪರಿವರ್ತನೆ ಜಗದ ನಿಯಮ ಅಂತ ಹೇಳಿದಾಗೆ ನಾವು ಅದನ್ನ ಮುಖ್ಯವಾಗಿ ಅಡಾಪ್ಟ್ ಆಗುತ್ತಾ ಇರಬೇಕು ಅಂತ ಹೇಳುವಂಥದ್ದು ನಮ್ಮ ಮುಖ್ಯ ಉದ್ದೇಶ ಇಲ್ಲಿ. ನೆಕ್ಸ್ಟ್ ಕ್ರಿಟಿಕಲ್ ಕ್ವೆಶ್ಚನ್ ಇದ್ರೆ ಹೋಗುವ, ಅಥವಾ we'll rush through conclusion. Anybody can unmute, raise your hand and unmute, and then so Rajesh Shetty, ನೀವು ಹೇಳಿ. ನಂದೊಂದು ಕ್ವಶನ್ ಇದೆ, ಹೇಳಿ. ಈಗ ಚಾಟ್ GPT ಎಲ್ಲ ಜಾಸ್ತಿ ಜನ ಕೆಲಸ ಕಳ್ಕೊಂಡ್ರು. ಯಾಕಂದ್ರೆ ಟ್ರಾನ್ಸ್ಲೇಷನ್ ಇಂದಾಗಿ ಅವರೆಲ್ಲ ಟ್ರಾನ್ಸ್ಲೇಟ್ ಮಾಡೋರಾಗಿದ್ರು ಮುಂಚೆ. ಓಕೆನಾ? ಅವ್ರು ಬಹಳ ಜನ ಕೆಲಸ ಕಳ್ಕೊಂಡ್ರು. ಓಕೆ. ಆದ್ರೆ
ಈ ಒಂದು ಟೆಕ್ನಾಲಜಿ ಇದೆಯಲ್ಲ, ಈ ಟೆಕ್ನಾಲಜಿ ನಮ್ಮ ಲೇಬರ್ ಕ್ಲಾಸಿಗೆ ಅಡಾಪ್ಟ್ ಆಗೋದಿಲ್ಲ ಅಲ್ಲ. ಲೇಬರ್ ಕ್ಲಾಸ್ಗೆ ಅಡಾಪ್ಟ್ ಇಲ್ಲ, ಲೇಬರ್ ಕ್ಲಾಸ್ಗೆ ಅಡಾಪ್ಟ್ ಆಗತ್ತೆ ಅಂತ ಹೇಳಕ್ ಆಗಲ್ಲ. ಮೇ ಬಿ ಕಷ್ಟಪಡೋರು ಕಷ್ಟ ಅಲ್ಲ, ನಾನು ಏನ್ ಹೇಳ್ತಾ ಇರೋದು, ಮಣ್ಣಲ್ಲಿ ಕೆಲಸ ಮಾಡೋನು ಮಣ್ಣಲ್ಲಿ ಕೆಲಸ ಮಾಡ್ಲೇಬೇಕು, ಕರೆಕ್ಟ್, ಹೊಲದಲ್ಲಿ ದುಡಿಯೋನು ದುಡಿಲೇಬೇಕು. ಹೌದು. ಹಾಗಾದಾಗ ಮನುಷ್ಯರು ಯಾಕೆ ಹೇಳ್ತಾರೆ ನಮ್ಮ ಕೆಲಸ ಹೋಯ್ತು ಅಂತ? ಅದು ಒಳ್ಳೆ ಕ್ವಶನ್. ನಾವು ಫಸ್ಟ್ ಪಾರ್ಟ್ಗೆ ನಾನು ಆನ್ಸರ್ ಮಾಡ್ತೇನೆ. ಟ್ರಾನ್ಸ್ಲೇಟರ್ ಯಾಕೆ ಕೆಲಸ ಕಳ್ಕೊಂಡ್ರು ಅಂತಂದ್ರೆ, ಇದು ಗೊತ್ತಿಲ್ಲ ಎಷ್ಟು ಸತ್ಯ. ಕಳ್ಕೊಂಡಿದ್ರೆ ಇದು ಆಗ್ಬೋದು ಮುಂದೆ, ಅಥವಾ ಆಗಿರ್ಲೂಬಹುದು. ಈಗ ಯಾರ್ಯಾರು ಮಾಡಿದಾರೆ ಅವ್ರು ಆಗಿರ್ಬೋದು. ಆದ್ರೆ ನಂದು ಒಂದು ಇದಿದೆ, ಇವಾಗ ಹೇಳಿದ ಹಾಗೆ ನಾನು ಜನರೇಟಿವ್ ಎ ಅಥವಾ ಎ ಟೂಲ್ ಗಳನ್ನ ಇವತ್ತು ಯೂಸ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಾನು ಅದನ್ನ ಕಳ್ಕೊಳ್ತೀನಿ. ಯಾಕಂದ್ರೆ ನಾನು ಅಪ್ಡೇಟ್ ಆಗಿಲ್ಲ, ನಾನು ಕಳ್ಕೊಂಡೆ. ಟುಡೇ ಅಂಡ್ ಟುಮಾರೋ ನನಗೆ ಇದನ್ನ ನನ್ನ ಕೆಲಸವನ್ನ ನಾನು ಈಗ ಫಾರ್ ಅನ್ ಎಕ್ಸಾಂಪಲ್ ಪ್ರಮೋಷನ್ ತಗೊಳ್ಬೇಕು ಅಂತಂದ್ರೆ, ಅಥವಾ ನನ್ನ ಹತ್ರ ಸ್ಕಿಲ್ ಇದ್ರೆ ಜನರೇಟಿವ್ ಕಲ್ತ್ಕೊಂಡು, ಸಿಂಪಲ್, ಇದಕ್ಕೇನು ಡೆವಲಪರ್ ಇದು ಬೇಕಾಗಿಲ್ಲ. ನಿಮ್ಮ ಕೆಲಸವನ್ನೇ ಜನರೇಟಿವ್ ಮೂಲಕ ಅಥವಾ ನಿಮ್ಮ ಟೂಲ್ಸ್ ಮೂಲಕ, ಟೂಲ್ಸ್ ಮೂಲಕ ಯೂಸ್ ಮಾಡಿ ನೀವು ಅದನ್ನ ರಿಫೈನ್ ಮಾಡಿ ನಿಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡ್ಕೊಳ್ಬಹುದು. ಓಕೆ, ನಾನು ಹಳೆ ತರನೇ ಮಾಡ್ತೀನಿ, ನಾನು ಪೇಪರ್ ವರ್ಕ್ ಓದಿ ಮಾಡ್ತೀನಿ ಅಂತಂದಾಗ, ಸೊ ಯು ಮೇ ಲೂಸ್ ದ ಜಾಬ್, ಬಟ್ ಯು ಹ್ಯಾವ್ ಟು ಅಪ್ಡೇಟ್. ದಟ್ ಈಸ್ ದ ನಮ್ದು ಮೂಲ ಉದ್ದೇಶ ಏನು ಅಂತಂದ್ರೆ, ನೀವು ಅಪ್ಡೇಟ್ ಆಗಿ ಅಂತ ಹೇಳೋದು ಈ ಕಾರ್ಯಕ್ರಮದ ಉದ್ದೇಶ ಆಗಿತ್ತು. ಗೋಪಾಲ್, ಎನಿ ಅದರ್ ಕ್ವೆಶನ್ಸ್? ರಾಜೇಶ್ ಶೆಟ್ಟಿ ಅವರು ಒಂದು ಕ್ವೆಶನ್ ಕೇಳಿದ್ದಾರೆ. ಮಾರ್ಫ್ ನ್ಯೂಸ್ ರಿಲೀಸಸ್ ಥ್ರೂ ಸೋಷಿಯಲ್ ಮೀಡಿಯಾ, ಹೌ ಟು ಟ್ರೇಸ್ ದಟ್ ಕಲ್ಪ್ರೇಟ್ಸ್. ಸೊ ಬೇರೆ ಇನ್ನೂ ಲೀಗಲ್ ಆಗ್ತಾ ಇದೆ. ನೀವು ಇದರಲ್ಲಿ ಲೀಗಲ್, ನೀವು ರಾಜೇಶ್ ಅವರು ಹೇಳಿದ ಹಾಗೆ ಇನ್ನು ಲೀಗಲ್ ಟ್ರೇಸಿಂಗ್ ಈಗ ಟ್ರೇಸಿಂಗ್ ಮಾಡಬಹುದು. ಸೈಬರ್ ಸೆಕ್ಯೂರಿಟಿ ಇದೆ, ಬೇರೆ ವಿಧಾನಗಳಿಂದ ಟ್ರೇಸ್ ಮಾಡಬಹುದು. ಅವರೊಂದು ಎಕ್ಸಾಂಪಲ್ ಕೊಟ್ರು ಇವತ್ತು, ಫೇಕ್ ನ್ಯೂಸ್, ಫಾಲ್ಸ್ ನ್ಯೂಸ್ ಹೇಗೆ ಟ್ರೇಸ್ ಆಯ್ತು ಸಿಂಗಾಪುರದಲ್ಲಿ ಅಂತ ಅಂದ್ಬಿಟ್ಟು. ಸೊ ಇಟ್ ಈಸ್ ವೆರಿ ಮಚ್ ಪಾಸಿಬಲ್. ಟುಡೇಸ್ ಡೇಟಾ ವರ್ಲ್ಡ್ ಅಲ್ಲ, ಇದು ಬಾರಿ ಸುಲಭ ಮಾಡೋದು, ಟ್ರೇಸ್ ಮಾಡೋದು ಬಾರಿ ಸುಲಭ ಅಂತ ನನ್ನ ಅನಿಸಿಕೆ. ಏನ್ ಹೇಳ್ತೀರಾ ರಾಜೇಶ್? ಅಲ್ಲ, ಇದೆ ಒಂದು, ಅವರು ಫಸ್ಟ್ ಒಂದು ಕ್ವೆಶನ್ ಕೇಳಿರಲ್ಲ, ಹೊಲದಲ್ಲಿ ಕೆಲಸ ಮಾಡೋರು ಮಾಡ್ತಿದ್ದಾರೆ. ನಾವು ಡಿಸ್ಕಸ್ ಮಾಡುವಾಗಲೂ ಹೇಳಿದೆ. ನಾನು ಯೂಶಲಿ ಈಗ ಈ ಜಾಬ್ ಲಾಸಸ್ದು ಓಲ್ಡ್ ಎಕನಾಮಿ ಹ್ಯಾಸ್ ಆಲ್ಸೋ ಟ್ರಾನ್ಸ್ಫಾರ್ಮ್ಡ್. ಅಂದ್ರೆ ಇವಾಗ ಟ್ರಾಕ್ಟರ್ಸ್, ನನ್ನ ಒಬ್ಬ ಫ್ರೆಂಡ್ ಆಟೋನಮಸ್ ಟ್ರಾಕ್ಟರ್ಸ್ ಕಂಪನಿ ವರ್ಕ್ ಮಾಡ್ತಿದ್ದಾನೆ. ಅಂದ್ರೆ ದೇ ಆರ್ ಡೆವಲಪಿಂಗ್ ಟ್ರಾಕ್ಟರ್ಸ್, ಅದೇ ಹೋಗಿ ಉಳ್ತದೆ ಇದರಲ್ಲಿ. ರೋಬೋಟಿಕ್ US ಅಲ್ಲಿ ಇದ್ದಾನೆ. ಈ ಕೇಮ್ ಟು ಸಿಂಗಾಪುರ್ ಅಂಡ್ ಎಕ್ಸ್ಪ್ಲೇನ್ ವಾಟ್ ಈಸ್ ಗೋಯಿಂಗ್ ಆನ್ ಅಂತ, ನನ್ನ ಹಳೆ ಕೊಲೀಗ್ ಇನ್ ಬ್ಯಾಂಗ್ಳೂರು ಮುಂಚೆ. ಸೊ ಈ ರೀತಿ ಹೊಲದಲ್ಲಿ ಕೆಲಸ ಮಾಡೋನು ಮಾಡಬಹುದು. ಅವನು ಈ ಕ್ಯಾನ್ ಬಿ ಅಲೂಫ್. ಅಂದ್ರೆ ಈಗ ನಮ್ಮ ದೇಶದಲ್ಲೇ 2 ದೇಶ ಉಂಟು. ಒಂದು ಭಾರತ, ವೆರಿ ಡೀಪ್ ಇನ್ಸೈಡ್. ಇನ್ನೊಂದು ಇಟ್ ಇಸ್ ಟ್ರೈಂಗ್ ಟು ರೀಚ್ ಔಟ್ ಟು ದ ವರ್ಲ್ಡ್. 2 ಉಂಟು ಅಲ್ಲಿ. ಸೊ ಯಾವ ಫೀಲ್ಡ್ ಅಲ್ಲಿ ಯಾವ ಸೈಡ್ ಅಲ್ಲಿ ಇರಬೇಕು ಆ ಸೈಡ್ ಅಲ್ಲಿ ಇರ್ಬೋದು. ಇವಾಗ ಎಲ್ಲ ಬಿಟ್ಟು ಯಾವ್ದು ಬೇಡ ಅಂತ ಈ ಕಡೆ ಇರ್ಬೋದು, ಯಾವ್ದೊಂದು ಸುಬ್ ಮಾಡ್ಕೊಂಡು. ಬಟ್ ಓಲ್ಡ್ ಎಕಾನಮಿಗೆ ಎಫೆಕ್ಟ್ ಆಗೋದು ಕಮ್ಮಿ. ನ್ಯೂ ಎಕಾನಮಿ ಜಾಬ್ಸ್, ರೀಸೆಂಟ್ಲಿ ಕಂಪ್ಯೂಟರ್ ರಿಲೇಟೆಡ್ ಜಾಬ್ಸ್, IT ರಿಲೇಟೆಡ್ ಜಾಬ್ಸ್, ಇದೆಲ್ಲ ಏನ್ ಜನರೇಟ್ ಆಗಿದೆ ಹೊಸದಾಗಿ, ಫೈನಾನ್ಷಿಯಲ್ ರಿಲೇಟೆಡ್ ಅದೆಲ್ಲ. ಹಲೋ, ಯಾರು? ಓಕೆ, ಹಲೋ, ಗೋಪಾಲ್, ಹೇಳಿ, ನಾನು ಇದ್ದೀನಿ. ಓಕೆ, ಬಹುಶಃ ಎಲ್ರಿಗೂ ಮ್ಯೂಟ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗ್ತಿದೆ ಅನ್ಸುತ್ತೆ. ಎಲ್ರನ್ನ ಅನ್ಮ್ಯೂಟ್ ಮಾಡಿದ್ರೆ ಒಳ್ಳೇದು. ಅನ್ಮ್ಯೂಟ್ ಮಾಡಕ್ಕೆ? ಹೌದು, ಎಲ್ರನ್ನ ಅನ್ಮ್ಯೂಟ್ ಮಾಡ್ಬಿಡಿ. ಯಾರಿಗಾದ್ರೂ ಕೇಳಲಿಕ್ಕಿದ್ರೆ ಅವ್ರು ಕೇಳಿ. ಇವಾಗ ರಾಜೇಶ್ ಶೆಟ್ಟಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ರಾಜೇಶ್, ನೀವು ಅನ್ಮ್ಯೂಟ್, ಅಥವಾ ಹರ್ಷ ಇದ್ದಾರೆ. ರಾಜೇಶ್ ಅನ್ಮ್ಯೂಟ್ ಮಾಡಕ್ಕೆ ನಾನು ರಾಜೇಶ್ ಸರ್, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಒಳ್ಳೆ ಪ್ರೆಸೆಂಟೇಶನ್ ಕೊಟ್ರಿ, ಪ್ಲಸ್ ನಿಮ್ ಎಕ್ಸ್ಪ್ಲನೇಷನ್ ತುಂಬಾ ಒಳ್ಳೇದಿತ್ತು. ಸೊ ಇವನ್ ನಂದು ಸ್ವಲ್ಪ ವರಿ ಏನಾದ್ರೆ, ಸಿನ್ಸ್ ಐ ಆಮ್ ಇನ್ ಲೀಗಲ್ ಫೀಲ್ಡ್, ಈ ರೀತಿಯ ಫಾಲ್ಸ್ ನ್ಯೂಸ್ ಆಗ್ಲಿ, ಫೇಕ್ ಮಾರ್ಫ್ಡ್ ವಿಡಿಯೋಸ್ ಆಗ್ಲಿ ಯಾರಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡಿದ್ರೆ, ಸೊ ಈವನ್ ನಮ್ದು ಇಂಡಿಯನ್ ಪೊಲೀಸ್ ಕೂಡ ಅಷ್ಟೊಂದು ಸಫೆಸ್ಟಿಕೇಟೆಡ್ ಆಗಿಲ್ಲ. ಸೊ ನಾವೇನಾದ್ರು ಕೊಟ್ರೆ ಒಂದು NCR ಕೊಟ್ಟು ಬಿಡ್ತಾರೆ, ಸರಿಯಪ್ಪ ಇಷ್ಟೆಲ್ಲ ಮಾಡ್ಲಿಕ್ಕೆ ನಮ್ಮ ಹತ್ರ ಆಗಲ್ಲ, ಹೋಗ್ಬಿಡಿ ಅಂತ. ಬಟ್ ಆ ಕಲ್ಪ್ರಿಟ್ಗಳು ಹಾಗೆ ಉಳಿದು ಬಿಡ್ತಾರೆ. ಸೊ
ಸೊ ಮೇ ಬಿ ಇನ್ ಕಪಲ್ ಆಫ್ ಇಯರ್ಸ್ ಆರ್ ಮೇ ಬಿ ಒಂದು 10 years ನಂತರ ನಾವು ಅಷ್ಟು ಸೊಫಿಸ್ಟಿಕೇಟೆಡ್ ಆಗ್ಬೋದು. ಬಟ್ ಅಲ್ಲಿವರೆಗೆ ಆಗೋ ಡ್ಯಾಮೇಜ್ ಕಂಟ್ರೋಲ್ ತುಂಬಾ ಕಷ್ಟ ಇದೆ ಸದ್ಯಕ್ಕೆ. ಸೊ ನನ್ಗೆ ಇಲ್ಲಿ ಈಗ ನೀವು ಮೆಟ್ರೋ ಸಿಟಿಯಲ್ಲೂ ಈವನ್ ಬೆಂಗಳೂರಲ್ಲೂ ಕೂಡ ಎಷ್ಟೋ ರೀತಿಯ ಸೈಬರ್ ಕ್ರೈಮ್ ಆಗ್ತಾ ಇದೆ. ಬಟ್ ವಿ ಆರ್ ಅನೇಬಲ್ ಟು ಕಂಟ್ರೋಲ್. ವಿ ಡೋಂಟ್ ಹ್ಯಾವ್ ದ್ಯಾಟ್ ಮಚ್ ರಿಸೋರ್ಸ್ ಟು ಗೋ ಇನ್ ಡೀಪ್ ಇನ್ ಟು ದ್ಯಾಟ್. ಯಾಕಂದ್ರೆ ನಿಮ್ಮ ಇಂಡೋನೇಷ್ಯಾದಲ್ಲಿ ಆಗ್ಲಿ ಸಿಂಗಾಪುರ್ ಅಲ್ಲಾಗ್ಲಿ ದೇ ಆರ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದಿ ಇಶ್ಯೂ. ಅವರು ವಿತಿನ್ ಎ ಮಿನಿಟ್ ಆಗಲಿ ವಿತಿನ್ ಅವರ್ ಅಲ್ಲಿ ಅವ್ರು ಸಾರ್ಟ್ ಔಟ್ ಮಾಡ್ತಾರೆ. ಸೊ ಪಬ್ಲಿಕ್ ಅಲ್ಲಿ ಹೋಗಿ ಬಂದು ಕೇಳಿ ಅವರು ಇದ್ ಮಾಡ್ತಾರೆ. ಬಟ್ ಇಂಡಿಯಾದಲ್ಲಿ ಹಾಗಲ್ಲ. ನಮ್ಮಲ್ಲಿ ಯಾರಿಗೂ ಗೊತ್ತಿರಲ್ಲ. ಅವ್ರು ಫಸ್ಟ್ ಬಂದ ನ್ಯೂಸ್ ಅನ್ನು ನಂಬ್ಕೊಂಡು ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಈ ಎಕ್ಸ್ಪ್ಲನೇಷನ್ ಯಾರಿಗೂ ಬೇಡ ಈಗ ಸದ್ಯಕ್ಕೆ. ಸೊ ನಮ್ಗೆ ಆ ಬೇಸ್ ಅಲ್ಲಿ ಯಾರು ಟ್ರೂ ಕಲ್ಪಿಟ್ ಯಾರಿದ್ದಾರೆ ಅವ್ರನ್ನ ಹೇಗೆ ಟ್ರೇಸ್ ಔಟ್ ಮಾಡುವುದನ್ನು ಸ್ವಲ್ಪ ಇಟ್ಸ್ ಅ ಬಿಗ್ ಚಾಲೆಂಜ್ ಫಾರ್ ಅಸ್. ಸೊ ಅದ್ರ ಬಗ್ಗೆ ಸ್ವಲ್ಪ ವರಿ ಇದೆ. ಹಾಗೆ ಕರೆಕ್ಟ್, ನೀವು ಹೇಳಿದ್ದು ಕ್ವೆಶ್ಚನ್ ಕರೆಕ್ಟ್. ಇದಕ್ಕೆ ಉತ್ತರ ಏನಂತ ಹೇಳಿದ್ರೆ ರಾಜೇಶ್, ಮೇ ಬಿ ಎ ಉತ್ತರ ಇದಕ್ಕೆ. ಮೇ ಬಿ ಮುಂದಕ್ಕೆ ಡೇಟಾ ಬಂದಾಗ ನಿಮಗೆ ಎಲ್ಲಾ ಗಾರ್ಡ್ ರೈಲ್ಸ್ ಅಂತ ಹೇಳ್ತೀವಿ, ಒಂದು ಸಿಸ್ಟಮ್ಗೆ ಗಾರ್ಡ್ ರೈಲ್ಸ್ ಅಂತ ಬರುತ್ತೆ. ಗಾರ್ಡ್ ರೈಲ್ಸ್ ಅಂತ ಬಂದಾಗ ಆ ಸಿಸ್ಟಮ್ ಗಳಿಗೆಲ್ಲ ಇದು ನಾಟ್ ಓನ್ಲಿ ಇಂಡಿಯಾದಲ್ಲಿ ಅಲ್ಲ, ಎಲ್ಲಾ ಕಡೆನೂ ಈ ಸಮಸ್ಯೆ ಇದೆ. ಯಾಕೆಂತ ಅಲ್ಲಿ ಆಗ್ತಾ ಇದೆ, ಯಾಕೆಂತಂದ್ರೆ ಮ್ಯಾಸಿವ್ ಅಲ್ಲಿ ಜನಸಂಖ್ಯೆ ಕಡಿಮೆ ಇದೆ, ಅವ್ರದ್ದು ಆ ಸಿಸ್ಟಮ್ಗಳು ಟ್ರೇಸ್ ಮಾಡೋದು ಈಸಿ. ನಮ್ಮ ಇಂಡಿಯಾದಂತ ಕಂಟ್ರಿಗಳಲ್ಲಿ ಇರುವಂತ ಪಾಪ್ಯುಲೇಷನ್ಗೆ ಇಟ್ ಈಸ್ ನಾಟ್ ಇನ್ಎಫಿಷಿಯನ್ಸಿ ಆಫ್ ದ ಸಿಸ್ಟಮ್. It is the massiveness, the volume it requires, and the ಏನು ಅಂದ್ರೆ ನಮ್ಮ ಇರುವ ಪೊಲೀಸ್ ಫೋರ್ಸ್ ಇದೆಲ್ಲ ಅವ್ರಿಗೆ ಇರುವಂತ ಒಂದು ಏನಂತಾರೆ, ಅವ್ರಿಗಷ್ಟು ಬ್ಯಾಂಡ್ ವಿಡ್ತ್ ಇಲ್ಲ, ಬೇರೆ ಅವ್ರಿಗೆ ಇದೆ. ಅಲ್ಲ, ಇದಕ್ಕೆ ಇನ್ನೊಂದು ಆನ್ಸರ್ ಏನಂದ್ರೆ ನನ್ನ ಒಂದು ಅಡಿಷನಲ್ ಟು ದಿಸ್ ಇಸ್, ಈಗ ನೀವು ನೋಡಿ, ನೀವು ಎ ಬಗ್ಗೆ ವಿ ಆರ್ ವರಿಯಿಂಗ್, ವಿ ಶುಡ್ ಬಿ ಮೋರ್ ವರಿಡ್ ಅಬೌಟ್ ದಿ thousands of channels which are there in India. They are doing major fake news, production. So who is being checked now? Who is going after them? So see, we are a democracy which is a very noisy democracy, and our definition of democracy is very different. We will evolve. ಯಾಕಂದ್ರೆ ನಮ್ಗೆ ಒಂದು ಏನಂದ್ರೆ ನಮ್ಮ ಹಳೆಯ ಬೇಸ್ ಉಂಟಲ್ಲ, ನಮ್ಮ ಸ್ಪಿರಿಚುವಲ್ ಬೇಸ್, that has I think made India survive peacefully ಇದುವರೆಗೂ. ಇಷ್ಟಿಲ್ಲ 1 billion ಪೀಪಲ್ ನೀವು ಬೇರೆ ಯಾವ್ದಾದ್ರು ಬೇರೆ ಕಡೆ ಹಾಕಿ, ಬೇರೆ ಯಾವ್ದಾದ್ರು ಇದರಲ್ಲಿ ಅಲ್ಲಿ ಬರೀ ರಕ್ತಪಾತವೇ ಡೈಲಿ. ಹಾಗೆ ಇರುವಾಗ ನಮ್ಮ ಅದೊಂದು ಕ್ವಾಲಿಟಿ ಇನ್ ಇಂಡಿಯಾ, ನಾನು ವಾಟ್ ಐ ಸಿ, ಇವನ್ ದೋ ವಿ ಆರ್ ವೆರಿ ಫ್ಲಕ್ಸ್ ಇದ್ರು, ಓವರ್ ಕ್ರೌಡೆಡ್ ಇದ್ರು, ನಮ್ಗೆ ವಿ ಆರ್ ಪೀಸ್ ಲವಿಂಗ್ ಪೀಪಲ್ ಜನರಲಿ ಬೈ ನೇಚರ್. ಈ ಡೀಪ್ ಫೇಕ್ ನೀವು ಹೇಳಿದ್ರಲ್ಲ, ಇದರಿಂದ ಮಿಸ್ಯೂಸ್ ಏನಂದ್ರೆ ಇಟ್ ಸ್ಪ್ರೆಡ್ ರೂಮರ್ಸ್ ಫಾಸ್ಟ್, ಬಟ್ ರೂಮರ್ಸ್ ಆರ್ ಫರ್ಗಾಟನ್ ವೆರಿ ಫಾಸ್ಟ್ ಅಗೇನ್. ಇಂಡಿಯಾನಲ್ಲಿ ನೀವು ಬೆಳಿಗ್ಗೆ ನ್ಯೂಸ್ ಸಾಯಂಕಾಲಕ್ಕೆ ಬರ್ತೋಗಿರ್ತೀರಿ ಅಂದ್ರೆ ಏನಾಗಿದೆ ಅಂತ. ಹಾಗೆ ಅಲ್ಲಿವರೆಗೂ ನಮ್ಮ ಚಾನೆಲ್ಗಳು ಅಷ್ಟು ಇದು ಮಾಡ್ತದೆ. ಸೊ ಐ ಥಿಂಕ್ ಅಡಿಷನಲಿ ನಾವು ಈಕ್ವಲಿ ನಮ್ಮದು ರೆಸ್ಪಾನ್ಸಿಬಿಲಿಟಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅದರಲ್ಲೂ ಬರುತ್ತೆ. ನಾವು ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಯಾಕಂತಂದ್ರೆ ಇದು ಫೇಕ್ ಅಂತಂದಾಗ ಮೇ ಬಿ ಇಟ್ ವಿಲ್ ಕ್ರಿಯೇಟ್, ಬಟ್ ಪೀಪಲ್ ಆರ್ ಸ್ಟಾರ್ಟ್ ಇಗ್ನೋರಿಂಗ್ ದಟ್ ಅಂತ, ಅದು ಒಂದು ಇದೆ ಮೇ ಬಿ, ಬಟ್ ಇಟ್ ವಿಲ್ ಇವಾಲ್ವ್. ರಾಜೇಶ್ ಸರ್, ಇದರಲ್ಲಿ ಇನ್ನೊಂದು ಏನಂದ್ರೆ, ನಿಮ್ಮ ವಾಯ್ಸ್ ಮಾರ್ಕ್ ಮಾಡಿ ನಿಮ್ ಫ್ರೆಂಡಿಗೆ ಮಾತಾಡಿ ಅವ್ರ ಹತ್ರ ಈ ಹಣ ಕೇಳುವುದಾಗ್ಲಿ. ಯಾಕಂದ್ರೆ ನಾವು ಸಿಂಪಲ್ ನಮ್ ತುಂಬಾ ಎಂತ ಹೃದಯ ತುಂಬಾ ದೊಡ್ಡದಲ್ವಾ. ನಮ್ ಫ್ರೆಂಡ್ ಯಾರಾದ್ರೂ ಕಷ್ಟ ಬಂದಾಗ ನಾವು ಹೆಲ್ಪ್ ಮಾಡ್ಲಿಕ್ಕೆ ಮುಂದೆ ಬರ್ತೇವೆ. ಸೊ ಈ ಗೂಗಲ್ ಪೇ ಅಲ್ಲಿ ಅಥವಾ ಬೇರೆ ಈ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಯಾರೊಂದು ಈಗ ಮಾತಾಡಿ ನಮ್ಮ ಹತ್ರ ಹೆಲ್ಪ್ ಕೇಳಿ ಅವ್ರ ಹತ್ರ ದುಡ್ಡು ಕಸಿದ್ಕೊಂಡ್ರೆ, ಅವ್ರದ್ದು ಏನಂದ್ರೆ ಈ ಕಾನ್ಪುರ್ ಅಲ್ಲಿ ಗುರ್ಗಾಂವ್ ಅಲ್ಲಿ ಕುತ್ಕೊಂಡು ಈ ರೀತಿ ಅವರ ಸ್ಕ್ಯಾಮ್ ಇದೆ. ಸೊ ನಾವು ಈಗ ಡೇ ಟು ಡೇ ಅಲ್ಲಿ ನಮ್ಗೆ ತುಂಬಾ ಕಷ್ಟ ಇಲ್ಲಿ. ಈಗ ಲೀಗಲ್ ಫೀಲ್ಡ್ ಅಲ್ಲಿ ಅಥವಾ ಇದ್ರಲ್ಲಿ ವಿ ಆರ್ ಫೇಸಿಂಗ್ ಲಾಟ್ ಆಫ್ ಪ್ರಾಬ್ಲಮ್ ಆರ್ ಚಾಲೆಂಜಸ್. ಇವನ್ ನೀವು ಇದು ವಾಯ್ಸ್ ಒಂದೇ ಆಯ್ತಲ್ಲ, ನೀವು ಹೇಳಿದಾಗೆ ಇವನ್ ಅದರ್ ಪ್ರಾಬ್ಲಮ್ಸ್ ಲೈಕ್ ಇವಾಗ SMS ಕಳಿಸಿ ಫೇಕ್ SMS, ಅದು OTP ಅಂತ ಆ ಸ್ಕ್ಯಾಮ್ ಇದೆ ನೋಡಿ. ಹಾಗೆ OTP scam, CO scam ನಡೀತದೆ ಈಗ. Overall it is a scam. We have to be like kind of careful about. We have to be more careful, more cautious. Adanta overall, Rajesh. But ade we'll move on to next question possibly with Harsha. Unmute ಮಾಡಿ ಹರ್ಷ ಅವರೇ. ನಮಸ್ಕಾರ, ನಂದು ಹರ್ಷ ಉಡುಪಿ ಅಂತ. ನಾನು ಮುಂಬೈನಲ್ಲಿ ಇದ್ದೀನಿ. Actually, I am in the IT industry for last 4 decades. Great. So started way back. Majority in the SAP background, but recently last 5 years we are working with some AI. I just want to share my experience. ಎರಡು ಪ್ರಾಡಕ್ಟ್ ಇದೆ ನಮ್ದು, ನಾವು ಮಾರ್ಕೆಟ್ ಅಲ್ಲಿ ಬಿಟ್ಟಿದ್ದೇವೆ.
One called Avatar AI. Oh. It's Avatar AI. It is in the medical field. Oh. Basically, doctor in the Avatar comes on a patient's mobile to give him a continuous input. Okay. Right. So ಇದನ್ನು already actually in Singapore Raffles Hospital ಅಲ್ಲಿ ಕೂಡ implement ಮಾಡಿದ್ದೇವೆ. We have implemented in Good to hear NHS. that. Yeah, NHS in UK and Incur in South America. So this is a very good application using AI. ಒಳ್ಳೆ response ಇದೆ. ಇಂಡಿಯಾದಲ್ಲಿ Tata Memorial is going to implement for 1,000 patients very soon. Actually, ನಾನು ಮಣಿಪಾಲದಲ್ಲಿ ಕೂಡ ಡೆಮೋ ಕೊಟ್ಟಿದ್ದೇನೆ. Manipal is also going for this particular thing. This is one field. Since you are talking about the medical field, I just want to share that information. Great. ಎರಡನೇದು ನೀವು ಅಡ್ವರ್ಟೈಸಿಂಗ್ ಬಗ್ಗೆ ಟ್ರಾನ್ಸ್ಲೇಷನ್ ಬಗ್ಗೆ ಮಾತಾಡಿದ್ರಿ. ಆಕ್ಚುಲಿ ನಾವು ಒಂದು ಪ್ರೊಟೋಟೈಪ್ ಮಾಡ್ತಾ ಇದ್ದೇವೆ. ಆಕ್ಚುಲಿ ನಾನು iLesa ಸುರಿ ಅವಿನಾಶ್ ಹತ್ರ ಎಲ್ಲ ಮಾತಾಡ್ತಾ ಇದ್ದೆ. ಇದೊಂದು ಯೂಸ್ ಕೇಸ್ ಏನು ಹೇಳಿದ್ರೆ ಆಕ್ಚುಲಿ ನೆಟ್ಫ್ಲಿಕ್ಸ್ ಇಸ್ ಅವರ್ ಕ್ಲೈಂಟ್. ಅವರು ಪ್ರೊಜೆಕ್ಟ್ ಕೊಟ್ಟಿದ್ದಾರೆ. ಎನಿ ಮೂವಿ ವೆನ್ ಇಟ್ ಗೆಟ್ಸ್ ರೆಡಿ, ಆಕ್ಚುಲಿ ನೀವು ಮಾತಾಡಿದ್ರಿ ಅದೊಂದು ಇಂಡೋನೇಷಿಯಾ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್. ನಮ್ದು ಸಿಮಿಲರ್ ಪ್ರಾಜೆಕ್ಟ್. ಗಿವ್ ದ ವಿಡಿಯೋದಿಂದ ಆಡಿಯೋ ಎಕ್ಸ್ಟ್ರಾಕ್ಟ್ ಆಗ್ತದೆ. ಎಕ್ಸ್ಟ್ರಾಕ್ಟ್ ಆದ ಆಡಿಯೋವನ್ನು ಟ್ರಾನ್ಸ್ಕ್ರಿಯೇಟ್ ಮಾಡಿ ಅದೇ ಆಕ್ಟರ್ ಇದು ವಾಯ್ಸ್ ಅಲ್ಲಿ ಟಾರ್ಗೆಟ್ ಲ್ಯಾಂಗ್ವೇಜ್ ಅಲ್ಲಿ ಟ್ರಾನ್ಸ್ಕ್ರಿಯೇಟ್ ಮಾಡುದು. ಇಟ್ ಇಸ್ ವಾಯ್ಸ್ ಆಲ್ಸೋ ಸೇಮ್. ಅಗರ್ ಈಗ ಸಲ್ಮಾನ್ ಖಾನ್ ಮಾತಾಡಿದ್ರೆ ಸಲ್ಮಾನ್ ಖಾನ್ ವಿಲ್ ಟಾಕ್ ಇನ್ ಕನ್ನಡ. ದಟ್ ಇಸ್ ವಾಟ್ ವಿ ಆರ್ ಡೂಯಿಂಗ್. ಇದರಲ್ಲಿ ಒಂದು ಎಡಿಷನಲ್ ಆಕ್ಚುಲಿ ಒಂದು ಪ್ರೊಟೋಟೈಪ್ ಅಲ್ಲಿ ಕೆಲಸ ಆಗ್ತಿದೆ. ಲಿಪ್ ಸಿಂಕ್ ಆಲ್ಸೋ ವಿಲ್ ಬಿ ಡನ್. That means Salman Khan lips also will move as per Kannada. So just want to share this information. Prototype ಆಗ್ತಾ ಇದೆ. So it's a good news actually. ನಿಮ್ಮ ನಂಬರ್ ಹೇಳಿ ಸರ್, ನಾವು ಬರ್ಕೊಳ್ತೇವೆ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೇವೆ. ಸೂರ್ಯ ಹತ್ರ ಇದೆ 9920. ಜರ್ಮನಿಂದ ಯಾರೋ ಒಬ್ರು ಕೈ ಎತ್ತಿದ್ದಾರೆ. 990. ನಾನು ಚಾಟ್ ಅಲ್ಲಿ ಹಾಕ್ತೀನಿ ಸರ್. ಓಕೆ. NPTEL ಲೆಕ್ಚರ್ಸ್ ಇದೆ. ಹೌದಾ? ಕೂಡ ಮಾಡ್ತಿದ್ದಾರೆ. ಇನ್ನೊಬ್ರು ಜರ್ಮನಿ ಅವರು ಇದ್ದಾರೆ, ಕೈ ಎತ್ತಾ ಇದ್ದಾರೆ. ಓಕೆ, ಅನನ್ಯ ಅವರು ಅವಳಿಗೆ ಕ್ವಶನ್ ಕೇಳಿದ್ರು. ಅನನ್ಯ, ಸಿ ವಾಸ್ ಆಲ್ಸೋ ಇಂಟು ಮೆಡಿಕಲ್ ಅಂತೆ, ಜರ್ಮನಿ. ನಾನು ಮಾಸ್ಟರ್ಸ್ ಮಾಡ್ತಾ ಇದ್ದೇನೆ ಜರ್ಮನಿಯಲ್ಲಿ ಇನ್ ನ್ಯೂರೋ ಸೈನ್ಸ್. Just wanted to add to my previous comment when I talked about bias in clinical studies and how models generated on these same studies also will carry forward that bias. There was also a recent, again, the case study. Sorry, mute ಆಯ್ತು. Sorry. Mute ಆಯ್ತು. You muted. Oh, okay. I fully mute ಆಯ್ತು, ಗೊತ್ತಿಲ್ಲ. ಇಲ್ಲ ಈಗ ಬರ್ತಾ ಇದೆ. ನನ್ನ ಮಗಳನ್ನೇ ಗೊತ್ತಿದೆ. Yeah, so basically ಅದು ಈಗ we have heard of clinicians and other experts giving input to a machine learning model and it gets trained and so on. But then there was a recent case study that got published 2 months back where the models that were being implemented were training the clinicians instead. Andre ಅವರು when the clinicians continuously interacted with the models implemented in the clinic in a kidney hospital, they started to predict how the model would perform, and that sort of the way that they make their own clinical decisions. So again, it's another important pointer in terms of how the models should be much more rigorous, because it has a potential to retrain the humans themselves, including experts in the field. So, and because there are guidelines, right? I mean, like it is a to and fro method now. It is, you have to like data have to be fed, and again it will be today ChatGPT also doing the same thing, right? It is little critical in the medical field possibly. When it comes to the training back andaga, whether it is have any noises, it might create havoc, so that's more important, and there should be a lot of guardrails against those systems as well, maybe, right, Ananya? So no, actually, right. I mean, like it is evolving. See, basically what you said is very right. Hagandre, one side the experts will feed certain data, and then the actual users start using it, and
it will start teaching something to them, but then they counter it and it will start learning from them also in some ways. So it is a two-way process actually. In some cases, it will counter them, saying that that procedure is not wrong, right. Maybe they are following it, but it will not be right because experts have fed it more accurate procedures. So this is a two-way learning actually. It's like your peer, you're learning with your peers sometimes. So it's good. Thank you. Thanks for sharing this. There is one more I want to add. So you might have heard of the language, a game called as Go. So Go is something similar to chess. So a company had developed a game to play with the world champion. So and it beat him by 4-1. So the model was basically how it built was it played by itself through iteration and it tried to improve by itself. So those models, such models are called as GANs or generative adversarial networks. So it's such kind of models. It plays by itself. Like I have a mirror copy of myself and I'm trying to beat myself, basically. Any questions, Sunda? Any more questions? Don't think so. We are on top of our possibly. ಭಾಸ್ಕರ್ ಅಣ್ಣ ರೈಸ್ ಮಾಡಿದ್ರು. ಭಾಸ್ಕರ್ ಶೇರಿಗಾರ್ ಅಣ್ಣ ಮೇ ಬಿ ಇದ್ದಾರೆ ಅವರು. ಇದ್ದಾರೆ. ಅನ್ಮ್ಯೂಟ್ ಮಾಡಿ ಭಾಸ್ಕರ್ ಅಣ್ಣ. ಇದ್ದಾರೆ. ಓಕೆ ಬಹುಶಃ ಅವರು. ಓಕೆ ಸೊ ಸಿಸ್ಟಮ್ ಇಸ್ ವಿಲ್ ಮೂವ್ ಆನ್ ಅಲ್ಲ ಸಾಂತ್ರಮಣ್ಣ. ಓಕೆ ಯಾ ನಾವು ನಮ್ಮ ನರೇಂದ್ರ ಅಣ್ಣ ಇದ್ದಾರೆ. ಏನಾದ್ರು ಕ್ವಶನ್ ನರೇಂದ್ರ ಅಣ್ಣ? ಇಲ್ಲ ಸರ್, ನಮಸ್ಕಾರ. ನಾನು ಸೌದಿ ಅರೇಬಿಯಾದ ನರೇಂದ್ರ ಶೇಖ್. ನಮ್ಗೆ ಒಳ್ಳೆ ಇನ್ಫಾರ್ಮೇಟಿವ್, ಸ್ಪೆಷಲಿ ನಾವು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ಜಾಸ್ತಿ ನಮ್ಗೆ ಯೂಸ್ ಆಗುದಿಲ್ಲ. ವಿ ಆರ್ ಫ್ರಮ್ ಸೀನಿಯರ್ ಸಿಟಿಜನ್ ನಾವು. ಆದ್ರೂ ಶೇರ್ ಟ್ರೇಡಿಂಗ್, ಬೋಟ್ ಟ್ರೇಡಿಂಗ್ ನಲ್ಲಿ ತುಂಬಾ ಅದು ಹೆಲ್ಪ್ ಆಗ್ತದೆ. ಸಮ್ ಜನರಲ್ ಇನ್ಫಾರ್ಮೇಶನ್ ನಮ್ಗೆ ಸಿಕ್ಕಿದ್ದು. It is a very informative and thank you. It is an excellent session. We learned a lot, and always iLesa comes up with the unique model, and it is really helpful for the general public. Hats off to you, the guest speaker, and all the iLesa team. God bless you. Thank you. ಸರ್, ಒಂದು ಪ್ರಶ್ನೆ ಇದೆ. ಅಂದ್ರೆ ಈಗ ಇಂಡಿಯಾದಲ್ಲಿ ಒಂದಿಷ್ಟು ಭಾಷೆ ಇದೆ. ಹಲೋ, ಹೇಳಿ ಹೇಳಿ, ಕೇಳ್ತಾ ಇದೆ. ಒಂದಷ್ಟು ಭಾಷೆ ಇದೆ. ಬೇರೆ ದೇಶದಲ್ಲಿ ಒಂದು ಮಿನಿಮಮ್ ಒಂದು 2-3 ಭಾಷೆ ಇದೆ, ಅದು ಬೇಗ ಕ್ಯಾಚ್ ಮಾಡುತ್ತೆ. ಬಟ್ ಇಂಡಿಯಾದ ಎಲ್ಲಾ ಭಾಷೆಗಳನ್ನ ಕ್ಯಾಚ್ ಮಾಡ್ಲಿಕ್ಕೆ ಎಲ್ಲಾ ಭಾಷೆಗಳನ್ನ ಕ್ಯಾಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈಗ. ಅಂದ್ರೆ ಇನ್ನೊಂದು 10 ವರ್ಷದಲ್ಲಿ ಆಗ್ಬೋದು, 2-3 ವರ್ಷದಲ್ಲಿ ಆಗ್ಬೋದು. ಯಾಕಂದ್ರೆ ಅದಕ್ಕೆ ಫೀಡ್ ಮಾಡುವಾಗ ಈಗ ಸಪೋಸ್ ಹಾಗೂ ಇದೆ ಮತ್ತು ಇದೆ ಕನ್ನಡದಲ್ಲಿ. ಸೊ ಅದನ್ನ ಜಾಯಿನ್ ಮಾಡ್ಲಿಕ್ಕೆ ಅದಕ್ಕೆ ಆಗ್ತಾ ಇಲ್ಲ. ಳ ಇದೆ, ಲೇ ಇದೆ, ಅಲ್ಲಿ ಲಾ ಹಾಕ್ಬೇಕಾ ಗೊತ್ತಿಲ್ಲ. ಞ ಇದೆ, ಞ ಇದೆ, ಞ ಇದೆ ತುಳುವಲ್ಲಿ ಬರುವಾಗ. ಸೊ ಅದನ್ನ ಹಾಕ್ಲಿಕ್ಕೆ ಅದಕ್ಕೆ ಅಂದ್ರೆ ಫೀಡ್ ಮಾಡಿದ್ರು ಅದಕ್ಕೆ ರಿಪ್ಲೈ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇದನ್ನ ಹೇಗೆ ಸಾಲ್ವ್ ಮಾಡ್ಬೋದು? ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಇದು. ನನ್ನ ಟಾಕ್ ಶುರು ಮಾಡುವಾಗ ನಾನು ಇವರಿಗೆ ಹೇಳಿದ್ದೆ, ವಿವೇಕಿಗೆ, ನಾನು 4 ಊರಲ್ಲಿ ಇದ್ದವನು. ನಾನು ಗುಲ್ಬರ್ಗದ ಧಾರವಾಡದ IIT, ಉಡುಪಿಯ ಉಂಟು, ಮತ್ತೆ ಬೆಂಗಳೂರಿನ ಇದೆ. ಈ 4 ಮಿಕ್ಸ್ ಮಾಡಿ ಮಾತಾಡ್ತಾ ಇರ್ತೇನೆ ಯಾವಾಗ್ಲಂತೂ. ಸೊ ನೀವು ಹೇಳಿದಾಗ ಇದು ಟ್ರೈನ್ ಹೇಗೆ ಮಾಡುವುದು ಅಂತ ಚಾಲೆಂಜ್ ಅದು. ಯಾಕಂದ್ರೆ ಕಮ್ಯುನಿಕೇಶನ್ ಕೊಲೋಕಿಯಲ್ ವೇ ಆಫ್ ಕಮ್ಯುನಿಕೇಶನ್ ಇದ್ರೆ ಪಬ್ಲಿಕ್ ಗೆ ನಾವು ರೀಚ್ ಆಗ್ತೀವಿ. ಸಪೋಸ್ ಅದಿಲ್ಲ ಅಂದ್ರೆ ಒನ್ಸ್ ಅಗೇನ್ ನಾವು ಮೊದ್ಲೊಂದು ರೋಬೋಟ್ ಇದು ಬಂದಿದೆ ಈ ರೀತಿ ಹೋಗ್ಬೇಕಾಗುತ್ತೆ. ಸೊ ಈ ಚಾಲೆಂಜ್ ಅನ್ನ ಹೇಗೆ ಸಾಲ್ವ್ ಮಾಡಬಹುದು? ಸಾಲ್ವ್ ಮಾಡ್ಲಿಕ್ಕೆ ರಿಸೋರ್ಸಸ್. ಸೊ ಅದು ಏನಂದ್ರೆ ನಮ್ಗೆ ಡೇಟಾ ಬೇಕು. ಸೊ ಕನ್ನಡದ್ದು GPT ತರಾನೇ ಬಿಲ್ಡ್ ಮಾಡಿದ್ದಾರೆ. ಡೇಟಾ ಹಾಕಿದ್ರು ಅದಕ್ಕೆ ಆ ಮೆಷಿನ್ ಗೆ ಗೊತ್ತಿಲ್ಲ ಅಲ್ಲಿ ಹಾಗೂ ಹಾಕ್ಬೇಕಾ, ಮತ್ತು ಹಾಕ್ಬೇಕಾ, ಐತೆ ಹಾಕ್ಬೇಕಾ, ಯಾವ್ದು ಹಾಕ್ಬೇಕಂತ. ಅದು ಆಪ್ಷನ್ ಈಗ ಗೂಗಲ್ ಟ್ರಾನ್ಸ್ಲೇಷನ್ ಅಲ್ಲಿ ಆಪ್ಷನ್ ಕೊಡುತ್ತೆ, ಬಟ್ ಇದು ಆಪ್ಷನ್ ಕೊಡ್ತಾ ಇಲ್ಲ. ಯಾವ ತರ ಅಪ್ಲಿಕೇಶನ್ ಹೇಳ್ತಿದ್ದೀರಾ? ಅಂದ್ರೆ ಟ್ರಾನ್ಸ್ಲೇಷನ್ ಹೇಳ್ತಿದ್ದೀರಾ ಅಥವಾ ಟ್ರಾನ್ಸ್ಲೇಷನ್? ಈವನ್ ಬೋತ್. ಹೇಗಂದ್ರೆ ಈಗ ಲೂ ಹೇಳಿದ್ರು, ಅಲ್ಲಿ ಲೂ ಬಂತು. ಲೂ ಅನ್ನು ಹೇಗೆ ಫಿಕ್ಸ್ ಮಾಡೋದು? ಇದನ್ನ
ಇದಕ್ಕೆ ಸೊಲ್ಯೂಷನ್ ಉಂಟು ನಾನೀಗ ಆಕ್ಚುಲಿ. ಮೈಸೂರಿಂದ ಆದ್ರೆ ಬೊಂಬಾಟ ಇದೆ ಅಂತ ಹೇಳ್ತೀನಿ. ಅದೇ ಬ್ಯಾಂಗ್ಳೂರು ಸಖತ್ ಮಗ ಹೇಳ್ತಾನೆ, ಅಲ್ಲಿ ಮ್ಯಾಂಗ್ಳೂರು ಎಂತ ಖುಷಿ ಮಾರ ಅಂತ ಹೇಳ್ತೀವಿ. ಸೊ ಇದು ಸೊಲ್ಯೂಷನ್ ಉಂಟು ಇದಕ್ಕೆ, ಆಪ್ಷನ್ ಕೊಡ್ತಾ ಇಲ್ಲ. ಇದಕ್ಕೆ ಸೊಲ್ಯೂಷನ್ ಉಂಟು. ಏನಂದ್ರೆ ಸೊಲ್ಯೂಷನ್ ಏನಂದ್ರೆ, ಈಗ ನಾವು ಸಿಸ್ಟಮ್ ಇವರು ಟ್ರೈನ್ ಮಾಡುವಾಗ ಅದರಲ್ಲಿ ಸಬ್ ಕ್ಲಾಸಿಫಿಕೇಶನ್ ಮಾಡ್ಕೊಳ್ಬೇಕು. ಕನ್ನಡನಲ್ಲೇ ವೇರಿಯೇಷನ್. ಫಾರ್ ಎಕ್ಸಾಂಪಲ್ ನಮ್ಮ ತುಳುನಲ್ಲೇ ನಾನು ಯಾವಾಗ್ಲೂ ಇನ್ಸಿಸ್ಟ್ ಮಾಡ್ತೀನಿ, ನನಗೆ ನಾರ್ಮಲ್ ತುಳು ಕಮ್ಮಿ ಬರ್ತದೆ, ಶಿವಳ್ಳಿ ತುಳು ಜಾಸ್ತಿ ಬರ್ತದೆ. ನಾನು ಯಾವಾಗ್ಲೂ ಅದನ್ನ ಹೇಳ್ತಾ ಇರ್ತೇನೆ ಯಾರ ಹತ್ರ ಮಾತಾಡಿದ್ರು, ನನಗೆ ನಾನು ಮನೇಲಿ ಮಾತಾಡಿ ಶಿವಳ್ಳಿ ತುಳು ಅಂತ. ಹಾಗೆ ನಮ್ಮ ವೇರಿಯೇಷನ್ಸ್ ಏನುಂಟಲ್ಲ ಅದನ್ನ ಫೀಡ್ ಮಾಡ್ಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಧಾರವಾಡ ಕನ್ನಡ, ಮೈಸೂರು ಕನ್ನಡ, ಈ ತರ ನಮ್ಮ ಕನ್ನಡದಲ್ಲಿ ಒಂದು 5-6 ಕ್ಲಾಸಿಫಿಕೇಶನ್ಸ್ ಇರ್ಬೋದು. ಅದರದ್ದೇ ಒಂದು ಡಿಕ್ಷನರಿ ಮಾಡ್ಕೋಬೇಕಾಗ್ತದೆ. ಹೌದೌದು, ಅದು ಇಷ್ಟವರೆ ಅದು ಕ್ಯಾಚ್ ಆಗಿಲ್ಲ. ಮಲಯಾಳಿ ಅಲ್ಲಿದೆ, ಪ್ರದ್ಯೋತ್ ಅವ್ರಿಗೆ ಗೊತ್ತಿರ್ಬೋದು. ನಮ್ ತುಳು ಅಲ್ಲಿದೆ ಪೋಪೆ ಫೊನೆಟಿಕಲ್ ಬೇರೆ POP. ನೀವು ಹೇಗ್ ಪ್ರೊನೌನ್ಸ್ ಮಾಡ್ತೀರಿ ಡಿಪೆಂಡ್. ಪೋಪೆ ಅಂದ್ರೆ ನಾನು, ಪೋಪೆ ಅಂದ್ರೆ ಮತ್ತೊಬ್ಬ. ಸೊ ಇದನ್ನ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ ಅದು. ಬಟ್ ಇಷ್ಟರವರೆಗೆ ಅಷ್ಟು ಪರ್ಫೆಕ್ಟ್ ಆಗ್ಲಿಲ್ಲ. ಇನ್ನು 1-2 ವರ್ಷದಲ್ಲಿ ಆಗ್ಬೋದೇನೋ. ಬಟ್ ನಮ್ಗೆ ಅದು ಇಲ್ಲಿ ಒಂದು ರಿಯಲ್ ವೆರಿ ಗುಡ್ ಕ್ವೆಶನ್. ನಾನು ಅದನ್ನ ಟಚ್ ಮಾಡ್ಬೇಕು ಅಂತ ಇದ್ದೆ ಇಲ್ಲಿ. ಅದಕ್ಕೊಂದು ಒಂದು ಟಚ್ ಅಂದ್ರೆ ನಿಮಗೆ ಒಂದು ಹೈಪೋಥೆಟಿಕಲ್ ಆನ್ಸರ್ ಕೊಟ್ಬಿಡ್ತೀನಿ ಸೂರ್ಯಣ್ಣ. ಸೊ ಇವಾಗ ಇಂಗ್ಲಿಷ್ ನೀವು ಸ್ಟಾರ್ಟ್ ಮಾಡಿದಾಗ 2017 ಚಾಟ್ GPT ಇಂದ 2023-4 ಚಾಟ್ GPT 4, ವಾಟ್ ಇಸ್ ದ ಡಿಫರೆನ್ಸ್? ಅಂದ್ರೆ ಮೊದಲು ಇದ್ದಿದ್ದು ಟ್ರಾನ್ಸ್ಲೇಷನ್ ಇತ್ತು. ಯಾವಾಗ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಹೇಗೆ ಆಗ್ತಾ ಇತ್ತು, ಇವತ್ತು ಟ್ರಾನ್ಸ್ಲೇಷನ್ GPT ಥ್ರೂ ಅಥವಾ ನೀವು ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಹೇಗೆ ಆಗ್ತಾ ಇದೆ ಅಂತಂದ್ರೆ, ದ ಮ್ಯಾಸಿವ್ ಡೇಟಾ ಇಟ್ ಇಸ್ ಫೆಡ್ ಅಂಡ್ ಅದರಲ್ಲಿ ಅಲ್ಗಾರಿದಮ್ಸ್ ಗಳು, ಅದರಲ್ಲಿ ಇರುವಂತ ಕಾಂಬಿನೇಷನ್ ಇದಿದೆ ಅಲ್ಲ, ಅದರಲ್ಲಿ ಅದು ಇಟ್ ಕ್ಯಾನ್ ಮೇಕ್ ಇಟ್ ಔಟ್. ಓಕೆ, ಹೇಗೆ ಅಂತ ಇಷ್ಟು ನೀವು ಡೇಟಾ ಕೊಡಬೇಕು. ನಿಮಗೆ ಒಮ್ಮೆ ನೀವು ಒಂದು ಇಷ್ಟರವರೆಗೆ ಇವಾಗ ಅಷ್ಟು ಡೇಟಾ ಫೀಡ್ ಮಾಡಿ 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 ಮತ್ತೆ ಅದು ಕಲಿಯುವಂತ ಒಂದು ಇವಾಗ ಒಂದು ಇದು ಇಟ್ ಈಸ್ ಅನ್ ಎಕ್ಸ್ಪೆನ್ಸಿವ್ ಸೊಲ್ಯೂಷನ್. ಅಂದ್ರೆ ನಮ್ದು ದೇಶದಲ್ಲಿ ಒಟ್ಟು ಭಾಷೆ ಎಷ್ಟಿದೆ? ಹೌದು, ಅಲ್ಲ ಇವಾಗ ತಮಿಳ್ ಈಗ ಆಲ್ಮೋಸ್ಟ್ ನಿಯರ್ ಪರ್ಫೆಕ್ಟ್ ಬರ್ತಾ ಇದೆ. ಮೇ ಬಿ ಹಂಗೆ ಹಿಂದಿ ಬರ್ತಾ ಇದೆ. ಒನ್ ಬೈ ಒನ್ ಓವರ್ ದ ಪೀರಿಯಡ್ ಆಫ್ ಟೈಮ್ ನಿಮಗೆ ಇವತ್ತಲ್ಲ, ಇವಾಗ ನೀವು ನಿಮ್ಮ ಇದು ನೆಕ್ಸ್ಟ್ 3 years 5 years ನಂಗೆ ಗೊತ್ತಿಲ್ಲ ಎಷ್ಟಾಗತ್ತೆ ಅಂತ. ಮಿನಿಮಮ್ 3 to 5 years. ಕರೆಕ್ಟ್. ಆಫ್ಟರ್ 10 years ಮೇ ಬಿ you would have all this solution or may not be. ಇದು ಮೇ ಬಿ ನನ್ಗೆ ಡೈಲಾಗ್ ಬಿಟ್ರೆ ಬಾಕಿ ಎಲ್ಲ ಈಗ ಟೋಟಲಿ ಅಂದ್ರೆ 101%. ನಮ್ಮೇನು IVR ರೆಕಾರ್ಡಿಂಗ್ ಇದೆ ಅಲ್ಲ, ಅದನ್ನು ಇದು AI ಮಾಡಿ ಕೊಡ್ತಾ ಇದೆ ಎವ್ರಿಥಿಂಗ್. IVR ಆಗುತ್ತೆ, ಎಲ್ಲ IT ಅಲ್ಲಿ ಯೂಸ್ ಮಾಡ್ತಾರೆ IVR ಎಲ್ಲ. ಸೊ ಏನಾಗುತ್ತೆ ಅಂತಂದ್ರೆ ಇದ್ರಲ್ಲಿ ಒಂದು ಇದ್ರ ಮಾಡ್ಬೇಕು. ಇದ್ರಲ್ಲಿ ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ನೇಟಿವಿಟಿ ಹೋಗುತ್ತೆ ಅಂತಂದ್ರೆ ಹೋಗಲ್ಲ. ಮೇ ಬಿ ಇಲ್ಲಪ್ಪ, ನಾವು ಅಪ್ಗ್ರೇಡ್ ಮಾಡಿ. ಈಗ ಬ್ಯಾಂಕ್ ಗೆ ಎಲ್ರು ಹೇಳಿದ್ರು ಬ್ಯಾಂಕ್ ಕೆಲಸ ಹೋಯ್ತು ಕಂಪ್ಯೂಟರ್ ಬರುವಾಗ ಅಂತ, ಲ್ಯಾಪ್ಟಾಪ್ ಬರುವಾಗ ಎಲ್ಲ ಹೋಯ್ತು, ಡಬಲ್ ಆಯ್ತು. ಎಕ್ಸಾಕ್ಟ್ಲಿ. ನಾವು ಅಪ್ಗ್ರೇಡ್ ಮಾಡ್ಕೊಳ್ಳೋಕೆ ಹೆದರ್ತೀವಿ, ಆಗ ನಾವು ಬ್ಲೇಮ್ ಹಾಕ್ತಿವಿ ಅಷ್ಟೇ, ನಥಿಂಗ್ ಎಲ್ಸ್. ನೀವು ಅಪ್ಗ್ರೇಡ್ ಮಾಡ್ಕೊಂಡ್ರೆ ಆಟೋಮೆಟಿಕಲಿ ಆಗುತ್ತೆ. ಅಪ್ಗ್ರೇಡ್ ಮಾಡದಿದ್ರೆ ಟೈಮ್ ಏನಾಗುತ್ತೆ ಅಂತಂದ್ರೆ, ನೀವು ಕಾಲ್ ಸೆಂಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಇವತ್ತು IVR ಬರುತ್ತೆ. IVR ಇಸ್ ರೆಡ್ಯೂಸ್ ದಿ ಸ್ಕೋಪ್, ಬಟ್ ಡಿಡ್ ಇಟ್ ರಿಪ್ಲೇಸ್ ದ ಹ್ಯೂಮನ್? ಇಲ್ಲ. ಸೊ ನಾವು ಮತ್ತೆ ಸಿಸ್ಟಮ್ಗೆ ಫೀಡ್ ಮಾಡ್ಲಿಕ್ಕೆ ಅದಕ್ಕೆ ಬೇಕಾದಂತ ರೋಲ್ಗಳು ಕ್ರಿಯೇಟ್ ಆಗತ್ತೆ. ಸೊ ಇಟ್ ವಿಲ್ ಡಿಸ್ಪ್ಲೇಸ್ ದ ಜಾಬ್. ಅದನ್ನ ಯೂಸ್ ಮಾಡಿದ್ರಲ್ಲ ರಾಜೇಶ್, ಹಾಗೆ ಇವತ್ತು ಟ್ರಾನ್ಸ್ಲೇಟರ್ ಜಾಬ್ ಹೋಗುತ್ತಾ? ಇಲ್ಲ. ನೀವು ಅಪ್ಡೇಟ್ ಆಗ್ಬೇಕು. ಇಂಡಿಯಾದಲ್ಲಿ 10 ವರ್ಷ ಟ್ರಾನ್ಸ್ಲೇಷನ್ ಜಾಬ್, ಕ್ರಿಯೇಟಿವಿಟಿ ಏನಿದೆಯಲ್ಲ, ಕ್ರಿಯೇಟಿವ್ ಆಗಿ ಬರಿತೀವಿ, ಜಿಂಗಲ್ ಇರ್ಲಿ ಮತ್ತೊಂದಿರ್ಲಿ, ಅದಕ್ಕೆ ಅದು ಇಂಪುಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೊಂದು ಏನಿದೆ ಅಂದ್ರೆ, ನಾವು ಕಲಿತ ಇನ್ನೊಂದು ವಿಷಯ ನಂಗೆ ಹೇಳಿತ್ತು, ನಾವು ಕಲಿತ ಒಂದು ಕಲಿಕೆ ತುಳುವಲ್ಲಿ ಆಗ್ಲಿ ಕನ್ನಡದಲ್ಲಿ ಆಗ್ಲಿ, ನಾವು ಉದಾಹರಣೆ ಕೊಟ್ಟು ಕಲಿತಾ ಇದ್ವಿ. ಅಂತ ಭಾಷೆಯನ್ನ AI ಇನ್ನೊಂದು 10 ವರ್ಷ ಮಾಡ್ಲಿಕ್ಕಿಲ್ಲ. ಯಾಕಂದ್ರೆ ಈ ಗಾದೆ ಮಾತು ಗೊತ್ತಲ್ಲ ನಿಮ್ಗೆ? ಗಾದೆ ಮಾತನ್ನ ವಿವರಿಸ್ಲಿಕ್ಕೆ ಇನ್ನು 10 ವರ್ಷ AI ಇಂದ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅದು ಡಿಫರೆಂಟ್ ಮಾಡ್ತದೆ, ಮಾಡುತ್ತೆ, ಬಟ್ ಅಲ್ಲಿಂದ ಲಿಟರಲ್ ಟ್ರಾನ್ಸ್ಲೇಷನ್ ಮಾಡುತ್ತೆ. ಈಗ ಮಾಡ್ತದೆ. ಈಗ ನಾವು ಹೇಳಿ ಸರ್. ನೀವು ಫಿಲಾಸಫಿಕಲ್, ನಿಮ್ಗೆ ಅದೇ ಹೇಳ್ತೇನೆ, ಫಿಲಾಸಫಿಕಲ್ ನೀವು GPT ಟ್ರೈನ್ ಮಾಡಿದ್ರೆ ಆ ತರ ಇದ್ರೆ ನಿಮ್ಗೆಲ್ಲ ಫಿಲಾಸಫಿಕಲ್ ತರ ಕೊಡ್ತದೆ. ನಾವು ರೀಸೆಂಟ್ಲಿ ಒಂದು ಹಾಕಿದೆವು ಅದ್ರಲ್ಲಿ, ಇದ್ದದ್ದನ್ನ ಇದ್ದಂಗೆ ಹೇಳಿದ್ರೆ ಎದೆಗ್ ಬಂದು ಒದ್ದಂತೆ ಅಂತ ಹಾಕ್ಬಿಟ್ವಿ ಅದನ್ನ. ಅದಕ್ಕೆ ಅದು ಏನಂದ್ರೆ ಲಿಟರಲ್ ಟ್ರಾನ್ಸ್ಲೇಷನ್ ಕೊಟ್ಬಿಡ್ತು. ಅದಕ್ಕೆ ನಾವು ಇದನ್ನ ಕ್ರಿಯೇಟಿವ್ ಆಗಿ ಮಾಡಿಕೊಡು ಅಂತ.
ಟ್ರಾನ್ಸ್ಲೇಷನ್ ಕ್ರಿಯೇಟಿವ್ ಅದು ಏನೋ ಒಂದು ಮಾಡಿಕೊಡ್ತದ್ದು. ನೀವ್ ಇದ್ದಲ್ಲಿಗೆ ಬಂದು ಬಡಿತೀವಿ ಅಂತ ಅಷ್ಟು ಬಂತು ನಮ್ಗೆ. ಅಲ್ಲ ಅದೇ ನ್ಯೂಯಾನ್ಸಸ್, ಅದೇ ಅದನ್ನೇ ಹೇಳಿದ್ ನಾನು. ಟ್ರಾನ್ಸ್ಲೇಷನ್ ಅಲ್ಲಿ ಅದೇ ನಾನು ಟಚ್ ಮಾಡಿದ್ದು. ಕಲ್ಚರಲ್ ನ್ಯೂಯಾನ್ಸಸ್ ಏನಿದೆ ಅದು ರಿಪ್ಲೇಸ್ ಮಾಡ್ಲಿಕ್ಕೆ ಕಷ್ಟ ಉಂಟು. ತುಂಬಾ ಕಷ್ಟ. ಬೇಸಿಕ್ ಬಿಸ್ನೆಸ್ ಲ್ಯಾಂಗ್ವೇಜ್ ಇದೆ, ಬರ್ಬೋದು. ಇಲ್ಲ ಅದು ಬರ್ಬೋದು, ಯಾಕಂದ್ರೆ ಇಷ್ಟು ವರ್ಷ 1950 ಇಂದ ಶುರುವಾದ್ದು ಇಲ್ಲಿವರೆಗೆ ಮಧ್ಯೆ ಬಿತ್ತಂದ್ರೆ ಇನ್ನು ಬಂದ್ರು ಇನ್ನು ಬರ್ಬೋದು. ನಂದಂದ್ರೆ ಅದ್ರಲ್ಲಿ ಕಂಪ್ಲೇಂಟ್ಸ್ ಏನಿಲ್ಲ. ನಂದಂದ್ರೆ ಅದ್ರೊಟ್ಟಿಗೆ ನಾವು ಅಪ್ಗ್ರೇಡ್ ಆಗ್ತಾ ಹೋಗ್ಬೇಕು ಅಂತ ನನ್ನೊಂದು ಜಸ್ಟ್ ಸಜೆಷನ್. ನಮ್ಮ ಉದ್ದೇಶ. ಕರೆಕ್ಟ್. ಅಲ್ಲ ರಾಜೇಶ್, ಇಲ್ಲಿ ಬಹುಶಃ ನಾವು ಜಾಕ್ಮಾದು ಒಂದು ಮಾಡ್ಲಿಲ್ಲ, ತೋರಿಸಿಲ್ಲ. ಪ್ಲೇ ಮಾಡಿದ್ರೆ ಅದರಲ್ಲಿ ಇದಕ್ಕೆ ಆನ್ಸರ್ ಇದೆ. ಅದು ಯಾರ ತರ ಉಂಟು ವಿಡಿಯೋ? ಯಾವುದು ಸರ್? ಯಾವುದು? ಜಾಕ್ಮಾದ್ ಶೇರ್ ಮಾಡಿದ್ದೆ ಲಾಸ್ಟ್ ಗೆ ಒಂದು ಹೇಳ್ತಾರೆ. ಅದು ನಾವು ಇದ್ರಲ್ಲಿ ಹಾಕುವ ಕಮ್ಯುನಿಟಿಯಲ್ಲಿ ಮೇ ಬಿ ಅದು ಅದೇ ಏನಂದ್ರೆ ಇಲ್ಲ ಎಷ್ಟು ಎ ಬಂದ್ರು ವಿ ಕಾಂಟ್ ಪುಟ್ ಹಾರ್ಟ್ ಇನ್ ಟು ದಟ್ ಎ ಅಂತ. ಮನುಷ್ಯನ ಒಂದು ಹೃದಯ ತಿನ್ನಿಸ್ತೀರಿ ಅದ್ರ ಮೇಲೆ ಡಿಪೆಂಡ್, ಅದು ಒಮಿಟ್ ಮಾಡುತ್ತೆ. ಹೃದಯ ಹಾಕ್ಲಿಕ್ಕೆ ಆಗೋದಿಲ್ಲ. ಮನುಷ್ಯನ ಹೃದಯ ಉಂಟಲ್ಲ, ಅದರಿಂದ ಸುಮಾರು ಬೇರೆ ಉಂಟು. ಅಂದ್ರೆ ನಮ್ಮ ವೈಬ್ರೇಷನ್ ಅದನ್ನ ರಿಪ್ಲೇಸ್ ಮಾಡ್ಲಿಕ್ಕೆ ಏನು ಸಾಧ್ಯವಿಲ್ಲ. ಹಾಗಾಗಿ ನಾವು ಕ್ರಿಯೇಟಿವ್ ಆಗಿ ಇದ್ರೆ ಸರ್ವೈವಿಂಗ್. ಹಾಗೆ ಹೌದು. ಇನ್ನೊಂದಂದ್ರೆ ಇದರಲ್ಲಿ ಸೊ ಮೇ ಬಿ ಇದರಲ್ಲಿ ಏನಾಗತ್ತೆ ಅಂತಂದ್ರೆ, ಹೇಗೆ ನಾವು ಇದಕ್ಕೆ ಒಂದು ಉದಾಹರಣೆ ನೀವು ಮಾತಾಡಿದ ಕಾರಣ ಅಪ್ಗ್ರೇಡ್ ಆಗ್ತಾ ಇದೆ ಅದು. ಟೇಕಿಂಗ್ ದ ಲೀಡ್ ರಾದರ್ ದೆನ್ ಅಪ್ಗ್ರೇಡ್, ಟೇಕಿಂಗ್ ದ ಲೀಡ್. ಸೊ ಲಾಸ್ಟ್ ನೋಡಿ. ಹೌದು, ಯಾರು ಲೀಡ್ ಮಾಡ್ಲಿಕ್ಕೆ ಹೋಗಿದ್ರ ಅವರು ಕೊನೆಗೆ ಬರ್ತಾರೆ ಅಲ್ವಾ? ಇದು ಒಂದು is a kind of teaser for us. Yes, teaser actually. Brain teaser for us. Okay. ಅದು ಜಾಕ್ಮದ್ ಇಲ್ವಾ ನಿಮ್ಮ ಹತ್ರ? ಇಲ್ಲ ಅನ್ಸುತ್ತೆ. ಶೇರ್ ಮಾಡು, ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ರೆ. ಶೇರ್ ಮಾಡುವ. ನೀವು ಅದು ಬೇಗ ಕಳಿಸಿದ್ರಿ, ಅದು ನಾವು ಅಪ್ಡೇಟ್ ಆಗಿರ್ಲಿಲ್ಲ ಅಷ್ಟೊತ್ತಿಗೆ. ನಾನು ಆಕ್ಚುಲಿ ಕೃತಜ್ಞತೆ ಹೇಳ್ಬೇಕು. ಐಲೇಸ ಎಲ್ಲರೂ ಅಷ್ಟು ತುಂಬಾ ಇಂಟ್ರೆಸ್ಟ್ ತಗೊಂಡು ಗೋಪಾಲಣ್ಣ, ಸೂರಿ ಅಣ್ಣ ಅವರ PR ಆಕ್ಟಿವಿಟಿ ತುಂಬಾ ಎಫೆಕ್ಟಿವ್ ಆಗಿ ಎಲ್ಲ ರೀಚ್ ಆಗಿದೆ. ಹಾಗಾಗಿ ಎಲ್ರಿಗೂ ಅದರ ಕಾರ್ಯಕ್ರಮದ ಬಗ್ಗೆ ಗೊತ್ತಾಗಿದೆ. ಬರುವವರು ಬರ್ತಾರೆ. ಇವಾಗ ನಾನು ಯಾವಾಗ್ಲೂ ಹೇಳ್ತೇನೆ, ಒಬ್ಬೊಬ್ರಿದ್ರು ನಾವು ಮಾಡ್ಬೇಕು ಕಾರ್ಯಕ್ರಮ. ನನ್ನ ಪಾಲಿಸಿ ಹಾಗೆ. ನಾವು ಈ ಬಗ್ಗೆ ಮಾತಾಡಿದ್ವು. ಈ ಭಗವಂತ ಶ್ರೀಕೃಷ್ಣ ಇದ್ದಾನಲ್ಲ, ಒಬ್ಬನಿಗೆ ಉಪದೇಶ ಮಾಡಿದ್ದಂತೆ ಭಾಗವತ ಅಲ್ವಾ? ಒಬ್ರು ಓಕೆ. ಸೊ 2.5 ಗಂಟೆ ಆಗ್ತಾ ಬರ್ತಾ ಇದೆ. ಸೊ ವಿಲ್ ನೆಕ್ಸ್ಟ್ ಹೋಗೋಣ. ಹೌದು, ಮುಂದಿನ ಸ್ತರಕ್ಕೆ. ಸೊ ಇಲ್ಲಿ ಒಂದು ಲಾಸ್ಟ್ ವರ್ಡ್ ಏನಂತಂದ್ರೆ, ಇದು ಇಲ್ಲಿಗೆ ನಾವೊಂದು ಇದನ್ನ ಜನಗಳಿಗೆ ಒಂದು ಮುಟ್ಟಿಸುವಂತ ಕಾರ್ಯಕ್ರಮ, ಹೇಗೆ ಅವೇರ್ನೆಸ್ ಮೂಡಿಸುವಂತ ಕಾರ್ಯಕ್ರಮ ಅಂತ ತಿಳ್ಕೊಳ್ತೀವಿ. ಇದನ್ನ ಮುಂದೆ ಹೇಗೆ ಮಾಡಬೇಕು ಇಂಟ್ರೆಸ್ಟೆಡ್ ಇದ್ರೆ ನೀವು ನಮ್ ಜೊತೆ ಸೇರ್ಕೊಳ್ಳಿ. ನಾವು ಅದಕ್ಕೆ ಬೇಕಾದಂತ ಕಮ್ಯುನಿಟಿ ಇರ್ಬೋದು ಅಥವಾ ಚಾನೆಲ್ಗಳಿರ್ಬೋದು, ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ನೀವು ಅಪ್ಡೇಟ್ ಆಗಿ ಮೇ ಬಿ ನಮ್ ಜೊತೆ ನೀವು ಸೇರ್ಕೊಂಡು ನಿಮ್ ಜೊತೆನೂ ನಾವು ಕಲಿಯುವಂತ ಒಂದು ಸಂದರ್ಭ ಬರ್ಬೋದು ಅಂತ ನಾನು ಹೇಳ್ತಾ ವಿಲ್ ಗೋ ಟು ಅನಂತ್ ಸರ್. ಅದಕ್ಕಿಂತ ಮೊದಲು ಒಂದೇ ನನ್ಗೊಂದು, ನಾವು ಒಂದು ಸರ್ ಪ್ರಜ್ಯೋತ್ ಸರ್ಗೆ ಅದು ಅವರಿಗೂ ನಿಮ್ಗೆ ಮ್ಯೂಸಿಕ್ ಅಲ್ಲಿ ಏನ್ ಮಾಡಿದೇವೆ ಅಂದ್ರೆ, ನಾವೊಂದು ಇತ್ತೀಚೆಗೆ ಒಂದು ಬಂಟ ಭವಿಷ್ಯ ಅಂತ ಒಂದು ಅದಕ್ಕೊಂದು ಐಲೇಸ ಒಂದು ಸಾಂಗ್ ಮಾಡಿದ್ವಿ. ಅದ್ರಲ್ಲಿ ಹಾಡ್ದವ್ರು ಬಿಟ್ರೆ ಮ್ಯೂಸಿಕ್ ಎಲ್ಲ ಅರೇಂಜ್ ಮಾಡಿಕೊಟ್ಟದ್ದು AI ನಮ್ಗೆ. ಬಟ್ ಅದು ಹೇಗೆ ಅರೇಂಜ್ ಮಾಡಿಕೊಟ್ಟಿದೆ ಅಂದ್ರೆ ನಮ್ಗೆ ಟೆನ್ಷನ್ ಆಯ್ತು. ಅಷ್ಟು ಚೆನ್ನಾಗಿ ಅರೇಂಜ್ ಮಾಡಿಕೊಟ್ಟಿದೆ. ಎಲ್ಲೂ ತೋರ್ಸ್ಕೊಟ್ಟಿಲ್ಲ ಅದು ಇದು ಫೇಕಾ ಅಲ್ಲ ಒರಿಜಿನಲ್ ಯಾವ್ದಂತ. ಫೇಕ್ ಅಂತಲ್ಲ, ಅಂದ್ರೆ ಮೆಷಿನ್ ಇಂದ ಮಾಡಿದ್ದ ಅಲ್ಲ ಒರಿಜಿನಲ್ ಅಂತ ತೋರಿಸಿಲ್ಲ. ನಮ್ಗೆ ಗೊತ್ತಾಗಿಲ್ಲ ಮಾಡಿದ್ಮೇಲೂ, ಅಯ್ಯೋ ಹೌದಾ ಅಂತ. ಇದು ಓಪನ್ ಇದು ಸೋರಾ ನೋಡಿದೀರಾ? ಯಾವ್ದು? ಸೋರಾ ಇನ್ನು ಬಿಟ್ಟಿಲ್ಲ, ರಿಲೀಸ್ ಮಾಡಿಲ್ಲ ಇನ್ನು. ವಿಡಿಯೋದಲ್ಲಿ ಇದೆ ಅಷ್ಟೇ. ಮೇ ಬಿ ವಿಡಿಯೋದಲ್ಲಿ ಇದೆ ಅಷ್ಟೇ. ಜಸ್ಟ್ ಒಂದು ಚೆಕ್ ಮಾಡಿ ನೋಡಿ. ನೋಡ್ತೀನಿ. ನಮ್ಗೆ ಆಕ್ಚುಲಿ ಶಾಕ್ ಆಯ್ತು. ಆಕ್ಚುಲಿ ಅವನು ಆಮೇಲೆ ಹೇಳಿದೆ, ನಾ ಹೇಳಿದೆ ನಾವು ವಿದೌಟ್ ಬಜೆಟ್ ಅಲ್ಲಿ ಹೆಂಗ್ ಮಾಡ್ತೇವೆ ನೋಡೋಣ ಅಂತ ಒಂದು ಚಾಲೆಂಜ್ ಕೊಟ್ಟು ಸುಮ್ನೆ ನಮ್ಮ ಐಲೇಸಕ್ ಬೇಕು ಅಂತ ಬೇರೆ ಒಂದು ಬಂಡ್ ಸಂಘ ಕೊಡ್ಲಿಕ್ಕಿತ್ತು ಹಾಗೆ. ಬಟ್ ಅದು ಏನಂದ್ರೆ ವಿದಿನ್ 1 hour ಅಲ್ಲಿ ಎಲ್ಲ ಮಾಡಿ ಮುಗಿಸಿದೆ. ವಿದಿನ್ 1 hour ಅಲ್ಲಿ. ವಿ ವಿಲ್ ಶೇರ್ ದಟ್. ಈ ಆಡಿಯನ್ಸ್ ಗೆ ಶೇರ್ ಮಾಡ್ಕೊಳ್ಳೋಣ. ಮೇ ಬಿ ನಿಮ್ಮ ಹತ್ರ ಇದೆಯಾ ಅಲ್ಲಿ ಈಗ ಅಣ್ಣ? ಈಗ ಇಲ್ಲ ಅನ್ಸುತ್ತೆ. ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ ಅದು. ಗೋಪಾಲಣ್ಣ ಶೇರ್ ಮಾಡ್ತಾ ಇದ್ದೀರಾ? ಗೋಪಾಲಣ್ಣ ಹತ್ರ ಇದೆ, ಬಟ್ ಪಾಪ ಅವ್ರು ಇನ್ನು ಹುಡುಕ್ಬೇಕಾಗುತ್ತೆ. ಗೋಪಾಲಣ್ಣ
ಬಂಟ ಭವಿಷ್ಯದ ಉಂಡೇರಿಡ ಗೋಪಾಲಣ್ಣ ಇದ್ರೆ ಜಸ್ಟ್ ಒಂದು ಜೂಮ್ ಕಿಟ್ಟ ನಾನು ಆಕ್ಚುಲಿ ಓಕೆ, ಅದೇ ನಂದು ಇದಾಗ್ತಾ ಇತ್ತು ಮೇ ಬಿ. ಓಕೆ, ವಿಲ್ ಮೂವ್ ಆನ್ ದೆನ್. ಐ ಥಿಂಕ್ ಎಸ್. ಥ್ಯಾಂಕ್ ಯು ಇಬ್ರಿಗೂ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಮುಂದಕ್ಕೆ ಹೋಗಿ. ಸಾರಿ ವಿವೇಕಣ್ಣ, ಮುಂದಕ್ಕೆ ಹೋಗೋಣ. ಚೂರು ಪ್ರಾಬ್ಲಮ್ ಮಾಡ. ಓಕೆ ಕ್ಯಾರಿಯನ್ ನಾನು ಮಾತಾಡ್ ಮಾಡುವ. ಓಕೆ, ಸರಿ. ಅನಂತ ಅಣ್ಣ, ಇಲ್ಲ ನನಗೆ ಏನು ಉಳಿಲಿಲ್ವಾ ಅಂತ ಮಾತಾಡಿ. ಇಲ್ಲ, ಹಾಗೆಂದ್ರೆ ಸ್ಟಾರ್ಟಿಂಗ್ ಅಲ್ಲ, ಈಗ ಇವರು ಭಾಸ್ಕರ್ ಇವರು ಬಂದ್ರ ಅಂತ ಶಾಂತರಾಮಣ್ಣ ನೋಡಿ ಪುನಃ ವಾಪಸ್ ಬಂದಾಗಿತ್ತು. ಭಾಸ್ಕರಣ್ಣ, ರಾಜೇಶ್ ಮತ್ತೆ ಪ್ರದೀಪ್ ಬೇರೆ ಕಾಣ್ತಾರೆ ಈ ಫೋಟೋದಲ್ಲಿ. ಅವ್ರ ಮದುವೆಗೆ ಹೊರಟಾಗಿದೆ. ಹೌದು, ಇಬ್ರು ಮದುಮಕ್ಕಳು ನೋಡಿ. ನಮ್ದು ಒಂದೇ ಫೋಟೋ ಯೂಸ್ ಮಾಡೋದು, ಲಿಂಕ್ ಪಿನ್ ಒಂದು ಫೋಟೋ ಉಂಟು, ಅದೊಂದೇ ಯೂಸ್ ಮಾಡೋದು ಎಲ್ಲ ಕಡೆ. ಲಿಂಕ್ ವಿತ್ ದಿಸ್ ಫೋಟೋ ಅಲ್ವಾ? ಹೌದು. ಇದರಲ್ಲಿ ಇವತ್ತು ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಗೋಪಾಲಣ್ಣನಿಗೆ ಕೊಡ್ಬೇಕು. ಎಲ್ಲಾ ವಿಡಿಯೋಗಳನ್ನು, ಎಸ್ಪೆಷಲಿ ನಮ್ಮ ಇವರ ವಿದ್ಯಾರಣ್ಯರಿಗೆ ಒಂದು ಮಾತು ಬರ್ಸಿದ್ದು ಇದೆಯಲ್ಲ, ಅದು ಇಟ್ ವಾಸ್ ವೆರಿ. ನನಗೆ ಐ ಆಮ್ ನಾಟ್ ಅಸೋಸಿಯೇಟೆಡ್ ವಿತ್ ಐಲೆಸಾ, ಬಟ್ ಅದನ್ನು ನೋಡಿದಾಗ ನಾನು ಸ್ವಲ್ಪ ಭಾವುಕ ಆದೆ. ಅವರ ವಾಯ್ಸ್ ಅಲ್ಲಿ ಕೇಳಿ ನೋಡುವಾಗ ಅವ್ರು ಹೇಳುವಾಗ ಐ ಆಮ್ ನಾಟ್ ಅಸೋಸಿಯೇಟೆಡ್ ಅಂತ ಇನ್ನು ಹೇಳಬಾರ್ದು. ಅಲ್ಲಲ್ಲ, ಅಂದ್ರೆ ಅಫಿಷಿಯಲ್ ಆಗಿ ನಿಮ್ಮ ಇದರಲ್ಲಿ ಅಸೋಸಿಯೇಟೆಡ್ ಹಾಗೆ ಹೇಳಿದ್ರೆ ಐ ವಾಸ್ ನಾಟ್ ಪಾರ್ಟ್ ಆಫ್ ದ ಕೋರ್ ಟೀಮ್, ಬಟ್ ಅಂದ್ರೆ ನೀವು ಸ್ಟಾರ್ಟ್ ಮಾಡಿದಾಗೆಲ್ಲ. ಬಟ್ ಇವಾಗ ಅದನ್ನ ಅವರ ಬಗ್ಗೆ ಅದೊಂದು ಅವರು ವಾಯ್ಸ್ ಅಲ್ಲಿ ಅಂದ್ರೆ ಹೇಳಿಸಿದಾಗ ಇಟ್ ವಾಸ್ ವೆರಿ ಎಮೋಷನಲ್. ಅಂದ್ರೆ ಒಂದು ಇದಿತ್ತು. ಎಸ್ಪೆಷಲಿ ನಾವು ಅವರ ಹಾಡು ಇದೆಯಲ್ಲ, ಅದು ನಮ್ಮನ್ನು. ಸೊ ದಿಸ್ ಇಸ್ ಒನ್ ಅಡ್ವಾಂಟೇಜ್ ಆಫ್ ಎಐ. ಇದನ್ನ ಅಂದ್ರೆ ಯು ಕ್ಯಾನ್ ಕೀಪ್ ದೆಮ್ ಅಲೈವ್ ನೋಡಿ. ಹೌದು, That is one thing you should appreciate. Correct. Right. ರಾಜೇಶ್ ಅಂಡ್ ಪ್ರದ್ಯೋತ್, ಅಂದ್ರೆ ನಮ್ಗೆ ಹೆಚ್ಚಿನದೆಲ್ಲ ಬೋನ್ಸರ್ ಆಯ್ತು, ಬಟ್ ಲಾಸ್ಟಿಗೆಲ್ಲ ಬೋನ್ಸರ್ ಎಲ್ಲ ಸರಿ ಆಯ್ತು. ಮಧ್ಯದಲ್ಲಿ ವಿವೇಕ್ ಬಂದು ಸ್ವಲ್ಪ ಬೋನ್ಸರ್ ಎಲ್ಲ ಕಡಿಮೆ ಮಾಡಿ. ಅನಂತ ಭಾಸ್ಕರಣ್ಣ ಬಂದು ಅದೊಂದು ಅವರದೊಂದು ಕ್ವಶನ್ ಮುಗಿಸು. ಭಾಸ್ಕರಣ್ಣ, ನಮಸ್ಕಾರ. ನಮಸ್ಕಾರ ಎಲ್ರಿಗೆ. ಅಂದ್ರೆ ನೀವು ಕೈ ಎತ್ತಿದಾಗ ನಾವು ಕರೀಲಿಕ್ಕೆ ಆಗ್ಲಿಲ್ಲ, ನಾವು ಕರೆದಾಗ ನಿಮ್ಮ ಕೈ. ಇಲ್ಲ ನಾನು ಪ್ಲೀಸ್ ಮುಂದುವರಿಸಿ. ಯಾರೋ ಒಂದು ಹೇಳಿ. ಕಾಣಿಸ್ತಾ ಇದೆಯಾ? ಕೇಳ್ತಾ ಇದೆ ಭಾಸ್ಕರಣ್ಣ, ಹೇಳಿ. ಓಕೆ. ಏನಿಲ್ಲ, ಆಗ ಒಂದು ಕ್ವಶನ್ ಬಂದಿತ್ತು. ಆಗ ನಾನು ಜಸ್ಟ್ ಐ ಥಾಟ್ ಆಫ್ ಆನ್ಸರಿಂಗ್, ಬಟ್ ಬಿಫೋರ್ ದಟ್ thanks for Pradyoth Rajesh Acharya for such a wonderful talk, and I'm sure this takes a lot of effort, time, knowing first thing, and then putting all those into this form so that anybody can understand. It's lot of work, I know. So thanks for that, and like always, this is a special program. It's a unique program from iLesa. Like every program, very informative, very good. Thanks for doing this. Okay, and it's a great program. Also, there was some question about the fake news and all, right? Generally, they talked about that. So, I had some comment on that, because every piece of media, like either picture or video or audio, that has some kind of metadata inside that. So that has that captures the geo information and where it is located, created and those things. So if you see in iPhone, if you swipe the pictures up, then it shows the coordinates and the time and all those things. So those information is available in every piece of media. But some of the Chinese whatever phones and all, they don't capture just to save the money or save the cost and all those things. So that's where the most of the fake things starts and coming. So once everybody adheres to that kind of information, then like it's easy to decode that and find out. Actually, okay. Anyway, so manufacturers are trying to add metadata, system specific data to the image or video which you create. So so there is an international alliance to tackle such fake things. Correct.
Yeah. So if it is a fake data, it may not have the unique ID of the device which is it has been captured, or yeah. So Correct. those Yeah. things are actually going on now. So Yeah. basically, there is traceability, but there is a lack of resources to follow up on those huge number of fakes. ಎಲ್ಲ ಇದೆ, FSL ಇದೆ, ವರ್ಕ್ ಮಾಡ್ತಾ ಇದಾರೆ. ಬಟ್ ಇಫ್ ದೇ ರಿಯಲಿ ವಾಂಟ್, How- ದೇ ಕ್ಯಾನ್ ಟ್ರೇಸ್ ಇಟ್, ಬಟ್ ದೇ Correct. ಡೋಂಟ್ ಹ್ಯಾವ್ ಎ As a bandwidth resource to ಇಲ್ಲ. trace in each and Bandwidth. every this one. Correct. Okay, so Yeah. that is Yeah. a Yeah. major issue. So they will only Yeah. choose only very, for example, Prime Minister's fake is there, then they may go out of it. But Exactly, if you right? complain So about they, your fake, they don't yeah, care they about might it. Yeah. not. Who are you? Exactly. Yeah, So, mm, when it Okay. comes Yeah. to One more the thing. national issues, Yeah. they'll do it. Yeah. Yeah. One more Thank you, thing. I Bhaskar. was just. Yeah. One more thing. We were just. I don't know. It's okay to talk. It's a little too late. So just No. Please when go we ahead. were decoding Tulu manuscripts, Talegari Grantha, so we thought of using some kind of like app or creating something to decode, like not only this like handwritten manuscripts, but anything it can be used like infrastructure, and then use that to decode handwritten manuscripts to the current form of the text. So that can be another like good approach or a thing for One way research. Yeah. is Bhaskar, one way is actually if you can take pictures of those manuscripts, we digitize them first instead of writing or transcribing. OCRs From are digitize, available, and you can digitize it. yeah, OCRs are digitize very ಮಾಡಿ immature OCR now. ಇಂದ ತೆಗೆದು Yeah. we can try to do some then Then you create a need, model out of Yeah. it. correct. Yeah, correct. Yeah, but yeah, again, like the OCR is there for all like English and all, but For Tulu, not for yeah. It's because every handwritten letters, those things will be different from person to person. There can be letter A can have some thousand types of this thing. So That those kind of matching, things. Yeah. or like kind of that's where Yeah. one of the the drawback, right, ಭಾಸ್ಕರಣ್ಣ? ಮೇಬಿ ಏನಂದ್ರೆ ಇವತ್ತು ನಮಗೆ ಯುನಿಕೋಡ್ ಇಲ್ಲದೆ ಇರೋದು, ದಿಸ್ ಇಸ್ ಒನ್ ಆಫ್ ದಿ Yeah. ಡ್ರಾಬ್ಯಾಕ್. ವಿ ಡೋಂಟ್ ಹ್ಯಾವ್. ಮತ್ತೆ ಈವನ್ ಯುನಿಕೋಡ್ ಇದ್ರೂನು ನಿಮಗೆ ಆ ಕ್ಯಾರೆಕ್ಟರೈಸೇಷನ್ ನೀವು ಅದನ್ನ ಫೈನ್ ಟ್ಯೂನ್ ಮಾಡ್ಬೇಕಾಗತ್ತೆ. ಫಾರ್ ಅನ್ ಎಕ್ಸಾಂಪಲ್, ಇಫ್ ಯುವರ್ ವಿಲ್ ಬಿ ರಿಟನ್ ಇನ್ 3 different way and or 10 different way, to decode it, it might be you have to train that massive data. Correct. Yeah, it's not just for Tula, I was saying, but it can be for any language. Yeah. I think image models ಈಗ evolve ಆಗ್ತಾ ಇದೆಯಲ್ಲ, so I think instead of doing OCR, it can skip that and get directly the images, and it reads through some kind of optical. The system itself reads, and then it will actually aggregate and give out possible ways of writing it. So it will means AI can be used to actually train itself by feeding all these images, the manuscript images. ಪ್ರಾಜೆಕ್ಟ್ ಆಗ್ತಾ ಇದೆಯಾ ಆತರ ಎನಿ ಲ್ಯಾಂಗ್ವೇಜ್ ಆರ್ ಮ್ಯಾನುಸ್ಕ್ರಿಪ್ಟ್ಸ್? OCR ಮಾಡ್ತಿದ್ದಾರೆ. It's quite robust for somewhat of handwritten, but for manuscripts it is bit difficult. That's why Pradyoth, because of the data and variability is the one more challenge. And also the quality, right? Quality, You not quality. know what it. Yeah. And annotated data is the challenge. Annotated data. Labeled data. Can I interrupt? Actually, Pradyoth, can we, I mean, is there a possibility that these multiple images can be compared and it can arrive at certain decisions? Is there a way, instead of OCR, what I'm saying is it will read all these 3 or 4 different manuscripts and compares and tries to analyze them and gives out what could be this text, or what is the purpose, or kind of meaning out of it. Is it when you possible? break down the problem, you need to get the characters first. So you need to recognize the characters. So it is ultimately boiled ರೆಫರೆನ್ಸ್ ಇರಬೇಕಲ್ಲ. ಮೇ ಬಿ ರಾಜೇಶ್, ಇಟ್ ಇಸ್ ಬಾಯ್ಲ್ಸ್ ಡೌನ್ ಟು ದ ರೆಫರೆನ್ಸಸ್, ದ ವೇರಿಯೇಷನ್. ಏನ್ ರೆಫರೆನ್ಸ್ ಟ್ರೈನಿಂಗ್ ಬೇಸಿಕಲಿ. ಒಂದು ಮಾಸ್ಟರ್ ಡೇಟಾ ಇರ್ತದೆ, ಒಂದು ಮಾಸ್ಟರ್ ಡೇಟಾ ಮೇ ಬಿ ದೇರ್, ಬಟ್ if it can analyze on its own some certain variations of, for example, ದ ಬರ್ದಿದ್ದು ಆ ಡ ಯಾವ ರೀತಿಯಿಂದ ಎಷ್ಟು ಬರಿಬಹುದು, can it analyze ಅಂತ ಕೇಳ್ತದೆ ನಾನು. Is it possible that AI can
ಅಕ್ಯುರೇಸಿ ಲೆವೆಲ್ ಇದೆಯಲ್ಲ ಇವಾಗ ನೀವು ಇವನ್ ಟುಡೇ ದ ಟ್ರೈನಿಂಗ್ ಅಲ್ಲ, ಯು ಹ್ಯಾವ್ ಟು ಟ್ರೈನ್ ದಟ್ ಮಚ್ ಆಫ್ ಮ್ಯಾಸಿವ್. ಫಾರ್ ಎನ್ ಎಕ್ಸಾಂಪಲ್, ಇದು ಇನ್ವಾಯ್ಸ್ ಡೇಟಾ, ಸಿಂಪಲ್ ಎಕ್ಸಾಂಪಲ್ ಕೊಡೋದಾದ್ರೆ, ಇವತ್ತು ನಾವು ಇನ್ವಾಯ್ಸ್ ಅನ್ನ ನಾವು ಟ್ರೈನ್ ಮಾಡಿ ವೇರಿಯಸ್ ಇನ್ವಾಯ್ಸ್ ಕಾಪಿನ ಟ್ರೈನ್ ಮಾಡಿ ಡೇಟಾ ಕ್ಯಾಪ್ಚರ್ ಮಾಡ್ಬೋದಲ್ವಾ? ಇಟ್ಸ್ ಎ ಸಿಂಪಲ್ ಎಕ್ಸಾಂಪಲ್. ಸೊ ಅದೇ ತರ ವಿ ಹ್ಯಾವ್ ಟು ಟ್ರೈನ್ ದ ವೇರಿಯೇಷನ್ ಅಂಡ್ ದೆನ್ ಗೆಟ್ ದಟ್ ಅಂತ ಆತರ. ಸೊ ಅದರ್ವೈಸ್ it will go next and Okay. next and. I think Anant sir is actually waiting for it. Okay. No, I I'm think waiting to hear you. Very I'm sorry. enjoying your. No, not at all. Please, because I was very happy with Bhaskara. You are anything more left? Comments, views, questions? No, I'm done. This is really awesome. Like, Because we can talk we more always about enjoy, that. We always enjoy your questions and comments. ಅದಕ್ಕೆ ಕೇಳ್ತಾ ಇದ್ದೀನಿ. ಅದನ್ನ ಮುಂದುವರ್ಸೋಣ. ಮೇ ಬಿ ವಿ ವಿಲ್ ಡಿಸ್ಕಸ್ ದಟ್ ಇನ್ ಎ ಸೆಪರೇಟ್ ಫೋರಮ್ ಆಲ್ಸೋ, ಭಾಸ್ಕರಣ್ಣ. ವಿಲ್ arrange an advanced topic or ಭಾಸ್ಕರಣ್ಣ, అది మళ్ళా అంటే ಏನು ಗೊತ್ತೇನೆ ಏನಿತ ಎಂಕಲು ವಿದ್ಯಾರಣ್ಯರು ಎಂಕಲು ಬತ್ತು ಪಾತೇರಿ I saw that. I watched everything from start. But last time when you better program with the Ford the Magal program that so I was driving. So I enjoyed. I watched the entire program. Last one matra nante Ken ondite two ondite. Entire credit goes to our Gopal. Oh, great! Yeah, great videos. Baka inita introduction ಮಾತಾಡಲತ್ತೆ. Very different. That's the one thing. Okay. Good. Gopal is always like that. Suri and Gopal and the entire team iLesa. So I don't want to put some names and it is team iLesa. Yeah. Especially ನಮ್ಮ next level ಹೋಗುವ ಅನಂತ ನೀವು. ಓಕೆ, ನಾನು ಶಾಂತರಮಣ್ಣ, ನೀವಾಗ ಒಂದು ಕೃಷ್ಣಂದು ಉದಾಹರಣೆ ಕೊಟ್ರಿ. ನಾನು ರಾಜೇಶ್ ಆಚಾರ್ಯ ಮತ್ತು ಪ್ರದ್ಯೋತ್ ಹೆಗ್ಡೆ ಅವರಿಗೆ ಮತ್ತೆ ವಿವೇಕಿಗೆ ಧನ್ಯವಾದಗಳನ್ನ ಹೇಳುವ ಮೊದಲು, ನಮ್ಮ 2 ಗಂಟೆಗಿಂತಲೂ ಜಾಸ್ತಿ ನಮ್ಮೊಟ್ಟಿಗೆ ಒಂದು 24 ಜನ ಇದ್ದಾರೆ, ಅವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ. ಯಾಕೆಂದ್ರೆ ನಮ್ಗೆ ಆತ್ಮವಿಶ್ವಾಸ ಬರುದೇ ನಮ್ಗೆ ಕೊನೆ ಅದಕ್ಕೊಂದು ಕತೆ ಹೇಳ್ಬೇಕು. ಅದಕ್ಕೊಂದು ತಾನ್ಸೇನ್ನ ಕತೆ ಇದೆಯಲ್ಲ, ನಿಮ್ಮ ಹತ್ರ ಸುಮಾರು ಕತೆ ಉಂಟ್ರಿ. ಸೊ ಹಾಗೆ ನನ್ಗೆ ಎನಿವೆ, ನಾನು ಮೊದ್ಲೇ ಹೇಳಿದಾಗೆ ರಾಜೇಶ್ ಐ ಪರ್ಸನಲಿ ಎಂಜಾಯ್ಡ್ ಇಟ್. ಯಾಕಂದ್ರೆ ನಮ್ಗೆ ಐ ಆಮ್ ಫ್ರಮ್ ದ ಫಾರ್ಮಸ್ಯೂಟಿಕಲ್ ಬ್ಯಾಕ್ ಗ್ರೌಂಡ್, ನಮ್ದು ಹೆಲ್ತ್ ಇಂಡಸ್ಟ್ರಿ. ಈಗ ಅದು ನಿಮ್ಗೆ ಗೊತ್ತಿದೆ, ಮೊನ್ನೆ ನಾನು ಮಾತಾಡುವಾಗ ಹೇಳಿದೆ, ಇಫ್ ದೇರ್ ಇಸ್ ಒನ್ ಇಂಡಸ್ಟ್ರಿ ವೇರ್ ಎ ಕ್ಯಾನ್ ರಿವಲ್ಯೂಷನೈಸ್ ಇಸ್ ಹೆಲ್ತ್ ಸೆಕ್ಟರ್, ಅದರಲ್ಲೂ ಕೂಡ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ. ಯಾಕಂದ್ರೆ ನನಗೆ ಅಥವಾ ನಮ್ಗೆ ಪರ್ಟಿಕ್ಯುಲರ್ಲಿ ಏನ್ ಹೆಲ್ಪ್ ಆಗ್ತದೆ ಅಂತ ಹೇಳಿದ್ರೆ, ಎಸ್ಪೆಷಲಿ ಇನ್ ಕ್ಲಿನಿಕಲ್ ಟ್ರಯಲ್ಸ್. ದಿ ಕ್ಲಿನಿಕಲ್ ಟ್ರಯಲ್ಸ್ ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಲೈಕ್ ವಿ ಯೂಸ್ ಲಾರ್ಜ್ ಅಮೌಂಟ್ ಆಫ್ ಡೇಟಾ, ಪೇಷಂಟ್ಸ್ ಆಗ್ಲಿ, ನಂಬರ್ ಅಂಡ್ ದೇರ್ ಡೀಟೇಲ್ಸ್, ಲಾರ್ಜ್ ಅಮೌಂಟ್ ಆಫ್ ಡೇಟಾ ಅನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಅದು ತುಂಬಾ ಹೆಲ್ಪ್ ಮಾಡ್ತದೆ. ಅದು ಒಂದು. ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ, ಲೈಕ್ ಡಯಾಗ್ನೋಸಿಸ್, ಸ್ಕ್ಯಾನಿಂಗ್ ಫಾರ್ ಎಕ್ಸಾಂಪಲ್, ಎಕ್ಸ್ರೇಸ್ ಫಾರ್ ಎಕ್ಸಾಂಪಲ್, ಅದರಲ್ಲಿ ನಮ್ಗೆ ಹೆಲ್ಪ್ ಅಷ್ಟು ಹೆಲ್ಪ್ ಸಿಕ್ಕುವಷ್ಟು ಏನೋ ಎಲ್ಲಿಯೂ ಸಿಕ್ಲಿಕ್ಕಿಲ್ಲ. ಅದಕ್ಕೆ ನಾನು ನಿನ್ನೆ ಮಾತಾಡುವಾಗ ನಾನು ಹೇಳ್ತಾ ಇದ್ದೆ, ದಿಸ್ ಒನ್ ಸೆಕ್ಟರ್ ವೇರ್ ಐದರ್ ಎ ಕಾಮನ್ ಮ್ಯಾನ್ ಆರ್ ಎ ಪೇಷಂಟ್ ಆರ್ ಪೇಷಂಟ್ ಪಾರ್ಟಿ, ಪೇರೆಂಟ್ಸ್ ಯಾರು ಒಂದು ಅಂತ ಒಂದು ಫೀಲ್ ಆಗುದೇನು ಗೊತ್ತಾ, ಇದರಲ್ಲಿ ಈ ಹೆಲ್ತ್ ಸೆಕ್ಟರ್ ನಲ್ಲಿ, ಹಾಸ್ಪಿಟಲ್ ನಲ್ಲಿ ಡಯಾಗ್ನೋಸಿಸ್ ಮಾಡುವಾಗ, ಅರೆ ನನಗೆ ಆಪರೇಷನ್ ಮಾಡಿ ಬಂದೆ, ಪೇನ್ಲೆಸ್ ಆಪರೇಷನ್ ಆಯ್ತಲ್ಲ, ಅದು ರೋಬೋಟ್ ಇಂದ ರೋಬೋಟ್ ಹ್ಯಾಂಡ್ ಇಂದ ಮಾಡಿದ್ದು ಅಂತ ಹೇಳಿ, ಅಲ್ಲಿ ನೀವೀಗ ಆಗ ಅಲ್ಲಿ ಹೃದಯ ಇಲ್ಲ ಅಂತ ಹೇಳ್ತಾ ಇದ್ದೀರಿ ನೋಡಿ, ಅಲ್ಲಿ ಪೇಷಂಟ್ ಆ ಅಲ್ಲಿ ಹೃದಯವನ್ನು ಕಾಣ್ತಾನೆ. ವೆರಿ ಗುಡ್, ಎಕ್ಸಲೆಂಟ್ ಪಾಯಿಂಟ್. ಅವನಿಗೆ ಒಂದು ದೇವರದೇ ಒಂದು ಕಾಣದ ಕೈ ಬಂದಾಗೆ ಆ ರೋಬೋಟ್ ಇದ್ದ ಕೈ ಉಂಟಲ್ಲ ಹಾಗೆ. ಸೊ ಇಟ್ಸ್ ಒನ್ ಸೆಕ್ಟರ್ ವೇರ್ ಇಸ್ ಫೆಲ್ಟ್. ಅಲ್ಲಿ ಭಾವನೆಗಳೇ ಬರ್ತವೆ, ನಮ್ಗೆ ಭಾವನೆಯನ್ನೇ ತರ್ತದೆ, ಬೇರೆ ಎಲ್ಲಿ. ಈಗ ಅದೇ ರೀತಿ ನಮ್ಮ ನಿಮ್ಮ ಇದು ಆರ್ಟಿಫಿಷಿಯಲ್ ಇದೆಲ್ಲ ಲೆಗ್ಸ್ ಎಲ್ಲ ಮಾಡ್ತಿದಾರಲ್ಲ, ಅಂದ್ರೆ 3D ಮೋಲ್ಡೆಡ್ ಎಲ್ಲ ಮಾಡ್ತಿದಾರಲ್ಲ, ಅದು ಬ್ರಿಂಗ್ಸ್ ಸೋ ಮಚ್ ಇಮೋಷನ್
ಒಂದು ನಾಯಿಗೆ ಅದನ್ನ ಹಾಕಿ ಇದ್ ಮಾಡಿದಾಗ ನಡಿಲಿಕ್ಕೆ ಶುರು ಮಾಡಿದಾಗ. ಸೊ ಇಟ್ಸ್ ಆಕ್ಚುಲಿ ಎಕ್ಸಾಕ್ಟ್ಲಿ. ಆಮೇಲೆ ಇನ್ನೊಂದು ನಮ್ಗೆ ಹೆಲ್ಪ್ ಆಗುದಿಲ್ಲ ಅಂತ ಹೇಳಿದ್ರೆ, ನಿನ್ನೆ ನಾವು ಮಾತಾಡುವಾಗ ಹೇಳ್ತಾ ಇದ್ದೆ, ಈ ಸೈಮುಲೇಷನ್ಸ್ ಏನು, ಈ ಸಿವಿಯರ್ ಡಿಸೀಸ್ ಕಂಡೀಷನ್ಸ್ ನಲ್ಲಿ, ಫಾರ್ ಎಕ್ಸಾಂಪಲ್ ಲಿವರ್ ಡಿಸೀಸ್ ತಗೊಳ್ಳಿ, ಆ ಲಂಗ್, ಹಾರ್ಟ್, ಆ ಸೈಮುಲೇಷನ್ಸ್ ಏನ್ ಮಾಡ್ತದೆ ತುಂಬಾ ಹೆಲ್ಪ್ ಆಗಿಬಿಡ್ತದೆ. ಸರ್ಜರಿ ಮಾಡುವಾಗ ಪ್ರತಿಯೊತ್ತು ನಿನ್ನೆ ನಾವು ಮಾತಾಡುವಾಗ, ಸೊ ವಿ ಕ್ಯಾನ್ ಆಲ್ಮೋಸ್ಟ್ ರೀಚ್ ಎ ಪ್ರಿಸಿಷನ್ ಪಾಯಿಂಟ್. ಅಕ್ಯುರಸಿಗಿಂತ ಒಂದು ಪಾಯಿಂಟ್ ಜಾಸ್ತಿ ಹೋಗ್ಲಿಕ್ಕೆ ಆಗ್ತದೆ ಬಿಕಾಸ್ ಆಫ್ ಯೂಸಿಂಗ್ ದಿಸ್ ಟೆಕ್ನಾಲಜಿ. ಓಕೆ, ಆಮೇಲೆ ಇನ್ನೊಂದು ಲೈಕ್ ಓಕೆ, ಅಡ್ವಾಂಟೇಜಸ್ ಆರ್ ಪ್ಲೆಂಟಿ, ಬೆನಿಫಿಟ್ಸ್ ಆರ್ ಪ್ಲೆಂಟಿ, ಯೂಸಸ್ ಆರ್ ಪ್ಲೆಂಟಿ. One thing what experts like Rajesh and Pradyoth should look for, and that is my suggestion to you, I stand corrected here, there is no regulation there. Correct? Regulation illa, ಅದಕ್ಕೆ ಕಂಟ್ರೋಲ್ ಪಾಯಿಂಟ್ಸ್ ಅನ್ನ, ರೆಗ್ಯುಲೇಟರಿ ಪಾಯಿಂಟ್ಸ್ ಅನ್ನ ಏನ್ ಮಾಡಬಹುದು ಅಂತ ಹೇಳಿ ಈ ರೆಗ್ಯುಲೇಟರಿ ಬಾಡೀಸ್ಗಾಗ್ಲಿ, ಹೆಲ್ತ್ ಬಾಡೀಸ್ಗಾಗ್ಲಿ ಅಥವಾ ಗವರ್ಮೆಂಟ್ ಬಾಡೀಸ್ಗಾಗ್ಲಿ ನಿಮ್ಮಿಂದ ಈಗಲಿಂದಲೇ ಸಜೆಷನ್ ಬಂದ್ರೆ ಒಳ್ಳೇದು ಅಂತ ಹೇಳುವಂಥದ್ದು ಪಾಯಿಂಟ್. ಅದಕ್ಕೆ ಟಾಸ್ಕ್ ಫೋರ್ಸ್ ಸೆಟಪ್ ಆಗ್ತಾ ಇದೆ ಇವಾಗ. ಫಾರ್ ಎಕ್ಸಾಂಪಲ್ ಸಿಂಗಾಪುರ್ ಅಲ್ಲೂ ಟಾಸ್ಕ್ ಫೋರ್ಸ್ ಹ್ಯಾಸ್ ಬಿನ್ ಸೆಟಪ್. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಗೌಟೆಕ್ ಅಂತ ಇದೆ, ಅಂದ್ರೆ ಗವರ್ಮೆಂಟ್ ಟೆಕ್ನಾಲಜಿ ಅಂತ. ಲೈಕ್ ನಮ್ಮ ಇಂಡಿಯನ್ ಅಲ್ಲಿ NIC ಎಲ್ಲ ಹೌದೇ ಆಧಾರ್ ಕಾರ್ಡ್ ಎಲ್ಲ ಮ್ಯಾನೇಜ್ ಮಾಡ್ತಾರೆ ಹಾಗೆ. ಸೊ ದೇ ಹ್ಯಾವ್ ಸೆಟಪ್ ಸರ್ಟನ್ ಟಾಸ್ಕ್ ಫೋರ್ಸ್. I think they also released some. Singapore was the first to release some AI based regulatory framework. Yes. So ಅದು ಯುನೈಟೆಡ್ ನೇಷನ್ಸ್ ಅಲ್ಲೆಲ್ಲ ಡಿಸ್ಕಷನ್ ಆಗ್ತಾ ಇದೆ ಅದ್ರ ಬಗ್ಗೆ. So I'll see if I can get some hold of it, and ನೀವು ಹೇಳಿದಾಗೆ now we can provide some inputs. ನೀವು ಆ ಸಿಂಗಾಪುರ್ ಪಾರ್ಲಿಮೆಂಟ್ ನಲ್ಲಿ 2 ಗಂಟೆ ಮಾತಾಡಿದ್ದ ಎಕ್ಸಾಂಪಲ್ ಅನ್ನು ತೆಕ್ಕೊಂಡು, I think you should reach out Indian government too. Why not? Correct? ಈಗ ನೀವು I think you should make ನನ್ನ sincere attempt suggestion to you. ಆ ಒಂದು ಇವರಿಗೆ PMO ಆಫೀಸಿಗೆ ನೀವು I think you should write a letter. ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ನಾನು ಯೋಚನೆ ಮಾಡಿದೆ. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಒಂದು ಡಿಸ್ಕಷನ್ ಆಗಲ್ಲ, ಇಂಡಿಯಾ ಪಾರ್ಲಿಮೆಂಟ್ ಅಲ್ಲಿ ಇದೆಲ್ಲ. ಸೊ ನಾನು ಇನ್ಫ್ಯಾಕ್ಟ್ ಇವತ್ತು ವಾಸ್ ಥಿಂಕಿಂಗ್ ಐ ಶುಡ್ ಟ್ವೀಟ್ ಅಟ್ ಲೀಸ್ಟ್ ಟು ನರೇಂದ್ರ ಮೋದಿ ಸೇಯಿಂಗ್ ದಟ್ ಲುಕ್ ಎಟ್ ದಿಸ್ ಡಿಸ್ಕಷನ್ ಇನ್ ಪಾರ್ಲಿಮೆಂಟ್. I don't want you to discuss in parliament, but at least the ruling party should have a conference, live, where the MPs will debate on this. So you don't have to bring the opposition. Let it be outside parliament. Create a seminar for MPs. Let them talk. Yes. Let them discuss and let you live stream that from your Rajya Sabha TV or whatever TV. Exactly. So this can actually make. Correct. I got this in my mind today actually. Oh, great. ನಾನು ಟ್ವೀಟ್ ಮಾಡಬೇಕು ಅಥವಾ I'll write. Probably we can formally write. So I was not wrong then. No, you are not wrong. Actually, these things, ನಾನು ಇಲ್ಲಿ ಕೂತ್ಕೊಂಡು I miss my country a lot. Actually, no, you should not. No. I came. You are a expert. ನೀವು ಯಾವ ಮೂಲೆಯಲ್ಲಿ ಕೂತ್ಕೊಂಡು ಇಂಡಿಯನ್ ಮಿಸ್ ಮಾಡಬೇಕಾಗಿಲ್ಲ. No, if I have to tell my story, ನಾನು 1995 ಅಲ್ಲಿ ಬಂದಾಗ 6 months ಅಲ್ಲಿ I thought I will not come back to Singapore at all. I moved to Indonesia, came back in 2000 thinking I'll come for good. Then my profession, my entrepreneurial journey, I had a product which I couldn't raise money in India. So I had to come to Singapore. EDB invited me again. Economic Development Board of Singapore invited me to come and explore in Singapore my partnerships. So the French partners bandru another, but my luck was not in my favor. Certain technologies did not yield. Avaga in 2 years I had to switch. So ನನ್ನ journey is like that actually. So I always thought I'll come to India, I'll not belong to Singapore. But ನನಗೆ finally my daughters are Singaporeans here. Wherever you go, you belong to us. That you cannot change it. ನಾನು ಏನ್ ಹೇಳ್ತಾ ಇದ್ದೆ, ಪ್ರದ್ಯೋತ್ ಕೂಡ ಮೆನ್ಷನ್ ಇದು ನಿನ್ನೆ ಹೇಳ್ತಾ ಇದ್ರು, ಅವರು ಕರ್ನಾಟಕ ಗವರ್ಮೆಂಟ್ಗೆ ಒಂದು ಪ್ರಾಜೆಕ್ಟ್ ಅನ್ನ ಸಬ್ಮಿಟ್ ಮಾಡಿದ್ದಾರೆ, ಒಂದು ಪ್ರಪೋಸಲ್ ಅನ್ನ ಸಬ್ಮಿಟ್. ಕರೆಕ್ಟ್ ಅಲ್ವಾ ಪ್ರದ್ಯೋತ್? ನಿನ್ನೆ ಐ ಥಿಂಕ್ ನೀವು ಅದನ್ನ ಸ್ವಲ್ಪ ಇಂಟೆನ್ಸಿಫೈ ಮಾಡೋದು ಒಳ್ಳೇದು. ಮೇ ಬಿ ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ನೀವು ಅದನ್ನ ಪ್ರಪೋಸಲ್ ಕೊಟ್ರೆ ಒಳ್ಳೇದು ಅಂತ ಕಾಣ್ತದೆ. ಯಾಕೆಂದ್ರೆ ಅಲ್ಲಿ ನಿಮ್ಗೆ ರೆಸ್ಪಾನ್ಸ್ ಬರೋದು ಬೇಗ ಫಾರ್ ನೋನ್ ರೀಸನ್ಸ್. ಕರೆಕ್ಟ್. ಬಟ್ ಒಂದು ಇದಕ್ಕೆಲ್ಲ ಕೂಡ ರಿಸರ್ಚ್ ಗ್ರಾಂಟ್ಸ್ ಫಂಡ್ಸ್ ಅಂತ ಇರುತ್ತಲ್ಲ, ಗವರ್ಮೆಂಟ್ ಆಕ್ಚುಲಿ ಫಂಡ್ ಅಲಾಟ್ ಮಾಡಿರ್ತದೆ. ಬಟ್ ಏನಂದ್ರೆ ಪ್ರಾಕ್ಟಿಕಲ್ ಇದ್ ಮಾಡುದಿಲ್ಲ. ಬಟ್ ಒಂದೊಳ್ಳೇದಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಈಗ ಪಾಲಿಸಿ ವೈಸ್ ಎಲ್ಲ ತುಂಬಾ ಚೇಂಜ್ ಮಾಡ್ತಿದೆ. ಅಟ್ ಲೀಸ್ಟ್ ಈಗ ಪ್ರಾಜೆಕ್ಟ್ ಬಂದದಾದದನ್ನ ಕಬಾಟ್ ಒಳಗೆ ಇಡುದಿಲ್ಲ. ಯು ಶುಡ್ ಟ್ರೈ ಟು ಮೇಕ್ ಅ ಸ್ಟಾರ್ಟ್ ಅಪ್ ಆರ್ ಅ ಪ್ರಾಡಕ್ಟ್. ಗವರ್ಮೆಂಟ್ ಇಸ್ ಮೋರ್ that. Atal Innovation Labs also is, I think, doing some work. These at least current recent governments are at least trying to get it to end product, from the research to the end product. Yes.
And just one more, ಇನ್ನೊಂದು ಪಾಯಿಂಟ್ ಬಿಫೋರ್ ಐ ಕನ್ಕ್ಲೂಡ್, ರಾಜೇಶ್ ಅಂಡ್ ಪ್ರದ್ಯೋತ್, ಒಂದು ದಿ ರೆಗ್ಯುಲೇಷನ್ಸ್ ಪಾರ್ಟ್, ಇನ್ನೊಂದು ವಾಟ್ ಈಸ್ ಅ ಡೇಂಜರ್ ವಿ ಫೇಸ್ ಇದರಲ್ಲಿ ನಾವು ಪೇಷಂಟ್ ಡೇಟಾನ ಕಲೆಕ್ಟ್ ಮಾಡುವಾಗ, ಫೀಡ್ ಮಾಡುವಾಗ ಅಥವಾ ಎಐನ ಯೂಸ್ ಮಾಡುವಾಗ, there is one threat where we face, it cannot hold the privacy, it cannot hold it can compromise the confidentiality, you understand? Because if it is collecting a large data from vast number of patients alla, if any unauthorized excess idre ಅದು ಎಲ್ಲ ಡೇಟಾವನ್ನು ಕೊಡುವ ಚಾನ್ಸಸ್ ಇರ್ತದೆ. ಸೊ ವಾಟ್ ಮೈ as a layman suggestion is, I stand corrected again, I think you should work towards this and suggest, look, this could be a solution to prevent. US ಅಲ್ಲಿ ಹಿಪಾ ಅಂತ ಇದೆ, ನಿಮ್ಗೆ ಗೊತ್ತಿರುತ್ತೆ, ಹಿಪಾ ಸ್ಟ್ಯಾಂಡರ್ಡ್ಸ್ ಅಂಡ್ HL7 ಅಂತ. These two are actually, one is HL7 is for secured transport of data, transfer of data, and HIPAA is more about privacy and US is more organized in that way, at least. But Indian alli privacy ಬಗ್ಗೆ ಸ್ವಲ್ಪ always there has been leniency in certain but ಅಲ್ಲಿ ಕೂಡ ಹೇಗೆ ಅದು ಪ್ರೊಟೆಕ್ಟ್ ಮಾಡ್ತೀವಿ? No, they have certain, all these providers ಯಾರಿದಾರಲ್ವಾ, they have a HIPAA compliance actually. HIPAA compliance ಅಂದ್ರೆ it is they are saying that certain details cannot be given out. For example, disease information, diagnosis, so ಆ ತರ. But there certain information will go, like what medication has been given, ಅದರಿಂದ you can assume what is the problem, but not in detail as to what extent ಅಂತ ಹಾಗೆ. So HIPAA ಅಂತ ಇದೆ. ನಾನು when I was in India, I was doing some project called ಗ್ಲೋಬಲ್ ಹೆಲ್ತ್ ನೆಟ್ವರ್ಕ್ ಅಂತ, GHIN ಅಂತ ಟ್ರೈ ಮಾಡ್ತಾ ಇದ್ದೆ. ನಾನು ಪೇರ್ ಟು ಪೇರ್ ನೆಟ್ವರ್ಕ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅವಾಗ, ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್ ಅಲ್ಲಿ. I was too deep into technology ಆ time ಅಲ್ಲಿ. Although I am not very good at technology, but I was very interested, so I was going deep into it. ಅಲ್ಲಿ ನಾನು ಗ್ಲೋಬಲ್ ಹೆಲ್ತ್ ಇನ್ಫಾರ್ಮೇಶನ್ ನೆಟ್ವರ್ಕ್ ಅಲ್ಲಿ I was trying to get this HIPAA and HL7 ಅಂತ ಒಂದು ಓಪನ್ ಸೋರ್ಸ್ ಪ್ರಾಜೆಕ್ಟ್ ಮಾಡಿದೆ. ಬಟ್ ವಿ ಡಿಡ್ ನಾಟ್, ಅವಾಗೆಲ್ಲ ತುಂಬಾ ಕಷ್ಟ. ನಾನು IIT ಬಾಂಬೆಯಲ್ಲಿ I have given a lecture on this. I was invited actually there, IIT Bombay ಅಲ್ಲಿ. So when I was in the peak of my technology career, I actually, it was an anticlimax when I said that. I was actually went out of the frustration. ನಾನು ಮಾಡಿದ್ದೆಲ್ಲ ನನಗೆ ರಿಸಲ್ಟ್ಸ್ ಸಿಗ್ತಾ ಇರಲಿಲ್ಲ, ಅಂದ್ರೆ ಸಪೋರ್ಟ್ ಸಿಗ್ತಾ ಇರಲಿಲ್ಲ. ಸೊ ಗೌರ್ಮೆಂಟ್ ಇಂದ ಐ ವೆಂಟ್ ಟು ಆಲ್ಮೋಸ್ಟ್ ಲಾಟ್ ಆಫ್ ಮಿನಿಸ್ಟರ್ಸ್, ಎಲ್ರಿಗೂ ಐ ವಾಸ್ ಸೀಕಿಂಗ್ ಸಮ್ ಸಪೋರ್ಟ್. ಇನ್ಫ್ಯಾಕ್ಟ್ ವಿಪ್ರೋ ಇಂದನೂ ನಾನು ಐ ವಾಸ್ ಆಸ್ಕಿಂಗ್ ಸರ್ಟನ್ ಗ್ರಾಂಟ್ಸ್ ಸೊ ದಟ್ ವಿ ಕ್ಯಾನ್ ಡೆವಲಪ್ ಎ ಲೋಕಲ್ ಸಿಸ್ಟಮ್, ಹೆಲ್ತ್ ಸಿಸ್ಟಮ್ ಅಂತ 2004 ಅಲ್ಲಿ. I wanted it to be very affordable for every clinic to afford ಅಂತ ಹಾಗೆಲ್ಲ proposals which is not materialized. So even after certain times, 10 years down the line, their hospitals are allocating budget now. They have seen that okay, they can't survive anymore without systems. ನಾನು ಮಾಡ್ತಾ ಇರುವಾಗ ಅದಿರ್ಲಿಲ್ಲ ಅವಾಗ. ನಾನು 25,000 ರೂಪಾಯಿಗೆ ಒಂದು HIS ಡೆವಲಪ್ ಮಾಡ್ಕೊಟ್ಟಿದ್ದೀನಿ. ಅಂದ್ರೆ I have taken 8 lakhs on myself because I said I need a reference point to implement in a Seventh Day Adventist hospital ಅಂತ ಬ್ಯಾಂಗ್ಳೂರಲ್ಲಿ, ನಾನ್ ಪ್ರಾಫಿಟ್. ಬಟ್ ಅಲ್ಲಿನೂ ಐ ಫೆಲ್ಟ್ ವೆರಿ ಬ್ಯಾಡ್ ಬಿಕಾಸ್ ದೇ ವರ್ ಗಿವಿಂಗ್ ಮೋರ್ ಸ್ಟ್ರೆಸ್ ಆನ್ ವಾಟ್ ಈಸ್ ದಿ ರೆಫರಲ್ ಮಿಷನ್ ಟು ಬಿ ಗಿವನ್ ಅಂತ ಒಂದು ಮಾಡ್ಯೂಲ್ ಅಲ್ಲಿ. ವಾಕೇಬಲ್ ಡಿಸ್ಟೆನ್ಸ್ ಫಾರ್ ಮೀ ಇಲ್ಲಿಂದ Seventh Day Adventist. ಅಲ್ಲಿ ಅವರ್ ಸಿಸ್ಟಮ್ ವಾಸ್ ಇಂಪ್ಲಿಮೆಂಟೆಡ್ ಬ್ಯಾಂಗ್ಳೂರಲ್ಲಿ 2003-04 ಟೈಮ್ ಅಲ್ಲಿ. It was in running. I asked them only renewal for another 25,000 rupees per year, not the entire cost. ಅದನ್ನು ಅವ್ರು ರಿನ್ಯೂ ಮಾಡಕ್ಕೆ ಕೇಳಿಲ್ಲ ಆ ಟೈಮಲ್ಲಿ. So you can imagine what will be my face as a entrepreneur. So how will I survive? What will I eat? So ಹಾಗೆ, so these are the issues in India. ನನಗೆ ಅದಕ್ಕೆ I always think okay, India should provide. So ಅದೊಂದು ಇದ್ದೇ ಇರುತ್ತೆ. So with all my limitations about AI, Vivek has given me an opportunity to also present. No way. I mean, like it is very. I mean, like it is not. It is a teamwork. We all done that, and it is team iLesa, right? I mean, like we are all ವಿವೇಕ್ ನಾನು ಏನ್ ಹೇಳ್ತಾ ಇದ್ದೆ, ನಾವು ಇಷ್ಟರವರೆಗೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ನಾವು ಸಂಗೀತದಿಂದ ಸ್ಟಾರ್ಟ್ ಮಾಡಿ ಅದು ಕೆರೆ ಉಳಿಸಿ, ಅದು ಉಳಿಸಿ, ಇದು ಉಳಿಸಿ ಅಂತ ಹೇಳಿ ನಾವೀಗ ದೇವ್ರ ದಯದಿಂದ ನಾವು ಉಳ್ಕೊಂಡಿದ್ದೇವೆ. ಬಿಗ್ಗೆಸ್ಟ್ ಅಡ್ವಾಂಟೇಜ್ ನಮ್ಮ ಅದೃಷ್ಟ ಏನಂತ ಹೇಳಿದ್ರೆ, ಯಾಕಂದ್ರೆ ನಾವು ಉಳ್ಕೊಂಡಿದ್ದೇವೆ ಮುಂದಿಂದೆಲ್ಲ ಕಾರ್ಯಕ್ರಮಗಳಿಗೆ. ಸೊ ನಾವು ಉಳಿಸಿ ಅಂತ ಕಾರ್ಯಕ್ರಮ ಮಾಡ್ತಾ ಬಳಸಿ ಅಂತ ಹೇಳುವಂತ ಕಾರ್ಯಕ್ರಮವನ್ನು ಮಾಡೋದು ಫಸ್ಟ್ ಟೈಮ್. ಅಂದ್ರೆ ನಾವು ಈ ಎಲ್ಲಾ ಕಾರ್ಯಕ್ರಮಕ್ಕೆ ನಾವು ಟೆಕ್ನಾಲಜಿಯನ್ನ ಯೂಸ್ ಮಾಡಿದ್ದೇವೆ. ದ ಗೋಪಾಲ್, ವಿವೇಕ್ ಅಂಡ್ ಸೂರಿ, ಶಾಂತರಾಮಣ್ಣ ಎಲ್ಲ ಅವರನ್ನ
ಮಾಡಿ ಯೂಸ್ ಮಾಡಿದ್ದೇವೆ. ಇವತ್ತು ಇಸ್ ದ ಫಸ್ಟ್ ಪ್ರೋಗ್ರಾಮ್, ಇದು ಮೊದಲ ಕಾರ್ಯಕ್ರಮ ನಾವು ಬೇರೆ ಟೆಕ್ನಾಲಜಿ ಬಗ್ಗೆ ಮಾತ್ರ ಮಾತಾಡಿ, ಟೆಕ್ನಾಲಜಿಯನ್ನ ಯೂಸ್ ಮಾಡಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇವತ್ತು ಬರೀ ಕಾರ್ಯಕ್ರಮ ಟೆಕ್ನಾಲಜಿ ಮಾತ್ರ. ಸೊ ಇಟ್ ವಾಸ್ ನನ್ಗಂತೂ ಬಹಳ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನಾವು ಪರ್ಟಿಕ್ಯುಲರ್ಲಿ ನಾವು ಹೇಗೆ ಅಟ್ಯಾಚ್ ಆಗಿದ್ದೇವೆ ಬೀಯಿಂಗ್ ಇನ್ ದ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ. ಯಾಕಂದ್ರೆ ನಮ್ಮ ನಾನು ಆಗ್ಲೇ ಹೇಳಿದಾಗೆ ಡಯಾಗ್ನೋಸಿಸ್ ಆಗಲಿ, ಎಸ್ಪೆಷಲಿ ಡ್ರಗ್ ಡೆಲಿವರಿ ಸಿಸ್ಟಮ್ಗೆ it is an enormous support, Rajesh and Pradyoth, that we get, efficacy increase ಮಾಡೋದಾಗ್ಲಿ ಅಥವಾ ಕಾಸ್ಟ್ ಅನ್ನು ಕಡಿಮೆ ಮಾಡೋದಾಗ್ಲಿ. ಲೈಕ್ 5 years ನಲ್ಲಿ ಬರುವ ಒಂದು ಮದ್ದು, ಒಂದು ಡ್ರಗ್, ಇಟ್ ಕ್ಯಾನ್ ಕಮ್ ಇನ್ 2 years. Vaccine development also same happened, because of these all systems that were there, they were able to do it faster. Yes. ನಮ್ಮ ಇದಕ್ಕೆ exactly ಕೊರೋನಾಗೆ they were able to expedite because of systems that were available, data sets were available, data points were available. ಅದನ್ನು ನೋಡ್ಕೊಂಡೆ ಅವರು they were able to speed up. ಸೊ ಹಾಗೆ once again ಎಲ್ಲರಿಗೂ ನಿಮ್ಗೆ ಯಾವ ತರ ಧನ್ಯವಾದ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ, ರಾಜೇಶ್ ಅಂತ. ಇಟ್ ಇಸ್ ಅ ವಂಡರ್ಫುಲ್ ಪ್ರೋಗ್ರಾಮ್. ಇನ್ನೊಮ್ಮೆ 1 ಗಂಟೆ ಆಗ್ತದೆ ಅರ್ಥ ಗೊತ್ತಾಗ್ಲಿಲ್ಲ ನಮ್ಗೆ. is 1 PM ಐಲೆಸದ ಪ್ರೋಗ್ರಾಮೇ ಇಷ್ಟು. ಯಾವಾಗ್ಲೂ ಹೇಳ್ತಾ ಇರ್ತಾರೆ, ವಿವೇಕ್ ಹೇಳ್ತಾರೆ, ಶಾಂತರಮಣ್ಣ ಹೇಳ್ತಾರೆ, ಸೂರ್ಯ ಹೇಳ್ತಾರೆ, ನಾವು 1 ಗಂಟೆ ಒಳಗೆ ಮುಗಿಸ್ಬೇಕಂತ. ನಾನು ಹೇಳಿದೆ 4 ಗಂಟೆ ಇಲ್ಲದೆ ಇದು ಮುಗಿದಿಲ್ಲ, ನಮ್ಮ ಯಾವ ಕಾರ್ಯಕ್ರಮವು ಮುಗಿದಿಲ್ಲ. ನಾವು 1 ಗಂಟೆಯಲ್ಲಿ ನಮ್ದು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ರಾಜೇಶ್ಗೆ 1 ಗಂಟೆ ಆಯ್ತು, ಅಲ್ಲಿ ಸುರೇಶ್ 1 ಗಂಟೆ ಆಯ್ತು ನನ್ಗೆ, ಬೆಳಿಗ್ಗೆ ಆಯ್ತು 4 ಗಂಟೆ. ನನಗೆ ಟೈಮ್ ಆಗಿದೆ ಗೊತ್ತಾಗ್ಲಿಲ್ಲ. ಅನಂತ್ ಸರ್, ನಾವು ಬರೀ 1 ಗಂಟೆದ ಪ್ರೋಗ್ರಾಮ್ ಮಾಡುದು, ಬಟ್ ನಾವು ಹೇಳಿದ ಟೈಮಿನಿಂದ. ಅಂದ್ರೆ ಅಷ್ಟು ಅಥವಾ ಪ್ಯಾಟ್ ಮೈ ಓನ್ ಬ್ಯಾಕ್, ಯಾಕಂದ್ರೆ ಅದಷ್ಟು ಆಳವಾಗಿ ಹೋಗ್ತದೆ. ಯಾಕಂದ್ರೆ ನಮ್ಮ ಟೀಮೇ ಹಾಗೆ. ಈಗ ಹಾಗಾಗಿ ನನ್ಗೆ ಇಷ್ಟು ಟೀಮ್ಗಿಂತ ಜಾಸ್ತಿ ನಾವು ತಗೊಳ್ಳೋ ಸಬ್ಜೆಕ್ಟ್ ಮತ್ತೆ ನಮ್ಮ ಆಡಿಯನ್ಸ್ ಅಷ್ಟು ಇನ್ವಾಲ್ವ್ ಆಗಿರ್ತಾರೆ. ಸೊ ದಟ್ ಇಸ್ ದಿ ಸ್ಪೆಷಾಲಿಟಿ. ಈಗ ನೀವು ವಿವೇಕ್ ಇನ್ವಾಲ್ವ್ಮೆಂಟ್ ನೋಡಿದ್ರೆ, ಇಟ್ ವಾಸ್ ಮೋರ್ ಇನ್ವಾಲ್ವ್ ದ್ಯಾನ್ ಯು ಪೀಪಲ್. ಹಾಗೆ ನಾವು ಆಳವಾಗಿ ಮುಳುಗಿ ಹೋಗಿಬಿಡುತ್ತೇವೆ, ಅರ್ಥ ಆಯ್ತಲ್ಲ. ಹಾಗಾಗಿ ನಾವು 2 ಗಂಟೆ ಆಗ್ಲಿ, 3 ಗಂಟೆ ಆಗ್ಲಿ, 4 ಗಂಟೆ ಆಗ್ಲಿ, ನಮ್ಮ ಸದಸ್ಯರನ್ನು ಬಿಟ್ಟು ಬೇರೆಯವರನ್ನು ಹಿಡ್ಕೊಳ್ಳಿಕ್ಕೆ ನಮಗೆ ಗೊತ್ತುಂಟು ಇಷ್ಟವರೆಗೆ. ಸೊ ಯು ಆಸ್ ಅನ್ ಎಕ್ಸ್ಪರ್ಟ್, ಯು ಕ್ಯಾನ್ ಯೂಸ್ ಅವರ್ ಸ್ಟ್ರೆಂತ್ ಪ್ರಾಬಬ್ಲಿ ಫಾರ್ ನೆಕ್ಸ್ಟ್ ಪ್ರೋಗ್ರಾಮ್ಸ್. ಅಂದ್ರೆ ಐಲೆಸವನ್ನೇ ಪ್ರಮೋಟ್ ಮಾಡೋದಾದ್ರೆ ನಾನು ಈಗ ಹೇಳ್ತಾ ಇದ್ದೀನಿ ಅಷ್ಟೇ. ಭಾಸ್ಕರಣ್ಣ ಮನೆಗೆ ಬರ್ಬೇಕು. ಏನ್ ಹೇಳಿ? ನೋಡಿ, ಇಟ್ಸ್ ಒನ್ ಮೋರ್ ಕಾಂಪ್ಲಿಮೆಂಟ್ ಟು ಐಲೆಸಾ. ಈಗ ಪರ್ಸನ್ ಲೈಕ್ ಭಾಸ್ಕರ್ ಶೇರ್ ಕಮ್ ಬ್ಯಾಕ್ ಅಗೇನ್. ಅಲ್ಲ, ನಾನು ನನ್ನ ಮಗಳನ್ನ ಒಂದು ಪ್ರೋಗ್ರಾಮ್ ಕರ್ಕೊಂಡು ಹೋಗಿ ಅರ್ಧ ಗಂಟೆದಾಯ್ತು, ಅವಳನ್ನ ಬಿಟ್ಟು ಹಾಗೆ ನಾನು ಬಂದೆ. ಇವ್ರು ಯಾಕೆ ಇನ್ನೂ ಹೋಗ್ಲಿಲ್ಲ ಅಂತ ನೋಡ್ಲಿಕ್ಕೆ ಬಂದ್ರಿ? ಇಲ್ಲ ನಾನ್ ಲ್ಯಾಪ್ಟಾಪ್ ಇಂದ ಫೋನ್ಗೆ ಸ್ವಿಚ್ ಆಗಿ, ಫೋನಿಂದ ಬ್ಯಾಕ್ ಲ್ಯಾಪ್ಟಾಪ್ಗೆ ಸ್ವಿಚ್ ಆಗಿದ್ದೇನೆ, ಮಿಸ್ ಮಾಡಬಾರದು ಅಂತ ಹೇಳಿ. ಅದೇ. ಅಂಡ್ ಎನಿವೇ, ಆಸ್ ಆಲ್ವೇಸ್ ನನ್ನ ವಿಶೇಷ ಧನ್ಯವಾದಗಳು ಗೋಪಾಲ್ಗೆ ಹೋಗ್ಲೇಬೇಕು. ಅವ್ರು ಯಾವಾಗ್ಲೂ ತೆರೆಮರೆಯಲ್ಲಿ ಇರ್ತಾರೆ. ಗೋಪಾಲ್ ಎಕ್ಸಲೆಂಟ್ ವರ್ಕ್ ಆಕ್ಚುಲಿ, ಕಂಗ್ರಾಚುಲೇಷನ್ಸ್. ತುಂಬಾ ಎಫೆಕ್ಟಿವ್ ಇತ್ತು ಎಲ್ಲ ಇಂಟ್ರೊಡಕ್ಷನ್. ಎಸ್ಪೆಷಲಿ ಐ ಲೈಕ್ ಇವ್ರದ್ದು, ನಿಮ್ಮ ವಿದ್ಯಾರಣ್ಣ ಅವರ ವಿಡಿಯೋ. ಇಟ್ ವಾಸ್ ವೆರಿ ಇಮೋಷನಲ್. ನನಗೆ ಗಾಟ್ ಟಿಯರ್ಸ್ ಇನ್ ಐಸ್ ಆಕ್ಚುಲಿ. ನೋಡ್ತಾ ಸ್ವಲ್ಪ ಹೊತ್ತು ಇದಾಯ್ತು. ಅಂದ್ರೆ ಆಲ್ದೋ ಐ ವಾಸ್ ನಾಟ್ ಕನೆಕ್ಟೆಡ್ ವಿತ್ ಹಿಮ್, ಬಟ್ ರಿಮೆಂಬರೆನ್ಸ್ ಪಾರ್ಟ್ ಏನಿದೆ ಅಲ್ಲ, ಅದು ಎಸ್ಪೆಷಲಿ ಶೋನ್ ಥ್ರೂ ಹಿಸ್ ಓನ್ ವರ್ಡ್ಸ್. ಹಾಗೆ this is the thing we should be thankful to AI for this, probably. For that, this one particular thing I am very thankful to AI. No, not for AI. AI generators like you and Pradyoth. And user like Gopalana. Obviously, users ಬೇಕಲ್ಲ. ಅದು ರಾಜೇಶ್, ನಾವು ಅದು ಲಾಸ್ಟ್ ಮಿನಿಟ್ಗೆ ಯೋಚನೆ ಮಾಡಿದ್ದು, ಬೇಕಾ ಬೇಡವಾ, 1-2 ಸಾರಿ ಬೇಡ, ಆ ತರ ಸರಿಯಾಗೋದಿಲ್ಲ ಅಂತ ಹೇಳಿದ್ರು. ಆಗ್ತದೆ, ಅರ್ಥ ಆಗೋದಿಲ್ಲ. ಅಲ್ಲ, ಅದು ನಾನು ಸಂತ್ರಮಣ್ಣ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ ಅದು ಬೇಡ ಅಂತ ಹೇಳಿದ್ವಿ. ಆಮೇಲೆ ಕೊನೆಗೆ ರಾತ್ರಿಯಲ್ಲಿ ಈಗ ಹೇಳಿದಾಗ ಓಕೆ ಮಾಡುವ ಅಂತ, ಆಮೇಲೆ ನೋಡಿದಾಗ ಆಫ್ಟರ್ ದ ವಿಡಿಯೋ ರಿಲೀಸ್ ಅಲ್ಲ, ನಂಗೆ ಗೊತ್ತಿತ್ತು ನಾನು ಬ್ರೇಕ್ಔಟ್ ಆಗ್ತೀನಿ ಅಂತ. ಅದರಲ್ಲಿ ನಾವು ಒಂದು ವರ್ಡ್ ನಾವು ಜಾಸ್ತಿ ಮಾತಾಡಿಲ್ಲ.
ಅದರಲ್ಲಿ ಒಂದು ವರ್ಡ್ ಸೇರಿಸಿದ್ವು, ಸಂತೃಪ್ತಿ ಆಗಿದೆ ನನಗೆ ಅಂತ ಹೇಳಿ. ವೆರಿ ಗುಡ್. ಅದೇ ದಟ್ ವಾಸ್ ವೆರಿ ಗುಡ್ ಆಕ್ಚುಲಿ, ವೆರಿ ನೈಸ್ಲಿ. ನಮಗೆ ಬೇಕಾಗಿದ್ದುದು ಅಷ್ಟೇ. ನಾವು ಅವರಿಗೆ ಪ್ರಾಮಿಸ್, ಅವ್ರು ನಮ್ಮ ಹತ್ರ ಪ್ರಾಮಿಸ್ ಕೇಳಿದ್ರು, ನೀವು ಇದನ್ನು ನಿಲ್ಲಿಸಬಾರ್ದು, ಆಮೇಲೆ ಅವರ ವೈಫ್ ಸುಶೀಲಾ ಅವರನ್ನು ಸಂಗೀತದಿಂದ ಕೈ ಬಿಡಬಾರ್ದು ಅಂತ ಎಲ್ಲ ಕೆಲ ಪ್ರಾಮಿಸ್ ತಗೊಂಡಿದ್ರು. ಸೊ ನಾವು ಬಹುಶಃ ಅದರಲ್ಲಿ ಒಂದು 20-30% ವರೆಗೆ ಮಾಡಿದ್ದೇವೆ. ಇನ್ 70% The invisible inspiration. ಹೌದು, 100%. Continue doing it. ಅವರನ್ನು ರಿಪ್ಲೇಸ್ ಮಾಡ್ಲಿಕ್ಕೆ ನಾನು ಸುಮಾರು ಜನರನ್ನು ಕೇಳಿದ್ದೇನೆ, ಯಾರಿಗೂ ಇಷ್ಟವರೆಗೆ ಅವರನ್ನು ರಿಪ್ಲೇಸ್ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಇವತ್ತೊಂದು ಅದು ವೆರಿ ಸ್ಪೆಷಲ್ ನಮ್ಗೆ. ಪ್ರದ್ಯೋತರೆ ಗೋ ಡಿಪಾರ್ಟ್ಮೆಂಟ್ ಎನ್ನ ಕ್ಲಾಸ್ಮೇಟ್ ಅವರು ರಾಹುಲ್ IIT ಧಾರವಾಡ ಏರ್ ಪನ್ಲೆ ಮಾದೇವ್ ಪ್ರಸನ್ನ ಪಣ್ಣದು ಕ್ಲಾಸ್ಮೇಟ್ ಏರ್ನ ಅಂದ ಎನ್ನ ಗೈಡರ್. ಓ ಅಂದ ವರ್ಲ್ಡ್ ಇಸ್ ಸೋ ಸ್ಮಾಲ್. ನಾನು ಇನ್ನ ಒಂದು Pradyoth's cousin is part of our Tulu group here. Oh, okay. ಚಿಕ್ಕಮ್ಮನ ಮಗಲ್. ನಾನು ಆಕ್ಚುಲಿ IIT ಡೊಪ್ಪುನು. Okay. ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಸೊ ಎನ್ನ ಗೈಡರ್ SR ಮಾದೇವ್ ಪ್ರಸನ್ನ. ಆಕ್ಚುಲಿ ಒಂದು ಏನು ಪರಿಚಯ ವಿಡಿಯೋ ಮಲ್ಪನ ಜಾಸ್ತಿ ಡೀಪ್ ಪೋತಿಜಿ ಪರಿಚಯ ಮಲ್ದಿ ಇಲ್ಲ ಐಟ್ಲ ಪ್ರದ್ಯೋತ್ ಈರ್ ಅಲ್ಪ ಅನ್ನ ನೆನಪಿನ ಒಂಜಿ ಕೆಲವು ಏರಿಯಾಗು ಎಂಕಲ್ ಪೋತ ಬೆತ್ತಗೆಲ್ಲ ಅನ್ನ ನೆನಪಿನ ಏರಿಯಾಗು ಎಂಕಲ ವಿಡಿಯೋಡು ಕೆಲವು ಒಂದು ಯೂನಿವರ್ಸಿಟಿದ ಮಾತ ಪಾಡ್ನೀಟ್ ಹೆಸರ. That was very good actually. You showed this college campus video and ಇರಾಗ ಎಂಕಲ್ ನಮ್ಮ ಸಿಂಗಾಪುರ್ ತಿಕ್ಕಿದ್ಯಲ್ಲ ಗೊಲ್ಪಾರ್ ಕ್ಲಾಸ್ಮೇಟ್ ಎನ್ನ ಪಿನ್ ಕೋಡ್ ಬ್ಲಾಕ್ ತೋರಿಸಿತ್ತು ಎಂಟೆಕ್ ಮಲ್ದಿ ನಾನು ಬೇಕಂತಲೇ ಧನ್ಯವಾದ ಹೇಳಿದ್ರೆ ಮುಂದುವರಿಸ್ತಾ ಇದ್ದೇನೆ. ಅಲ್ಲ ನಾನೆಲ್ಲ ಇದು ಪಟ್ಟಂಗ್ ಅಂತ ಎಣಿಸಿದ್ದು ನಾನು. ಓಕೆ, ನಾನು ಮಾಡ್ತಾ ಇಲ್ಲ ಭಾಸ್ಕರಣ್ಣ, ಬೇಕಂತಲೇ ಮಾಡ್ತಾ ಇಲ್ಲ. ಇದೆಲ್ಲ ಟ್ರಿಕ್ ನಮ್ಮದು. ಅವರು ರಾಜೇಶ್ 1 ಗಂಟೆ ಹೇಳಿದ್ರು 2 ಗಂಟೆ ಹೇಳಿದ್ರು ನಾವೇನ್ ಕೇರ್ ಮಾಡ್ತಾ ಇಲ್ಲ ಪಾಪ ಅವ್ರು. ಅಲ್ಲ ಈಗ ನಾನು ಧನ್ಯವಾದ ಹೇಳಿ ಹೋಗ್ಬೇಕು. ಇಲ್ಲ, ನಮ್ದು ಧನ್ಯವಾದ ಡಿಜಿಟಲ್ ಧನ್ಯವಾದ ಆಗೋಗಿದೆ. ಇದು ಅದಕ್ಕೆ ನಾನು ಲೇಟ್ ಮಾಡ್ತಾ ಈಗ ಇನ್ನೊಂದು ಪರ್ಸನಲಿ ವೈಯಕ್ತಿಕವಾಗಿ ನಮ್ಗೆ ಇವತ್ತು ನನ್ಗೆ ಖುಷಿ ಅಂತಂದ್ರೆ, ಒಂದು ಪ್ರತಿಯೊಂದು ಐಲಸದ ಕಾರ್ಯಕ್ರಮಕ್ಕೆ ಆ ಟೈಮ್ ಡಿಫರೆನ್ಸ್ ಇಂದಾಗಿ ನನ್ನ ಮಗಳು ಬರ್ತಾ ಇರ್ಲಿಲ್ಲ ಜರ್ಮನಿಯಿಂದ. ಫಸ್ಟ್ ಟೈಮ್ ಶಿ ಸ್ಟಿಲ್ ದೇರ್. ನಂಗೆ ಅದೊಂದು ಅನನ್ಯ ತೋರಿಸಿ ನಿಮ್ದು. ಅನನ್ಯ ನಾವು ನೋಡಿದ್ವಲ್ಲ, ಮಾತಾಡಿದ್ವಲ್ಲ ಅಮ್ಮ. ಇಲ್ಲ, ನೀವು ಬೇರೆ ಯಾರು ಅಂತ ನಂಗೂ ಗೊತ್ತಿಲ್ಲ ಆಯ್ತು, ಅವ್ರು ಹೇಳಿದ್ಮೇಲೆ ಗೊತ್ತಾಯ್ತು ಅವಾಗ. ಇಲ್ಲ, ಐ ಕುಡ್ ಗೆಸ್ ಆಕ್ಚುಲಿ ಬೈ ನೇಮ್. ಐ ಕುಡ್ ಗೆಸ್. ಐ ವಾಸ್ ನಾಟ್ ನೋಯಿಂಗ್ ಶಿ ಇಸ್ ಯುವರ್ ಡಾಟರ್, ಬಟ್ ಐ ಕುಡ್ ಗೆಸ್ ಬಿಕಾಸ್ ನಿಮ್ಮದ್ರಲ್ಲಿ ರಾವ್ ಅಂತ ನೋಡಿಲ್ಲ ಅದಕ್ಕೆ. ನಾವು ಐಲಸ ಹಾಕಿ ಎಲ್ಲ ಸರ್ನೇಮ್ ತೆಗೆದು ಬಿಡ್ತೇವೆ. ಓಕೆ ಅನನ್ಯ, ನಿನ್ನ ಅದು ಕ್ವಶನ್ ಆನ್ಸರ್ ಆಯ್ತಾ ಪುಟ್ಟ? ನೀನ್ ಎಂತ ಕೇಳ್ತಾ ಇದ್ಯಲ್ಲ? ನಂದು ಮೋರ್ ಆಫ್ ಕಮೆಂಟ್ ಅಷ್ಟೇ, ನಾನು ಕ್ವಶನ್ ಅಂತ ಕೇಳಿರಲಿಲ್ಲ. ಇಟ್ ವಾಸ್ ಮೋರ್ ಆಫ್ ಅನ್ ಅಬ್ಸರ್ವೇಷನ್. ಅವರು ಹೇಗೋ ಡಿಸ್ಕಷನ್ ಆ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇತ್ತು, ಸೊ ಐ ಜಸ್ಟ್ ಆಡೆಡ್ ಇಟ್ ಇನ್. ಆಗೊಂದು ಪಬ್ಲಿಕೇಶನ್ ಎಲ್ಲ ಬಂದಿತ್ತು ಹೊರಗೆ, ಸೊ ಐ ಜಸ್ಟ್ ಕೋಟೆಡ್ ಇಟ್ ಆಗಿ. ನಮ್ದು ಜರ್ಮನಿದು ಐಲೇಸದ ರಾಯಭಾರಿ. ಥ್ಯಾಂಕ್ ಯು ಅನನ್ಯ. Thank you for. ಒಳ್ಳೆ ತುಂಬಾ ಇನ್ಫಾರ್ಮೇಟಿವ್ ಇತ್ತು ಟಾಕ್. ಇಟ್ ವಾಸ್ ವೆರಿ ನೈಸ್. Thank you. Where in Germany? ಎಲ್ಲಿ ಜರ್ಮನಿಯಲ್ಲಿ? ನಮ್ಮ ಅಧ್ಯಕ್ಷ ರಾಜೇಶ್ ಪುಟ ಎಲ್ಲಿ ಜರ್ಮನಿ ಅಂತ ಕೇಳ್ತಾ ಇದ್ದಾರೆ ನೋಡಿ ರಾಜೇಶ್. ಮ್ಯೂನಿಕ್ ಅಲ್ಲಿ. My cousin is ಬ್ರುನೋಗೆ ಬರ್ತಿದ್ದೇನೆ, ಲೈಕ್ ಚೆಕ್. Sorry, we have some Indian community there. Like Augsburg is one of my cousin is there. So they have few Indian communities. Augsburg ಅಲ್ಲಿ ಇದೆ, ಮ್ಯೂನಿಕ್ ಬರ್ತಾ ಇರ್ತಾನೆ ನಾವು ಅರೌಂಡ್. ಇಲ್ಲಿ ಕರ್ನಾಟಕ ಸಂಘ ಕನ್ನಡ ಗ್ರೂಪ್ಸ್ ಇದ್ದಾವೆ 2 ಮ್ಯೂನಿಕ್ ಅಲ್ಲಿ. ಹೌದು, can get it associated if you have time.
ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದನು. ಹೌದಾ? ಓ ಗ್ರೇಟ್ ಗ್ರೇಟ್. ಓಕೆ ದೆನ್ ದೇ Srivalli ಮೇ Akka wanted to say something. Srivalli wanted to say something, I think. Yes. ಯಾರು ಹೇಳಿ? Srivalli ಬರ್ತೀರಾ ಅಂತ ಓ ಶಿವಲ್ಲಿ ಅಕ್ಕ ಇದ್ದಾರಾ? ಇಲ್ಲ ಏನಿಲ್ಲ, ಲಾಸ್ಟಿಗೆ ನೀವು ಏನಿಲ್ಲ ಅಂತ ಹೇಳಿದ್ಬಿಟ್ಟ. ಏನಿಲ್ಲ ಕರಿಮಣಿ ಏನಿಲ್ಲ ಅಂತ ಹೇಳಿ ತುಂಬಾ ಹೇಳ್ತೀರಿ. ಹೇಳಿ ಏನಿಲ್ಲ ಅಂತ ಹೇಳಿದ ಅದು ಕರಿಮಣಿ ಕಟ್ಟಿ ತುಂಬಾ ಉಂಟು ಅಂತ. ಕರಿಮಣಿ ಮಾಲೀಕ ನಾನಲ್ಲ ಅಂತ. ಹೌದು, ನೀವು ಹೇಳಿ ಹೇಳಿ ಹೇಳಿ. ಲೇಟೆಸ್ಟ್ ಈಗ ಏನಿಲ್ಲ ಹೇಳಿ. ಅಲ್ಲ, ಆಗದಿಂದ ನೋಡ್ತಾ ಇದ್ದೆ. ಇನ್ನು ನೀವೆಲ್ಲ ಹೋಗೋದಕ್ಕಿಂತ ಮುಂಚೆ ಒಂದ್ಸಲ ಆದ್ರೆ ಮಾತಾಡ್ತೇನೆ, ಹೇಳ್ತೇನೆ ಪ್ರದ್ಯೋತ್ ಮತ್ತೆ ರಾಜೇಶ್ ತುಂಬಾ ಚೆನ್ನಾಗಾಯ್ತು ಅಂತ ಹೇಳಿ. ಯಾಕಂದ್ರೆ ರಾಜೇಶ್ ಮತ್ತೆ ಪ್ರದ್ಯೋತ್ ನಂಗೆ ತುಂಬಾ ಆತ್ಮೀಯರು. ಅವರನ್ನು ನೋಡೋದೇ ಕಡಿಮೆ, ಇವತ್ತು ಅವರನ್ನ ಫುಲ್ ನೋಡಿ ಭಾರಿ ಖುಷಿ ಆಯ್ತು. ಟೀಚರ್ ಕಲ್ಪಾರ್ತಿ, ಇಲ್ಲ ಅಂತ ನಾನು ಅವರ ಕಲ್ಪಾರ್ತಿ. ರಿಯಲಿ? ಓಕೆ ಗ್ರೇಟ್ ಗ್ರೇಟ್. ನಮ್ಮ ಕಲ್ಪಾರ್ತಿ ಅವರು ತುಳು ಲಿಪಿಗೆ ಕಲ್ಪಾದಿ. ನಾನ್ ಸ್ವಲ್ಪ ಬಿಸಿ ಇದ್ದೆ, ಹಾಗೆ ವಿಡಿಯೋ ಆನ್ ಮಾಡ್ಲಿಲ್ಲ. ಎಲ್ಲ ಹೋದ್ರು ಅಂತ ಹೇಳಿ ಲಾಸ್ಟ್ಗೆ ಸ್ವಲ್ಪ ಆನ್ ಮಾಡಿದೆ ಅಷ್ಟೇ. ಭಾಸ್ಕರ್ ಅಣ್ಣ ನಮ್ಮ ಪ್ರಿನ್ಸಿಪಾಲ್ ತುಳು ಯೂನಿವರ್ಸಿಟಿ. ಇಲ್ಲವ ಎಲ್ಲ ಚೆನ್ನಾಗಾಯ್ತು ಪ್ರೋಗ್ರಾಮ್, ತುಂಬಾ ಚೆನ್ನಾಗಾಯ್ತು. ಐಲೇಸ ಮಾಡೋದೇ ಹಾಗೆ, ಯಾವಾಗ್ಲೂ ಒಳ್ಳೆ ಪ್ರೋಗ್ರಾಮ್ ಮಾಡೋದು. ಅನಂತ ಅಣ್ಣ, ನಮಸ್ಕಾರ, ಚಾಂದ್ರಮಣ್ಣ, ಸೂರಿ ಪೂರ ಭಾಸ್ಕರ್ ಅಣ್ಣನಲ್ಲಿ ಎತ್ತದು ಬಾಯಿನಲ್ಲಿ ಬರ್ತಾರೆ ಈ ಚಾನಲ್. ഞാൻ കേനൊന്നിത്തെ ಬೊಕ್ಕ ಒಂಜಿ ಅರ್ಧ ಗಂಟೆ ಪರ್ಸನಲ್ ಮೆಸೇಜ್ ಕಡಬಿಡ್ನಿ ಯಾರಿಗೆ ಲಾಸ್ಟ್ ಗೆ. ಓಕೆ ಓಕೆ. ಎರಡು ಜನ ನಾವೀಗ ಸುರೇಶ್ ಅಣ್ಣೆ ಪೋಯಿರಲ್ಲ ನನ್ನಲ್ಲ. ಸುರೇಶ್ ಅಣ್ಣ ಇದ್ದಾರ? ಕಾರ್ಯಕ್ರಮ ಆದ್ರೆ 40ರಿಂದ 50 ಜನ. ಇವತ್ತು ಒಟ್ಟು 83 ಇತ್ತು. ಬಂದು ಹೋದ ಜನ ಒಟ್ಟಿಗೆ 120 ಮೋರ್ ದನ್. ಮತ್ತೆ ಕೆಲವೆಲ್ಲ ಫ್ಯಾಮಿಲಿ ಲಾಗಿನ್ ಉಂಟು. ಇದು ರಾಜೇಶ್ ರಾಂಗ್ ಟೈಮ್ ಆಯ್ತು, ಇದು ಎಕ್ಸಾಮ್ ಟೈಮ್ ಇದು. ಬಟ್ ಸ್ಟಿಲ್ ವಿ ಹ್ಯಾಡ್ ಗುಡ್ ರೆಸ್ಪಾನ್ಸ್ ಅಲ್ವಾ? ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಅಲ್ವಾ? ಆಮೇಲೆ ನಾನು ನನ್ನ ಫ್ಯಾಮಿಲಿ ಬಗ್ಗೆ ನನ್ನ ಫಾದರ್ ಸೈಡ್ 13 ಜನ, ನನ್ನ ಮದರ್ ಸೈಡ್ 13 ಜನ. ಹಾಗಾಗಿ ನಮ್ಮ ಮದರ್ ಸೈಡ್ ಇಸ್ ವೆರಿ ಆಕ್ಟಿವ್ ಈ ವಾಟ್ಸ್ಆಪ್ ಅಲ್ಲಿ. ಅವರಿನ ಕೆಲವರು ಆಕ್ಟಿವೇಟ್ ಮಾಡಿ ಒಂದು 5-6 ಜನ ಬಂದಿದ್ರು ನಮ್ಮ ಗ್ರೂಪಿಂದ. ನಮ್ಮ ಕಂಟ್ರಿಬ್ಯೂಷನ್ 6-7 ಜನ ಇತ್ತು ನಮ್ಮ ಇದರಿಂದ. ಶ್ರೀ ಆಚಾರ್ಯ ಬಂದಿದ್ರಲ್ಲ? ಹಾ, ಶ್ರೀಶಾ ನನ್ನ ಅಣ್ಣ. ಅವನು ಈಸ್ ನಾಟ್ ವೆರಿ ವೆಲ್ ವಾಸ್ಟ್ ಇನ್ IT, ಸೊ ಝೂಮ್ ಫಸ್ಟ್ ಟೈಮ್ ಲಾಗಿನ್ ಇದು. ಹೌದಾ? ಸೊ ಹ್ಯಾಂಡ್ ರೇಸ್ ಎಲ್ಲ ಆಗ್ತಾ ಉಂಟು, ಏನೋ ನೋಡ್ತಾ ಇದ್ದೇನೆ. ಐ ವಾಸ್ ಅಬ್ಸರ್ವಿಂಗ್. So I pardoned him actually for that because he's not IT person. So he's working in. ನಮ್ಮ ನಾರಾಯಣಣ್ಣೆಲ್ಲ ಇರುತ್ತೆ ಕೌಡೂರು ಅರ್ನ ಒಂದಕ್ಕೆ ನಾನು ಪಾಡ್ದ ನಮ್ಮನಿ ಬರ್ಲಾಕಿತ್ತು. ಅರೆ ಟೈಮ್ ಅರೆ ಮಧ್ಯಾಹ್ನ ಅದೇ ಅರೆಗೆ ಬಯ್ಯ ಭಯ್ಯ ಅರೆಗೆ 6 ಗಂಟೆ ಅಣ್ಣಂದು ಸಾಧಾರಣ ಎಂಕ್ಲೆಗೆ ಮಧ್ಯಾಹ್ನ ಹಿರೇಗೆ ಕನ್ವೀನಿಯಂಟ್ ಮಲ್ಪರಿಗೆ ಇಂಚ ಟೈಮ್ ದೀತೀನಿ. US ದಾಗ ಕಂಡಿಲ್ಲ ಆರಾಮ್ ಲಕ್ಕತ್ತು ತೋರೆಗ ಕಟ್ಟಡೆ. ಆಂಡ ಇಡಿಯಂಜಿ ಎಂಕ್ಲೆ ಗೆಸ್ಟ್ ಬರೋನುಲ್ಲೆ ಅಂಚ ಯಾನಂಚೂರು ಬಿಸಿ ಅಂಚದ ಕೆಲಸ ಮಲ್ತೊಂದು ಕೇಳ್ದೆ ಪೂರ. ಲಾಯ್ಕ ಕಮ್ಮನೆ ಬರೋದುಂಟು ಶ್ರೀವಲ್ಲಿ ಅಕ್ಕ. ದಿವಾಕರ್ ಇವತ್ತೂರು. ಓಕೆ, ಈಗ ಜಸ್ಟ್ ಲೆಫ್ಟ್ ಐ ಥಿಂಕ್. ಆರು ಎಂಗಲ ಬಾಂಬೆದ ರಾಯಭಾರಿ ದಿವಾಕರ್ ಆರು ಫ್ಯಾಮಿಲಿ ಸಮೇತ ಇತ್ತೀರ್. ಆರು ಎಂಕಲ್ ಬಾಂಬೆ ಎಂಕಲ ರೂಮು ಒಣಸ್ ಬ್ಯಾಗ್ ಮಾತಲ್ಲ ಅಂದ್ ಕರ್ನ ಬಗ್ಗೆ ಪುಂಡು ಮಾತಲ್ಲ. ರಾಜೇಶ್, ಕಪಲ್ ಆಫ್ ಫ್ರಮ್ ಗೋಲ್ಡ್ಮನ್ ಸ್ಯಾಕ್ಸ್ ಇಂದ ಇದ್ರು. ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ನೀವು ನಿಮ್ದು HQ ಎಲ್ಲ ನೀವು ಹಾಕಿದ್ರಿ ಅಲ್ಲ. ಸೊ ನನ್ನ 2ನೇ ಮಗಳಲ್ಲೇ ವರ್ಕ್ ಮಾಡೋದು ಗೋಲ್ಡ್ಮನ್ ಸ್ಯಾಕ್ಸ್. ಹೌದಾ? ನಾನು 4-5 ಜನ ಬಂದಿದ್ರು 8 ಗಂಟೆ. ಓಕೆ, ವೆರಿ ಗುಡ್. ಎಲ್ಲಿರೋದು ಅವರು? ಬ್ಯಾಂಗ್ಳೂರ್, ಇಲ್ಲೇ ಬ್ಯಾಂಗ್ಳೂರ್ ಬ್ರಾಂಚ್. ಅಲ್ಲಿ ಅವರೆಲ್ಲ ಯಂಗ್ಸ್ಟರ್ಸ್ ಅನ್ನೆಲ್ಲ ಒಂದು ಐ ವಾಸ್ ಟ್ರೈಂಗ್ ಟು ಬ್ರಿಂಗ್ ದೆಮ್ ಹಿಯರ್. ಒಂದು ನಿಮ್ಮ ಇಬ್ಬರ ಸ್ಪೀಚ್ ಅನ್ನು ಕೇಳಿದ್ದಾರೆ. ಓಕೆ, ವೆರಿ ಗುಡ್. ಗೋಪಾಲ್ ಕೃಷ್ಣ ಭಟ್ರು ಯಾರು? ಗೋಪಾಲ್ ಅವ್ರು ಕೊನೆ ತನಕ ಇದ್ರಿ. ಹೌದು ಪಾಪ ಪೇಷನ್ಸ್ಲಿ ವಾಸ್ ಹಿಯರಿಂಗ್. ಅವರಿಗೆ ಒಂದು ಸ್ಪೆಷಲ್ ಈಗ ಹೋದ್ರು ಅಂತ. ಐ ಥಿಂಕ್ ಲೆಫ್ಟ್ ನೌ. ಈಗಿಲ್ಲ ದಿವಾಕರ್ ನೋಡಿ ಅಡ್ಡದಲ್ಲಿ ಕೂತ್ಕೊಂಡು ನಮಸ್ಕಾರ ಹೊಡಿ. ದಿವಾಕರಣ್ಣ ನಿಮ್ ಮುಖ ಆದ್ರೂ ತೋರಿಸಿ ಮಾರ್ರೆ, ಚಂದದ ಮುಖ ನಿಮ್ಗೆ. ನಾರಾಯಣ ಅಂತಿದ್ದಾರೆ. ಕೌಡೂರು ನಾರಾಯಣ ಇಟಲಿ
ದಿವಾಕರ್ ಏರ್ಲ ಬಾಂಬೆ ಪೋಯರ್ಡ ದಿವಾಕರನ್ ಫೋನ್ ಮಲ್ತಾರ್ಡಾಂಡ್ ನಿಗೆಲ್ಲ ಸಮಸ್ಯೆ ಮತ್ತ ಪರಿಹಾರ ಜಾತಕ ತೋಜೋಡು ನೊಂದೇ ಇಜ್ಜಿ. ಹೌದು, ಅದು ಮುಂಬೈದು ಅದು ಆರು ಕಮೆಂಟ್ಸ್ ಗೋಪಾಲ್ ಕೃಷ್ಣ ಭಟ್ ಬಂದ್ರು ನೋಡಿ ಅಲ್ಲಿ. ಗೋಪಾಲ್ ನಮಸ್ಕಾರ ಸರ್ ಎಲ್ರಿಗೂ. ಹೇಳಿ ಹೇಳಿ ಗೋಪಾಲ್, ನಿಮ್ಮನ್ನೇ ಕರಿತಾ ಕೇಳಿಸ್ತಾ ಇದೆಯಾ ಸರ್? ಹೇಳಿ ಸರ್. ಬಹಳ ಚೆನ್ನಾಗಿತ್ತು ಸರ್ ಇವತ್ತಿನ ಪ್ರೋಗ್ರಾಮ್. ನಾನು ಬ್ಯಾಂಕಿನಲ್ಲಿ ರಿಟೈರ್ಡ್ ಆಗಿ 5 ವರ್ಷ ಆಯ್ತು. ಆದ್ರೂ ಇದು ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಇದನ್ನು ನಾನು ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಬೇಕು. ಮತ್ತೆ ಸ್ವಲ್ಪ ಒಂದು ಆರ್ಟಿಕಲ್ ಬರೆಯುವಂತ ಇದ್ದೀನಿ, ನಿಮ್ಮ ಸಹಕಾರ ಬೇಕು. ನಾನು ಪೇಪರ್ ಅಲ್ಲಿ ಕೆಲವು ಬರಿತಾ ಇದ್ದೀನಿ ಸರ್ ಆರ್ಟಿಕಲ್ಸ್, ಈಗ ಸದ್ಯ ಸ್ಟಾರ್ಟ್ ಮಾಡಿದ್ದೀನಿ. ಸಹಕಾರ ನಿಮಗೆ ಇವ್ರು ರಾಜೇಶ್ ಅವರು ಬೇಕಾದಷ್ಟು ಕೊಡ್ತಾರೆ. ಅಲ್ಲ, ಎಲ್ರು ಬರೆದಿರ್ಬಹುದು ತುಂಬಾ, ಇದೀಗ ಹಾಟ್ ಸಬ್ಜೆಕ್ಟ್ ಅಲ್ವಾ ಹಾಗೆ. ಮತ್ತೆ ನಾವು AB ಶೆಟ್ಟಿ ಒಟ್ಟಿಗೆಲ್ಲ ಇದ್ದವರು ಮೊದಲು ತುಂಬಾ ವರ್ಷಗಳಿಂದ. ಹಾಗೆ ಅವರ ಒಂದು ಪ್ರೋತ್ಸಾಹದಿಂದ ನಾನು ಈ ಗ್ರೂಪ್ ಅಲ್ಲಿ ಇದ್ದೇನೆ. ಎಲ್ಲಿದ್ದೀರಿ ನೀವು? ನಾನು ವಿಜಯ ಬ್ಯಾಂಕ್ ಲೇಔಟ್ ಅಲ್ಲಿ ಇದ್ದೀನಿ ಸರ್. ಎಲ್ಲಿ? ಬೆಂಗಳೂರಿನಲ್ಲಿ? ನಾನು ವಿಜಯ ಬ್ಯಾಂಕ್ ಅಲ್ಲಿ ಇದ್ದೆ, ರಿಟೈರ್ಡ್ ಆಗಿ ಒಂದು 5 ವರ್ಷ ಕಳೆಯಿತು. ನಾನು AB ಶೆಟ್ಟಿ ಒಟ್ಟಿಗೆ ತುಂಬಾ ವರ್ಷದಿಂದ ಒಡನಾಟದಲ್ಲಿ ಇದ್ದೇನೆ ಸರ್ ಈಗ. ಹಾಗೆ ಹೌದೌದು ಸರ್, ವಿಜಯ ಬ್ಯಾಂಕ್ ಲೇಔಟ್. ಹಾಗಾದ್ರೆ ನೀವು ಆ ಕೆರೆ ಉಳಿಸಿ ಕಾರ್ಯಕ್ರಮಕ್ಕೆ ಬಂದಿದ್ರಿ ಅಂತಲ್ವಾ? ಇಲ್ಲ ಸರ್, ನಾನು ಈಗ ಬರ್ಲಿಕ್ಕೆ ಆಗಿಲ್ಲ. ಓಕೆ. ನಾನು ಮೊನ್ನೆ ಒಂದು ವಿಶ್ವವಾಣಿಲಿ ಒಂದು ಕಾವೇರಿ ಬಗ್ಗೆ ಬರೆದಿದ್ದೆ, ಒಂದು ಸಣ್ಣ ಆರ್ಟಿಕಲ್. ನೀವೆಲ್ಲ ಪರ್ಮಿಷನ್ ಕೊಟ್ಟರೆ ಕೆಲವು ಆರ್ಟಿಕಲ್ ಹಾಕ್ತೀನಿ ನಾನು ಅದರಲ್ಲಿ. ಮತ್ತೆ ಫಸ್ಟ್ ಇದು ಒಂದು ಆತ್ಮಹತ್ಯೆ ಬಗ್ಗೆ ಒಂದು ಬರೆದಿದ್ದೆ, ಮತ್ತೆ ಸಾವು ಭಯವೇಕೆ ಅಂತ ಒಂದು ಬರೆದಿದ್ದೆ. ಎಲ್ಲ ವಿಶ್ವವಾಣಿಯಲ್ಲಿ ಇದೆಲ್ಲ ಬಂದಿದೆ ಸರ್ ಸುಮಾರು. ಈಗ ಒಂದು 2-3 ಮಂತ್ಸ್ 5-6 ಆರ್ಟಿಕಲ್ ಬರೆದಿದ್ದೇನೆ, ಎಲ್ಲ ಸಾಮಾಜಿಕ ಕಳಕಳಿ ಬಗ್ಗೆ ಜಾಸ್ತಿ. ಹಾಗಾದ್ರೆ ಒಂದು ನಿಮ್ದೇ ಒಂದು ಸೆಷನ್ ಮಾಡ್ಬಿಡುವ. ಅದು ಬೇಡ ಸರ್, ನಾನು ಬರೆಯುವುದು ಮಾತ್ರ. ಅಂತ ನಿಮ್ಮಷ್ಟು ಒಂದು ಮಾತುಗಾರ ಮತ್ತೆ ನಿಮ್ಮಷ್ಟೊಂದು ಆರ್ಗನೈಸಿಂಗ್ ಕೆಪಾಸಿಟಿ ಬಹಳ ಖುಷಿ ಆಯ್ತು ನನಗೆ ಸರ್. ಅದಕ್ಕೆ ನಾನು ಲಾಸ್ಟಿವರೆಗೆ ನಿಂತೆ. ನಾನು AB ಶೆಟ್ಟಿ ಒಟ್ಟಿಗೆ ಸಂಘ ಸಂಸ್ಥೆಗಳಲ್ಲಿ ತುಂಬಾ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೆ. ಹಾಗೆ ನಿಮ್ಮ ಚಟುವಟಿಕೆಗಳಿಗೆ ತುಂಬಾ ಒಂದು ಪ್ರೋತ್ಸಾಹ ಕೊಡ್ಲಿಕ್ಕೋಸ್ಕರ ನಾನು ಲಾಸ್ಟಿವರೆಗೆ ನಿದ್ದೆ. ನಿಮ್ಮ ಒಂದು ಮುತುವರ್ಜಿ ಕಂಡು ನನಗೆ ತುಂಬಾ ಖುಷಿ ಆಯ್ತು ಸರ್. ನಿಮ್ಮ ಎಲ್ಲಾ ಪ್ರೋಗ್ರಾಮ್ಗಳಿಗೂ ನಾನು ಮುಂದೆ ಭಾಗಿಯಾಗ್ತೇನೆ. ಅಯ್ಯೋ ಬನ್ನಿ. ಓಕೆ ಸರ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಪರ್ಚುನಿಟಿ ಸರ್. ಥ್ಯಾಂಕ್ ಯು. ನೀವು 2.5 ಗಂಟೆ ಕಾಲ ನಮ್ಮೊಟ್ಟಿಗಿದ್ರಿ. ಸೊ ನೀವು ನಿಮ್ಮ ಐಲೆಸದ ಬಗ್ಗೆ ನಿಮ್ಮ ಕಳಕಳಿಗೆ ನಾನು ಐಲೆಸದ ಪರವಾಗಿ ನಿಮ್ಗೆ ವಿಶೇಷವಾಗಿ ಧನ್ಯವಾದಗಳನ್ನು ಕೊಟ್ರೆ. ನಿಮ್ಮ ಟೆಲಿಫೋನ್ ನಂಬರ್ ಹೇಳಿ. ನಿಮ್ದು 917-618-7534. ಓಕೆ. ನಿಮ್ದು ಊರಲ್ಲಿ? ನಂದು ಊರು ಉಪ್ಪಿನಂಗಡಿ ಹತ್ರ ಸರ್. ನಾನು ಇಲ್ಲಿಗ 40 ವರ್ಷದಿಂದ ಇಲ್ಲೇ ಇದ್ದೇನೆ ಬೆಂಗಳೂರಲ್ಲಿ. ಹೌದು, ಶಾಂತರಾಮಣ್ಣ. ಪ್ರದ್ಯೋತ್ ಅವರ ಹಿಂದ್ಗಡೆಯಿಂದ ನಾವು ಅಕ್ಕನನ್ನು ಕಾಣ್ತಾ ಇದ್ದೇವೆ. ಪ್ರತ್ಯಕ್ಷ ಆಗ್ತಾರೆ, ಗೋಚರ ಆಗ್ತಾ ಇದೆ. ಗೋಚರ ಶಕ್ತಿ. ಜಯ 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 ಜಯ. ಬನ್ನಿ. ನಮಸ್ತೆ. ಪ್ರತ್ಯಕ್ಷ ಇಲ್ಲ ಕಾಣದೆ. ಗೋಪಾಲ್ ಕೃಷ್ಣ ಅಣ್ಣ ನಮಸ್ಕಾರ. ಬಾರಿ ಲಾಯ್ಕಡಾಂಡಿನಿ ಪ್ರದ್ಯೋತ್ ಒಂದು ಸಾರಿ ಜಾನಪದ ಕಡಲೋತ್ಸವ ಇತ್ತು, ಹಾಗಾಗಿ ಕರ್ನಾಟಕ ಜಾನಪದ ಪರಿಷತ್ ಇದು. ಓ ಹೌದಾ, ರಮೇಶ್ ಅಣ್ಣ ಇದ್ರಲ್ಲಿ ಇವತ್ತು? ರಮೇಶ್ ಅಣ್ಣ ಇರ್ಲಿಲ್ಲ, ಅವ್ರು ನಿನ್ನೆ ಇದ್ರು. ನಿನ್ನೆ ಇದ್ರು. ಪ್ರದ್ಯೋತ್ನ ಹಿಂದೆ ಇರುವ ಶಕ್ತಿ ನೀವೇ? ಈಗ ಮುಂದೆ ಅವನಿದ್ದಾನೆ ಹಾಗೆ. ಅದಕ್ಕೆ ಮೊದಲನವ್ರ ಆನಂದ್ ಸರ್ ಪ್ರತಿ ಗಂಡಿನ ಹಿಂದೆ ಒಬ್ರು ಇರ್ತಾರೆ ಅಂತ ಹೇಳಿ ಬರ್ದದ್ ಮೊದಲನವ್ರ. ಅದೇ ಯಶಸ್ಸಿನ ಹಿಂದೆ. ಹೌದು ಸೋತಾಗ ಅವ್ರು ಇರಲ್ಲ. ಯಶಸ್ಸಿನ ಹಿಂದೆ ಒಬ್ರು ಇರ್ತಾರೆ. ಇವ್ರು ಬರೇ ಶಕ್ತಿ ಅಲ್ಲ, ಇವ್ರು ಸಾಯಿ ಶಕ್ತಿ. ಪ್ರಮೋದ್ ಸಪ್ರೆ ಸಿಕ್ಕಿದ್ರು, ರಾಜೇಶ್ ಅಣ್ಣ ಸಿಕ್ಕಿದ್ರು, ಮಂದಾರ, ಮತ್ತೆ ರಾಜೇಶ್ ಆಳ್ವರು ಸಿಕ್ಕಿದ್ರು. ಇವತ್ತು ಸಂಘಟಕರಲ್ಲಿ ಒಬ್ರು ರಾಜೇಶ್ ಆಳ್ವರು. ಸೊ ರೆಕಾರ್ಡಿಂಗ್ ಸ್ಟಾಪ್ ಮಲ್ಪಲೆ ಗೋಪಾಲಣ್ಣ. ರೆಕಾರ್ಡಿಂಗ್ ಅವಂದೇ ಉಂಡು.
The recording has stopped.